ಜೈ ಮಾತಾ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಮಾಡ್ಕೋಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಮಂಗಳೂರು ರಾಜ್ಯದಲ್ಲಿ ಒಂದು ಪರಿಮಿತ ಓವರ್ಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಕೇವಲ ಮೊಗವೀರ ಸಮಾಜ ಬಾಂಧವರಿಗಾಗಿ ಮಾತ್ರ. ಉಳ್ಳಾಲದಿಂದ ಅಜಮಾಡಿಯವರೆಗಿನ ಆ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾ ಇರುವಂಥ ಮೊಗವೀರರಿಗೆ ಮಾತ್ರ ಅವಕಾಶವನ್ನು ಈ ಟೂರ್ನಮೆಂಟ್ ಅಲ್ಲಿ ಮಾಡಿಕೊಡಲಾಗ್ತಾ ಇದೆ. 10 teams ಆರ್ ಪ್ಲೇಯಿಂಗ್. 10 ತಂಡಗಳು ಟೂರ್ನಮೆಂಟ್ ಆಡ್ತಾ ಇದೆ ಕೂಡ. ದಯೇಶ್ ಅವರ ಕೊನೆಯ ಟೂರ್ನಮೆಂಟ್ ಅವರು ನಿನ್ನೆ ರಾತ್ರಿ ಅಧಿಕೃತ ಘೋಷಿಸಿದ್ದಾರೆ. ವಿನಯ್ ಅವರ ಹತ್ರ ಹೇಳಿರೋದ್ರಿಂದ ಬಹುಶಃ ಇದು ಫೈನಲ್. ಇತ್ತೀಚೆಗೆ ರಿಟೈರ್ಮೆಂಟ್ ಕೊಡುವಂಥದ್ದೊಂದು ಶೋಕಿ ಆಗಿದೆ. ಆದರೆ ಅವರು ನಮ್ಮ ಜೊತೆನೆ ಹೇಳಿರೋದ್ರಿಂದ ಮುಂದಕ್ಕೆಲ್ಲಾದರೂ ಸಿಕ್ಕಿ ಬಿದ್ದರೆ ಮತ್ತೆ ಕಷ್ಟ. ಆ ನಿಟ್ಟಿನಲ್ಲಿ ಈ ಟೂರ್ನಮೆಂಟ್ ದಯೇಶ್ ಅವರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಜೀವನದ ಅಂತಿಮ ಟೂರ್ನಮೆಂಟ್ ಆಗ್ತದೆ ಅನ್ನೋದಾಗಿ ಕೂಡ ಅವರು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ರು. ಇವರೇ ಕಾಡೂರು ರಾಘು ಮತ್ತು ಸಚಿನ್ ಪಂದ್ಯಾಟದ ಅಂಪೈರ್ಸ್ಗಳು. 5 overs ಮ್ಯಾಚ್ ಇರ್ತದೆ. ಆರಂಭಿಕ ಹಂತದಲ್ಲಿ ಅನುಷ್ ಮತ್ತು ದೀಕ್ಷಿತ್ ವಿದ್ಯಾರ್ಥಿ ಸಂಘ ಪರವಾಗಿ ಅಂಗಡ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ. ಪವನ್ ರಕ್ಷಾ ಮೊದಲ ಓವರ್ಗಾಗಿ ಬೌಲರ್ ಸುಕೇಶ ಮೊದಲ ಚೆಂಡಿಗಾಗಿ ಬಹಳ ಸಮರ್ಥ ರಿವರ್ಸ್ ಶಾಟ್ ಕವಾಸ ಭಾಗದಲ್ಲಿ ಮೊದಲ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಮೊದಲ 2 ಪಂದ್ಯಾಟಗಳ ಸೋಲನ್ನು ಕಂಡಿದೆ. ಅನುಷ್ ಲೆಫ್ಟಿ ದಾಂಡಿಗ ಅಂಗಡ ಒಳಭಾಗದಲ್ಲಿ ಅನುಷ್ ಲೆಫ್ಟಿ ದಾಂಡಿಗ. 5 ಓವರ್ಗಳ ಪಂದ್ಯ. ಆಲ್ರೆಡಿ 2 ತಂಡಗಳು ವಸ್ತುಶಃ ಟೂರ್ನಮೆಂಟ್ ಇಂದ ಒಂದು ಹಂತದ ರೇಸ್ನಿಂದ ಹಿಂದಡಿಯನ್ನು ಇಟ್ಟಿರುವಂತಹ ತಂಡಗಳು ಕೂಡ. ಈ ಬಾರಿ ಈ ತನ್ಮದ ವೈಟ್ ಬಾಲ್ ಔಟ್ಸೈಡ್ ದ ಲಾಕ್ಸ್ ಭಾಗದಲ್ಲಿ ಹೊರಳಿಕೆಯನ್ನು ಕಂಡ ಚೆಂಡು ಒಂದೋಟದ ಸೇರ್ಪಡೆಯೂ ಕೂಡ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 2 for no loss. ಬೋಟ್ ಅಂಚ್ ತುದಿಯಿಂದ ಬಹಳ ಸಮರ್ಥದಿಂದ ಎಸೆತ. ಈ ಬಾರಿ ಕೂಡ ಶಾರ್ಟ್ ಬಿಡ್ಗಡೆ ಭಾಗದಲ್ಲಿ ಒಂದು ಓಟ ಪೂರೈಕೆ ಆಗ್ತಾ ಇದೆ. ತಳ ಮೊತ್ತ 3. ಮೊದಲ 2 ಎಸೆಗಳ ಮುಕ್ತಾಯ ಕೂಡ. ಬೋಟ್ ಅನ್ಶಂಡನ್ನು ಬಳಸ್ತಾ ಇದ್ದಾರೆ ಈ ಬಾರಿ ಸುಕೇಶ್. ದೀಕ್ಷಿತ್ ಕೆಸಂದ ಚೆಂಡು ಬಳಸಬರ್ತದ ಅಡ್ಡ ಹೊಡೆತ ಡೀಪ್ ಲೆಗ್ ನಲ್ಲಿ ಚೆಂಡು ಸಿಮರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳು. ಸುಂದರತೆ ಒಂದು ಅಕ್ರಾಸ್ ಲೈನ್ ಶಾಟ್. ಇವಾಗ ಡಿಫೈನ್ ಲೆಗ್ ಅಲ್ಲಿ ದಾಖಲಾಗ್ತಾ ಇದೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ಪರವಾಗಿ. ದೀಕ್ಷಿತ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 7 ಓಟಗಳು ಕೂಡ. 7 for without loss. ಮತ್ತೆ ಸುಕೇಶ್ ಎಸಂದ ಚೆಂಡು ರಿವರ್ಸ್ ಶಾಟ್. ಈ ಬಾರಿ
ಕವರ್ಸ್ ಭಾಗದಲ್ಲಿ ಪರೀಕ್ಷಿತ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಆರಂಭಿಕ ದಾಂಡಿಗ ದೀಕ್ಷು ವಾಪಸ್ ಆದ್ರು. ಜೈ ಮಾತಾ ಮೊದಲ ಎಸ್ ಅನ್ನು ಪಡ್ಕೊಳ್ತಾ ಇದೆ ಕೂಡ. 7 for 1. 7-1 5 ಓವರ್ಗಳ ಪಂದ್ಯ. ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಈ ಒಂದು ಪಂದ್ಯಕೂಟ MCL ಗಾಗಿ ಇಲ್ಲಿ ಸಾಗ್ತಾ ಇದೆ ಕೂಡ. ಹೊಸ ದಾಂಡಿಗ ಪ್ರೀತಮ್ ತಂಡ ನಾಯಕ ಅಂಗಡ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ. ಲಾಸ್ಟ್ 2 balls are remaining. ಅಂತಿಮ 2 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮೊಗವೀರ ಯುವ ಕೂಟ ಈ ಟೂರ್ನಮೆಂಟ್ ನಡೆಸ್ತಾ ಇದೆ MCL ಗಾಗಿ. ಸುಖೇಶ್ ಐವಾರೆ 5ನೇ ಬಾರಿಗೆ ಹೆಸರುವಂತಹ ಚೆಂಡು. ಯಾರ್ಕರ್ ಡೆಲಿವರಿ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಪ್ರೀತಮ್. ತಳ ಮೊತ್ತ 8 ಓಟಗಳು ಕೂಡ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ. ದಾಖಲೆಯ ಮೊತ್ತ 2 ಲಕ್ಷ ರೂಪಾಯಿಗಳ ಒಂದು ಕ್ಯಾಶ್ ಪಡ್ಕೊಳ್ತಾ ಇದ್ದಾರೆ ಕೂಡ. ರನ್ನರ್ಸ್ ಅಪ್ ತಂಡ ಟ್ರೋಫಿ ಸಮೇತ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಸುಖೇಶ್ನ ಚೆಂಡು ಅಂತಿಮ ಹಂತದಲ್ಲಿ ಸ್ಕ್ವೇರ್ ಭಾಗದಲ್ಲಿ ದೊಡ್ಡ ಪೂರೈಕೆ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ ಇವಾಗಲೇ 9 ಓಟಗಳು. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ ಕೂಡ. 9 for 1. 5 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ ಆದಷ್ಟು ಓಟಗಳು ವಿದ್ಯಾರ್ಥಿ ಸಂಘದ ತಂಡ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಸಂಸ್ಥೆ ಕೂಡ. ಓವರ್ ನಂಬರ್ 2 ರಿತೇಶ ಸೆನ್ನಿ ಗ್ಯಾಲಕ್ಸಿ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಮಾರ್ಚ್ 17ರಿಂದ ಸುರತ್ಕಲ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಆರಂಭ ಆಗ್ತಾ ಇದೆ ಕೂಡ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಸಿನಿ ಗ್ಯಾಲಕ್ಸಿ ಈ ಒಂದು ಜಾಹೀರಾತು ಫಲಕ ಟೂರ್ನಮೆಂಟ್ ಅನ್ನು ಕಂಡುಕೊಳ್ತಾ ಇದೆ ಕೂಡ. ರಿತು ಎಸ್ಗಾರಿಕ ಭಾಗವನ್ನು ಕಂಡುಕೊಂಡ್ರು. ಓವರ್ ನಂಬರ್ 2 2ನೇ ಓವರ್ ಮೊದಲ ಚೆಂಡಿಗಾಗಿ ಅನುಷ್ ಸ್ಟ್ರೈಕರ್ ಅಲ್ಲಿ. ರಿತೇಶ್ ಉತ್ತಮ ರೀತಿ ಒಂದು ಎಸೆತ ಲಕ್ಷಕ ಭಾಗದಲ್ಲಿ ಬೀಳ್ತಾ ಇದೆ. ಲೆಗ್ ಗ್ಲಾನ್ಸ್ ಅನ್ನ ಮಾಡಿದ್ರು. ಅನುಷ್ ಖಾತೆಗೆ ಒಂದೊಡ್ಡ ಸೇರ್ಪಡೆ. ಸೆಕೆಂಡ್ ಓವರ್ ವೆರಿ ಫಸ್ಟ್ ಬಾಲ್ ನಲ್ಲಿ ಒಂದೊಟ್ಟ ಪೂರೈಕೆ ಕೂಡ. 10 for no loss. 10 for 1. 10ಕ್ಕೆ 1. ಅದ್ಯಾವ ರೀತಿಯ ಟಾರ್ಗೆಟ್ ದಾಖಲಾಗ್ತದೆ ನೋಡಬೇಕಾಗಿದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಜೈ ಮಾತವನ್ನ ಎದುರಿಸ್ತಾ ಇದೆ ಕೂಡ. ಮತ್ತೆ ದೀಕ್ಷಿತ್ ಬಾರಿ. ಪ್ರೀತಮ್ ಸ್ಟ್ರೈಕರ್ ಅಲ್ಲಿ. ಚರಣ್ ಲಾಂಗ್ ಆಫ್ ಭಾಗದಲ್ಲಿ. ರೋಷನ್ ವಿಕೆಟ್ ಕೀಪರ್. ಪರೀಕ್ಷಿತ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ. ಮತ್ತೆ ದೀಕ್ಷಿತ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 2ನೇ ಓವರ್ 2ನೇ ಚೆಂಡಿಗಾಗಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ಓಟ. ಪ್ರೀತಮ್ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 12 ಓಟಗಳು. 11. ಸರಣಿ ಶ್ರೇಷ್ಠ ಆಟಗಾರರಿಗೆ ತಲಾ 10 kg ಅಕ್ಕಿಯ ಹಾಗೆ ಒಂದು ಅಕ್ಕಿ ಮುಡಿಯನ್ನ ಮಾಡಲಾಗಿದೆ. ಆಟಗಾರರು ಮನೆಗೇನು ಕೊಂಡೋಗ್ತಾ ಇಲ್ಲ ಅನ್ನುವಂತ ಸೂಚನೆ. ತನ್ಮದ ಬಹಳ ಸಮರ್ಥ ಹೊಡೆತ. ಶಾರ್ಟ್ ರೈಸಿಂಗ್ ಡೆಲಿವರಿ. ಮಿಡ್ ವಿಕೆಟ್ ಮತ್ತು ಸ್ಕ್ವೇರ್ ಲೆಗ್ ನಡುವಣ ಚೆಂಡು ಸೀಮರೇಖೆಯನ್ನು ಕ್ರಮಿಸ್ತಾ ಇದೆ. 6 ಅನುಷ್ ಬೆಳಗಿನ ಮೊದಲ ಪಂದ್ಯ ಮೊದಲ 6 ದಾಖಲಿಸಿದ್ರು ಕೂಡ. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಉತ್ತಮ ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ನೋಡುವರಿಯ ಸೇರ್ಪಡೆ. 18ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಮೈಕಂಪಾಡಿ. ಮತ್ತೆ ದೀಕ್ಷಿತಿ ಬಾರಿ ಪ್ರೀತಮ್ಗೆ ಸಂದ ಚೆಂಡು, ಸುಂದರತೆ ಒಂದು ರಿವರ್ಸ್ ಶಾಟ್, ಬೌಂಡ್ರಿ. 4 ಓಟಗಳು. ತಂಡದ ಮೊತ್ತ 22 ತಲುಪ್ತಾ ಇದೆ. 3ನೇ ಪಂದ್ಯ ಬಹಳಷ್ಟು ಉತ್ತಮವಾದ ಆರಂಭವನ್ನು ಪಡ್ಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಕ್ರಿಕೆಟರ್ಸ್. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. 1 ಓಟದ ಸೇರ್ಪಡೆ, 2 ಓಟಗಳ ಪೂರೈಕೆಯೂ ಕೂಡ. ಲ್ಯಾಗ್ ಬಾಯ್, ತಳ ಮೊತ್ತ 24 ಓಟಗಳು. ಮುಕ್ತಾಯದ 2 ಓವರ್ಗಳಲ್ಲಿ ಮೊದಲ ಹೋದರೆ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದ್ದಾರೆ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ. ದಯೇಶ್ವರ ವೃತ್ತಿ ಜೀವನದ ಕೊನೆಯ ಪಂದ್ಯ. ಟೆನ್ನಿಸ್ ಬಾಲ್ ನಲ್ಲಿ ಕೆಲವರೆಲ್ಲ ರಿಟೈರ್ಡ್ ಕೊಟ್ಟಾಗಿದೆ. ಅನುಕೂಲದ ಹಾಗೆ ಮತ್ತೊಮ್ಮೆ ಬಂದು ಆಡಿದ್ದು ಕೂಡ ಇದೆ. ರಿಟೈರ್ಮೆಂಟ್ ಕೇವಲ ಶೋಕಿಗಾಗ್ತಾ ಇದೆ. ಆದರೆ ಇಲ್ಲಿ ಅಧಿಕಾರಯುತವಾಗಿ ಅವರು ನಿನ್ನೆ ಒಂದು ತೀರ್ಪನ್ನು ತಿಳಿಸಿದ್ದಾರೆ. ಈ ಟೂರ್ನಮೆಂಟ್ ಇಸ್ ಲಾಸ್ಟ್ ಮ್ಯಾಚ್ ಆಫ್ ಇನ್ ಮೈ ಲೈಫ್ ಅನ್ನೋದಾಗಿ ದಯೇಶ್ ಹೇಳಿರೋದ್ರಿಂದ 3ನೇ ಓವರ್ ಮತ್ತೆ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ ಜಯಮಾತಾ. ಅದ್ಯಾವ ರೀತಿ ಆಟಗಾರರನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ದಕ್ಷತ್ ಓವರ್ ನಂಬರ್ 3 3ನೇ ಓವರ್ಗಾಗಿ ಇವಾಗೆಲ್ಲ ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ವಿರುದ್ಧ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಂನೈ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಕೂಡ. 2016ರಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಮೊಗವೀರ ಯುವ ವೇದಿಕೆಯ ತಂಡ ಮೊಗವೀರ MCL ಅನ್ನ ಮೊದಲ ಬಾರಿಗೆ ಹೊಲ ಬಳಕಿನ ಪಂದ್ಯಾಟವಾಗಿ ನಡೆಸಂತ ತಂಡ ಕೂಡ. ಕುಮಾರ್ ಮೆಂಡನ್, ರವಿ ಶ್ರೀಯಾನ್, ಲೀಲಾಧರ್ ತಣ್ಣೀರುಬಾವಿ ಎಲ್ಲರ ಒಂದು ನೇತೃತ್ವದ ತಂಡ ಅತಿ ಯಶಸ್ವಿ ಪಂದ್ಯಕೂಟದ ಆರಂಭವನ್ನ ಮಾಡಿತ್ತು ಕೂಡ. ಮೊಗವೀರ ಯುವ ವೇದಿಕೆ 4 MCL ಗಳನ್ನ ನಡೆಸಿತ್ತು. 2 ಫ್ಲಡ್ ಲೈಟ್ ಆಗಿತ್ತು, 2 ಡೇ ಮ್ಯಾಚ್ ಕೂಡ. ದಕ್ಷತ್ ಈ ಹಂತವನ್ನ ಕಂಡುಕೊಳ್ತಾ ಇದ್ದಾರೆ. ಅನೂಷ್ಗೆ ಸಂದ ಚೆಂಡು, ನೋ ಬಾಲ್. ಕ್ಷೇತ್ರ ರಕ್ಷಣೆ ಎಡವಿಕೆಯಲ್ಲಿ ಇವಾಗ ಜೈ ಮಾತಾ ಫೀಲ್ಡಿಂಗ್ ಸೆಟ್ಟಿಂಗ್ ಎಡವಿಕೆಯನ್ನು ಮಾಡಿಕೊಂಡ್ರು. 1 ಓಟದ ಸೇರ್ಪಡೆ, ಫ್ರೀ ಹಿಟ್ ಅವಕಾಶ ಕೂಡ. ತಡ ಮೊತ್ತ 25 ಓಟಗಳು. ನೆನ್ನೆ ದಿನ ಬೆಳಗ್ಗಿನ ಅವಧಿಯಲ್ಲಿ ಬಹಳಷ್ಟು ಮಂದಿ ಅತಿಥಿ ವರೇಣ್ಯರು ಮಂಗಳೂರಿನ ಪೊಲೀಸ್ ಕಮಿಷನ್ ಆಗಿರುವಂತಹ ಶಶಿಕುಮಾರ್ ರವರು ಬಹಳಷ್ಟು ಮೊಗವೀರ ಮುಂದಾಳುಗಳು ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ರು ಕೂಡ. ಈ ತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಟ್ಯಾಂಡಿನಲ್ಲಿ ಸೆಕೆಂಡ್ ಸಿಕ್ಸರ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ 31ಕ್ಕೆ ತಲುಪ್ತಾ ಇದೆ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ. 31 for 1. ಉತ್ತಮವಾದ ಹೊಡೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಿಡಾನ್ನತ್ತ ಚೆಂಡು ಸಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್. 2 ಲಕ್ಷ ರೂಪಾಯಿಗಳ ಆಗಲು ರಾತ್ರಿ ಒಂದು ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಪಂದ್ಯಕೂಟ ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಸಾಗ್ತಾ ಇದೆ ಕೂಡ. ಈ ತನ್ಮಧ್ಯೆ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಈ ಪಂದ್ಯಾಟದ ಅಂಪೈರ್ ಕಾಡೂರ್ ರಾಘು, ಇನ್ನೊಂದೆಡೆ ಸಚಿನ್. ಅವ್ರ ಆಟಗಾರರು ಒಂದು ತೊಂದರೆಗೆ ಬಿದ್ದರೆ ಫಿಸಿಯೋ ಕೂಡ ಆಗ್ತಾರೆ. ಸವ್ಯ ಸಾಚಿ ಕಾಡೂರ್ ರಾಘು. ಈ ತನ್ಮಧ್ಯೆ ಸುಂದರತೆ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ
ಸುಲಭ ಕ್ಯಾಚ್ ಅನ್ನು ಜೈ ಮಾತದ ಆಟಗಾರರು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಕಳಪೆ ಕ್ಷೇತ್ರ ರಕ್ಷಣೆಗೆ ಇದೆಲ್ಲ ಲೈವ್ ಎಕ್ಸಾಂಪಲ್. ಮತ್ತೆ ಓಟುಗಳು ಬರ್ತಾ ಇದೆ. ಜೀವದಾನ ಅನುಷ್ಕಾ ಇನ್ನಿಂಗ್ಸ್ ಅನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 32 ಓಟಗಳು, 2 ಸಿಕ್ಸರ್ಗಳ ಸಮೇತ ಅನುಷಿ ಪದಾಟವನ್ನು ಆಡ್ತಾ ಇದ್ದಾರೆ. ಲಾಸ್ಟ್ 2 ಮತ್ತೆ ದಕ್ಷತ್ ಜೈ ಮಾತಾ ಕುಳಾಯಿಯ ಪರವಾಗಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಬಹಳಷ್ಟು ಪ್ರೀಮಿಯರ್ ಲೀಗ್ ಅಲ್ಲಿ ನಡೀತಾ ಇದ್ದ ಹಾಗೆ ಸಮಾಜ ಬಾಂಧವರ ಪಂದ್ಯಕೂಟ ಮೊಗವೀರ MCL ಸಾಗ್ತಾ ಇದೆ ಕೂಡ. ಇತ್ತೀಚೆಗಷ್ಟೇ ಮಲ್ಪೆಯಲ್ಲಿ ಟೀಮ್ ಯುನೈಟೆಡ್ ದೀಪಕ್ ಕರ್ಕೆರೆ ಮತ್ತು ವಸೀಂ ಸಾರಥ್ಯದಲ್ಲಿ 10 ತಂಡಗಳ ನಡುವಣ ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸಿದ್ರು. ಹೊನಲು ಬೆಳಕಿನ ಟೀಮ್ ಯುನೈಟೆಡ್ ಕ್ಯಾಪ್ಟನ್ ಫ್ರೆಶ್ ಟ್ರೋಫಿಗಾಗಿ ಕೂಡ ಯಂಗ್ಸ್ಟರ್ಸ್ ಮಲ್ಪೆ ತಂಡ ಜಯವನ್ನು ದಾಖಲಿಸಿತ್ತು. ಈ ತಂಡದ ಫುಲ್ ಶಾಟ್ ಡಿಫೆಂಡ್ ಭಾಗದಲ್ಲಿ ಪ್ರೀತಮ್ 1 ಓಟ 2 ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ಅಂಕಿಅಂಶಗಳ ಪಟ್ಟಿಯಲ್ಲಿ 34 ಓಟಗಳು. ಕಳೆದ ವಾರವಷ್ಟೇ ಕಡ್ಪಾಡಿಯಲ್ಲಿ 1 ಲಕ್ಷ ರೂಪಾಯಿಗಳ ಕರಾವಳಿ ಮಟ್ಟು ಟ್ರೋಫಿಯನ್ನು ಕೂಡ ಕ್ಯಾಪ್ಟನ್ ಫ್ರೆಶ್ ದೀಪಕ್ ಕರ್ಕೆರೆ ಸಾರಥ್ಯದಲ್ಲಿ ಯುನೈಟೆಡ್ ಮಲ್ಪೆ ತಂಡ ಜಯವನ್ನು ದಾಖಲಿಸಿದ್ರು. ಮೊಗವೀರರ ಮತ್ತೊಂದು ಪ್ರತಿಷ್ಠಿತ ಪಂದ್ಯಕೂಟ ಸಾಗಿತ್ತು ಕೂಡ. ಈ ತನ್ಮದ ಕಾನ್ಫಿಡೆನ್ಸ್ ಮೂಲಕ ವಿದ್ಯಾರ್ಥಿ ಸಂಘದ ಆಧಾರ ಸ್ತಂಭ ಹಿರಿಯ ಅನುಭವಿ ಆಟಗಾರ ಪ್ರೀತಮ್ ಕಾಟ್ ಬಿಹೈಂಡ್ ವಿಕೆಟ್ ನಂಬರ್ 2. 34ರ ಮೊತ್ತದಲ್ಲಿ 2ನೇ ಹುದ್ದರಿಯನ್ನು ಕಳ್ಕೊಂಡ್ರು. ದಯೇಶ್ ಅವರು ಇವತ್ತು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೊನೆಯ ಪಂದ್ಯ ಪ್ರೇಕ್ಷಕರಿಗೆ ಒಂದಷ್ಟು ನಿರಾಸೆ ಇರ್ತದೆ. ಹಿರಿಯ ಅನುಭವಿ ಆಟಗಾರ ನಾವು ಕಂಡ ಹಾಗೆ ಬಹುಶಃ ಕ್ರಿಕೆಟ್ನಲ್ಲಿ ಬಹುಶಃ ಅಂಪೈರ್ಗಳನ್ನು ಪ್ರಶ್ನಿಸುವಂತ ಬಹಳಷ್ಟು ಮಂದಿ ಆಟಗಾರರು ಇರ್ತಾರೆ. ಆದರೆ ಸರಳ ಸಜ್ಜನಿಕೆಗೆ ಹೇಳಿ ಮಾಡಿಸಿದ ವ್ಯಕ್ತಿ ಕೂಡ. ನಾವು ತೀರಾ ನಿಕಟದಿಂದ ದಯೇಶ್ ಅವರನ್ನ ಕಂಡವರು. ಈ ತನ್ಮಧ್ಯೆ 4ನೇ ಓವರ್ ಸುಕೇಶ್ ತಳಮತ್ತ 34 ಓಟಗಳು 34 for 2 and half ಓವರ್ ನಂಬರ್ 3. ಇವಾಗ 4ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಸಿನೆ ಗ್ಯಾಲಕ್ಸಿ ತುದಿಯನ್ನು ಬಳಸ್ತಾ ಇದ್ದಾರೆ ಕೂಡ. ಸುಕೇಶ್ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಜೈ ಮಾತಾ ಕ್ರಿಕೆಟರ್ಸ್ ಕುಳಾಯಿಯ ತಂಡ ಅನುಷ್ ಒಂದೆಡೆ ಜೀವದಾನವನ್ನು ಪಡ್ಕೊಂಡು ಬಹಳ ಸಮರ್ಥ ಆಟವನ್ನು ಆಡ್ತಾ ಇದ್ದಾರೆ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘದ ಪರವಾಗಿ ಸುಕೇಶ್ ಯಾರ್ಕರ್ ಲ್ಯಾಂಡ್ ಡೆಲಿವರಿ ಬೌಲರ್ ಸ್ಪ್ಯಾಕ್ ಡ್ರೈವ್ ಲಾಂಗ್ ಆಫ್ ಭಾಗದಲ್ಲಿ ಪೂರೈಕೆಯೂ ಕೂಡ. ಹೊಸ ದಾಂಡಿಗೆ ಅಶ್ವಥ್ 35 ತಲುಪ್ತಾ ಇದೆ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಯಶವಂತ್ ಮತ್ತೆ ಸುಕೇಶ್ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಗಲಿ ಬ್ಯಾಕ್ಔಟ್ ಪಾಯಿಂಟ್ ಮಿಡ್ ಆಫ್ ಆಕ್ಷಾ ಕವರ್ಸ್ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಡಿಫೈನ್ ಲೆಗ್ ಈ ರೀತಿಯಾಗಿ ಜೈ ಮಾತದ ತಂಡ ಈ ಅಂಗಣದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ ಕೂಡ MCLಗಾಗಿ. ಮತ್ತೆ ಸುಕೇಶ್ ಬಾರಿ 4ನೇ ಓವರ್ನ 2ನೇ ಚೆಂಡಿಗಾಗಿ ಬಾರಿ ಯಶು ಹೊಡೆತ ಕ್ಯಾಚ್ ಆಗ ಅವಕಾಶಗಳಿತ್ತು. ಮತ್ತೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕಾಡು ರಾಗು ಏರಿಯಾ
ಒಂದಷ್ಟು ಆಟಗಾರರಿಗೆ ಸಮಸ್ಯೆಯನ್ನು ತರ್ತಾ ಇದೆ. ಎರಡು ಓಟಗಳ ಪೂರೈಕೆ ಕೂಡ ಯಾಶ್ ಓಟವನ್ನು ಕಂಡುಕೊಂಡ್ರು. ತಳಮೊತ್ತ 37 37 ಫಾರ್ ಲಾಸ್ ಆಫ್ 2. ಈತನ್ವದ ವೈಟ್ ಬಾಲ್. 38 ಓಟಗಳು. ಔಟ್ಸೈಡ್ ದ ಲೆಗ್ ಸ್ಟಂಪ್ ಆಗಿ ಮತ್ತೆ ಒಂದೊಂದು ಚೋರಿಯ ಸೇರ್ಪಡೆಯೂ ಕೂಡ. 5 ಓವರ್ಗಳ ಪಂದ್ಯ. ಆದಷ್ಟು ಓಟುಗಳು ಇಲ್ಲಿ ದಾಖಲಾಗ್ತದೆ, ನೋಡಬೇಕಾಗಿದೆ. ಸಿನಿ ಗ್ಯಾಲಾಕ್ಸಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ 17ನೇ ತಾರೀಕು ಮಾರ್ಚ್ ಆರಂಭ ಆಗ್ತಾ ಇದೆ ಕೂಡ ಸುರತ್ಕಲ್ನಲ್ಲಿ. ಓಟುಗಳು ಬರ್ತಾ ಇಲ್ಲ. ಬಹಳ ಸುಮರ್ತಿ ಒಂದು ಎಸೆತ. ಇತ್ತೀಚೆಗೆ ಮದನ್ ಬಂದ ನಂತರ ಅಂಪೈರ್ಸ್ಗಳಿಗೆ ಬೇಡಿಕೆ ಆಗಿದೆ. ಆದರೆ ರಾಘು ಅವ್ರದ್ದು ಕ್ರಿಕೆಟ್ ನಿಷ್ಠ ಅಂಪೈರಿಂಗ್ ಏನೋ ಒಂದಷ್ಟು ಓವರ್ ಆಕ್ಟಿಂಗ್ ಮಾಡೋದಿಲ್ಲ. ಈತನ್ಮದ ವೈಟ್ ಬಾಲ್. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂಪೈರ್ಗಳಿಗಿರುವಂತಹ ಗೌರವನ ಚಾಚು ತಪ್ಪದೆ ತೋರ್ಪಡಿಸಿರುವಂತ ಕಾಡೂರ್ ರಾಘು. ಕೆಲವರಿಗೆ ಯೋಗ, ಕೆಲವರದು ಯೋಗ. ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. ಸುಖೇಶ್ ಎಸ್ಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4th ಓವರ್, ಲಾಸ್ಟ್ 2 balls ಆರ್ ರಿಮೈನಿಂಗ್. 2 ರನ್ಗಳು ಬಾಕಿ ಇದೆ. ತಂಡದ ಮೊತ್ತ 39 ಓಟಗಳು. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮತ್ತೆ ಪಂದ್ಯಾಟದ ಮುಂದುವರಿಕೆ. ಹೈ ಲೆಫ್ಟ್ ಶಾಟ್ ಬಾರಿ ಲಾಂಗ್ ಆಫ್ ಭಾಗದಲ್ಲಿ ಯಾಶು ದಾಂಡಿನಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ. ನಲವತ್ತ 1 ಓಟಗಳು. ಮತ್ತೆ ಪಂದ್ಯಾಟದ ಮುಂದುವರಿಕೆ. ಸುಖೇಶ್ ಈ ಬಾರಿ ಸಂದ ಚೆಂಡು. ಓವರ್ ಮುಕ್ತಾಯ. ತಂಡದ ಮೊತ್ತ ಮುಕ್ತಾಯ ಕಂಡ 4 ಓವರ್ಗಳ 41. 2 ಹುದ್ದರಿಗಳ ಆಘಾತವನ್ನು ಕಂಡುಕೊಂಡು ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಪಂದ್ಯಕೂಟವನ್ನು ಆಡ್ತಾ ಇದೆ. ಜೈ ಮಾತಾ ಕ್ರಿಕೆಟರ್ಸ್ ಕುಳಾಯಿಯ ವಿರುದ್ಧ 2ನೇ ದಿನ ಮೊದಲ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಅಂಗಡ ಒಳಭಾಗದ ರೋಷನ್ ಬೈಕಂಪಾಡಿ. ಲಾಸ್ಟ್ ಓವರ್ ಮೊದಲ ಹಂತದಲ್ಲಿ ಜೈ ಮಾತದ ಪರವಾಗಿ. ಸ್ಕೋರ್ 4 overs and of over number 4 score is on 41 for loss of 2. ಬೋಟ್ ಅಂಚೆಂಡನ್ನು ಬಳಸ್ತಾ ಇದ್ದಾರೆ ಬಾರಿ. ಸ್ಲೋವರ್ ಡೆಲಿವರಿ. ಏತನ್ಮಧ್ಯೆ LBW ಅನುಶೇನಿಂಗ್ ಸಂತ್ಯ ಅಂತಾರಾಷ್ಟ್ರೀಯ ಬಾಲದಲ್ಲಿ 2 ಸಿಕ್ಸರ್ಗಳನ್ನ ದಾಖಲಿಸಿದಂತ ಆಟಗಾರ. ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿದ್ರು. 41ಕ್ಕೆ 3. ಅಂತಿಮ ಓವರ್ ಮೊದಲ ಚೆಂಡಿನಲ್ಲಿ ಅನುಶುದ್ಧರಿಯನ್ನು ಕಳ್ಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಕ್ರಿಕೆಟರ್ಸ್ ಬೈಕಂಪಾಡಿ ಕೂಡ. 90ರ ಆದಿಭಾಗದಲ್ಲಿ ವಿದ್ಯಾರ್ಥಿ ಸಂಘ ಕೂಡ ಬಹಳಷ್ಟು ಪ್ರತಿಷ್ಠಿತ ಟೂರ್ನಮೆಂಟ್ಗಳನ್ನ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಿತ್ತು. ಜೈ ಮಾತಾ ಕೂಡ ಒಂದು ಕಾಲದ ಅತ್ಯುತ್ತಮ ತಂಡ. ಆದ್ರೆ ಇಲ್ಲಿ ಕೇವಲ ಸಮಾಜ ಬಾಂಧವರ ಪಂದ್ಯಾಟವನ್ನು ಮಾತ್ರ ಆಡ್ತಾ ಇದೆ.
ಮತ್ತೆ ರೋಷನ್. ಎರಡನೇ ಚೆಂಡು ಕ್ಯಾಚ್ ಆಗೋ ಅವಕಾಶಗಳಿದೆ ಲಾಂಗ್ ಆನ್ ನಲ್ಲಿ. ತನ್ಮೂಲಕ ಮತ್ತೊಂದು ಹೋದರಿ ಆಘಾತ. ಲೋಕಿ ಔಟ್. 41ಕ್ಕೆ 4. ನೀವು ಬ್ಯಾಟ್ಸ್ಮನ್ ಹೆಸರು ಹೇಳ್ರಿ. ರಾತನ್, ಪ್ರೀತಮ್ಮ ಒಬ್ಬರನ್ನ ಕಳಿಸ್ಕೊಡ್ರಿ. ಪಂದ್ಯಾಟದ ಮುಂದುವರಿಕೆ ಕೂಡ ಹ್ಯಾಟ್ರಿಕ್ ಅವಕಾಶ. ರೋಷನ್ ಈ ಬಾರಿ ಸಂದ ಚೆಂಡು ಸ್ಲೋವರ್ ಫುಲ್ ಟಾಸ್. ಮಿಡಾನತ್ತ ಸಾಗ್ತಾ ಇದೆ. ಒಂದೊಟ್ಟದ ಪೂರೈಕೆಯೂ ಕೂಡ ಯಾಶ್ ಓಟವನ್ನು ಕಂಡುಕೊಂಡ್ರು. ತಳ ಮೊತ್ತ 42. 42 for 4. 42ಕ್ಕೆ 4. ಉತ್ತಮವಾದ ಹೊಡೆತ. ಕ್ಯಾಚ್ ಆಗೋ ಅವಕಾಶಗಳಿದೆ. ರತನ್ ಲಾಂಗ್ ಆನ್ ನಲ್ಲಿ ಕ್ಯಾಚ್ ಅನ್ನು ನೀಡಿದ್ರು. ರೋಷನ್ಗೆ ಈ ಓವರ್ನ 3ನೇ ವಿಕೆಟ್ ಕೂಡ. 45ಕ್ಕೆ 5. 45ಕ್ಕೆ 5ನೇ ಹೋದರಿಯ ಆಘಾತದ ನಂತರ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ. ಪ್ರಜ್ವಲ್ ರೋಷನ್ ಮತ್ತೆ ಸ್ಕಾರಿಕ ಭಾಗದಲ್ಲಿ. ಯಾರ್ಕರ್ಲೆಂಡ್ ಡೆಲಿವರಿ. ರನ್ಔಟ್ ಅವಕಾಶ ಈ ಬಾರಿ. 45ಕ್ಕೆ 6. ಮತ್ತೊಂದು ಹೋದರಿಯನ್ನು ಕಳ್ಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಬೈಕಂಪಾಡಿ ಕೊನೆ ಹಂತದಲ್ಲಿ ವಿಕೆಟ್ಸ್ ಗಳನ್ನ ಕೈ ಚೆಲ್ತಾ ಇದೆ ಕೂಡ. ಈ ಓವರ್ ಅಲ್ಲಿ 3ನೇ ಹೋದರಿ 4ಕ್ಕೆ ಉರುಳ್ತಾ ಇದೆ. 4ನೇ ಹೋದರಿ ಒಂದು ಓವರ್ ಅಲ್ಲಿ ಬೀಳ್ತಾ ಇದೆ. ಬೋಟ್ ಅನ್ಶಂಡ್ ಅನ್ನ ಬಳಸ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು ಹೋದರಿ ಕೂಡ ಪತನವಾಗ್ತಾ ಇದೆ. ಯಾಶ್ ಔಟ್. 45ಕ್ಕೆ 7. 5 ಹೋದರಿಗಳನ್ನ ಉರುಳಿಸಿದ್ರು ಕೂಡ ಒಂದು ರನ್ ಔಟ್ ಆಗಿರೋದ್ರಿಂದ 4 ಹೋದರಿಗಳು ಮಾತ್ರ ರೋಷನ್ ಅಕೌಂಟಿ ಬರ್ತಾ ಇದೆ. ಅಣ್ಣ ಕೊನೆ ಬ್ಯಾಟ್ಸ್ಮನ್ ಹೆಸರು ಗೊತ್ತಿಲ್ಲ ಅಲ್ಲ. 45 for 7. ಅಂತಿಮ ಹಂತದಲ್ಲಿ ಇವಾಗ ಲೀಗಿನ ಕೊನೆಯ ಪಂದ್ಯಾಟವನ್ನು ಆಡ್ತಾ ಇರುವಂತ ಜೈ ಮಾತಾ ಅದ್ಯಾವ ರೀತಿಯ ಒಂದು ಪ್ರತಿ ಹೋರಾಟವನ್ನ ಈ ಪಂದ್ಯಾಟದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. 30 ಎಸೆತ, ಟಾರ್ಗೆಟ್ 46 ಓಟಗಳು. ಮುಂದಿನ ಪಂದ್ಯದ ಟಾಸ್ಗೆ ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮ್ಯಾಚ್ ನಂಬರ್ 14. ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ ಮತ್ತು ಚಿತ್ರಾಪುರ ಬುಲ್ಸ್ ತಂಡಗಳ ನಾಯಕರು ಮುಖ್ಯ ವೇದಿಕೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ ವರ್ಸಸ್ ಚಿತ್ರಾಪುರ ಬುಲ್ಸ್ ಎರಡು ತಂಡ ನಾಯಕರು ಮುಂದಿನ ಪಂದ್ಯದ ಟಾಸ್ಗೆ ಹೋಗ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ವೆಲ್ಕಮ್ ಟು ಅನಿಲ್ ಮ್ಯಾಂಗ್ಳೂರ್. 30 ಎಸೆತ, 46 ಓಟಗಳ ಅವಶ್ಯಕತೆ. ಎಂಸಿಎಲ್ ಪಂದ್ಯಾಟಗಳು ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮಂಗಳೂರಿನ ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಹಗಲು ರಾತ್ರಿಯ
ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಅಂತಿಮ ದಿನ ಕೂಡ. ರೋಷನ್ ಬಹುಶಃ ಈ ಪಂದ್ಯಾಟ ಮೊದಲ ಹಂತದಲ್ಲೇ ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಬಹುಶಃ ಚರಣ್ ಜೈ ಮಾತಾದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ. ಇಲ್ಲಿ ಕೊನೆಯ ಪಂದ್ಯಾಟವನ್ನು ಬಹುಶಃ ಅವರು ಲೀಗ್ನಲ್ಲಿ ಆಡ್ತಾ ಇರೋದ್ರಿಂದ ಒಂದು ವೇಳೆ ಚರಣ್ ಅವರಿಗೆ ಬ್ಯಾಟಿಂಗ್ ಸಿಗದೆ ಹೋದ್ರೆ ಉಗ್ರ ಚಳವಳಿ ಇರ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಅವರು ಬ್ಯಾಟಿಂಗ್ ಅಲ್ಲಿ ಪ್ರಮೋಟ್ ಮಾಡಿ ಮುಂದಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ. 30 ಎಸೆತ 46 ಓಟಗಳ ಅವಶ್ಯಕತೆ. ಲೀಗಿನ ಕೊನೆ ಪಂದ್ಯಾಟವನ್ನು ಆಡ್ತಾ ಇದೆ ಜೈ ಮಾತಾ. ಕ್ಷಮಿಸಿ, 43 ಓಟಗಳು, 46 ಅಲ್ಲ 42 ಓಟವನ್ನು ಮಾತ್ರ ದಾಖಲಿಸಿತ್ತು. ಅಂಕಿಅಂಶಗಳ ಪಟ್ಟಿಯಲ್ಲಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಪ್ರೀತಮ್ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ. ಈ ತನ್ಮದ ಬಹಳ ಸಮರ್ಥ ಹೊಡೆತ. ಲಾಂಗ್ ಆಫ್ ಆಗದತ್ತ ಚೆಂಡು ಸಾಗ್ತಾ ಇದೆ. ಒಂದೊಳ್ಳೆ ಚೊರೆ ಸೇರ್ಪಡೆ ರೋಷನ್. ಎರಡನೇ ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಖಾತೆ ಆರಂಭಗೊಳ್ತಾ ಇದೆ ಕೂಡ. 2 ಫಾರ್ ವಿದೌಟ್ ಲಾಸ್. ಲೀಗಿನ ಕೊನೆಯ ಪಂದ್ಯ. ಇದರ 3 ಸೋಲುಗಳನ್ನು ಕಂಡ ಜೈ ಮಾತಾ ಕೊನೆಯ ಪಂದ್ಯಾಟದಲ್ಲಿ ಅದ್ಯಾವ ರೀತಿಯ ಒಂದು ಪ್ರತಿ ಹೋರಾಟ ಮುಂದುವರಿಸ ನೋಡಬೇಕಾಗಿದೆ. ಈ ತನ್ಮದ ಡಾಟ್ ಬಾಲ್ ಅಕ್ರಾಸ್ ಲೈನ್ ಆಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ ಕೂಡ. 3ನೇ ಬಾರಿಗೆ ಈ ಬಾರಿ ಸಂದ ಚೆಂಡು ಬಾಳ ಸಮರ್ಥ. ಬೌಲರ್ಸ್ ಬ್ಯಾಕ್ ಡ್ರೈವ್. ಈ ಬಾರಿ ಲಾಂಗ್ ಆಫ್ ಲಾಂಗ್ ನಡುವಣ ಒಂದೋಟದ ಪೂರೈಕೆಯೂ ಕೂಡ. ತಂಡದ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. 43ರ ಮೊತ್ತವನ್ನು ಟಾರ್ಗೆಟ್ ಆಗಿ ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಜೈ ಮಾತಾ. ಅವರನ್ನು ಎದುರಿಸ್ತಾ ಇರುವಂತಹ ಒಂದು ತಂಡ ಕೂಡ ಈ ಪರಿಸರದ ಮತ್ತೊಂದು ಬಹಳಷ್ಟು ಹಿರಿಯ ತಂಡ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಈ ಹಂತದಲ್ಲಿ ಪರೀಕ್ಷಿತ್ ಕ್ಲೀನ್ ಬೌಲ್. ಸ್ಲೋವರ್ ಡೆಲಿವರಿ. ತನ್ಮೂಲಕ ಜೈ ಮಾತಾದ ಮೊದಲ ಹೋದರಿ ಆಘಾತ. 3-1. ಲೀಗಿನ ಕೊನೆಯ ಪಂದ್ಯಾಟದಲ್ಲಾದ್ರೂ ಕೂಡ ಜಯದ ಮುಖವನ್ನು ಕಾಣ್ತದ ನೋಡಬೇಕಾಗಿದೆ ಜೈ ಮಾತಾ. 3 ಫಾರ್ 1. ಮತ್ತೊಂದು ದಾಂಡಿಗನ ಸೇರ್ಪಡೆ ಜೀವನ್. ಅತಿ ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವ ಕೂಟ ಈ ಟೂರ್ನಮೆಂಟ್ ಸಂಘಟನೆಯನ್ನು ಮಾಡ್ತಾ ಇದೆ. ಹಗಲು ರಾತ್ರಿಯ ದಾಂಡು ಚೆಂಡಿನ ಮೊಗವೀರ 10 ತಂಡಗಳು ಉಳ್ಳಾಲದಿಂದ ಅಜಮಾಡಿಯವರೆಗೆ ಈ 10 ತಂಡಗಳು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಕೂಡ. ಮತ್ತೆ ಪ್ರೀತಮ್ ಯಾರ್ಕರ್ ಡೆಲಿವರಿ ಮಿಡ್ ಆಫ್ ಭಾಗದಲ್ಲಿ ಮತ್ತೆ ಒಂದೊಡ್ಡ ಜೀವನ್ ಪೂರೈಕೆಯನ್ನು ಮಾಡಿಕೊಂಡ್ರು. 4ರ ಮೊತ್ತವನ್ನು ತಲುಪ್ತಾ ಇದೆ ಜೈ ಮಾತಾ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ ಕೂಡ. ಈ ಬಾರಿ ಅಡ್ಡ ಹೊಡೆತ. ರೋಷನ್ಗೆ ಓಟಗಳು ಬರ್ತಾ ಇಲ್ಲ. ಸಕ್ಸಸ್ಫುಲ್ ಓವರ್. ಕೇವಲ 4 ಓಟಗಳನ್ನು ಪ್ರೀತಮ್ ನೀಡಿದ್ರು. ಏನು 24 ಎಸೆತ ಜೈ ಮಾತಾ
39 ಓಟಗಳನ್ನು ದಾಖಲಿಸಬೇಕಾಗಿದೆ. ಇದೇ ಕ್ರೀಡಾ ಋತುವಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಚರಿತ್ರೆಯ ಇದುವರೆಗಿನ ಅತಿ ದೊಡ್ಡ ಪಂದ್ಯಕೂಟ. ಏಪ್ರಿಲ್ 14ರಿಂದ 17 ನೈಸ್ ಕ್ರೌಡ್. ಬೆಂಗಳೂರಿನಲ್ಲಿ 1 ಕೋಟಿ ರೂಪಾಯಿಗಳ ಮೌಲ್ಯದ KTPL ಕರ್ನಾಟಕ ಟೆನ್ನಿಸ್ ಬಾಲ್ ಪ್ರೀಮಿಯರ್ ಲೀಗ್ ನಡೀತದೆ. 10 ತಂಡಗಳು ಆಡ್ತಾ ಇದೆ ಕೂಡ. ವಿಜಯಿ ತಂಡ 13 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ KTPL ಟ್ರೋಫಿ ಸಮೇತವಾಗಿ. ರನ್ನರ್ಸ್ ಅಪ್ ತಂಡ 7 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಇದನ್ನ ನಡೆಸುವಂತ ಒಂದು ತಂಡ ಅವಿಘ್ನ ಸೃಷ್ಟಿ ಕ್ರಿಕೆಟರ್ಸ್ ಬೆಂಗಳೂರು. ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ರತನ್ ಮೊದಲ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯಲ್ಲಿ. ಜೀವನ್ಗೆ ಸಂದ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ, ಟ್ಯಾಪ್ ಅನ್ನ ಮಾಡಿದ್ರು. ದೀಪಕ್ಷ ಗೌರ್ಸ ಭಾಗದಲ್ಲಿ ನೋಡ ಪೂರೈಕೆಯೂ ಕೂಡ. ತಂಡದ ಮೊತ್ತ 5 ಓಟಗಳು, 5 for 1. 38 ಓಟಗಳು ಇನ್ನು ಕೂಡ ಜಯಕ್ಕಾಗಿ ದಾಖಲಾಗಬೇಕಾಗಿದೆ. ಜೈ ಮಾತಾ ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ವಿರುದ್ಧ ಕಾಳಗವನ್ನ ಮಾಡ್ತಾ ಇದೆ. ಸಿನೆ ಗ್ಯಾಲಕ್ಸಿ ತುದಿಯಿಂದ ಮತ್ತೊಂದು ಬಳಸುವರ್ತಿ ಎಸೆತ. ರತನ್ ವಾಳುತ್ತಿರುವ ಎಸೆತವನ್ನ ಕೂಡ ಕಂಡುಕೊಂಡ್ರು. ಮತ್ತೆ ರತನ್ ಈ ಬಾರಿ ಬಹಳಷ್ಟು ಹೊರಳಿಕೆಯನ್ನು ಕಾಣ್ತಾ ಇದೆ. ಔಟ್ಸೈಡ್ ದ ಆಫ್ ಸ್ಟಂಪ್. ಸಚಿನ್ ಅಂಪೈರ್ ಕೂಡ ವೈಟ್ ಬಾಲ್ ಸೂಚನೆಯನ್ನು ಕೊಡ್ತಾ ಇದ್ರು. ತಳ ಮೊತ್ತಕ್ಕೆ ಕೂಡ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಸ್ಕೋರ್ ಇಸ್ ಆನ್ 6 for 1. ಲೇಟ್ ಕಟ್ಟಿ ಬಾರಿ ಥರ್ಡ್ ಮಾರ್ ಭಾಗದ ರೋಷನ್ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು ಕೂಡ. ತಳ ಮೊತ್ತ 7 for 1. 43 ಓಟದ ಟಾರ್ಗೆಟ್ ಜಯಕ್ಕಾಗಿ. ಜೀವನ್ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಮತ್ತೆ ವೈಟ್ ಬಾಲ್. ತಂಡದ ಮೊತ್ತ 8 ಹೆಚ್ಚುವರಿ ಓಟ ಬರ್ತಾ ಇದೆ. ಈ ಹಂತದಲ್ಲಿ ರತನ್ ಓಟಗಳ ಅವಕಾಶವನ್ನು ಮಾಡಿಕೊಟ್ರು ಕೂಡ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘದ ಪರವಾಗಿ ಈ ತರಹದ ಬಳಸುವರ್ತಿಯ ರಿವರ್ಸ್ ಶಾಟ್. 1 ಓಟ, 2 ಓಟಗಳು ಕೂಡ ಜೀವನ್ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 10 ಓಟಗಳು. ಇತ್ತೀಚೆಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲೂ ಕೂಡ ಒಂದಷ್ಟು ರಿವರ್ಸ್ ಬೀಸುವ ಆಟಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ರತನ್ ಈ ಬಾರಿ ಸಂದ ಚೆಂಡು, ಮತ್ತೆ ವೈಟ್ ಬಾಲ್. ಸ್ಕೋರ್ ಇಸ್ ಆನ್ 11. 11 ಓಟಗಳು, 32 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 2ನೇ ದಿನ ಮೊದಲ ಪಂದ್ಯ MCLಗಾಗಿ ಸಾಗ್ತಾ ಇದೆ ಕೂಡ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಡಾಟ್ ಬಾಲ್, ಸ್ಲೋವರ್ ಡೆಲಿವರಿ. ಓವರ್ ಕೂಡ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 11ಕ್ಕೆ 1. ಜೈ ಮಾತಾ
3 ಓವರ್ಗಳಲ್ಲಿ 32 ಓಟವನ್ನು ದಾಖಲಿಸಿದ್ರೆ ಜೈ ಮಾತದ ಪಾಲಾಗ್ತದೆ. ಇಲ್ಲದಿದ್ದರೆ 3ನೇ ಪಂದ್ಯ ಮೊದಲ ಜಯವನ್ನು ಕಾಣ್ತಾರೆ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಈ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ಮೊಗವೀರ ಕ್ರಿಕೆಟ್ ಲೀಗ್ 2022ರ ಹಗಲು ರಾತ್ರಿ ಪ್ರತಿಷ್ಠಿತ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮತ್ತೆ ಪ್ರೀತಮ್ ರಾಮಾಂಜನ ಗುಡ್ಡಕೊಪ್ಲ ಸತತ 2 ಪಂದ್ಯಾಟಗಳನ್ನು ಜಯವನ್ನು ದಾಖಲಿಸಿದ್ದು ಕೂಡ. ಮಾರುತಿ ಮಾಡಿ ಮತ್ತೊಂದು ತಂಡ ಸತತ 2 ಜಯವನ್ನು ದಾಖಲಿಸಿದ್ದಾರೆ. ಅಂಬಿಗ ತುಳುನಾಡು ಟೈಗರ್ಸ್ ಕುಮಾರ್ ಮೆಂಡನ್ ಸಾರಥ್ಯದ ತಂಡ ಮತ್ತೆ ಜಯವನ್ನು ದಾಖಲಿಸಿದಂತ ಮತ್ತೊಂದು ತಂಡ. ಇತರ ಮಧ್ಯೆ ಒಂದು ಓಟ ಮಿಡಾನ ಭಾಗದಲ್ಲಿ ಓಟ ಪೂರೈಕೆ ಆಗ್ತಾ ಇದೆ. ರೋಷನ್ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ತಳ ಮೊತ್ತ 12ಕ್ಕೆ 1. ಈ ಹಂತದಲ್ಲಿ 31 ಓಟದ ಅವಶ್ಯಕತೆ. ಕಾಟ್ ಬಿಹೈಂಡ್ಗಾಗಿ ಅಂಗಣ ಒಳಭಾಗದಲ್ಲಿ ಬ್ಯಾಟ್ ತುಂಡು. ಜೀವನ್ ಹೊಡೆತ ಬಿರುಸನ್ನ ಕಾಣದೆ ಹೋದ್ರೂ ಕೂಡ ಈ ಬ್ಯಾಟ್ ಇನ್ನು ಮೂಲೆ ಗುಂಪಾಗ್ತದೆ. ಪ್ರಯೋಜನವಿಲ್ಲದ ಬ್ಯಾಟ್ ಆಗ್ತದೆ. ಏತನ್ ಮಧ್ಯೆ ಮತ್ತೋರ್ವ ಹೊಸ ದಂಡಿಗರ ಹೊಸ ಬ್ಯಾಟ್ನ ಒಂದು ಬಳಕೆಯನ್ನು ಮಾಡ್ತಾ ಇದ್ದಾನೆ ಜೀವನ್. ಪ್ರೀತಮ ಸ್ಕಾರಿಕ ಭಾಗದಲ್ಲಿ ತನ್ನ ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಕಾನ್ಬ್ಯಾಯ್ ಬದಲಾದ ಬ್ಯಾಟ್ ನಲ್ಲಿ ಇವಾಗ ಇನ್ಸೈಡ್ ಎಜ್ ಆಗಿ ಜೀವನ್ ವಾಪಸ್ ಆದ್ರು. ಪ್ರೀತಮ್ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತ ಕೂಡ. ತಂಡದ ಮೊತ್ತ 12ಕ್ಕೆ 2. 43ರ ಒಂದು ಅವಶ್ಯಕತೆ ಇದೆ. ಹೊಸ ದಾಂಡಿಗ ಸುಕೇಶ್ ಮೇಲ್ನೋಟದ ಸ್ಥಿತಿಯಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕೂಡ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಪಂದ್ಯಕೂಟವನ್ನು ಆಡ್ತಾ ಇದೆ. ಹೊಸ ದಾಂಡಿಗ ಸುಕೇಶ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಅಕ್ರಾಸ್ ಲೈನ್ ಲಾಂಗ್ ಲಗ ಭಾಗದಲ್ಲಿ ಒಂದೊಂದು ಪೂರೈಕೆಯೂ ಕೂಡ. ಲಾಸ್ಟ್ ಹೊಸ ರಿಮೈನಿಂಗ್ ಸುಕೇಶ್ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 13ಕ್ಕೆ 2. ಮತ್ತೆ ಪ್ರೀತಮ್ ಹೆಸರುವಂತ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ರೋಷನ್ ಹೊಡೆತ ಕ್ಯಾಚ್ ಅನ್ನು ಮುಖ್ಯವಾಗಿ ಜೈ ಮಾತಾ 13ಕ್ಕೆ 3. ತಂಡ ನಾಯಕ ವಾಪಸ್ ಸಾಥಿಯನ್ನ ಕೂಡ ಕಂಡ್ಕೊಂಡ್ರು. ಈ ತನ್ಮಧ್ಯೆ ಚರಣ್ ಮೊದಲ ಬಾರಿಗೆ ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಸಿಗದೆ ಹೋಗಿದ್ರೆ ಬಹುಶಃ ಸತ್ಯಾಗ್ರಹದ ಒಂದು ಬೆದರಿಕೆ ಕೂಡ ಆಯಿತು. ಕೊನೆಯ ಪಂದ್ಯ ಆ ನಿಟ್ಟಲ್ಲಿ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಚರಣ್.
ಅಂಗಣ ಒಳಭಾಗದಲ್ಲಿ ಪ್ರತಿ ಒಂದು ಓವರ್ ಮುಗಿದಾಗ ಇಲೆಕ್ಟ್ರಿಷಿಯನ್ ಗಮನಕ್ಕೆ ನೀವು ಮ್ಯೂಸಿಕ್ ಡಿಜೆ ಪ್ಲೇ ಮಾಡಬೇಕು. ಆಲ್ರೆಡಿ ಇಲೆಕ್ಟ್ರಿಷಿಯನ್ ನಮ್ಮ ಜೊತೆ ಇದ್ದಾರೆ. ಈತನ ಮಧ್ಯೆ ದೀಕ್ಷಿತ್ ಇದ್ದಾರೆ. ಚರಣ್ ಸಂದ ಚೆಂಡು ಯಾರ್ಕರ್ ಡೆಲಿವರಿ. ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಪರಿಮಿತ ಓವರ್ಗಳ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ತಂಡದ ಮೊತ್ತ 14ಕ್ಕೆ 3, 11 ಎಸೆತ, 29 ಓಟಗಳ ಅವಶ್ಯಕತೆ. ಜೈ ಮಾತದ ಜಯಕ್ಕಾಗಿ ಸಿನಿ ಗ್ಯಾಲಕ್ಸಿಯನ್ನು ಬಳಸ್ತಾ ಇದ್ದಾರೆ. ಈತನ ಮಧ್ಯೆ ಸದ ಚೆಂಡು ನೋ ಬಾಲ್ ಸೂಚನೆ ಬರ್ತಾ ಇದೆ. 1 ಓಟದ ಸೇರ್ಪಡೆ, 15 ಓಟಗಳು ಪ್ಲಸ್ ಫ್ರೀ ಹಿಟ್ ಅವಕಾಶ ಚರಣ್ಗೆ ಲಭಿಸ್ತಾ ಇದೆ. 28 ಓಟಗಳು ಇನ್ನು ಕೂಡ ಜಯಕ್ಕಾಗಿ ದಾಖಲಾಗಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ಜೈ ಮಾತಾ ಲೀಗ್ನ ಕೊನೆ ಪಂದ್ಯಾಟವನ್ನು ಆಡ್ತಾ ಇದೆ ಚಿತ್ರಾಪುರದಲ್ಲಿ. ಸ್ಲೋವರ್ ಡೆಲಿವರಿ, ಗತಿ ಪರಿವರ್ತನೆ, 1 ಎಸೆತ. ಫ್ರೀ ಹಿಟ್ ನಲ್ಲಿ ಓಟಗಳು ಬರ್ತಾ ಇಲ್ಲ. ಶಕ್ತಿಯಿಂದ ಆಗದ್ದು ಕೆಲವೊಂದು ಸಲ ಯುಕ್ತಿಯಿಂದ ಆಗ್ತದೆ. ವೇಗದ ಬದಲಾಗಿ ಸ್ಲೋವರ್ ಡೆಲಿವರಿಯನ್ನ ಕೂಡ ದೀಕ್ಷಿತ್ ತೋರ್ಪಡಿಸಿದ್ರು. ಮತ್ತೊಂದು ಸ್ಲೋವರ್ ಡೆಲಿವರಿ, ಚರಣ್ ಹೊಡೆತ, ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. 6 ಓಟಗಳು. ತಂಡದ ಮೊತ್ತ 21 ತಲುಪ್ತಾ ಇದೆ. ಇನ್ನು ಕೂಡ 22 ಓಟಗಳ ಅವಶ್ಯಕತೆ ಜೈ ಮಾತಾ ಜಯಕ್ಕಾಗಿ. ಈತನ ಮಧ್ಯೆ ವೈಟ್ ಬಾಲ್ ಔಟ್ಸೈಡ್ ದ ಲೆಗ್ ಸ್ಟಂಪ್. ಬೆಳಗಿನ ಮೊದಲ ಪಂದ್ಯ ಬಹುಶಃ ಇಬ್ಬರು ಅಂಪೈರ್ಸ್ಗಳೇ ಒಂದಷ್ಟು ವ್ಯಾಯಾಮ ಲಭಿಸ್ತಾ ಇದೆ. ಸತತ ವೈಟ್ ಬಾಲ್ಗಳು, ನೋ ಬಾಲ್ಗಳು ಬೀಳ್ತಾ ಇದೆ. ದೀಕ್ಷಿತ್ ಈ ಬಾರಿ ಸಂದ ಚೆಂಡು ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಸುಲಭ ಕ್ಯಾಚ್, ಕೈಜಾರು ಮುಖೇನವಾಗಿ ಮತ್ತೆ 1 ಓಟದ ಸೇರ್ಪಡೆ, ಜೀವದಾನ ಇವಾಗ ಚರಣ್ಗೆ ಲಭಿಸ್ತಾ ಇದೆ. ತಳ ಮೊತ್ತ 23 ಓಟಗಳು. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ, ಡಿಫೈನ್ ಭಾಗದಲ್ಲಿ ಮತ್ತೆ ಕ್ಯಾಚ್, ಕೈ ಜಾರ್ತಾ ಇದೆ. ವಿದ್ಯಾರ್ಥಿ ಸಂಘದಲ್ಲಿ ಕ್ಯಾಚ್ ಬಿಡುವ ಕಾಂಪಿಟೇಷನ್ ಇದೆ. ಸುಲಭದ ಕ್ಯಾಚ್ ಗಳನ್ನ ಕೈ ಚೆಲ್ತಾ ಇದ್ದಾರೆ. ಜೀವದಾನ ಮತ್ತೆ ಲಭಿಸ್ತಾ ಇದೆ. ಬಾರಿ ತಂಡದ ಮೊತ್ತ ಈ ಹಂತದಲ್ಲಿ 25 ಓಟಗಳು. ಸುಕೇಶ್ಗೆ ಸಂದ ಚೆಂಡು ಯಾರ್ಕರ್ ಡೆಲಿವರಿ, ಆಲ್ಬಿಡಬ್ಲ್ ಅಪೀಲ್ ಕೂಡ, ರನ್ ಔಟ್ ಅವಕಾಶವಿತ್ತು. ಈತನ ಮಧ್ಯೆ ಔಟ್. ಸುಕೇಶ್ ಬ್ಯಾಕ್ ಟು ಪವಿಲಿಯನ್. 25ಕ್ಕೆ 4, 18 ಓಟಗಳ ಅವಶ್ಯಕತೆ. ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಮೊಗವೀರ ಯುವ ಕೂಟ ಮೊದಲ ಬಾರಿಗೆ ನಡೆಸ್ತಾ ಇರುವಂತಹ ಹೊನಲು ಬೆಳಕಿನ ಎಂಸಿಯಲ್ಲಿ ಸಾಗ್ತಾ ಇದೆ ಕೂಡ. ಉಳ್ಳಾಲದಿಂದ ಹೆಜಮಾಡಿಯ ಹೊರಗಿನ ಮೊಗವೀರ ಕ್ರಿಕೆಟ್ ಆಟಗಾರರು 10 ತಂಡಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಕೂಡ. ಇವತ್ತು ಅದ್ಯಾವ ತಂಡ ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. 2 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ ವಿಜಯಿ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿಯ ಮುಖೇನವಾಗಿ. ನಿಶಿತ್ ಎಸ್ಆರ್ ಕಮಾಗದಲ್ಲಿ, ಚರಣ್ ಸ್ಟ್ರೈಕರ್ ಅಲ್ಲಿ. ಈ ತರಹದ ಶಾರ್ಟ್ ರೈಸಿಂಗ್ ಡೆಲಿವರಿ, ಫುಲ್ ಮಾಡಿದ ಹೊಡೆತ, 1 ಓಟ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ತಳಮೊತ್ತ
ಇನ್ನು ಕೂಡ 17 ಓಟಗಳ ಅವಶ್ಯಕತೆ. 26 for loss of 4 important wickets. ಮತ್ತೆ ನಿಶಿತಿ ಬಾರಿ ಯಸಂದ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಕೈಸಲು ಮುಖ್ಯವಾಗಿ ಜೈ ಮಾತಾ 4ನೆಯ ಸೋಲಿನತ್ತ ಮುಖ ಮಾಡ್ತಾ ಇದೆ. ಆಡ್ತಾ ಇರುವಂತ 3ನೇ ಪಂದ್ಯ ಮೊದಲ ಜಯದ ಹಾವಳಿಕೆಯನ್ನು ಮಾಡ್ತಾ ಇದೆ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಬೈ ಕಂಪಾಡಿ 16 ಓಟಗಳ ಅವಶ್ಯಕತೆ. ಲಿಖಿತ್ ಮತ್ತವರು ದಾಂಡಿಗಳ ಸೇರ್ಪಡೆ. ಚರಣ್ ಶಾಯ್ಕರ್ ಅಲ್ಲಿ ನಿಶ್ಚಿತ ಎಸ್ಗಾರಿಕ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ. ಡಿಫೈನ್ ಲಘು ಭಾಗದಲ್ಲಿ ನೋಡಚೂರಿಯ ಸೇರ್ಪಡೆ. ಸ್ಕೋರ್ ಇಸ್ ಆನ್ 27. ಒಂದೊಡೆಚೂರಿಯ ಸೇರ್ಪಡೆ ಚರಣ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 27 ಓಟಗಳು. 16ರ 27 ಮತ್ತೆ ನಿಶಿತಿ ಬಾರಿ ಓಟಗಳು ಬರ್ತಾ ಇಲ್ಲ. ಲಿಖಿತ್ ಉದರ್ಯನ ಆವರಿಸ್ತಾ ಇದ್ದಾನೆ. ವಿಕೆಟ್ ಬ್ಯಾಕಪ್ ಅನ್ನು ಮಾಡಿಕೊಂಡು ರೈಸಿಂಗ್ ಡೆಲಿವರಿ ಕೂಡ. ಲಾಸ್ಟ್ ಮಾಸ್ ಆನ್ ರಿಮೈನಿಂಗ್. ಮೊದಲ ಪಂದ್ಯ ಜಯದತ್ತ ವಿದ್ಯಾರ್ಥಿ ಸಂಘ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ನೋ ಬಾಲ್ ಸೂಚನೆ. ಲಾಂಗ್ ಲಘು ಭಾಗದಲ್ಲಿ 1+1 ನೋ ಬಾಲ್. 2 ಓಟಗಳ ಪೂರೈಕೆ. ತಳ ಮೊತ್ತ 29. 2 ಎಸೆತ 14ರ ಗುರಿ. ಈ ತನ್ಮಧ್ಯೆ ಅಶ್ವತಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಜೈ ಮಾತದ ಪರವಾಗಿ. ಈ ತನ್ಮಧ್ಯೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮೂಲಕ 3ನೇ ಪಂದ್ಯ ಲೀಗ್ನಲ್ಲಿ ಮೊದಲ ಜಯ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ದಾಖಲಿಸ್ತಾ ಇದೆ. ಸೋಲಿನೊಂದಿಗೆ ಟೂರ್ನಮೆಂಟ್ ಆರಂಭಿಸಿದ ಜೈ ಮಾತಾ ಸೋಲಿನ ಮುಖೇನವಾಗಿ ಟೂರ್ನಮೆಂಟ್ ಅನ್ನು ಮುಗಿಸ್ತಾ ಇದೆ. 4 ಸೋಲುಗಳ ಮುಖೇನ ಟೂರ್ನಮೆಂಟ್ ಇಂದ ಹೊರಕ್ಕೆ ಬಿದ್ದ ಮೊದಲ ತಂಡ ಕೂಡ. ಭಾಗವಹಿಸಿದ್ದಕ್ಕೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ ಜೈ ಮಾತಾ. ಹಲೋ ಆಂಗಣ ಒಳಭಾಗದಲ್ಲಿ ಇವಾಗಲೇ ಮುಗಿದ ಪಂದ್ಯ ಶ್ರೇಷ್ಠ ಪ್ರೀತಮ್ ಫ್ರಮ್ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮುಖ್ಯ ವೇದಿಕೆ ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ ಹಿರಿಯ ಅನುಭವಿ ಆಟಗಾರ ಪ್ರೀತಮ್ ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಅನಿಲ್ ಫ್ರಮ್ ಮಂಗಳೂರು ಆಂಗ್ಲ ಮಾಧ್ಯಮದಲ್ಲಿ ಮುಂದಿನ ಹಂತಕ್ಕಾಗಿ ಕೂಡ.
ಅಂಗಡ ಒಳಭಾಗದಲ್ಲಿ ಮತ್ತೆ 2023 ಫೆಬ್ರವರಿ 2, 3, 4 ಇತ್ತೀಚೆಗಷ್ಟೇ ಮಲ್ಪೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಟೀಮ್ ಯುನೈಟೆಡ್ ಟೂರ್ನಮೆಂಟ್ ನಡೆಸಿದಂತ ದೀಪಕ್ ಕರ್ಕೇರೆ ಮತ್ತು ವಸೀಂ ಸಾರಥ್ಯದಲ್ಲಿ 3 ಲಕ್ಷ ರೂಪಾಯಿಗಳ ಮಲ್ಪೆ ವಲಯದ 10 ತಂಡಗಳ ನಡುವಣ ಮತ್ತೊಂದು ಹೊಲಬಳಕಿನ ಪಂದ್ಯಾಟ ನಡೀತದೆ. 2023 ಫೆಬ್ರವರಿ 2, 3, 4 ಈ ಟೂರ್ನಮೆಂಟ್ ಕೂಡ ಮಲ್ಪೆ ಗ್ರೌಂಡ್ ಅಲ್ಲಿ ನಡೀತದೆ. Good morning, one and all. Welcome to the second day of this Mogaveera Yuva Kota DK presenting MCL 2022, the final day of this tournament. And we have the second game of the day played between the team Gypsy Friends and Chitrapura Bulls. I would like to ask the 12th man of both the teams, please do report to the commentary box. The captain of both the teams, please do send your 12th man to the commentary box. So we have the two openers of Chitrapura Bulls. So we have Bharat on the strikers and Latesh on the non-strikers. And now there is some confusion. So let's see from which end we will have the first over to be bowled. Either from the Sunny Galaxy end or either from the Boat Hunts. So it's a discussion going on in between the captain and the bowler, and also we're waiting for the umpire to give us a signal for the start of the second game of the day. And the proceeding will be coming from the Sunny Galaxy, and the ball is under the hand of Sachin. He'll be starting the proceeding. He'll be starting the first over for his side, and the batsman, the left-hand tall batsman of Chitrapura Bulls, Bharat on the strikers end and Latesh on the non-strikers end.
So here's the first ball, right arm over the wicket, bowling to the left-hand batsman, and it starts with the dot ball. The batsman bought it. Going after straight away in the very first ball. This is the last game for the Chitrapura Bulls. They have already lost all the 3 games. And this is the last game, and this time played wider towards the offside region, and Bharat gets off the mark. With that, the team total of Chitrapura Bulls gets off the mark with a single added to their team total. So the first over is always a pressure in the cricketing game, and also the last over. This is a short format of the game, just 5 overs. The first over is the power play. The batsman needs to score some quick runs in the first 6 balls, because only the 2 fielders are being kept outside the 30-yard circle. One towards the long on and one to the widest of the squalid region. The rest, a left-hand, right-hand combination. We're seeing for the first time in this competition coming from the team of Chitrapura Bulls. And this time Floodlights gets off the mark, played towards the outside region. So both the batsmen are off the mark with a single added to the individual account. And the team total slowly moving up to 2 on the board. The fielders need to be on the right position, because it's a left-hand, right-hand combination. As soon as the left-hand batsman comes to the strikers, and there's a slightly changes in the field. This time going for a huge shot, outside edge, and well kept behind the stumps. And as the first wicket fallen, going for the big hit, could not time it. Unluckily for the batsman getting in outside edge, it was a low catch taken behind the stump. That's the first wicket fallen. And Sachin strikes in the very first over of his spell. So the new batsman, Johnny, working out in the middle, one of the most experienced player for the Chitrapura Bulls, and will be seeing for a final time in this game. And this time, once again, played wider of the offside region. The batsman will definitely look for the second run, but at the end, they should be satisfied only with a single. And Johnny gets off the mark. We have seen in the last couple of games getting off with the big 6 toward the long of region. This time, just played wider to the cover region, and a single adding to the team total. And this time played towards the long off mid-off region to keep the strike in the next over. So over number 1 coming to an end. The score is on 4 for 1. Latesh playing on 2 and Johnny playing on 1. Gypsy have already played 2 games in this tournament so far. They have lost 1. They have won 1. So this will be an important game for them to stay alive. But on the other end, Chitrapura Bulls, they have played 3 games and they have lost all the 3 games. So it's a hard chance for Chitrapura Bulls to qualify to the next round. But the win for Chitrapura Bulls will be a pride for their team. So they have to play for the pride because they have lost all the 3 games. As we have seen in the previous game, Charimata have lost all their 4 games, and they are the first team to depart from this tournament. So change the ball again, Dahesh, another experienced bowler for the team Gypsy. Friends coming to bowl the second over. Look at the way Harvey has bowled the very first ball. Starts with the dot ball.
An excellent attempt done by the fielder in the short mid-wicket region, but at the end of the ball, racing towards the long-on region for a single. The intention is quite good from the batsman Latesh, giving most of the strike to the experienced player Johnny. Straight to the bowler, a dotted delivery coming in the over number 2. The Hayes has bowled 3 deliveries in this over, just considering just a single run. Now look at the way how Johnny has played. It was right on the good length delivery. A front foot defensive shot. This time going for a big hit, missing it completely. Another dot ball. The Hayes bowling an excellent over so far. This time a shorter delivery. The batsman had ample of time to play toward the squalid region. A full shorter. Just another one more run adding to the account of Johnny. And the score slowly moving up to 6 on the board. Over number 2 in progress. There's 2 runs conceded in this over. Sachin in the very first over picking an important wicket of Bharat and conceding 4 runs. This time going for the big hit. Could not time in. There is a fielder in the short fine leg. So with that, the over number 2 coming to an end. The score is on 7 for 1. Once again, the ball has been handed to Sachin. Will be bowling the second over of his spell, and that would be the third over for his side. Bowling from the Sydney Galaxy, and there's a slightly changes in the feed. They have pushed an extra feeder towards the wider of the deep mid-wicket region. And they have kept a huge gap towards the outside region. Just one fielder outside the 30-yard circle toward the offside region. That is a widest of the long-off region. The batsman Latesh needs to target those areas. But it's not so easy to play against the bowler of Gypsy. France, both the opening bowlers have bowled an excellent spell toward this tournament. Once again, the batsman playing for a big shot toward the outside region, missing it completely. A dot ball to start. The ball is keeping very low. We have seen yesterday a couple of the ball keeping low, troubling the batsman to score runs. This time going for the reverse sweep. You miss, I hit, and that's another wicket. And the batsman Latesh has to walk back to the pavilion. It's come as an opener this time. He has been promoted up in the batting lineup for the team Chitrapura Bulls, but he could not do anything much for his side. What a strike. Bang on the target. And the batsman walking back to the pavilion. So the new batsman, Chetan, will be joining out in the middle, giving the company of Johnny. And this time played it with the offside region, looking for the second run, but they should be satisfied with a single only. And he gets off the mark, and one more run adding to the team total, slowly moving up to 7. Seven for 2. At the end, the bowler Sachin losing his run-up.
Score is on 7 on the board. First over 4, second over 2. Sorry, the score is on 8 on the board. And a single taken to the point region by the batsman Johnny, and the score jumping up to 9. Over number 3 in progress. A slow one bowled, but luckily for the bowler, there is a fair friction kept towards the wider of the long off region. In the meanwhile, an excellent running between the wicket. And the 2 runs are taken easily for the team Chitrapura Bulls. The score jumping to 11 for 2. This time coming down the track, playing wider to the long off region. Mithun, the fielder, at the end, they have to be satisfied with a single only. With that, the over number 3 coming to an end. The score is on 12 for 2. The run rate is exactly 4 runs per over. The beginning of the first match of the day 2, the Vidyarthi Sangha had scored 40 plus run, which was unable to chase by the team Jai Mata. And they are the first team to be out of this tournament. So there's a drinks. So it's a 5 overs game. The 1 over will be a power play, just a 2. One bowler will be able to bowl the 2 overs of the spell. The rest of the bowler a single each. And every 3 overs has been completed. There'll be a short drinks break for both the teams. So now we have changed the bowling and bowler. Akash has been introduced to bowl the 4th over for his side. Coming from the boat hunts. And we have 2 ends. One is the Cine Galaxy and one is the boat hunts. And Chetan standing outside his batting crease. Is a tall player, experienced player for the team Chitrapura Bulls. There is an appeal behind the stumps at the end. It was a block call delivery, bang on target, and the batsman unable to read the bowling of Akash. And Akash starts with the dot ball. The score still remains on 12 on the board. And run rate is exactly around 4 points. This time a shot of 1 ball. There is a chance behind the stumps, but at the end, the wicket keeper, the batsman Chetan, had an ample of time to play to the wider of the final region. But he misses the ball, hitting as the shoulder. The wicketkeeper had a chance of getting out, but at the last moment, the keeper changing his mind, allowing the batsman Chetan to take another bowling of Akash. There was an appeal, but the ball catching slightly outside the leg strike. An hesitation for the umpire Dishi to call it as a leg by. 1 more single adding to the total of the team Chitrapura Bulls. 13 on the board. Going for the big hit this time, Johnny. At the end, 2 runs have been conceded. So far, we have not seen any big hit coming in the bat of the players of Chitrapura Bulls. This is the 4th over of their innings. They have just a couple of the balls left in this innings to be completed. The score is not too high for the team on the other end for the Gypsy Friends. The score is just a 15 on the board. This time, again, going for the big hit, missing it completely. Akash changing his line of length. Bowling a slower one. Batsman Johnny too early to play that shot. Hardly we see Johnny missing those kind of the balls that he has faced in this tournament.
This time slightly outside the off stick. Fair call, a white signal given by the umpire. One more extra adding to the total, moving to 16. And that's the dot ball. That's the over number 4 coming to an end. The score is on 16 on the board. They're going exactly 4 runs per over. So let's see who's going to bowl the final over from the Cine Galaxy end for the last over of this, the first innings of Chitrapura bowls. So the last over will be bowled by Kiran from the Cine Galaxy, and the last important over for the side. The first over of the game and the last over of the game is an important one in the shorter format of the game. It can be either on the batting end, the batsman can hit some couple of sixes and the boundary, or it could be under the shoulders of the bowler, bowling some dot balls, picking some wicket, getting a pressure on the batting end. So Kiran starting the final over for his side. Once again, a strong field kept towards the onside region. 5 fielders have kept this time the feed pushing wider towards the short fine leg region. There is a protection behind in the deep fine leg region. This time Chetan coming down the track, wanted to play toward the wider of the cover region. He misses. The wicket keeper misses. 1+1 adding to the total. Score moves on to 18 on the board. Still 6 legal delivery left in this over to be completed for the first innings of the second game of the day. And this time umpire says it's a no ball. A no ball signal coming from the umpire, and that's a free hit signal. So let's see how Johnny will go for the free hit ball, but this time missing it completely. The ball straight to the wicket keeper. A good comeback by the bowler Kiran after conceding wide in the very first ball, and the second ball, no ball has been conceded. 3 runs have been conceded in the form of extra in this over. Still, he is an excellent bowler. And this time going for the reverse sweep, connecting right in the middle of the bat, and that's the first 6 coming in the bat of Johnny. He waited for a longer time, but finally
a relief for the batsman Johnny in the final over, and the pressure back into the bowling end for the team Gypsy. Kiran, it's his ball, 2 deliveries in this over, and he has already given 9 runs, 3 in the form of extra and 1 big 6 toward the deep third man region. Now look at the way how Johnny has played that shot. It was slightly outside the off stick. He had a time to play that reverse sweep, connecting right in the middle of the bat. That's the first 6 coming in this game. And that's what Kiran needs to do. A good comeback after conceding a 6 in the previous ball. Ball's a legal dotted delivery. Still 3 left in this over. Another single adding to the belt of Johnny. Another 2 left. Score is on 26. 2 left. Chetan the man to face the 5th ball of the last over. Right at the block call coming down the track. There was a chance of the run out, but at the end the Johnny safe under these batting crease. Chetan just standing right in front of the batting crease. On the other end, Johnny crossing it very quickly. Another single adding to the total, and the team total moving up to 27. And the final ball of the first innings. Can we see a big hit coming once again from Johnny? Right in the block call played wide toward the deep mid-wicket region. The batsman will cross for a second run. Johnny is very quick enough, but at the end, an excellent throw coming from the deep mid-wicket region, straight to the wicket-keeper's hand, and Johnny falling a shot to his batting crease. And the final ball, a single conceded, but a wicket has been fallen, and the score is on 28 on the board, and the target of 29 has been set for the team Gypsy Friends to win their second game. They've already played 2 games. They've lost 1, and they've won. So the intention for the team Gypsy Cricket is they just need to score exactly around 6 runs per over. The first over of the power play will be the crucial one for the team Gypsy Friends. If they score at least anything about 10 runs, then the equation of the target will be slightly lesser to them to be chased in the remaining 4 overs. So let's wait and watch how the players of the Gypsy openers will walk in out in the middle. In the meanwhile, this is an important for Chitrapura bowlers to bowl on the good length delivery, because they've already lost 3 games. They're playing for a pride for a team and for your owner and all the fans of Chitrapura Bulls. They need to give their 100%. The batsmen have done their job. Even the target of 29 will be a tougher one for the team Gypsy Friends. So let's see how the second innings will be proceeding very shortly. So coming back to the second innings, Chetan will be starting the proceeding coming from the Cine Galaxy, and will be starting the first over for his side, and Summit on the strikers end.
And Nishant on the non-strikers end. A target of 29 has been set. Here's the first ball of the second innings. And Chetan starts with the wide, and that's what the start what the team Gypsy Friends needed. They don't mind how the scores are coming for their team total. A target of 29 has been set. Each and every extra runs is a benefit for the team Gypsy Friends. The start going for the big reverse sweep, missing it completely. And Chetan comes back, bowls a dotted one. He needs to bowl to the good length delivery. He needs to change his liner length. We've seen the bowlers of Gypsy Friends doing in the first 2 overs. This time played wide toward the long off region. There is no protection in the long off at the end. Well cut down by the feeder. Running from the mid-off region, saving at least 2 runs for his side. But then Summit gets off the mark and the team total jumping to 3 on the board. This time going for the reverse sweep. Once again, missing it completely. We have seen Summit missing couple of reverse sweep. Yesterday we have seen him playing a couple of reverse sweep but missing it completely. But at the end, in the very 1 over, hitting 2 back-to-back sixes. He is a dangerous batsman. The Chitrapura Bulls, if they need to win this game, they need to pick the wicket of Summit. The stump ball keeping very low, kept behind the stumps. Chetan is an experienced bowler. It's not so easy to score runs against the bowling of Chetan. We have seen him in the last 3 games bowling an excellent liner length. He has done his part for his side and still he is continuing the same way in this game. That's some sensible batting after conceding 2 back-to-back dot balls. That's what the batsman Summit needs to do. Keep the strike changing. Another single adding to his individual account and the team total is on 4. This time outside edge, straight to the short tournament region and Nishant getting off the mark. And the final ball of the power play, just a single conceded. So 1 over has been bowled and the score is on 5 for no loss. And now the run rate is exactly 6 runs per over. 24 balls, 24 runs to get. A plus point for the team Gypsy Friends. They have all their wickets in hand. So now it's a game to be watched. Both the team looking for a win, especially Chitrapura Bulls. There is a pressure for both the sides. The bowlers needs to bowl a good length delivery. On the other end, the batsmen needs to play a sensible cricket. Try to convert the singles into double. Look into the gap. There is a huge gap towards the onside region. Anything a shorter ball bowled to the batsman Nishant can go after the bowling toward the wider of the fine leg region. There's a huge gap. So let's see how Chetan will be bowling the second over for his side. Going for the big hit at the end, just a single toward the short mid-wicket region. 1 more run adding to the team total of the team Gypsy Friends. Score is on 6 for no loss. The ball keeping low. The batsman Summit struggling once again out in the middle for his team. An experienced player, definitely a couple of dot balls. Will get a pressure back to the batting end, but he has an ability to clear the boundary ropes. This time another dot ball. So 2 back-to-back dot balls. Chetan changing his liner length. Each and every dot ball will get a pressure back to the batting end because the run rate will be jumping upper and upper.
And this time a full delivery right in the block call, played wider toward the deep wicket region just for another single. The score slowly moving up to 7 on the board. Chaitan, 5th time in his first spell. A looser one. There is a field in the long on region, but the ball has raced like a tracer bullet. One bounce over to the boundary rope, and that's the first boundary coming in the part of Nishant. The feeder was slightly wider of the deep in wicket region. Even the long on fielder could not stop that ball. What a hit coming in the part of Nishant. Unluckily for the fielder, one bounce, uneven bounce ball has reached the boundary rope. The stab straight to the mid wicket region. Finishes with the dot balls. Over number 2 coming to an end. The score is on 11 for no loss. Still 18 balls remaining, 18 runs to get. It was an excellent over ball by Chaitan. It's a hard luck for him because the ball just bouncing over the field in the wider of the deep in wicket region. Uneven bounce carrying the ball to the boundary ropes. A well-needed boundary for the team. Gypsy friends, the pressure was building and now still the pressure is on the batting end. 18 to go, 18 to get. So change the ball again coming from the City Galaxy, and we have Yeshu, the man. Can he get a strike for his team? The partnership is building out in the middle between these two players. Can he strike for his side? A tall bowler. A single conceded on the onside region. One more run adding to the total. Slowly moving up to 12 for no loss. 17 balls, 17 runs to get. One bounce straight to the field in the long off region. Once again another single. And each and every ball, if the batsman scores a single, they will end up winning the game. But if the bowler bowls a couple of dotted deliveries, the pressure will be on the batting end. Samit and Nishant, the two experienced players for the Gypsy friends. This time going for the reverse sweep, missing it completely, and that's a direct hit coming from the fielder in the short fine leg region. Latesh, the man, a dotted delivery at the end, resulting a wicket. Samit stunned over there in the middle. What a hit by the fielder Latesh, and that's a big blow for the team. Gypsy friends coming at the wrong time. The partnership was building. On the other end, the Chitrapura, doesn't matter how the wickets are fallen, whether it could be through the catch, bowled, leg before, but even a run out. That's a complete the team effort coming from the fielders of Chitrapura Bulls. Akash is the new batsman on the striker's end. 15 balls, 16 to get. And Akash straight away gets off the mark to the wider of the square leg region. They should cross with another 2 runs for their side. But the fielders are kept at the edge of the boundary rope, and he had an ample of time to go for the second run. And he gets off the mark. Those are some important runs been added under the belt of Akash. Still the protection is kept toward the onside region, toward the edge of the boundary rope. The fielders of Chitrapura Bulls, they need to take risk. They need to keep some fielders slightly closer. It's quite a big towards the onside region to clear the boundary ropes.
This time wide-ish over the T-point region. Still the batsman Akash had an ample of time to cross for the second, but at the end the fielder was quite quick enough to collect it, and well throw by the feeder. Another single adding to the total. So still one more ball left in this over. Yes, final time. And here finishes with a dot ball. So over number 3 coming to an end, and the score is on 16 for 1. So 12 balls, 13 to get. So there is a drinks break after every 3 overs for a spare of 2 to 3 minutes. So let's see who's going to bowl the crucial over for the team Chitrapura bull. Definitely it could be none other than Chaitan to bowl the 4th over for his side. This will be an important over for him. Straight to the point feeder for a single. Akash, he has played a sensible knock for his side. In each and every ball that he has faced, he has connected right in the middle of the bat. And the score slowly jumping up to 17. 11 balls, 12 runs. And this time there is a fielder underneath, but the result is that's a huge 6 coming in the bat of Nishant. Coming right in the middle of the bat, playing towards the wider of the deep mid-wicket region. What a hit. It's a hard luck for the bowler. There is nothing wrong with the liner length bowled by Chaitan, but the batsman Nishant had timed it right in the middle of the bat. The power behind the shot sailing toward the big 6. This time there is a huge appeal behind the stump. Umpire on board. A good comeback by Chaitan bowling a dot ball. 7 runs have been conceded in this over. Still 3 more balls left. Equation was 13 to get in 2 overs. And this time going for a big hit. There is an appeal, and umpire raises his finger. An outside edge, well kept by the wicketkeeper behind the stumps. Nishant, the wicket, falling at the wrong time for the team. Gypsy friends, he was looking very dangerous out in the middle. An excellent catch taken behind the stump. Johnny, it's not so easy to take those kind of catches. But still the game is on for Chitrapura Bulls. So Midun, the new batsman, and he gets off the mark. Outside edge toward the short third bat region. Another single adding to the total. 8 runs have been conceded in this over, except that one big 6 coming the bat of Nishant. So 7 balls, 5 to get. So both the openers of Gypsy friends are back into the pavilion. Can Chetan bowl a dotted ball, and that will be his last ball of his spell and the last ball for his side in this tournament. And played wide with the deep third man region. The batsman should cross for the second, and Akash is quite quick enough. The throw was slightly wider. If it was a direct to the wicket keeper, Akash was slightly struggling to reach to his batting crease, but at the end, he's safe on his batting crease. Another 2 more runs adding to the total. 10 runs have been conceded in this over bowled by Chetan, and he finishes off his spell.
So the final 6 balls remaining, 3 to get. So definitely the game is under the belt of Team Gypsy Friends. It's like 90% the game is under the belt of Team Gypsy Friends. But still we cannot predict until the last ball has been delivered. And the ball is under the hands of Latesh. Will be bowling the last over. And he'll be bowling to Mithun. So now the fielders have been brought closer because they know that 6 ball left, 3 to get. We'll change the bowling end coming from the Cine Galaxy, and it will be Suhan to bowl the final over. Except 2 fielders on the onside were kept outside the 30-yard circle. The rest of the fielders are inside the 30-yard circle. Here comes Suhan. And outside edge, luckily there is a chance for an out, and that's a wicket falling at the wrong time for the Team Gypsy Friends. There was a catch which was being put down by the wicketkeeper behind the stump. The low catch. The last moment ball kissing the pad of the wicketkeeper. At the end, the batsman is walking back to the pavilion in form of an out. So Sachin, the new batsman, once again straight to the bowler. Suhan bowling an excellent line of length. Pressure back into the batting, and 4 balls, 3 to get. One big hit wider toward the offside region will get a victory for the Team Gypsy Friends. But on the other end, Suhan bowling on the target. And this time a room given, played wider over to the mid-off region. The ball racing to the boundary. The batsman should cross for this second run. And at the end, the batsmen have crossed for 3 runs. That's a victory for the Team Gypsy Friends. And it's a hard luck for the Team Chitrapura Bulls. And they are the second team in the tournament to be out. They'll be joining the company of Jai Mata. So this is the excellent victory coming at the end for the Team Gypsy Friends. Chasing a target of 29 runs. And finally the relief for the Team Gypsy Friends. On the other end, we would like to thank the Team Chitrapura Bulls for participating in this tournament. If not this time, definitely next time. You can come back strongly. You can just go back, think what mistakes you have done in this tournament. And this will be a good sign for the Team Chitrapura Bulls to learn from their mistakes. So hard luck, but better luck next time. So the man of the match of this game is none other than Sachin of the Team Gypsy Friends. So I'd like to ask Sachin to go to the stage and collect his man of the match reward. And that's the second victory for the Team Gypsy Friends. So now we have changed the commentary box. We have Santosh Idiarkar will be doing the further proceeding in the next game.
that will be the 15th game of the tournament. ಧನ್ಯವಾದಗಳು ಅನಿಲ್ ಮಂಗಳೂರವರೇ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಒಂದು ಸಂಸ್ಥೆ, ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ನಡೆಸ್ತಾ ಇದೆ. 10 ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟಾಂಗಣದೊಳಭಾಗದಲ್ಲಿ ಸಾಗ್ತಾ ಇದೆ. ಈ ಟೂರ್ನಮೆಂಟ್ನ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡೀಲಿಕ್ಕಿದೆ. ನಿನ್ನೆಯ ದಿನ 12 ಪಂದ್ಯಾಟಗಳ ಮುಕ್ತಾಯವನ್ನು ಕಂಡುಕೊಂಡಿದೆ. ಈ ದಿನದ 3ನೇ ಪಂದ್ಯ ಅಂಗಣದೊಳಭಾಗದಲ್ಲಿ ಮಾರುತಿ ಯಜಮಾಡಿಯ ಒಂದು ತಂಡ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಆಡಿದಂಥ 3 ಪಂದ್ಯಾಟದಲ್ಲಿ ಕೂಡ ಜಯವನ್ನು ದಾಖಲಿಸಿದಂಥ ಮಾರುತಿ ಯಜಮಾಡಿಯ ಒಂದು ತಂಡ, ಇನ್ನೊಂದೆಡೆಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿರುವಂಥ ತಂಡ ಲೀಗ್ ಮಾದರಿ ಪಂದ್ಯಾಟದಲ್ಲಿ ಆಡಿದಂಥ 2 ಪಂದ್ಯಾಟದಲ್ಲಿ ಜಯವನ್ನು ಕಂಡಂಥ ತಂಡಗಳು ಕೂಡ ಬಹಳಷ್ಟೊಂದು ಯಶಸ್ಸಿನ ಆಟವನ್ನು ಲೀಗ್ ಮಾದರಿ ಪಂದ್ಯಾಟದಲ್ಲಿ ಆಡ್ತಾ ಇದ್ದಾರೆ. ಮೊದಲ ಓವರ್ನ ಚಾಲ್ತಿಗಾಗಿ ರಾಮಾಂಜನೆ ಗುಡ್ಡೆಕೊಪ್ಪಳದ ಮುಖಾಂತರವಾಗಿ ನಿತೇಶ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಆರಂಭಿಕ ಆಟಗಾರರಾಗಿ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಯಶಸ್ಸು ಕಾಣುತ್ತಿರುವಂಥವ್ರು ಯುವ ಆಟಗಾರ ಕೂಡ. ನಿನ್ನೆಯ ದಿನದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂಥವ್ರು ಯುವ ಆಲ್ರೌಂಡರ್ಸ್ ಆಟಗಾರ ನೀತು ಸ್ಟ್ರೈಕರ್ ಎಂಡಿಗೆ. ಇನ್ನೋರ್ವ ಯಾವುದೇ ಹಂತದಲ್ಲಿ ಕೂಡ 6 ಬೌಂಡರನ್ನು ದಾಖಲಿಸಬಲ್ಲಂಥವ್ರು ಆಟಗಾರ ತಿಲಕ್ ನೋ ಸ್ಟ್ರೈಕರ್ ಎಂಡಿಗೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ದಿನದ 3ನೇ ಪಂದ್ಯ ಅಂಗಣದೊಳಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು ಅದೃಷ್ಟವನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿಯೇ ನೀತು ಜೀವದಾನ ಕೂಡ ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. 5 ಓವರ್ಗಳ ಪಂದ್ಯಾಟ ಅಂಗಣದೊಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಬಹಳಷ್ಟೊಂದು ಉತ್ತಮ ರೀತಿಯ ಹಗಲು ರಾತ್ರಿ 2 ಲಕ್ಷ ರೂಪಾಯಿ ನಗದಿನ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ನಿತೇಶ್ 2ನೇ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ನೀತು ದಾಖಲಿಸಿರು. ನೀತು ಖಾತೆ ಆರಂಭ.
ಮಾರುತಿ ಯಜಮಾಡಿಯ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಉಲ್ಲಾಳದಿಂದ ಹಿಡಿದು ಯಜಮಾಡಿಯ ವ್ಯಾಪ್ತಿಯಲ್ಲಿರುವಂಥ ಆಟಗಾರರನ್ನು ಗುರುತಿಸಿಕೊಂಡು ಬಹಳಷ್ಟೊಂದು ಉತ್ತಮ ರೀತಿಯ 10 ತಂಡಗಳನ್ನು ಪ್ರಕಟಿಸಿ ಬಹಳಷ್ಟೊಂದು ಉತ್ತಮ ರೀತಿಯ ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗ್ MCL ಅನ್ನು ನಡೆಸ್ತಾ ಇದ್ದಾರೆ. ಮೊದಲ 2 ಚೆಂಡುಗಳ ಮುಕ್ತ ಕೂಡಿ ಹಂತವನ್ನು ಕಾಣ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಜಾರಿಯಲ್ಲಿದೆ. ಬೇಯಿಸುವಂತಂದು ಪ್ರಯತ್ನ, ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆಯಾಗ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ನಾಲ್ಕನೇ ಚೆಂಡು ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖಾಂಚಿನಲ್ಲಿ ಸಿಕ್ಸರ್ ಷಡ್ಕ. ಈ ಬಾರಿ ತಿಲಕ್ ದಾಣಿನ ಮುಖಾಂತರವಾಗಿ ಸುಂದರತೆ ಒಂದು ರಿವರ್ಸ್ ಶಾಟ್ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಡೀಪ್ ಕವರ್ಸ್ ಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ಇವಾಗ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್. ಈತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಚುರುಕಿನ ಓಟ ಕೊಡಿ ಹಂತದಲ್ಲಿ ದಾಖಲಾಗ್ತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಸುಂದರತೆ ಒಂಟಿ ಓಟದ ಪೂರೈಕೆ ಕಾಣ್ತಾ. ಆ ನಿಟ್ಟಿನಲ್ಲಿ 5 ಚೆಂಡುಗಳ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನೀತು ಯುವ ಆಟಗಾರ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದಿನ 3ನೇ ಪಂದ್ಯಾಟದಲ್ಲಿ ಮಾರುತಿ ಯಜಮಾಡಿ ಮುಖಾಂತರ ವಿನೀತು KCK ಕೋಡಿಯ ವಿರುದ್ಧವಾಗಿ 26ರ ವೈಯಕ್ತಿಕ ಆಟವನ್ನು ಕೂಡ ದಾಖಲಿಸಿದ್ರು. ಮೊದಲ ಓವರ್ ಮುಕ್ತಾಯ 9ಕ್ಕೆ ನಾಲಾಸ್. ಇನ್ನುಳಿದಂಥ 24 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ಇವತ್ತಿನ ದಿನ ಕೂಡ ಫೈನಲ್ವರೆಗೆ 12 ಪಂದ್ಯಾಟಗಳು ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಕೂಡ ನಮ್ಮೊಂದಿಗೆ ಟಾಸ್ಗೆ ಕರೆದ ಕೂಡಲೇ ನಮ್ಮೊಂದಿಗೆ ಬರಬೇಕು. ಯಾವುದೇ ರೀತಿಯ ವಿಳಂಬವನ್ನು ಮಾಡಬಾರ್ದು. ಬಹುಶಃ ಆ ರೀತಿ ವಿಳಂಬವನ್ನು ಯಾರಾದರೂ ಮಾಡಿದರೆ ಕೊನೆ ಹಂತದಲ್ಲಿ ಓವರ್ ವಿಳಂಬವಾಗ್ತದೆ, ಓವರ್ ಕಡಿಮೆ ಆಗ್ತದೆ ಎಂಬುವ ಸೂಚನೆಯನ್ನು ಕೊಡಿ ಅಂತ ರವಾನಿಸ್ತಾ ಇದ್ದಾವೆ. ಎರಡನೇ ಓವರ್ನ ಚಾಲ್ತಿಗಾಗಿ ಯಶು ಬಹಳಷ್ಟು ಉತ್ತಮ ರೀತಿಯವರು ಆಲ್ರೌಂಡರ್ ಕೂಡ. ಈತನ ಮಧ್ಯೆ ಎರಡನೇ ಓವರ್ನ ಮೊದಲ ಚೆಂಡಿಗೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಹತ್ತಕ್ಕೆ ತಲುಪ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯ ಅಂಗಣದೊಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಅಶು ಎರಡನೇ ಬಾರಿ ಬೀಸುವಂತ ಒಂದು ಪ್ರಯತ್ನ, ಸುಂದರತೊಂದು ಹೊಡೆತವನ್ನು ದಾಖಲಿಸಿದ್ರು ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ನಿತೇಶ್
ಲಾಂಗನ್ನಲ್ಲಿ ಕ್ಷೇತ್ರಕ್ಷಣೆಯನ್ನು ಕೂಡ ಮಾಡಿದರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಮೂರನೇ ಚೆಂಡು ಬ್ಲಾಕ್ ಕಾಲ್ ಮಾತ್ರ ಒಂದು ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ಕೂಡ ಮಿಡ್ ಆಫ್ ವಿಭಾಗದಲ್ಲಿ ಪೂರೈಸ್ತಾ ಇದ್ದಾರೆ. 12ಕ್ಕೆ ತಲುಪ್ತದೆ. ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ ಯಶು. ಕಳೆದ ವರ್ಷ ಕ್ರೀಡಾ ಋತುವಿನಲ್ಲಿ ಯಜಮಾಡಿ ಫ್ರೆಂಡ್ಸ್ ಇವರ ಆಶ್ರಯ ನೇತೃತ್ವದಲ್ಲಿ ನಡೆದಂಥ 3 ಲಕ್ಷ ರೂಪಾಯಿ ನಗದಿನ ಮೊಗವೀರ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 2 ವೀಲರ್ ಬೈಕನ್ನು ಪಡ್ಕೊಂಡಂತಿರುವ ಆಟಗಾರ ಕೂಡ ಇವಾಗ ಎಸಗಾರಿಕೆಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಆ ಟೂರ್ನಮೆಂಟನ್ನು ರಾಮಾಂಜನೇಯ ಗುಡ್ಡೆಕೊಪ್ಪಳದ ತಂಡ ಜಯಿಸಿಕೊಂಡಿತ್ತು. ರನ್ನರ್ಸ್ ಅಪ್ ರೂಪದಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆ ಒಂದು ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ಈತನ ಮಧ್ಯೆ ಬೀಸುವಂತಂದು ಪ್ರಯತ್ನ ಬಹಳಷ್ಟೊಂದು ಉತ್ತಮ ರೀತಿಯ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರು 12 ಫಾರ್ ನೋ ಲಾಸ್. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 12ಕ್ಕೆ ಯಾವುದೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಮಾರುತಿ ಯಜಮಾಡಿಯ ಒಂದು ತಂಡ ಆರಂಭಿಕ ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ರಿವರ್ಸ್ ಶಾಟ್ ಸಿಕ್ಸರ್ ಅನ್ನು ತಿಲಕ್ ದಾಖಲಿಸಿದ್ರು. ಬಹುಶಃ ಈ ಒಂದು ಓವರ್ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗಿ ಬರ್ತಾ ಇದೆ. ಕೇವಲ 3 ಓಟಕ್ಕಾಗಿ ಈ ಓವರ್ನಲ್ಲಿ ಯಶು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೂರನೇ ಓವರ್ನ ಚಾಲ್ತಿಗಾಗಿ ಬಹಳಷ್ಟು ಉದ್ದನೆಯ ನೀಳಕಾಯದ ವ್ಯಕ್ತಿ ಭರತ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ರಾಮಾಂಜನೇಯ ಗುಡ್ಡೆಕೊಪ್ಪಳದ ಒಂದು ತಂಡ ಬಹಳಷ್ಟೊಂದು ಇತ್ತೀಚಿನ ಒಂದು 2-3 ವರ್ಷದಲ್ಲಿ ಬಹಳಷ್ಟು ಯಶಸ್ಸು ಕಂಡಂಥ ಒಂದು ಯುವ ಆಟಗಾರರ ತಂಡ ಕೂಡ 2019ರಲ್ಲಿ ಮೈಸೂರು ಪರಿಸರದಲ್ಲಿ ನಡೆದಂತೆ 2 ಲಕ್ಷ ರೂಪಾಯಿ ಅಂಬೇಡ್ಕರ್ ಕಪ್ ರಾಜ್ಯ ಮಟ್ಟದ ಪಂದ್ಯದಲ್ಲಿ ವಿನ್ನರ್ಸ್ ಆ ಪ್ರಶಸ್ತಿಯನ್ನು ಜಯಿಸಿದಂಥ ಒಂದು ತಂಡ ಕೂಡ. ಆ ಪಂದ್ಯ ಟೂರ್ನಮೆಂಟ್ನಲ್ಲಿ ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯಾಶ್ ಬೆಂಗಳೂರು ಕರ್ನಾಟಕ ರಾಜ್ಯ ಸುತ್ತಲೂ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದಂಥ ಒಂದು ಹೆಸರಾಂತ ತಂಡ ಕೂಡ ನ್ಯಾಶ್ ಬೆಂಗಳೂರಿನ ವಿರುದ್ಧವಾಗಿ ಸೆಮಿಫೈನಲಲ್ಲಿ ನ್ಯಾಶ್ ಬೆಂಗಳೂರನ್ನು ಕೂಡ ಮಣಿಸಿದ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರರ ತಂಡ ರಾಮಾಂಜನೇಯ ಗುಡ್ಡೆಕೊಪ್ಪಳ. ಬೀಸುವಂತ ಒಂದು ಪ್ರಯತ್ನ ಸುಂದರತೆ ಒಂದು ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ನೀತು ಒಂಟಿ ಒಟ್ಟವನ್ನು ಪೂರೈಸಿದ್ರು. ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯ ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ ಐದು ಓವರ್ನ ಪಂದ್ಯದಲ್ಲಿ ಹೆಚ್ಚು ಕಡಿಮೆ 40ಕ್ಕೂ ಮಿಗಿಲಾದ ಓಟವನ್ನು ದಾಖಲಿಸಿದ್ರು ಕೂಡ ಈ ಅಂಕಣದಲ್ಲಿ ನಿನ್ನೆ ದಿನದಿಂದ ಕೂಡ ಬಹಳಷ್ಟು ಪಂದ್ಯಾಟಗಳು ಕೂಡ 40ಕ್ಕೂ ಮಿಗಿಲಾದ ಓಟವನ್ನು ಎಲ್ಲ ತಂಡಗಳು ಕೂಡ ದಾಖಲಿಸಿತ್ತು. ಬಹುಶಃ ಸಾಯಂಕಾಲದ ಬಳಿಕ ಸಂಜೆ ರಾತ್ರಿ 7 ಗಂಟೆ ಬಳಿಕ ಸ್ವಲ್ಪ ಮಟ್ಟಿನಲ್ಲಿ ಸಿಕ್ಸರ್ ಬೌಂಡ್ರಿಗಳ ಸಂಖ್ಯೆ ಬಹಳಷ್ಟು ಗಣನೀಯವಾಗಿ ಕಡಿಮೆಯಾಗಿತ್ತು. ಹಗಲಿನಲ್ಲಿ ಬಹಳಷ್ಟು ಸಿಕ್ಸರ್ ಬೌಂಡರಿಗಳು ಟೂರ್ನಮೆಂಟ್ನಲ್ಲಿ ದಾಖಲಾಗಿತ್ತು. ಐತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 14ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯ ಮೊದಲ ಐದನೇ ಚೆಂಡು ಮತ್ತೆ ಬೀಸುವಂಥ ಒಂದು ಪ್ರಯತ್ನ. ಬಹುಶಃ ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂಥ ಪ್ರಯತ್ನವನ್ನು ನೀತು ಅದೇ ರೀತಿ ತಿಲಕ್ ಮಾಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಮಾತ್ರ ಒಂದು ಸಿಕ್ಸರ್ನ ರಿವರ್ಸ್ ಮುಖಾಂತರವಾಗಿ ತಿಲಕ್ ದಾಖಲಿಸಿದ್ರು. ಆ ಬಳಿಕ ಬಹಳಷ್ಟೊಂದು ಉತ್ತಮ ಪ್ರತಿ ಎಸಗಾರಿಕೆ ನೆಶು 2ನೇ ಓವರ್ನಲ್ಲಿ ಕೇವಲ 3 ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ರು. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ ಕ್ಯಾಚ್ ಅನ್ನು ಪಡ್ಕೊಳ್ತಾ ಅದರ ಮುಖಾಂತರವಾಗಿ ತಿಲಕ್ ಬ್ಯಾಕ್ ಟು ಪೆವಿಲಿಯನ್. ಮಾರುತಿ ಯಜಮಾಡಿಯ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 15ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ.
ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 15ಕ್ಕೆ 1 ಉದ್ಧಾರ ಆಘಾತವನ್ನು ಕಂಡುಕೊಳ್ತದೆ ಮಾರುತಿ ಯಜಮಾಡಿಯ ಒಂದು ತಂಡ. ಇನ್ನುಳಿದಂತ 12 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಶು ಬಹಳಷ್ಟು ಉತ್ತಮ ರೀತಿಯ ಅನುಭವಿ ಆಲ್ರೌಂಡರ್. ಬೀಸುವಂತ ಒಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ವಿಭಾಗದತ್ತ ಚೆಂಡು ಸಾಕ್ತದೆ. ಆ ನಿಟ್ಟಿನಲ್ಲಿ 16ಕ್ಕೆ ತಲುಪ್ತದೆ. ಸೂರಾಜ್ ಹೊಸ ಆಟಗಾರ ಪರಿಚಯದಲ್ಲಿ ಇವಾಗ ನಾನ್ ಸ್ಟ್ರೈಕರ್ ಎಂಡಿಗೆ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಯಶು ಮತ್ತೆ ಹಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ, ಬ್ಲಾಕ್ ಕಾಲ್ ಮಾದರಿ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಿಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲಿ ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್ ಷಡ್ಕ. ಆ ರೋಟದ ಹೆಚ್ಚುವರಿ ಆಗ್ತಾ ಇದೆ. ನೀತು ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಅನ್ನು ಇವಾಗ ಲಾಂಗ್ ಆನ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯ. ತಂಡದ ಮೊತ್ತ ಕೂಡ 22ಕ್ಕೆ ತಲುಪ್ತಾ ಇದೆ. 22ಕ್ಕೆ 1. ಈತನ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಒಂಟಿ ಹೊಡೆದ ಪೂರೈಕೆ, ರನ್ ಔಟ್ ಹೋಗಂತ ಎಲ್ಲ ಸಾಧ್ಯತೆಗಳು ಕೂಡ ನಿಟ್ಟಿನಲ್ಲಿ 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಸೂರಾಜ್ ಬ್ಯಾಕ್ ಟು ಪೆವಿಲಿಯನ್. ಇಪ್ಪತ್ತ 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಸುಕೀತ್ ಹೊಸ ಆಟಗಾರ ಪರಿಚಯದಲ್ಲಿ ನಾನ್ ಸ್ಟ್ರೈಕರ್ ಅಂಡಿಗೆ. 4ನೇ ಓವರ್ನ ಕೊನೆ 1 ಚೆಂಡು ಬಾಕಿ ಉಳ್ಕೊಳ್ತದೆ. ಅಶು ಬಹಳಷ್ಟೊಂದು ಉತ್ತಮ ರೀತಿಯ ಹಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಅಶು ಕೊನೆ ಬಾರಿ ಈತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಎಂಡ್ ಆಫ್ ಓವರ್ ನಂಬರ್ 4 ಸ್ಕೋರು 24 ಫಾರ್ ಲಾಸ್ ಆಫ್ 2 ವಿಕೆಟ್. ಮಾರುತಿ ಯಜಮಾಡಿಯ ಒಂದು ತಂಡ. ಇನ್ನುಳಿದಂತ 6 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಅಂಗಣದೊಳ ಭಾಗದಲ್ಲಿ ಸಾಗಿ ಬರ್ತಾ ಇದೆ. ದಿನದ 3ನೇ ಪಂದ್ಯ ಮಾರುತಿ ಯಜಮಾಡಿಯ ವಿರುದ್ಧವಾಗಿ ರೋಮಾಂಚನೆಯ ಗುಡ್ಡೆ ಕಪ್ಲದ ಒಂದು ತಂಡ. ಈ ಪಂದ್ಯದ ಅಂಪೈರ್ಸ್ ಆಗಿ ಬಹಳಷ್ಟು ಒಂದು ಅನುಭವಿ ನಿರ್ಣಾಯಕರು, KSCI ಅಂಗೀಕೃತ ನಿರ್ಣಾಯಕರು, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಬೇಡಿಕೆ ಇರುವರು ನಿರ್ಣಾಯಕರು ಕೂಡ. ಕೃಷ್ಣ ಹಾಸನ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ, ಅದೇ ರೀತಿ ಸ್ಕ್ವೇರ್ ಲೆಗ್ ನಿರ್ಣಾಯಕರಾಗಿ ರಾಘು ಕಾಡೂರು ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗಗನ್ ಕೊನೆ ಓವರ್ನ ಚಾಲ್ತಿಯ ಮೊದಲ ಚೆಂಡಿಗಾಗಿ
ಮಧ್ಯೆ ಬೀಸುವಂತ ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಷಟ್ಕ, ಸಿಕ್ಸರ್ ಈ ಬಾರಿ. ಲೆಗ್ ಸೈಡ್ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಸುಂದರತೆಯ ಸಿಕ್ಸರ್ ಅನ್ನು ನೀತು ಇವಾಗ ದಾಖಲಿಸಿದ. ನಿನ್ನೆ ದಿನ ಕೂಡ KCK ಕೋಡಿಯ ವಿರುದ್ಧವಾಗಿ 3ನೇ ಪಂದ್ಯದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕೊನೆ ಓವರ್ನಲ್ಲಿ 2 ಸಿಕ್ಸರ್ನ ಜೊತೆಗಾಗಿ 1 ಬೌಂಡರಿಯನ್ನು ಕೂಡ ನೀತು ದಾಖಲಿಸಿದ್ರು. ಇವಾಗ ಕೊನೆ ಓವರ್ನ ಮೊದಲ ಚೆಂಡಿಗೆ ಕೂಡ ಸಿಕ್ಸರ್. ಮಧ್ಯೆ ವೈಡ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. 1 ಓವರ್ದ ಪೂರೈಕೆ ವೈಡ್ ಔಟ್ ಸೈಡ್ ಲೆಗ್ ಸ್ಟಂಪ್ ಮುಖಾಂತರವಾಗಿ 31ಕ್ಕೆ ತಲುಪ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. ಈ ಪಂದ್ಯಾಟದ ನೇರ ಪ್ರಸಾರ M9 ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಲೈವ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ನಡುವೆ ಮತ್ತೆ ವೈಡ್ ಬಾಲ್, ಬ್ಯಾಕ್ ಟು ಬ್ಯಾಕ್ 2 ವೈಡ್ ಬಾಲ್ ಅನ್ನು ಎಸೀತಾ ಇದ್ದಾರೆ. 1 ಓವರ್ದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 32ಕ್ಕೆ 2 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಮಾರುತಿ ಯಜಮಾಡಿಯ ಒಂದು ತಂಡ. ಈ ಮಧ್ಯೆ ಬೇಯಿಸುವಂತ ಒಂದು ಪ್ರಯತ್ನ, ಲಾಂಗ್ ಆನ್ ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. 1 ಓವರ್ದ ಪೂರೈಕೆ 33ಕ್ಕೆ ತಲುಪ್ತಾ ಇದೆ. ಈ ಓವರ್ನ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸುಕೇತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯೊಂದು ತಂಡ ಕೂಡ ರಾಮಾಂಜನೆ ಗುಡ್ಡೆ ಕೊಪ್ಪಳ. ಈ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ವೈಡ್ ಅನ್ನುವಂತ ಸೂಚನೆ ನಿರ್ಣಾಯಕರ ಪೀಠದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ 1 ಓವರ್ದ ಪೂರೈಕೆ ಓವರ್ನ 3ನೇ ವೈಡ್ ಬಾಲ್ ಅನ್ನು ಎಸೀತಾ ಇದ್ದಾರೆ. ಎಕ್ಸ್ಟ್ರಾ ಬೋನಸ್ ರೂಪದ ಗಿಫ್ಟ್ ಮುಖಾಂತರದ ಓಟವನ್ನು ಬಿಡ್ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 34ಕ್ಕೆ 2 ಉದ್ದರಿ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ. ಕೇವಲ 2 ಚೆಂಡುಗಳು ಮಾತ್ರ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. 1 ಓವರ್ದ ಪೂರೈಕೆ ಸುಕೇತ್ ಇವಾಗ 1 ಓಟವನ್ನು ಪೂರೈಸಿದ್ರು. 35ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 3 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಘನತೆ ಗೌರವಾನ್ವಿತ ಒಂದು ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಎರಡು ಸಿಕ್ಸರ್ನ ಜೊತೆಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ನೀತು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಅವಳಿ ಹೊಡೆದ ಪೂರೈಕೆ ಕೂಡ ಲಾಂಗ್ ಆಫ್ ಲಾಂಗ್ ನಡುವಣ ಬಹಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ದಾಖಲಿಸಿದ್ರು. ಅವಳಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ನೀತು ಇವಾಗ ದಾಖಲಿಸ್ತಾ ಇದ್ದಾರೆ. ವೈಯಕ್ತಿಕ 23ರ ಆಟವನ್ನು ಆಡ್ತಾ ಇದ್ದಾರೆ. ನಿನ್ನೆ ದಿನ ಕೂಡ 3ನೇ ಪಂದ್ಯದಲ್ಲಿ ಕೋಡಿಯ ವಿರುದ್ಧವಾಗಿ 26 ಓಟವನ್ನು ದಾಖಲಿಸಿದ್ರು. ಈ ನಡುವೆ ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಆ ಮುಖಾಂತರವಾಗಿ ನೀತು ಬ್ಯಾಕ್ ಟು ಪೆವಿಲಿಯನ್. ನೀತು ಇನ್ನಿಂಗ್ಸ್ ಅಂತ್ಯ. 23ರ ವೈಯಕ್ತಿಕ ಆಟವನ್ನು ಕೂಡ ನೀತು ಇನ್ನಿಂಗ್ಸ್ ನಲ್ಲಿ ದಾಖಲಿಸಿದ್ರು. ಕೊನೆ ಚೆಂಡು, ಇನ್ನಿಂಗ್ಸ್ನ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಗಗನ್ ಎಸ್ಗಾರಿಕೆಯಲ್ಲಿ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್ ಈ ಬಾರಿ. ಕೊನೆಯ ಚೆಂಡಿಗೆ ಬಹಳಷ್ಟೊಂದು ಸುಂದರತೆ ಮಿಡ್ ವಿಕೆಟ್ ಸಿಕ್ಸರ್ ಅನ್ನು
ಸುಕೇತ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 43ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯದಲ್ಲಿ 43ಕ್ಕೆ 3. ಆ ನಿಟ್ಟಿನಲ್ಲಿ 44ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಹತ್ತು ತಂಡಗಳ ಬಹಳಷ್ಟೊಂದು ಉತ್ತಮ ರೀತಿಯ ಲೀಗ್ ಮಾದರಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಹುಶಃ ಪಾಯಿಂಟ್ಸ್ ಈ ರೀತಿ ಇದೆ. ಜೈಮಾತದ ತಂಡ ಆಡಿದಂಥ 4 ಪಂದ್ಯಾಟದಲ್ಲಿ ಕೂಡ 4ರಲ್ಲಿ ಕೂಡ ಸೋಲನ್ನು ಕಂಡುಕೊಳ್ತದೆ. ಆ ನಿಟ್ಟಿನಲ್ಲಿ 0. ಆ ಬಳಿಕವಾಗಿ ಮಾರುತಿ ಯಜಮಾಡಿಯ ತಂಡ ಆಡಿದಂಥ 3 ಪಂದ್ಯಾಟದಲ್ಲಿ 3 ಜಯವನ್ನು ಕಂಡುಕೊಳ್ತದೆ, 9 ಅಂಕವನ್ನು ಪಡ್ಕೊಳ್ತದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾದ ತಂಡ ಕೂಡ 3ರಲ್ಲಿ 1 ಜಯವನ್ನು ದಾಖಲಿಸಿದರೆ 2 ಸೋಲನ್ನು ಕಾಣ್ತಾ ಇದ್ದಾರೆ, 3 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ರಾಮಾಂಜನೇಯ ಗುಡ್ಡೆಕೊಪ್ಪಲ ಆಡಿದಂಥ 2 ಪಂದ್ಯಾಟದಲ್ಲಿ ಕೂಡ ಜಯವನ್ನು ದಾಖಲಿಸಿ 6 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. KCK ಯಜಮಾಡಿ ಕೋಡಿಯ ತಂಡ ಆಡಿದಂಥ 2 ಪಂದ್ಯಾಟದಲ್ಲಿ 1 ಪಂದ್ಯಾಟವನ್ನು ಜಯಿಸಿ 3 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾರುತಿ ಯಜಮಾಡಿ ಒಂದು ತಂಡ ಎ ಬಣದಲ್ಲಿ 9 ಅಂಕದೊಂದಿಗೆ ಟಾಪ್ ಲೆವೆಲ್. ಚಿತ್ರಾಪುರ ಬುಲ್ಸ್ ಆಡಿದಂಥ 4 ಪಂದ್ಯಾಟದಲ್ಲಿ ಕೂಡ 4 ಸೋಲನ್ನು ಕಂಡ್ರು. ಪ್ರಗತಿ ಬೆಂಗ್ರೆ 3ರಲ್ಲಿ 2 ಜಯವನ್ನು ದಾಖಲಿಸಿ 6 ಅಂಕ. ಆ ಬಳಿಕ ಜಿಪ್ಸಿ ಫ್ರೆಂಡ್ಸ್ ಕುಳಾಯ್ 3ರಲ್ಲಿ 2 ಪಂದ್ಯಾಟವನ್ನು ಜಯಿಸಿದ್ದಾರೆ, 6 ಪಾಯಿಂಟ್ಸ್ ಅನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ. ಮಾರುತಿ ಉಳ್ಳಾಳ್ 2ರಲ್ಲಿ 1 ಜಯ, 3 ಪಾಯಿಂಟ್ಸ್ ಅವರಿಗೆ ಸಿಗ್ತಾ ಇದೆ. ಅಂಬಿಗಾ ತುಳುನಾ ಟೈಗರ್ಸ್ ಆಡಿದಂಥ 2 ಪಂದ್ಯಾಟದಲ್ಲಿ ಕೂಡ ಜಯವನ್ನು ದಾಖಲಿಸಿ 6 ಪಾಯಿಂಟ್ಸ್ ಅವರಿಗೆ ಸಿಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ತನ್ಮಧ್ಯೆ ಮೊದಲ ಚೆಂಡಿಗೆ ಕೂಡ ವಿಕೆಟ್ ಅನ್ನು ಪಡ್ಕೊಳ್ತು. ಬಹಳಷ್ಟೊಂದು ಯಶಸ್ಸಿನ ಆರಂಭ. ಯಶ್ವಿತ್ ಬಹಳಷ್ಟೊಂದು ಉತ್ತಮ ರೀತಿಯ ಸಗಾರಿಕೆಯನ್ನು ಮೊದಲ ಚೆಂಡಿನಲ್ಲಿ ಬ್ರೇಕ್ ಥ್ರೂ ತರ್ತಾ ಇದರ ನಿಟ್ಟಿನಲ್ಲಿ ತಂಡದ ನಂಬಿಗಸ್ತ ಆಟಗಾರ ಆಧಾರ ಸ್ತಂಭ ಯಶು ಬ್ಯಾಕ್ ಟು ಪೆವಿಲಿಯನ್. ರಾಮಾಂಜನೇಯ ಗುಡ್ಡೆಕೊಪ್ಪಲದ ತಂಡ ನಿರಾಶಾದಾಯಕದೊಂದು ಆರಂಭವನ್ನು ಕೂಡ ಪಡ್ಕೊಳ್ತಾ ಇದೆ. ಹೊಸ ಆಟಗಾರ ಪರಿಚಯದಲ್ಲಿ ಶೈಲೇಶ್ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಮುಖಾಂತರವಾಗಿ ಸ್ಟ್ರೈಕರ್ ಎಂಡಿಗೆ ಇನ್ನೋರ್ವ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲ ಅಂತ ಜೀತು ನೋ ಸ್ಟ್ರೈಕರ್ ಎಂಡಿಗೆ. ಎಸ್ಗಾರಿಕೆಯಲ್ಲಿ
ಯಶ್ವಿತ್ ಮೊದಲ ಎಸೆತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಮೊಗವೀರ ಯುವಕೂಟ ಇವರ ರಾಷ್ಟ್ರೀಯ ನೇತೃತ್ವ ಸಾರಥ್ಯದಲ್ಲಿ ಈ ಒಂದು ಟೂರ್ನಮೆಂಟ್ ಸಾಗಿ ಬರ್ತಾ ಇದೆ. 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗ್. ಈ ನಡುವೆ ಹೊಂಟಿದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಶೈಲೇಶ್ ಖಾತೆ ಕೂಡ ಆರಂಭ. ರ ಒಂದು ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ. ಅಶ್ವಿತ್ ಆರಂಭಿಕ ಎಸೆತದಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಪ್ರಾಮುಖ್ಯದ ವಿಕೆಟ್ ಕೂಡ ರಾಮಾಂಜನೇಯದಲ್ಲಿ ದಾಖಲಾಗ್ತಾ ಇದೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನವನ್ನು ಜೀತು ಮಾಡಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಪವರ್ ಪ್ಲೇ ಅದೆಷ್ಟು ಓಟವನ್ನು ದಾಖಲಿಸಿದ ಕಾದು ನೋಡಬೇಕಾಗಿದೆ. ಮಾರುತಿ ಯಜಮಾಡಿಯ ತಂಡ ಪವರ್ ಪ್ಲೇಯಲ್ಲಿ 9 ಓಟವನ್ನು ದಾಖಲಿಸಿಕೊಂಡಿತ್ತು. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಷಟ್ಕ ಸಿಕ್ಸರ್. ಈ ಬಾರಿ ಸುಂದರತೆ ಒಂದು ಮಿಡ್ ವಿಕೆಟ್ ಸಿಕ್ಸರ್ ಅನ್ನು ಇವಾಗ ಶೈಲೇಶ್ ರಾಮಾಂಜನೇಯ ಗುಡ್ಡೆಕೊಪ್ಪಳದ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಅನ್ನು ತಿಲಕ್ ರಿವರ್ಸ್ ಶಾಟ್ ಮುಖಾಂತರವಾಗಿ ಡೀಪ್ ಕವರ್ಸ್ ಭಾಗದಲ್ಲಿ ದಾಖಲಿಸಿದ್ರು. ಇವಾಗ ಆರಂಭಿಕ ಓವರ್ನ ಪವರ್ ಪ್ಲೇಯಲ್ಲಿ ಶೈಲೇಶ್ ಮಿಡ್ ವಿಕೆಟ್ಸ್ ಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ. ಇನ್ನು ಕೂಡ ಪವರ್ ಪ್ಲೇ ಮುಕ್ತಾಯಕ್ಕಾಗಿ, ಆರಂಭಿಕ ಓವರ್ನ ಮುಕ್ತಾಯಕ್ಕಾಗಿ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಕವರ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ 10ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಇವಾಗ ಶೈಲೇಶ್ ದಾಖಲಿಸ್ತಾ ಇದ್ದಾರೆ. ಬಹುಶಃ ಆರಂಭಿಕ ಚೆಂಡಿನಲ್ಲಿ ಯಶು ಅವರ ವಿಕೆಟ್ ಆಘಾತವನ್ನು ಕಂಡ್ರು ಕೂಡ ಶೈಲೇಶ್ ಇವಾಗ ಒಂದು ಸಿಕ್ಸರ್, ಆ ಬಳಿಕ ಅವಳಿ ಓಟವನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆರಂಭವನ್ನು ಶೈಲೇಶ್ ಮುಖಾಂತರವಾಗಿ ರಾಮಾಂಜನೇಯ ಗುಡ್ಡೆಕೊಪ್ಪಳ ತಂಡ ಪಡ್ಕೊಳ್ತಾ ಇದೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಮಿಡ್ ಆಫ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 11ಕ್ಕೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1 ಪವರ್ ಪ್ಲೇ ಮುಕ್ತಾಯವನ್ನು ಕೂಡ ಕಂಡುಕೊಳ್ತೇವೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 11ಕ್ಕೆ ಒಂದು ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಳದ ಒಂದು ತಂಡ. ರ ಒಂದು ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ. 30 ಚೆಂಡುಗಳ ಮುಂದೆ ರಾಮಾಂಜನೇಯ ಗುಡ್ಡೆಕೊಪ್ಪಳದೊಂದು ಬಹಳಷ್ಟೊಂದು ಹೆಸರಾಂತ ಒಂದು ತಂಡ ಕೂಡ. ಒಂದು ವರ್ಷದ ಹಿಂಭಾಗದಲ್ಲಿ ಯಜಮಾಡಿ ಇವರ ರಾಷ್ಟ್ರ ನೇತೃತ್ವ ಸಾರಥ್ಯದಲ್ಲಿ ನಡೆದಂಥ 3 ಲಕ್ಷ ರೂಪಾಯಿಗಳ ಮೊಗವೀರ ಪ್ರೀಮಿಯರ್ ಲೀಗ್ ಅನ್ನು ಜಯಿಸಿದಂಥ ಒಂದು ತಂಡ ಕೂಡ. 2019ರಲ್ಲಿ ಮೈಸೂರಿನ ಪರಿಸರದಲ್ಲಿ ನಡೆದಂಥ 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಜಯಿಸಿದಂಥ ತಂಡ ಕೂಡ ರಾಮಾಂಜನೇಯ ಗುಡ್ಡೆಕೊಪ್ಪಳ. ಮೊದಲ ಓವರ್ ಮುಕ್ತಾಯದಲ್ಲಿ 11ಕ್ಕೆ ಒಂದು ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. 44ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇನ್ನುಳಿದ 24 ಎಸೆತ ಜಯಕ್ಕಾಗಿ 33 ಓಟವನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ.
ಎರಡು ತಂಡಗಳು ಕೂಡ ನಿನ್ನೆ ದಿನದಿಂದ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಮಾರುತಿ ಯಜಮಾಡಿ ತಂಡ 3 ಪಂದ್ಯದಲ್ಲಿ 3ರಲ್ಲಿ ಕೂಡ ಜಯವನ್ನು ದಾಖಲಿಸಿದ್ರು. ರಾಮಾಂಜನೇಯ ಗುಡ್ಡೆಕೊಪ್ಪಲದ ತಂಡ ಕೂಡ ಆಡಿದಂತೆ 2 ಪಂದ್ಯದಲ್ಲಿ ಕೂಡ ಜಯವನ್ನು ದಾಖಲಿಸಿದ್ರು. ಈ ನಡುವೆ ಒಂಟಿವರ್ದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಸುಕೇತ್ ಎಸ್ಗಾರಿಕೆ ಭಾಗದಲ್ಲಿ ದಾಣಿತನದಲ್ಲಿ ಕೊನೆಯ ಓವರ್ನ ಕೊನೆಯ ಚೆಂಡಿಗೆ ಸಿಕ್ಸರ್ ದಾಖಲಿಸಿದಂಥ ಆಟಗಾರ ಕೂಡ ಸುಕೇತ್. ಐತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಲೈನ್ ಆರ್ ಲೆಂತ್, ನಿಚ್ಚಳ ನಿಖರತೆ ಎಸೆಗಾರಿಕೆಯನ್ನು ತೇಲಿ ಬಿಡ್ತಾ ಇದ್ರೆ ಬಹಳಷ್ಟೊಂದು ಉತ್ತಮ ರೀತಿಯ ನೆಗೆತವನ್ನು ಕೂಡ ಚೆಂಡು ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಒಂದು ಸೇರ್ಪಡೆ. ಮೂರನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಒಂಟಿ ಹೊಡೆದ ಪೂರೈಕೆಯನ್ನು ಜೀತು ದಾಖಲಿಸಾದ್ರೆ ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಸ್ಕೋರ್ ಬೋರ್ಡ್ನ ಒಂದು ವಿವರವನ್ನು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಹರೀಶ್ ಬೈಕಂಪಾಡಿ. ಈ ಹಂತದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾವೆ. ಈ ನಡುವೆ ನೇರ ಗುರಿ ಮಾಡುವಂತ ಒಂದು ಪ್ರಯತ್ನ, ನೇರ ಗುರಿ ಆಗ್ತಾ ಇಲ್ಲ. ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಈ ಓವರ್ನ 4 ಚೆಂಡುಗಳ ಮುಕ್ತಾಯದಲ್ಲಿ ಎರಡನೇ ಓವರ್ನ ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 14ಕ್ಕೆ ಒಂದು ವಿಕೆಟ್ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಈ ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಜೀತು ಇನ್ನಿಂಗ್ಸ್ ಅಂತ್ಯ. ಬಹಳಷ್ಟೊಂದು ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ರೆ ನಿಟ್ಟಿನಲ್ಲಿ 2ನೇ ವಿಕೆಟ್ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಬಹಳಷ್ಟೊಂದು ಉತ್ತಮ ರೀತಿಯ ಆಶಾದಾಯಕದ ಓವರ್ ಕೂಡ ಸಾಗಿ ಬರ್ತಾ ಇದೆ. ಈ ಓವರ್ನ 5 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 3 ಓಟಕ್ಕಾಗಿ ಸುಕೇತ್ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಸುಕೇತ್ ದಾಖಲಿಸ್ತಾ ಇದ್ದಾರೆ ಮಾರುತಿ ಯಜಮಾಡಿಯ ಮುಖಾಂತರವಾಗಿ. ಈ ಹಿಂದೆ ದಾಣಿಗೆ ತಂಡದಲ್ಲಿ ಕೂಡ ಕೊನೆಯ ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಅನ್ನು ಕೂಡ ದಾಖಲಿಸಿದಂಥ ಆಟಗಾರ ಕೂಡ ಸುಕೇತ್. ಇವಾಗ ಎಸೆಗಾರಿಕೆಯಲ್ಲಿ 5 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 3 ಓಟಕ್ಕಾಗಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರಾಮುಖ್ಯದ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೀತು ವಿಕೆಟ್ ಕೂಡ ಆಘಾತವನ್ನು ಈ ಹಂತದಲ್ಲಿ ಕಾಣ್ತಾ ಇದೆ. ಜಯಕ್ಕಾಗಿ 19 ಎಸೆತ 30 ಓಟವನ್ನು ದಾಖಲಿಸಬೇಕಾಗಿದೆ. 19 ಬಾಲ್ ರಿಮೈನಿಂಗ್, 30 ರನ್ ರಿಕ್ವೈರ್ಡ್. 19ಕ್ಕೆ 30. ಈ ತನ್ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ನಡುವೆ ವೈಡ್ ಅನ್ನುವಂಥ ಸೂಚನೆ ನಿರ್ಣಾಯಕರ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 15ಕ್ಕೆ ತಲುಪ್ತಾ ಇದೆ. 19 ಎಸೆತ ಜಯಕ್ಕಾಗಿ 29 ಓಟವನ್ನು ದಾಖಲಿಸಬೇಕಾಗಿದೆ. 19 ಬಾಲ್ ರಿಮೈನಿಂಗ್, 29 ರನ್ ರಿಕ್ವೈರ್. ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ MCL ಮೊಗವೇರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿ ಜೊತೆಗಾಗಿ ಆಕರ್ಷಕವಾದ ಒಂದು ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿದಂಥ ತಂಡ 1 ಲಕ್ಷ ರೂಪಾಯಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ಳಿ. ಈ ನಡುವೆ ರನ್ ಔಟ್ ಆಗುವ ಸಾಧ್ಯತೆಗಳು ಕೂಡ ಆ ನಿಟ್ಟಿನಲ್ಲಿ 3ನೇ ವಿಕೆಟ್ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಸೈಲೇಶ್ ಇನ್ನಿಂಗ್ಸ್ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ.
44ರ ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಆ ನಿಟ್ಟಿನಲ್ಲಿ ಇವಾಗ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 16ಕ್ಕೆ ಪ್ರಮುಖ 3 ವಿಕೆಟ್ಗೆ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ ರಾಮಾಂಜನ ಗುಡ್ಡೆ ಕೊಪ್ಪಳದ ತಂಡ. ಆ ನಿಟ್ಟಿನಲ್ಲಿ ಇನ್ನುಳಿಯುವಂಥ 18 ಎಸೆತ ಜಯಕ್ಕಾಗಿ 28 ಓಟವನ್ನು ದಾಖಲಿಸಬೇಕಾಗಿದೆ. 18ಕ್ಕೆ 28, 18 ಬಾಲ್ ರಿಮೈನಿಂಗ್, 28 ರನ್ ರಿಕ್ವೈರ್. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ದಾಖಲಿಸಬಹುದು. ಸೋಲಿನ ಅಂಚಿನಲ್ಲಿದ್ದಂಥ ತಂಡ ಜಯದ ದುದುಂಬಿಯನ್ನು ಬಾರಿಸಿದಂಥ ಬಹಳಷ್ಟು ನಿದರ್ಶನಗಳು ಕ್ರಿಕೆಟ್ನ ವಲಯದಲ್ಲಿ ಹಾದು ಹೋಗಿದೆ. ಜಯದ ಅಂಚಿನಲ್ಲಿದ್ದಂಥ ತಂಡ ಸೋಲಿನ ಸರಪಳಿಯನ್ನು ಕಟ್ಟಿಕೊಂಡಂಥ ಬಹಳಷ್ಟು ನಿದರ್ಶನಗಳು ಕೂಡ ಕ್ರಿಕೆಟಿನಲ್ಲಿ ಹಾದು ಹೋಗಿದೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಈ ಪಂದ್ಯ ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಇತ್ತೀಚಿನ ದಿನದಲ್ಲಿ ಮೊಗವೀರ ಸಮಾಜ ಬಾಂಧವರಿಗಾಗಿ ಬಹಳಷ್ಟು ಶ್ರೀಮಂತ ಮಟ್ಟದ ಪಂದ್ಯಕೂಟ ಕರ್ನಾಟಕದ ಸುತ್ತಗಲಕ್ಕೂ ನಡೀತದೆ. 1 ತಿಂಗಳ ಹಿಂಭಾಗದಲ್ಲಿ ಮಲ್ಪೆ ಪರಿಸರದಲ್ಲಿ ಟೀಮ್ ಯುನೈಟೆಡ್ ಇವರ ನೇತೃತ್ವ ಸಾರಥ್ಯದಲ್ಲಿ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗನ್ನು ನಡೆಸಿದ್ರು. ಆ ಟೂರ್ನಮೆಂಟ್ನಲ್ಲಿ ಯಂಗ್ ಸ್ಟಾರ್ ಮಲ್ಪೆ ತಂಡ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಆ ಟೂರ್ನಮೆಂಟ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 2 ವೀಲರ್ ಬೈಕನ್ನು ಕೂಡ ಕೊಡಮಾಡಿದ್ರು. ಈ ನಡುವೆ ಸುಂದರತೆ ಒಂದು ಹೊಡೆತ ಸೀಮಾರೇಖೆ ಅಂಚಿನಲ್ಲಿ ಸಿಕ್ಸರ್. ಈ ಬಾರಿ ನಿತೇಶ್ ದಾಣಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತದೆ. 6 ಓಟದ ಹೆಚ್ಚುವರಿ. ತಂಡದ ಮೊತ್ತ ಕೂಡ 22ಕ್ಕೆ ತಲುಪ್ತಾ ಇದೆ. ಆ ಟೂರ್ನಮೆಂಟ್ನಲ್ಲಿ ಯಂಗ್ ಸ್ಟಾರ್ ಮಲ್ಪೆ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ಪೃಥ್ವಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 2 ವೀಲರ್ ಬೈಕನ್ನು ಟೂರ್ನಮೆಂಟ್ನಲ್ಲಿ ಪಡ್ಕೊಂಡಿದ್ರು. MK ನವರಂಗ ನೇಜಾರಿನ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಆ ಟೂರ್ನಮೆಂಟ್ನಲ್ಲಿ ಪಡ್ಕೊಂಡಿತ್ತು. ಈ ಹಿಂದೆ 1 ವಾರದ ಹಿಂಭಾಗದಲ್ಲಿ ಮಾರುತಿ ಮಟ್ಟು ಕಡ್ಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ಕೂಡ 1 ಲಕ್ಷ ರೂಪಾಯಿಗಳ ಮೊಗವೀರ ಪ್ರೀಮಿಯರ್ ಲೀಗನ್ನು ಯಶಸ್ವಿಯಾಗಿ ನಡೆಸಿದ್ರು. ಒಂಟಿ ಹೊಡೆದ ಪೂರೈಕೆ ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 16 ಎಸೆತ 21 ಓಟವನ್ನು ದಾಖಲಿಸಬೇಕಾಗಿದೆ. 16ಕ್ಕೆ 21. ಐತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಕವರ್ಸ್ ವಿಭಾಗದತ್ತ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 20 ಓಟವನ್ನು ದಾಖಲಿಸಬೇಕಾಗಿದೆ. 15 ಚೆಂಡುಗಳ ಮುಂದೆ 15 ಎಸೆತ 20ರ ಓಟವನ್ನು ದಾಖಲಿಸಬೇಕಾಗಿದೆ. ಜಯಕ್ಕಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಒಂದು ತಂಡ. ಬಹುಶಃ ನಿತೇಶ್ ಅವರ ಒಂದು ಸಿಕ್ಸರ್ ಸ್ವಲ್ಪ ಮಟ್ಟಿನಲ್ಲಿ ರಾಮಾಂಜನೇಯದ ಪ್ರೆಷರ್ ಕೂಡ ರಿಲೀಸ್ ಆಗ್ತಾ ಇದೆ. ಇಪ್ಪತ್ತ 5ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 19 ಓಟವನ್ನು ದಾಖಲಿಸಬೇಕಾಗಿದೆ 14 ಎಸೆಗಳ ಮುಂದೆ. ಈತನ್ ಮಧ್ಯೆ ತೀರಾ ಕೆಳ ಅಂಚಿನಲ್ಲಿ ಚೆಂಡು ಹಾದು ಹೋಗ್ತದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ನೀತು. ಈ ಓವರ್ನಲ್ಲಿ 5 ಚೆಂಡುಗಳ ಮುಕ್ತಾಯದಲ್ಲಿ 9 ಓಟಕ್ಕಾಗಿ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದಾಣಿಗೆ ತನ್ನದಲ್ಲಿ ವೈಯಕ್ತಿಕ 24ರ ಆಟವನ್ನು ಕೂಡ ಆಡಿದಂಥವರು ಯುವ ಆಲ್ರೌಂಡರ್ಸ್ ಆಟಗಾರ ಕೂಡ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗ ಕೂಡ. ಕೊನೆ ಚೆಂಡು ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮುಖಾಂತರವಾಗಿ ಥರ್ಡ್ ಮ್ಯಾನ್ ಭಾಗದಲ್ಲಿ ಬೌಂಡ್ರಿ. ಆ ನಿಟ್ಟಿನಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 29ಕ್ಕೆ 3 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 12 ಎಸೆತ 14ರ ಆಟವನ್ನು ಆಡಬೇಕಾಗಿದೆ. 15ರ ಆಟವನ್ನು ಆಡಬೇಕಾಗಿದೆ. 29 ಓಟವನ್ನು ದಾಖಲಿಸಿಕೊಂಡಿದೆ. 44ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. 12ಕ್ಕೆ 15 ಓಟವನ್ನು ದಾಖಲಿಸಬೇಕಾಗಿದೆ. ಜಯಕ್ಕಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಒಂದು ತಂಡ. ಈ ಹಿಂದೆ 2 ಬಾರಿ
ಮೊಗವೀರ ಯುವ ಸಂಘಟನೆ ಬಹಳಷ್ಟೊಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಟವನ್ನು ಇದೇ ಅಂಕಣದಲ್ಲಿ ಸತತವಾಗಿ ಒಂದು 2 ಬಾರಿ ನಡೆಸಿದ್ರು. ಇವಾಗ ಈ ಅಂಕಣದ 29 ಓಟವನ್ನು ದಾಖಲಿಸಿಕೊಂಡಿದೆ. 44ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ 12 ಎಸೆತ 15 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. 12 ಬಾಲ್ ರಿಮೇನಿಂಗ್, 15 ರನ್ ರಿಕ್ವೈರ್. 12ಕ್ಕೆ 15. ನಾಲ್ಕನೇ ಓವರ್ನ ಚಾಲ್ತಿಗಾಗಿ ಸುಕೀತನ್ನು ಮತ್ತೆ ಪರಿಚಯಿಸ್ತಾ ಇದ್ದಾರೆ. ಎರಡನೇ ಇನ್ನಿಂಗ್ಸ್ನ 2ನೇ ಓವರ್ನ ಚಾಲ್ತಿಯಲ್ಲಿ ಕೇವಲ 3 ಓಟಕ್ಕಾಗಿ ಅವಕಾಶವನ್ನು ಕೊಟ್ಟು ಒಂದು ವಿಕೆಟ್ ಪಡ್ಕೊಂಡಂತ ಬೌಲರ್ ಕೂಡ. ಐತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಒಂದು ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ ಮೊಗವೀರ ಕ್ರಿಕೆಟ್ ಲೀಗ್ ಅನ್ನು ನಡೆಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ರೂಪಾಯಿಗಳ ನಗದಿನೊಂದಿಗೆ ಆಕರ್ಷಕವಾದ ವಿನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಜಯಿಸಿದಂತ ತಂಡ 1 ಲಕ್ಷದ ನಗದಿನೊಂದಿಗೆ ಆಕರ್ಷಕವಾದ ಒಂದು ರನ್ನರ್ಸ್ ಆಫ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ರತಿ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಇದರ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಸುಂದರತೆ ಒಂದು ರಿವರ್ಸ್ ಶಾಟ್, ಸಿಕ್ಸರ್. ಈ ಬಾರಿ ಶಾರ್ಕ 6 ಓಟದ ಪೂರೈಕೆ ಆಗ್ತಾ ಇದೆ. 37ಕ್ಕೆ ತಲುಪ್ತಾ ಇದೆ. 9ಕ್ಕೆ 7 ಓಟವನ್ನು ದಾಖಲಿಸಬೇಕಾಗಿದೆ. ಸ್ವಲ್ಪ ಮಟ್ಟಿನಲ್ಲಿ ನೀತು ಅವರೊಂದು 2 ಸಿಕ್ಸರ್ ಇವಾಗ ಪಂದ್ಯಾಟದ ಚಿತ್ರಣವೇ ಬದಲಿಸ್ತಾ ಇದೆ. ಬಹುಶಃ ನೀತು ತಾನು ಎದುರಿಸಿದ ಮೊದಲ ಚೆಂಡಿಗೆ ಸುಂದರತೆ ಒಂದು ಸಿಕ್ಸರ್ ದಾಖಲಿಸಿದ್ರು. ಈಗಾಗಲೇ ನಮ್ಮ ಈ ವೇದಿಕೆ ಕಾರ್ಯಕ್ರಮಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ವೈ ಭರತ್ ಶೆಟ್ಟಿ ಅವರು ನಮ್ಮ ಮುಖ್ಯ ವೇದಿಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವ ಕೂಟದ ಪರವಾಗಿ ವೈ ಭರತ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ ಕೂಡ. ಅನಾವಶ್ಯಕವಾಗಿ ಎಕ್ಸ್ಟ್ರಾ ಥ್ರೋ ಮಾಡ್ತಾ ಇದ್ದಾರೆ. 1ರ ಬದಲಿಗೆ ಅವಳಿ ಓಟಕ್ಕಾಗಿ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 39ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟವನ್ನು ದಾಖಲಿಸಬೇಕಾಗಿದೆ. ಇನ್ನು ಕೂಡ ಇನ್ನಿಂಗ್ಸ್ನಲ್ಲಿ 8 ಎಸೆತಗಳು ಬಾಕಿ ಉಳ್ಕೊಳ್ತು. 8ಕ್ಕೆ 5. ಒಂದು ಹಂತದಲ್ಲಿ 18ಕ್ಕೆ 30 ಓಟವನ್ನು ದಾಖಲಿಸಬೇಕಿತ್ತು. ಇವಾಗ 8 ಎಸೆತ 5 ಓಟವನ್ನು ದಾಖಲಿಸಬೇಕಾಗಿದೆ. ಈ ನಡುವೆ ಸುಂದರತೆ ಒಂದು ಹೊಡೆತ, ಬಹಳಷ್ಟೊಂದು ಉತ್ತಮ ರೀತಿಯ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 40ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 7 ಎಸೆತ ಕೇವಲ 4 ಓಟವನ್ನು ದಾಖಲಿಸಬೇಕಾಗಿದೆ. ಪಂದ್ಯಾಟದ ಚಿತ್ರಣವನ್ನೇ ನಿತೇಶ್ ಬದಲಿಸಿದ್ರು. 2 ಸಿಕ್ಸರ್ನ ಜೊತೆಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ನಿತೇಶ್ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಹನ್ನೊಂದು ಓಟಗಳಿಗಾಗಿ ಈ ಓವರ್ನಲ್ಲಿ 5 ಚೆಂಡುಗಳ ಮುಕ್ತಾಯದಲ್ಲಿ ಅವಕಾಶವನ್ನು ಸುಕೀತ್ ಮಾಡಿಕೊಡ್ತಾ ಇದ್ದಾರೆ. 7ಕ್ಕೆ 4 ಓಟವನ್ನು ದಾಖಲಿಸಬೇಕಾಗಿದೆ.
ಕೊನೆ ಚೆಂಡು ಈತನ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಕವರ್ಸ್ ಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಕ್ಷೇತ್ರ ಕ್ಷಣಿ ಫಲತೆಯನ್ನು ಕೂಡ ಕಂಡುಕೊಳ್ತಾ ಇದೆ. ನೇರ ಗುರಿಯಾಗುವಂಥದ್ದು ಪ್ರಯತ್ನ. ಥರ್ಡ್ ಅಂಪೈರ್ ಡಿಸಿಷನ್ಗೆ ಇವಾಗಲೇ ನಿರ್ಣಾಯಕರು ತೀರ್ಪನ್ನು ಕೊಡ್ತಾ ಇದ್ರೆ ಆದಷ್ಟು ಬೇಗ ತೃತೀಯ ನೇತ್ರ ಆದಷ್ಟು ಬೇಗ ತಮ್ಮ ನಿರ್ಣಯ ತಿಳಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟೊಂದು ಕ್ಲೋಸ್ ರನ್ಔಟ್ ಅನ್ನು ಮಾಡಿದ್ರು, ಬಹಳಷ್ಟು ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ನಿರ್ಣಾಯಕರು. ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಕೊಡ್ತಾ ಇದ್ದಾರೆ. ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಔಟ್ ಎಂಬ ಸೂಚನೆಯನ್ನು ಈ ಹಂತದಲ್ಲಿ ನೀಡ್ತಾ ಇದ್ದಾರೆ. ಮುಖಾಂತರವಾಗಿ 4ನೇ ಉದ್ದರಿ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ. ರ ಟಾರ್ಗೆಟ್ ಇವಾಗ ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 41 ಓಟಕ್ಕೆ 4 ಉದ್ದರಿ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ 6 ಎಸೆತ ಜಯಕ್ಕಾಗಿ ಕೇವಲ 3 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆಯ 6 ಎಸೆತ ಜಯಕ್ಕಾಗಿ ಕೇವಲ 3 ಓಟವನ್ನು ದಾಖಲಿಸಬೇಕಾಗಿದೆ. ನಿತೇಶ್ ಅವರ ಪಂದ್ಯಾಟ ಸಮಬಲ, ಸ್ಕೋರ್ ಲೆವೆಲ್. ಆ ನಿಟ್ಟಿನಲ್ಲಿ ಸ್ಪಷ್ಟ ಜಯದತ್ತ ಮುನ್ನುಗ್ತಾ ಇದೆ ರಾಮಾಂಜನೆ ಗುಡ್ಡೆಕೊಪ್ಪಲದ ಒಂದು ತಂಡ. ಇತ್ತೀಚಿನ ದಿನದಲ್ಲಿ ಬಹಳಷ್ಟೊಂದು ಯಶಸ್ಸು ಕಾಣುತ್ತಿರುವಂಥ ಒಂದು ಯುವ ಆಟಗಾರ, ಶ್ರೇಷ್ಠ ಒಂದು ತಂಡ ಕೂಡ. ಇದರ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್ ಮುಖಾಂತರವಾಗಿ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ರಾಮಾಂಜನೆ ಗುಡ್ಡೆಕೊಪ್ಪಲದ ಒಂದು ತಂಡ.
ಆ ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಬಹುಶಃ ಡೌಟ್ಲೆಸ್ ಸೆಲೆಕ್ಷನ್ 44ರ ಟಾರ್ಗೆಟ್ ಸಂದರ್ಭದಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 16ಕ್ಕೆ 3 ವಿಕೆಟ್ ಆಘಾತವನ್ನು ಕಂಡುಕೊಂಡಿತ್ತು. ಆ ಬಳಿಕ Hello.
ಹಲೋ, ಅಂಗಳ ಒಳಭಾಗದಲ್ಲಿ ಮೊಗವೀರ ಕ್ರಿಕೆಟ್ ಲೀಗ್ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ನಿರ್ಣಾಯಕ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ವರ್ಸಸ್ ಮಾರುತಿ ಕ್ರಿಕೆಟರ್ ಸುಳ್ಳಾಲ್. ಮೊದಲೇ ಹೇಳಿದ್ದೇವೆ, ಎರಡು ತಂಡಗಳ 12ನೇ ಆಟಗಾರರು ಬರಬೇಕು. ಅಭಿ ಮೊದಲ ಓವರ್ನ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡಿಗಾಗಿ ಬಹಳ ಸಮರ್ಥ ಒಂದು ಎಸೆತ ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ. ಬಾರಿ ಸೆನೆ ಗ್ಯಾಲಕ್ಸಿ ತುದಿಯನ್ನು ಬಳಸ್ತಾ ಇದ್ದಾರೆ. 2 ಲಕ್ಷ ರೂಪಾಯಿಗಳ ನಾಗದಿನ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಈ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಕಂಡುಕೊಂಡ್ರು ಮಾರುತಿ ಕ್ರಿಕೆಟರ್ಸ್. ಉಳ್ಳಾಲ ತಂಡಕ್ಕೆ ಬಹಳಷ್ಟು ಮಹತ್ವದ ಒಂದು ಪಂದ್ಯ. ಎರಡು ತಂಡಗಳಿಗೆ ಕೂಡ ಗೆದ್ದಾಗ ಮಾತ್ರ ಒಂದಷ್ಟು ಅವಕಾಶ ಮುಕ್ತವಾಗ್ತದೆ, ಇಲ್ಲದಿದ್ದರೆ ಬಹುಶಃ ಅವಕಾಶಗಳು ಕ್ಷೀಣವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏತನ್ಮಧ್ಯೆ ಮತ್ತೆ ಅಭಿ ಈ ಬಾರಿ ಹೆಸರುವಂತ ಚೆಂಡು ಬಹಳ ಸಮರ್ಥ ಒಂದು ಎಸೆತ ತಟ್ಟಿ ಮುಟ್ಟಿ ಮತ್ತೆ ಒಂದು ದೊಡ್ಡದ ಪೂರೈಕೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 2 ಓಟಗಳನ್ನು ಕಂಡುಕೊಳ್ತಾ ಇದೆ. ಮೊಗವೀರ ಸಮಾಜದ 10 ಪ್ರತಿಷ್ಠಿತ ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ MCL ಪ್ರಶಸ್ತಿಗಾಗಿ. ಮತ್ತೆ ಅಭಿ ಈ ಬಾರಿ ಸಂದ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ನಿಶಿತ್ ಮತ್ತು ಪ್ರಣೀತ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಅಭಿಯಸ್ ಗಾರಿಕೆಯನ್ನು ಕಂಡುಕೊಂಡ್ರು. ನಿಶಿತ್ ಸ್ಟ್ರೈಕರ್ ಅಲ್ಲಿ ಯಾರ್ಕರ್ ಡೆಲಿವರಿ ಸುಂದರತೆ ಹೊಡೆತ ಬೌಲು ಸ್ಪ್ಯಾಕ್ ಡ್ರೈವ್ ಲಾಂಗ್ ಆನ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 5 ಎಸೆತಗಳ ಮುಕ್ತಾಯ, 3 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಮಾರುತಿ ಉಳ್ಳಾಲದ ತಂಡ ಪಂದ್ಯಕೂಟವನ್ನು ಆಡ್ತಾ ಇದೆ MCLಗಾಗಿ. ಕೊನೆ ಒಂದು ಬಾಕಿ ಇದೆ. ಪವರ್ ಪ್ಲೇ ಹಂತದಲ್ಲಿ ಲಾಸ್ಟ್ 1 ಬಾಲ್ ಟು ಗೋ. ಈ ತನ್ಮಧ್ಯೆ LBW ಅಪೀಲನ್ನು ಮಾಡಿದ್ರು. ತನ್ಮೂಲಕ ಒಂದೋಟ ಪೂರೈಕೆಯೂ ಕೂಡ. ಮೊದಲ ಯಶಸ್ವಿ ಓವರ್ ಲೆಗ್ ಬಾಯ್ ಮುಖೇನವಾಗಿ ಒಂದೋಟ ಬರ್ತಾ ಇದೆ. 4ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇವತ್ತು ಪ್ರಕಾಶ್ ಕೋಟೆ ಅಂದ್ರು ಬಂದಿದ್ದಾರೆ. ಪ್ರಗತಿಯ ತೂಕದ ಮನುಷ್ಯ ಪದಾಟ ವೀಕ್ಷಣೆಯನ್ನು ಮಾಡ್ತಾರೆ. ಪ್ರಗತಿ ಸಂಸ್ಥೆಯ ಹಿರಿಯರು ಕೂಡ. ಮತ್ತೊಂದೆಡೆ ಉಳ್ಳಾಲದ ಪ್ರತಿಷ್ಠಿತ ತಂಡ ಮಾರುತಿ ನಡುವಣ ಈ ಒಂದು ಕಾಳಗ ಸಾಗ್ತಾ ಇದೆ. 90ರ ಆದಿಭಾಗದ ಅತ್ಯುತ್ತಮ ತಂಡ ಕೂಡ ಮಾರುತಿ ಕ್ರಿಕೆಟರ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ MCLಗಾಗಿ. 5 ಓವರ್ಗಳ ಪಂದ್ಯ. ಈ ಒಂದು ಮಾಡು ಮಡಿಯ ಸನ್ನಿವೇಶದಲ್ಲಿರುವಂತಹ 2 ತಂಡಗಳು ಅದ್ಯಾವ ರೀತಿಯ ಬಿಗು ಹೋರಾಟವನ್ನು ಇಲ್ಲಿ ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಸಂಜಯ ಲೆಫ್ಟಿ ಬೌಲರ್ ಮತ್ತೆ ಪ್ರಗತಿ ರೇಂಜರ್ಸ್ ಬೆಂಗರೆಯ ಪರವಾಗಿ. ಕ್ಷೇತ್ರ ಕ್ಷಣೆ ಬದಲಾವಣೆಯ ನಂತರ ಅತಿ ಶೀಘ್ರ ಪಂದ್ಯಾಟ ಮುಂದುವರಿಕೆ ಮಾಡ್ಕೋಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವಕೂಟ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದೆ ಕೂಡ. ಸಂಜಯ್ 2ನೇ ಓವರ್ನ ಮೊದಲ ಚೆಂಡಿಗಾಗಿ ಬೋಟ್ ಅನ್ಶಂಡ್ ಅನ್ನು ಬಳಸ್ತಾ ಇದ್ದಾರೆ. ಸಂಜಯ್ ಈ ತನ್ಮಧ್ಯೆ ಸಂದ ಚೆಂಡು ತೀರಾ ಕೆಳಂಚಿನಲ್ಲಿ ಬೀಳ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾರುತಿ
ಆರಂಭಿಕ ಆಟಗಾರರು ಒಂದಷ್ಟು ಆಮೇರಡಿಗೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. 7 ಎಸೆತಗಳ ಇದುವರೆ ಕೇವಲ 4 ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆಡಿದ 3 ಪಂದ್ಯಾಟಗಳ ಅಧಿಕಾರಯುತ ಜಯವನ್ನು ದಾಖಲಿಸ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಲ. 2ನೇ ಬಾರಿಗೆ ಸಂಜಯ್ ಎಸೆದ ಚೆಂಡು ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಆದ ಮುಖ್ಯವಾಗಿ ಮಾರುತಿ ಉಳ್ಳಾಲದ ಮೊದಲ ವಿಕೆಟ್ ಪತನ. ಪ್ರಣೀತ್ ಬ್ಯಾಕ್ ಟು ಪವಿಲಿಯನ್. ನಾಲ್ಕಕ್ಕೆ 1 ವಿರಾಜ್ ಮತ್ತೋರ್ವ ಆಟಗಾರನ ಸೇರ್ಪಡೆ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಬಹುಶಃ ನಿರ್ಣಾಯಕ ಹಂತವನ್ನು ತಲುಪಿರುವಂತಹ ಈ ಒಂದು ಹೋರಾಟ ಜಯಿಸಿದವರಿಗೆ ಮಾತ್ರ ಹಾದಿ ಸುಗಮ, ಇಲ್ಲದಿದ್ದರೆ ದುರ್ಗಮ. ಆ ನಿಟ್ಟಲ್ಲಿ ಜಯ ಅಪಜಯ ಈ ಪಂದ್ಯಾಟ ಅದ್ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಮತ್ತೊಬ್ಬ ಯುವ ಆಟಗಾರ ವಿರಾಜ್ನ ಸೇರ್ಪಡೆ. ಸಂಜಯ್ ಈ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಪ್ರಗತಿ ರೇಂಜರ್ಸ್ ಬೆಂಗ್ರೆ ಪರವಾಗಿ. ಕಳೆದ 14 ವರ್ಷಗಳಿಂದ ಬೆಂಗ್ರೆಯಲ್ಲಿ ಸತತ ಟೂರ್ನಮೆಂಟ್ ಆಡಿಸುವಂತ ತಂಡ ಕೂಡ ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್. ಈ ಹಂತದಲ್ಲಿ ಒಳತಿರುವನ್ನು ಪಡ್ಕೊಂಡ ಚೆಂಡು ಯಾಲ್ಬಿಡಲ್ಲ ಅಪೀಲ್ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. 1 ಓಟ 2ನೇ ಓಟ ಕೂಡ ಸುಲಭ ಸಾಧ್ಯವಾಗಿ ಪೂರೈಕೆ ಮಾಡಿಕೊಂಡ್ರು ಲಾಕ್ ಬಾಯ್. ತಂಡದ ಮೊತ್ತ 6 ಓಟಗಳು. ಮೊದಲ ಹೋದರಿಯ ಆಘಾತವನ್ನು ಕಂಡಂತ ಒಂದು ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ್ ಆಡಿದ 2 ಪಂದ್ಯ 1 ಜಯ 1 ಸೋಲನ್ನು ಕಂಡುಕೊಳ್ತಾ ಇದೆ. ಮಾರುತಿ ಈ ಒಂದು ಜಯ ಅನಿವಾರ್ಯ ಕೂಡ. ಮತ್ತೆ ಸಂಜಯ್ ಉತ್ತಮ ರೀತಿಯ ಎಸೆತ, ರನ್ಔಟ್ ಅವಕಾಶವಿತ್ತು. ತನ್ನ ಮೂಲಕವಾಗಿ 1 ಓಟ 2ನೇ ಓಟ ಕೂಡ ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. ಥರ್ಡ್ ಅಂಪೈರ್ ಡಿಸಿಷನ್ ಥರ್ಡ್ ಅಂಪೈರ್ಗೆ ಬಹುಶಃ ಮನವಿ ಮತ್ತೆ ಬರ್ತಾ ಇದೆ. ಎಸ್ ನಾಟ್ ಔಟ್ ಅನ್ನುವಂತ ಒಂದು ಥರ್ಡ್ ಅಂಪೈರ್ ನಿರ್ಣಯ ಬರ್ತಾ ಇದೆ. ಪಂದ್ಯಾಟದ ಮುಂದುವರಿಕೆಯೂ ಕೂಡ 2 ಓಟಗಳ ಮುಖೇನ ತಂಡದ ಮೊತ್ತ 8 ಓಟವನ್ನು ತಲುಪ್ತಾ ಇದೆ. ಈ ಓವರ್ ಇನ್ನು ಕೂಡ 2 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಸಂಜಯ್ ಬೋಟ್ ಅನ್ಶೆಂಡ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೊಂದೆಡೆ ಮಾರ್ಚ್ 17ರಂದು ಆರಂಭ ಆಗ್ತದೆ ಮಂಗಳೂರಿನ ಜಿಲ್ಲೆಗೊಂದು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಸುರತ್ಕಲ್ನಲ್ಲಿ ಆರಂಭ ಆಗ್ತದೆ. ಸಿನಿ ಗ್ಯಾಲಾಕ್ಸಿ ಅದರ ಜಾಹೀರಾತು ಫಲಕ ಮತ್ತೊಂದೆಡೆ ಕೂಡ ಕ್ಷೇತ್ರ ರಕ್ಷಣಾ ಬದಲಾವಣೆ ಮತ್ತೆ ರೇಂಜರ್ಸ್ ಪ್ರಗತಿ ಬೆಂಗ್ರೆ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ಲಾಂಗಾನ ಭಾಗದಲ್ಲಿ ಕಳಪೆ ಕ್ಷೇತ್ರ ರಕ್ಷಣೆ. ತೀರಾ ಲೇಸಿಯಾಗಿ ಕ್ರಿಕೆಟ್ ಅನ್ನು ಆಡಿದ್ರು. ಬೌಂಡರಿಯ ಸೇರ್ಪಡೆ 4 ಓಟಗಳು. ಕ್ರಿಕೆಟ್ನಲ್ಲೆಲ್ಲ ಬಹುಶಃ ಅತಿಯಾಗಿ ಮೈಮರೆತರೆ ಇದೇ ಆಗ್ತದೆ. ಅತಿ ಆತ್ಮವಿಶ್ವಾಸ ಸೋಲಿನಲ್ಲಿ ಮುಕ್ತಾಯ ಕಾಣ್ತದೆ.
ಬೌಂಡರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ರು. ತಣ ಮೊತ್ತ ಈ ಹಂತದಲ್ಲಿ 12 ಓಟಗಳನ್ನು ತಲುಪ್ತಾ ಇದೆ ಕೂಡ. ಈತನ ಮಧ್ಯೆ ಮತ್ತೆ ಸಂಜಯ್. ಈ ಮನಸ್ಸಂದ ಚೆಂಡು ಬಹಳ ಸಮರ್ಥನೆ ಎಸೆತ. ತಟ್ಟಿ ಮುಟ್ಟಿ ಮತ್ತೆ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ 2 ಓವರ್ಗಳ ಮುಕ್ತಾಯ 13ಕ್ಕೆ 1. 5 ಓವರ್ಗಳ ಪಂದ್ಯ. ಮಾರುತಿಯ ತಂಡ ಅದೆಷ್ಟು ಓಟಗಳನ್ನು ದಾಖಲಿಸಾರೆ ನೋಡಬೇಕಾಗಿದೆ. ಎದುರಾಳಿಗಳು ಕೂಡ ಪ್ರಗತಿ ರೇಂಜರ್ಸ್ ಯಾವುದೇ ಹಂತದಲ್ಲೂ ಪ್ರತಿ ಹೋರಾಟವನ್ನು ಸಂಘಟಿಸಬಲ್ಲ ಸಮರ್ಥ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ 3ನೇ ಓವರ್ಗಾಗಿ ಬಹಳಷ್ಟು ಸಮಾಲೋಚನೆ ನಡೀತಾ ಇದೆ. ಅಂಗಡ ಒಳಭಾಗದಲ್ಲಿ ತುರ್ತು ಸಭೆಯ ಮುಕ್ತಾಯ. ಸಡನ್ ಮೀಟಿಂಗ್ ಎಂಡ್ ಆಗ್ತಾ ಇದೆ. ಪ್ರಕಾಶ್ ಕೋಟ್ಯಾನ್ರು ಮಾತ್ರ ಡಗ್ಔಟ್ ಅಲ್ಲಿ ಮೀಟಿಂಗ್ ವೀಕ್ಷಣೆಯಲ್ಲಿದ್ದಾರೆ. ಅದೇನಾಗ್ತದೆ ನೋಡಬೇಕಾಗಿದೆ. 3ನೇ ಓವರ್. ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಪ್ರಗತಿ ರೇಂಜರ್ಸ್ ಬ್ಯಾಂಗರ್ ಅಶ್ವಥನ ಪರಿಚಯಿಸ್ತಾ ಇದ್ದಾರೆ. 35ರಿಂದ 40 ಓಟ ದಾಖಲಾದ್ರೂ ಕೂಡ ಈ ಪಂದ್ಯ ಕುತೂಹಲಕಾರಿ ಅಂತ್ಯವನ್ನು ಕಾಣುವ ಎಲ್ಲ ಸಾಧ್ಯತೆಗಳನ್ನು ಕಂಡುಕೊಳ್ತದೆ. ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ 2 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಎಂಸಿಎಲ್ಗಾಗಿ ಮೊಗವೀರ ಯುವ ಕೂಟದ ಆಶ್ಚರ್ಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಕೂಡ. 3ನೇ ಓವರ್. ಅಶ್ವಥ್ ಗ್ಯಾಲಕ್ಸಿ ಅಂಡನ್ನು ಬಳಸ್ತಾ ಇದ್ದಾರೆ. ಮೊದಲ ಚೆಂಡು ಈತನ ಮಧ್ಯೆ ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಬಹಳ ಸಮರ್ಥ ಹೊಡೆತ. ಲಗಲು ಭಾಗದಲ್ಲಿ ಸೇರ್ಪಡೆ. ತನ್ಮೂಲಕ 2 ಓಟಗಳ ಪೂರೈಕೆಯೂ ಕೂಡ. ಕೊನೆ ಕ್ಷಣದಲ್ಲಿ ರೇಂಜರ್ಸ್ ಕ್ಷೇತ್ರ ರಕ್ಷಣೆ ಎಡವಿಕೆ ಆಗ್ತಾ ಇದೆ. ತಂಡದ ಮೊತ್ತ 2 ಓಟಗಳ ಮುಖಾಂತರ 15 ಓಟಗಳು. ಮತ್ತೆ ಅಶ್ವಥ್ ಈ ಬಾರಿಸಿರುವಂತಹ ಚೆಂಡು ಸುಂದರತೆ ಹೊಡೆತ. ಕಳಪೆ ಕ್ಷೇತ್ರ ರಕ್ಷಣೆ ಮತ್ತೆ ಸೇರ್ಪಡೆ. ಈ ಬಾರಿ ಕೂಡ ಸಂಜಯ ಮಿಡಾನ್ ನಲ್ಲಿ ಕ್ಷೇತ್ರ ರಕ್ಷಣೆ ಆಳ್ವಿಕೆಯನ್ನು ಮಾಡಿ ತಳ ಮೊತ್ತ 17 ಓಟಗಳು. ಬಹಳ ಸುತ್ತಮರಿತದ ಆಟವನ್ನು ನಿಶ್ಚಿತ ಆಡ್ತಾ ಇದ್ದಾರೆ ಈ ಬಾರಿ. ಈ ಓವರ್ನ 2 ಚೆಂಡುಗಳು ಕೂಡ 4 ಓಟವನ್ನು ಪೂರೈಕೆ ಮಾಡಿಕೊಂಡು ಸ್ಕೋರ್ ಇಸ್ ಆನ್ 17. 17 ಓಟಗಳು. ಮಾರುತಿ ಕ್ರಿಕೆಟ್ ಸುಳ್ಳಾಲ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಅಶ್ವಥ್ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮರಕೆಯಲ್ಲಿ ಬಾರಿ 4 ಓಟಗಳು. ಬೌಂಡರಿಯ ಸೇರ್ಪಡೆ. ಬಹಳಷ್ಟು ತಮರ್ಥ ಹೊಡೆತ. ಮಿಡ್ ವಿಕೆಟ್ ನಲ್ಲಿ ಫ್ಲಾಟ್ ಶಾಟ್. ಇವಾಗ ಸೀಮರಕೆಯನ್ನು ಕ್ರಮಿಸ್ತಾ ಇದೆ. ತಂಡದ ಮೊತ್ತ 21 ಓಟಗಳು. ಗಾಳಿಯ ಲಾಭ ಒಂದಷ್ಟು ದಾಂಡಿಗರ ಲಭಿಸ್ತಾ ಇದೆ ಕೂಡ. 3ನೇ ಓವರ್ನ ಮೊದಲ 3 ಚೆಂಡುಗಳಲ್ಲಿ 8 ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಅಶ್ವಥ್ ಪ್ರಗತಿ ರೇಂಜರ್ಸ್ ಬಂಗರೆಯ ತಂಡ ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಂಸಿಎಲ್ಗಾಗಿ ಮತ್ತೆ ಅಶ್ವಥ್ 4ನೇ ಬಾರಿಗೆ. ನಿಶೀತ್ಗೆ ಸಂದ ಚೆಂಡು ಸುಂದರತೆ ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ ರೂಪೇಶ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ನ ಮೊತ್ತ ಕೂಡ 22 ಓಟಗಳು. 22 ಫಾರ್ ಲಾಸ್ ಆಫ್ 2. ಲಾಸ್ ಆಫ್ 1. ಲಾಸ್ಟ್ 2. ವಿರಾಟ್ ಸ್ಟ್ರೈಕರ್ ಅಲ್ಲಿ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಯಕ್ಷ ಕವರ್ಸ್ ಮೇಲ್ಭಾಗದಲ್ಲಿ. ಈ ಪಂದ್ಯದ ಸುಂದರತೆ ಹೊಡೆತ ಮತ್ತೆ ಬೌಂಡರಿ
ಸೆಂಚುರಿ ದಾಖಲಾಗ್ತಾ ಇದೆ. ಒಂದು ಹಂತದಲ್ಲಿ ಆಮರಡಿಗೆ ಆಟವನ್ನಾಡಿದ ಉಳ್ಳಾಲ ಮಾರುತಿಯ ಯುವ ಆಟಗಾರರಲ್ಲಿ ಬಹಳಷ್ಟು ಓಟವನ್ನು ಯುವ ಓವರ್ನಲ್ಲೇ ಪಡ್ಕೊಳ್ತಾ ಇದ್ದಾರೆ. ವಿರಾಜ್ ದಾಂಡಿನಲ್ಲಿ ಚೊಮ್ಮೆದ ಸುಂದರತೆ ಒಂದು ಬೌಂಡ್ರಿ ಕೂಡ ದೀಪಕ್ ಕವರ್ಸ್ ಅನ್ನು ಕಂಡುಕೊಳ್ತಾ ಇದೆ. ತಳಮೊತ್ತ 26 ಓಟಗಳು. ಅಂತಿಮ ಒಂದು ಎಸೆತ ಮೂರನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಅಶ್ವಥ್ ಚೆನ್ನೈ ಗ್ಯಾಲಕ್ಸಿ ಅಡ್ಡನ್ನು ಬಳಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ವಿರಾಜ್ಗೆ ಒಟ್ಟುಗಳು ಬರ್ತಾ ಇಲ್ಲ. ಅಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ ಇಸ್ 26, 26 ಓಟಗಳು. ಅಂತಿಮ 2 ಓವರ್ಗಳಲ್ಲಿ ಇವಾಗ ಆದಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲದ ಒಂದು ತಂಡ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಕ್ರಿಕೆಟರ್ಸ್ ಅನ್ನು ಎದುರಿಸ್ತಾ ಇದೆ ಕೂಡ. ಮುಂದಿನ ಪಂದ್ಯಾಟ ಮತ್ತೊಂದು ನಿರ್ಣಾಯಕ ಪಂದ್ಯ. ರಾಮಾಂಜನೇಯ ಗುಡ್ಡೆಕೊಪ್ಲ ಕೋಡಿ ಕ್ರಿಕೆಟರ್ಸ್ ಕೋಡಿ ಯಜಮಾಡಿ. 2 ತಂಡ ನಾಯಕರು ಟಾಸಿಗೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ರಾಮಾಂಜನೇಯ ಕ್ರಿಕೆಟರ್ಸ್ ಗುಡ್ಡೆಕೊಪ್ಲ ವರ್ಸಸ್ ಕೋಡಿ ಕ್ರಿಕೆಟರ್ಸ್ ಯಜಮಾಡಿ ಕೋಡಿ. ಅಂಗಣ ಒಳಭಾಗದಲ್ಲಿ ಪಂದ್ಯಾಟದ ಮುಂದರಿಕೆ. ಮೊದಲ 3 ಓವರ್ಗಳಲ್ಲಿ 26 ಓಟಗಳು ದಾಖಲಿಸಾದರೆ ಈ ಒಂದು ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಕೂಡ. ನಿಶ್ಚಿತ್ ಮತ್ತು ವಿರಾಜ್ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲದ ಪರವಾಗಿ. ಪಂದ್ಯಾಟ ಸ್ವಲ್ಪ ಬೇಗ ಮುಂದುವರಿಸಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಸಂಜಯ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಬಾರಿಗೆ ಮೊಗವೀರ ಯುವಕೂಟದ ಆಶ್ರಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ ಕೂಡ. ನೇರ ಪ್ರಸಾರವನ್ನು M9 ಸ್ಪೋರ್ಟ್ಸ್ ಮಾಡ್ತಾ ಇದೆ. ಚಿತ್ರಾಪುರ ಪಂದ್ಯಾಟವಾದರೂ ಕೂಡ ವಿಶ್ವದಾದ್ಯಂತ ಟೂರ್ನಮೆಂಟ್ ಅನ್ನು ಇವಾಗಲೇ ಬಹಳಷ್ಟು ಮಂದಿ ಪ್ರೇಕ್ಷಕರು ತಮ್ಮ ಮೊಬೈಲ್ಗಳಲ್ಲೇ ಇದ್ಕೊಂಡು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಈತನ್ಮಧ್ಯೆ ಸಂಜು 4ನೇ ಓವರ್ನ ಮೊದಲ ಚೆಂಡು. ಈತನ್ಮಧ್ಯೆ ವೈಟ್ ಬಾಲ್, ಅಕ್ರಮ ಎಸೆತ. ಸ್ಕೋರ್ ಇಸ್ ಆನ್ 27. ಬೋಟ್ ಅನ್ನು ಬಳಸ್ತಾ ಇದ್ದಾನೆ ಲೆಫ್ಟಿ ಬೌಲರ್ ಸಂಜಯ. ರೇಂಜರ್ಸ್ ಪ್ರಗತಿ ಬೆಂಗ್ರೆಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮಧ್ಯೆ ಸ್ಲೋವರ್ ಡೆಲಿವರಿ, ಗತಿ ಪರಿವರ್ತನೆ, ಒಂದು ಎಸೆತ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯ ಕೆಸಿಕೆ ವರ್ಸಸ್ ವಿದ್ಯಾರ್ಥಿ ಸಂಘ. ಈ ತನ್ಮಧ್ಯೆ ಬ್ಯಾಕ್ ಫುಟ್ ನಲ್ಲಿ ಬಹಳ ಸಮರ್ಥ ಹೊಡೆತ. ಮುಂದಿನ ಪಂದ್ಯ ರಾಮಾಂಜನೇಯ ಅಲ್ಲ, ಕೆಸಿಕೆ ವರ್ಸಸ್ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಇರ್ತದೆ. 2 ತಂಡಗಳ ನಾಯಕರು ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದಾವೆ. ಈ ತನ್ಮಧ್ಯೆ ನಿಶ್ಚಿತ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಳಮೊತ್ತ ಮಾರುತಿಯ ತಂಡ 28 ಓಟಗಳು, 28 for 1.
ಸಂಜಯ ವಿರಾಜ್ಗೆ ಸಂದ ಚೆಂಡು ಮಿಡ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಡುವಿಕೆಯನ್ನ ಅಶ್ವಥ್ ಮಾಡಿದ್ರು. ರನ್ಔಟ್ ಅವಕಾಶ ಕೈ ಚೆಲ್ತಾ ಇದ್ದಾರೆ. ತಳಮೊತ್ತ 29ಕ್ಕೆ 1 ಮಾರುತಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ಮತ್ತೆ ಸಂಜಯ್ ಸುಂದರತೆ ಒಂದು ಎಸೆತ ಲಾಂಗ್ ಆಫ್ ಆಗದಂತ ದಾಖಲಾಗ್ತಾ ಇದೆ. ಬಹಳ ಸಮರ್ಥ ಕ್ಷೇತ್ರ ರಕ್ಷಣೆ ಮಾಡಿ ಒಂದೋಟ ಪೂರೈಕೆ ನಂತರ ಮಾರುತಿಯ ಮೊತ್ತ 30 ಓಟಗಳು. ಸುಂದರತೆ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆ ಬಾರಿ ಮತ್ತೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ಕ್ಷೇತ್ರ ರಕ್ಷಣೆ ಮೊದಲಾಗಿ ತಳಮೊತ್ತ 31 ಓಟಗಳು. ಲಾಸ್ಟ್ ಒನ್ 4ನೇ ಓವರ್ ಅಂತಿಮ ಒಂದು ಎಸ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ನಿಶ್ಚಿತ್ ಸ್ಟ್ರೈಕರ್ ಅಲ್ಲಿ. ಈ ತನ್ಮಧ್ಯೆ ಮತ್ತೊಂದು ಸುಂದರತೆ ಓವರ್ ಕೂಡ ಮುಕ್ತಾಯ. ಮೊದಲ 4 ಓವರ್ಗಳ ಮುಕ್ತಾಯ. ಈ ಓವರ್ ನಲ್ಲಿ ಕೇವಲ 5 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. 31 ಫಾರ್ 1 ಅಂಡ್ ಆಫ್ ಓವರ್ ನಂಬರ್ 4. ಆದಷ್ಟು ಓಟಗಳು ಅಂತಿಮ ಚೆಂಡಿನಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಮಾರುತಿ ಮತ್ತು ಪ್ರಗತಿ ರೇಂಜರ್ಸ್ ಬೆಂಗರೆಯ ತಂಡಗಳು ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ MCLಗಾಗಿ. ಮೊಗವೀರರ 10 ತಂಡಗಳು ಕಾಳಗವನ್ನು ಮಾಡ್ತಾ ಇದೆ. ಇವತ್ತಿನ ಫೈನಲ್ ಪಂದ್ಯ ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಈತನ ಮಧ್ಯೆ ಸುಚಿನ್ ಕೊನೆ ಓವರ್ಗಾಗಿ ಸೆನೆ ಗ್ಯಾಲಕ್ಸಿ ತುದಿಯನ್ನು ಬಳಸ್ತಾ ಇದ್ದಾನೆ. ಮೊದಲ ಹಂತದ ಕೊನೆ ಓವರ್ ಸುಚಿನ್ ಪ್ರಗತಿಯ ಪರವಾಗಿ. ವಿರಾಟ್ ಸ್ಟ್ರೈಕರ್ ಅಲ್ಲಿ. ಮಾರುತಿಯ ಮೊತ್ತ 31. ಮಧ್ಯೆ ಬಾಲ್ಸವರ್ತಿ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಆಗುವ ಎಲ್ಲ ಅವಕಾಶಗಳು ಕೂಡ ಆಯಿತು. ಅಂತಿಮ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ. ಅಶ್ವಿನ್ 4 ಓಟವನ್ನು ಈ ಬಾರಿ ಬೆಂಗ್ರೆಗೆ ಉಳಿಸಿಕೊಡ್ತಾ ಇದ್ದಾರೆ. ತಳಮೊತ್ತ 33. ವಿರಾಜ್ ಹೈ ಶಾಟ್ ಅನ್ನು ದಾಖಲಿಸಿದ್ರು. ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ. MCL ಸಾಗ್ತಾ ಇದೆ. ಸುಚಿನ್ 2ನೇ ಬಾರಿಗೆ ಹೆಸರುವಂತಹ ಚೆಂಡು. ಸುಂದರತೆ ಹೊಡೆತ ಲಾಂಗ್ ಆನ್ ನಲ್ಲಿ 1 ಪೂರೈಕೆಯೂ ಕೂಡ. 34 ಓಟಗಳು. ಆದಷ್ಟು ಓಟ ಮುಂದಿನ 4 ಚೆಂಡುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಮೂರನೇ ಬಾರಿಗೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ನಿಶ್ಚಿತ್ ಮಿಡ್ಗಳ ಭಾಗದಲ್ಲಿ 1 ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ತಳಮೊತ್ತ 35 ಓಟಗಳು. 35ಕ್ಕೆ 1 ಮಾರುತಿ ಕ್ರಿಕೆಟರ್ ಸುಳ್ಳಾಲ್. 4ನೇ ಚೆಂಡು ಕ್ಯಾಚ್ ಆಗುವಂತ ಒಂದು ಎಲ್ಲ ಅವಕಾಶಗಳು ಕೂಡ ಇದೆ ಬಾರಿ. ಅಶ್ವಿನ್ ಬಹಳ ಸುತ್ತಮರ್ತ ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿರಾಜ್ ಆಟ ಮುಕ್ತಾಯ. ಮೂವತ್ತೈದಕ್ಕೆ 2 ವಿರಾಜ್ ವಾಪಸ್ ಸಾಥಿಯನ್ನು ಕಂಡುಕೊಂಡ್ರು. ಸುಮಿತ್ ಮತ್ತೋರು ಹೊಸ ದಾಂಡಿಗ ಕೂಡ.
9 ಓಟವನ್ನು ದಾಖಲಿಸ ವಿರಾಜ್ ಅಂತಿಮ ಹಂತದ ಲಾಂಗ್ ಆನ್ ನಲ್ಲಿ ಅಶ್ವಿನ್ಗೆ ಕ್ಯಾಚ್ ನೀಡಿದ್ರು. ಕೊನೆ ಓವರ್ ನಲ್ಲಿ ಇವಾಗ ಇನ್ನು ಲಾಸ್ಟ್ ವಾಸ್ ಆನ್ ರಿಮೈನಿಂಗ್. ಸುಚಿನ್ ನಿಶಿತ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆರಂಭಕಾರ ಮಾರುತಿ ಕ್ರೀಡಾ ಸೇನಾ ಓಪನರ್ ಕೂಡ ಮತ್ತೆ ಸುಚಿನ್. ಈ ಬಾರಿ ಕ್ಲೋಸ್ ಓವರ್ ಪಿಚ್ ಅಂಡು ತನ್ಮೂಲಕ ಸಿಕ್ಸ್ ಆಡಿ ಬಾರಿ ಅಂತಿಮ ಹಂತದಲ್ಲಿ ಮಿಡ್ ವಿಕೆಟ್ ನಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಬಾರಿ ನಿಷೇಧ್ ದಾಂಡಿನ ಸಿಕ್ಸರ್ ಕೂಡ ಮಿಡ್ ವಿಕೆಟ್ ಅಲ್ಲಿ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. 41 ಓಟಗಳು, ಅಂತಿಮ ಒಂದು ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ನಿಷಿದ್ಧ ದಾಂಡಲ್ಲಿ ಬಿಡುಗಡೆ ಭಾಗದಲ್ಲಿ ಪೂರೈಕೆ. ಎರಡನೇ ಒಡೆಗಳ ಪ್ರಯತ್ನ ತನ್ಮೂಲಕವಾಗಿ 2 ಓಟಗಳ ಪೂರೈಕೆಯೂ ಕೂಡ ನಿಷಿದ್ಧ ದಾಂಡಲ್ಲಿ ದಾಖಲಾಗ್ತಾ ಇದೆ. ಬಾರಿ ಮಾರುತಿಯ ಮೊತ್ತ 43 ಓಟಗಳು, ಬಹಳ ಸುತ್ತಮುತ್ತ ಮೊತ್ತವನ್ನು ಪೇರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರಗತಿ ರೇಂಜರ್ಸ್ ಬೆಂಗಳೂರಿಗೆ 44 ಓಟಗಳ ಅವಶ್ಯಕತೆ ಜಯಕ್ಕಾಗಿ 30 ಎಸೆಗಳ ಪಂದ್ಯಾಟ ಕೂಡ ನಿರ್ಣಾಯಕ ಪಂದ್ಯ. 30 balls 44 runs to win. ಕೋಡಿ ತಂಡ ನಾಯಕ ವಿದ್ಯಾರ್ಥಿ ಸಂಘದ ನಾಯಕರು ಟಾಸ್ಗೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮುಂದಿನ ಪಂದ್ಯಾಟ ಇರ್ತದೆ ಕೂಡ ಕೋಡಿ ವರ್ಸಸ್ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಬೈಕಂಪಾಡಿ.
ಅಂಗಡ ಒಳಭಾಗದಲ್ಲಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. 30 ಎಸೆತ 44 ಓಟಗಳ ಒಂದು ಟಾರ್ಗೆಟ್ ಇರ್ತದೆ ಜಯಕ್ಕಾಗಿ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲವನ್ನು ಎದುರಿಸ್ತಾ ಇದೆ. ವಿರಾಜ್ ಮೊದಲ ಚೆಂಡನ್ನು ಕಂಡುಕೊಳ್ತಾ ಇದ್ದಾರೆ. ಸುಚಿನ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು ಪ್ರಗತಿ ರೇಂಜರ್ಸ್ ಬೆಂಗರೆಯ ಪರವಾಗಿ. 10 ತಂಡಗಳ ನಡುವಣ ಹಡಾಹಡಿಯಲ್ಲಿ ಸಾಗ್ತಾ ಇದೆ ಕೂಡ. ಉಳ್ಳಾಲದಿಂದ ಹೆಜಮಾಡಿಯವರೆಗಿನ ವಾಸ್ತವ್ಯದಲ್ಲಿರುವ ಮೊಗವೀರ ಆಟಗಾರರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ ಸಾಗಿ ಬರ್ತಾ ಇದೆ. ವಿರಾಜ್ ಮೊದಲ ಚೆಂಡಿಗಾಗಿ ಬಹಳ ಸಮರ್ಥ್ಯ ಒಂದು ಎಸೆತ. ಇನ್ ಸ್ವಿಂಗಿಂಗ್ ಡೆಲಿವರಿ ಬಹಳ ತಿರುವನ್ನು ಪಡ್ಕೊಳ್ತಾ ಇದೆ. ಮಧ್ಯೆ ವಿರಾಜ್ ಎಸೆದ ಚೆಂಡು ಶಾರ್ಟ್ ರೇಸಿಂಗ್ ಡೆಲಿವರಿ ಡಿಫೈನ್ ಲೆಗ್ ಭಾಗದಲ್ಲಿ ಸಿಕ್ಸರ್. ಬಹಳ ಶುದ್ಧ ಒಂದು ಫುಲ್ ಶಾಟ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆಯೂ ಕೂಡ. ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಸಮರ್ಥ ಒಂದು ಹೊಡೆತ ಲೇಟ್ ಕಟ್. ತಂಡಮಾನ ಭಾಗದಲ್ಲಿ ಮತ್ತೆ ಒಂದು ಒಳಚೋರಿಯ ಸೇರ್ಪಡೆಯೂ ಕೂಡ. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸುಚಿನ್ ದಾಂಡಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿ ಬರ್ತಾ ಇದೆ. 7 ಫಾರ್ ವಿದೌಟ್ ಲಾಸ್. 7 ಓಟಗಳು. ಮಾರುತಿ ವರ್ಸಸ್ ಬೆಂಗ್ರೆ ನಡುವಣ ಈ ಒಂದು ಕಾಳಗ MCLಗಾಗಿ ಸಾಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಮೊದಲ ವಿಕೆಟ್ ಪತನ ಅಶ್ವಿನ್ LBW. ಮಾರುತಿ ಮೊದಲ ಸಸ್ಸನ್ನು ಪಡ್ಕೊಳ್ತಾ ಇದೆ. ಸುಧೀರ್ ಅಣ್ಣನವರು ಪಥ ಬದಲಿಸಿದ್ರು. ಪವಿಲಿಯನ್ ಅಲ್ಲಿದ್ದಂತ ಸುಧೀರ್ ಅಣ್ಣನವರು ಮುಖ್ಯ ವೇದಿಕೆ ಕಡೆ ಸಾಗ್ತಾ ಇದ್ದಾರೆ. ಮತ್ತೊಂದು ದಾಂಡಿಗನ ಸೇರ್ಪಡೆ ಮನೀಶ್ ಪ್ರಗತಿ ರೇಂಜರ್ಸ್ ಬೆಂಗರೆ ಪರವಾಗಿ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಯಶಸ್ಸನ್ನು ಪಡ್ಕೊಂಡ ವಿರಾಜ್ ತಂಡದ ಮೊದಲ ಹಂತದಲ್ಲಿ ನಿಶೀತ್ ಬಹಳಷ್ಟು ಉತ್ತಮ ರೀತಿಯ ಒಂದು 29 ಓಟದ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕೂಡ ಆಡಿದ್ರು. ಈ ತನ್ಮದೆ ಸ್ಲೋವರ್ ಡೆಲಿವರಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಔಟ್ ಸ್ವಿಂಗಿಂಗ್ ಡೆಲಿವರಿ ಕೂಡ ಮತ್ತೆ ಡಾಟ್ ಬಾಲ್. ತಂಡದ ಮೊತ್ತ 7 ಓಟಗಳು. 44 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ವಿರಾಜ್ ಮನೀಶ್ ಕೆಸದ ಚೆಂಡು ಮತ್ತೆ ಒಂದು ಓಟದ ಸೇರ್ಪಡೆ ಲೆಗ್ ಬೈ ಮುಖೇನವಾಗಿ ಮೊದಲ ಓವರ್ನ ಮುಕ್ತಾಯವನ್ನು ವಿರಾಜ್ ಮಾಡಿದ್ರು. 8 ಓಟವನ್ನು ದಾಖಲಿಸಿದ ಪ್ರಗತಿ ರೇಂಜರ್ಸ್ ಬೆಂಗರೆಗೆ ಅಂತಿಮ 24 ಎಸೆತ 36 ಓಟಗಳ ಅವಶ್ಯಕತೆ. ಓವರ್ ಒಂದರ ಸರಾಸರಿ 9 ರನ್ ರೇಟ್ ಅನ್ನು ಉಳಿಸಿ ಆಡಿದ್ರೆ ಈ ಪಂದ್ಯ ಪ್ರಗತಿ ರೇಂಜರ್ಸ್ ಸೇವನೆ ದಾಖಲಿಸ್ತಾರೆ. ಹೋದ್ದರಿಯನ್ನು ಕಳ್ಕೊಂಡ ಪಕ್ಷ ಈ ಪಂದ್ಯ
ಮಾರುತಿ ಕೂಡ ಜಯವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ಅಂಗಣ ಒಳಭಾಗದಲ್ಲಿ ಮತ್ತೊಬ್ಬ ಬೌಲರ್ ಬೋಟ್ ಅನ್ಶೆಂಡನ್ನು ಬಳಸ್ತಾ ಇದ್ದಾರೆ. ಬಾರಿಕ ಮಾರುತಿಯ ಪರವಾಗಿ ಪ್ರಜ್ವಲ್, ಒಂದೆಡೆ ಮನೀಶ್, ಮತ್ತೊಂದೆಡೆ ಪ್ರಗತಿಯ ಆಶಾ ಕಿರಣ ಸುಚಿನ್, ಮತ್ತೊಂದೆಡೆ ಮೊದಲ ಚೆಂಡು. ಈ ಹಂತದಲ್ಲಿ ಬಲವಾಗಿರುವಂತಹ ಕಾನ್ಫಿಡೆಂಟ್ ಅಪೀಲನ್ನು ಕೂಡ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾಯಿಲ್ಲ. 23 ಎಸೆತ, ಇನ್ನು ಕೂಡ 36 ಓಟಗಳ ಅವಶ್ಯಕತೆ. ಬಹಳಷ್ಟು ಪ್ರತಿಷ್ಠಿತ ಪಂದ್ಯಕೂಟ ಮೊಗವೀರ ಯುವ ಕೂಟದ ಆಶ್ಚರ್ಯ ನಡೀತಾ ಇರುವಂತಹ ಹಗಲು ರಾತ್ರಿಯ MCL ಸಾಗಿ ಬರ್ತಾ ಇದೆ. 2ನೇ ದಿನ ಅಂತಿಮ ದಿನದ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಈ ಹಂತದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು, ಮತ್ತೊಂದು ಬಹಳ ಸಮರ್ಥ ಹೊಡೆತ ಸ್ಕ್ವೇರ್ ಭಾಗದಲ್ಲಿ ಒಂದೋಟದ ಪೂರೈಕೆಯೂ ಕೂಡ. ಒಂಬತ್ತು ಓಟಗಳು ಮತ್ತೆ ಸ್ಕ್ವೇರ್ ಭಾಗದಲ್ಲಿ ಪ್ರಜ್ವಲ್ ಕಂಡುಕೊಂಡ್ರು. ಆ ನಿಟ್ಟಲ್ಲಿ ಬೋಟ್ ಅಂಚ ಬೌಲಿಂಗ್ ಅಣ್ಣನ್ನು ಮತ್ತೆ ಬಳಸ್ತಾ ಇದ್ದಾರೆ ಮಾರುತಿಯ ಪರವಾಗಿ. 44 ಓಟಗಳ ಒಂದು ಅವಶ್ಯಕತೆ ಇದೆ. ಪ್ರಗತಿ ಮತ್ತು ಮಾರುತಿ ನಡುವಣ ಈ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಪ್ರಜ್ವಲ್ ಈ ತನ್ಮದೆ ಮತ್ತೊಂದು ಸ್ಲೋವರ್ ಫುಲ್ ಟಾಸ್, ಶಾರ್ಟ್ ಬೆಡ್ಗಳ ಭಾಗದತ್ತ ಒಂದೊಡ್ಡ ಪೂರೈಕೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 10 ಓಟಗಳು. ಹತ್ತೋಟಗಳು 10 ಮೊಗವೀರ ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಇಲ್ಲಿ ನೋಡಬೇಕಾಗ್ತಾ ಇದೆ. ಮತ್ತೆ ಪ್ರಜ್ವಲ್, ಮನೇಶ್ ಕೆಲಸದ ಚೆಂಡು ಮಿಡ್ ವಿಕೆಟ್ ಸೀಮರ ಕ್ಯಾಚಿನಲ್ಲಿ ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ. ಕ್ಯಾಚ್ ಕೈದಾರ ಮುಖೇನ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ಈ ಬಾರಿ ಸಾಗಿ ಬರ್ತಾ ಇದೆ ಮಾರುತಿಯ ಪರವಾಗಿ. ತಳ ಮೊತ್ತ 12 ಓಟಗಳು ದಾಖಲಾಗ್ತಾ ಇದೆ. 32 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 9 ಹೋದರಿಗಳು ಇನ್ನು ಕೂಡ ಪ್ರಗತಿ ರೇಂಜರ್ಸಿನಲ್ಲಿ ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಮತ್ತೆ ಪ್ರಜ್ವಲ್ ಮಾರುತಿಯ ಪರವಾಗಿ. ಈ ತನ್ಮದೆ ಮತ್ತೊಂದು ಅಕ್ರಾಸ್ ಲೈನ್ ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ತಣ ಮೊತ್ತ 13. 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಒನ್ 19 ಎಸೆತ, 31 ಓಟಗಳ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಮಾರುತಿ ವರ್ಸಸ್ ಪ್ರಗತಿ ರೇಂಜರ್ಸ್. ಕೊನೆ ಒಂದಸ ಪ್ರಜ್ವಲ್ ಎಸ್ರಾರಿಕ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ, ಕ್ಷೇತ್ರ ರಕ್ಷಣೆ ಕವರ್ಸ್ ಭಾಗದಲ್ಲಿ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 14ಕ್ಕೆ 1, ಅಂತಿಮ 18 ಎಸೆತ, 30 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಓವರ್ ಒಂದರ ಸರಾಸರಿ 10 ಓಟವನ್ನ ದಾಖಲಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಪ್ರಗತಿ ರೇಂಜರ್ಸ್ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ.
ಮಾರುತಿ ಕ್ರಿಕೆಟ್ ಸುಳ್ಳಾಲದ ವಿರುದ್ಧ ಈ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯ ವಿದ್ಯಾರ್ಥಿ ಸಂಘ won the toss and elected to bat first. ಕೋಡಿಯ ತಂಡ ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗ್ತಾ ಇದೆ ಕೂಡ. ಗಾಳಿಯ ಲಾಭ ಒಂದು ಹಂತದಲ್ಲಿ ದಾಂಡಿಗರು ಪಡ್ಕೊಂಡು ಆಡಿದ್ರೆ ಸುಲಭ ಸಾಧ್ಯವಾಗಿ ಬೌಂಡರಿ ಸಿಕ್ಸರ್ಗಳು ದಾಖಲಿಸುವ ಅವಕಾಶ ಕೂಡ ಇದೆ. ಬೌಲರ್ಸ್ಗಳ ಯಶಸ್ಸನ್ನು ಪಡ್ಕೊಂಡ್ರೆ ಮಾರುತಿಗೆ ಪಂದ್ಯಾಟವನ್ನು ಜಯಿಸುವ ಅವಕಾಶಗಳು ಕೂಡ ಇದೆ. ಆದ್ರೆ ಅಂತಿಮ ಹಂತದಲ್ಲಿ ಅದೇನಾಗ್ತದೆ, ಈ ಒಂದು ಪಂದ್ಯಾಟದ ಫಲಿತಾಂಶ ಯಾವ ರೀತಿಯಲ್ಲಿ ಬರ್ತದೆ ನೋಡ್ಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ವಿರಾಜ್, ಮತ್ತೆ ಸ್ಕಾರಿಕ ಭಾಗದಲ್ಲಿ ಮೊದಲ ಚೆಂಡು ಈತನ್ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕ್ಯಾಮ್ರಾಮನ್ ಕೂತಿರುವಂತ ಲೇಡರ್ ಕೆಳಗಡೆ, ಒಂದು ಸೆಟ್ ಕೆಳಗಡೆ ಇರುವ ಹುಡುಗರು ಬದಿಗೆ ಸರಿಬೇಕು, ಅದನ್ನು ಅಲ್ಗಡಿಸಬೇಡಿ. ವಿರಾಜ್ ಈ ಬಾರಿ ಸಂದ ಚೆಂಡು ಮತ್ತೆ ಬಳಸಬರ್ತ ಹೊಡೆತ ಸ್ಕಾಲಿಂಗ್ ಭಾಗದಲ್ಲಿ ಒಂದೊಂದು ಪೂರೈಕೆ ರನ್ಔಟ್ ಅವಕಾಶ. ಈ ಬಾರಿ ತನ್ಮೂಲಕ ಮನೀಶ್ ಬ್ಯಾಕ್ ಟು ಪವಿಲಿಯನ್. ಎರಡನೇ ಹೋದರಿ ಆಗತ್ತ ರನ್ಔಟ್ ರೂಪದಲ್ಲಿ ಪ್ರಗತಿ ರೇಂಜರ್ಸಿನ ತಂಡ ಕಂಡುಕೊಳ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಅಭಿ ಸೇರ್ಪಡೆ 15ಕ್ಕೆ 2 29 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 16 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ವಿರಾಜ್ ಈ ತನ್ಮಧ್ಯೆ ಸುಂದರತೆ ಒಂದು ಆಟ. ಮಿಡ್ ಆಫ್ ಭಾಗದಲ್ಲಿ ಒಂದೊಡ ಪೂರೈಕೆಯೂ ಕೂಡ 16 ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 16-2 ಎಂಸಿಎಲ್ನ ಪಂದ್ಯಾಟಗಳ ಮುಂದುವರಿಕೆ ಆಗ್ತಾ ಇದೆ ಕೂಡ. ಮತ್ತೆ ವಿರಾಜ್ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದೊಡ ಹೆಚ್ಚುವರಿಯ ಸೇರ್ಪಡೆ. ಲ್ಯಾಗ್ ಬಾಯ್. ತಂಡದ ಮೊತ್ತ 17 ಓಟಗಳು. 17 ಫಾರ್ ಲಾಸ್ ಆಫ್ 2. ಇನ್ನು ಕೂಡ 27 ಓಟಗಳು ಪಂದ್ಯಾಟ ಜಯಕ್ಕಾಗಿ ದಾಖಲಿಸಬೇಕಾಗ್ತಾ ಇದೆ. ರೇಂಜರ್ಸ್ ಉತ್ತಮ ರೀತಿಯ ಹೊಡೆತ. ಲೇಟ್ ಕಾರ್ಡ್. ಒಂದು ಓಟದ ಸೇರ್ಪಡೆ 18 ತಲುಪ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಅಭಿ ಮತ್ತು ಸುಚಿನಿ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಮೊಗವೀರ್ಸ್ ಕ್ರಿಕೆಟ್ ಲೀಗಿನ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಒಂದೋಟದ ಸೇರ್ಪಡೆ ಮುಖೇನ ಮಿಡಾದ ಭಾಗದಲ್ಲಿ ಓಟ ಬರ್ತಾ ಇದೆ. 19 ಓಟಗಳು. ಅಂತಿಮ 12ಕ್ಕೆ 25 ಓಟಗಳ ಅವಶ್ಯಕತೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ವರ್ಸಸ್ ಮಾರುತಿಯ ನಡುವಣ ಈ ಪಂದ್ಯಾಟ
ಎಂಸಿಎಲ್ಗಾಗಿ ಸಾಗ್ತಾ ಇದೆ ಕೂಡ ಚಿತ್ರಾಪುರ ಮೈದಾನದ ಒಳಭಾಗದಲ್ಲಿ. ಮುಂದಿನ ಪಂದ್ಯ ವಿದ್ಯಾರ್ಥಿ ಸಂಘ ಪವನ್ ರಕ್ಷವನ್ನ ಎದುರಿಸದೆ ಮತ್ತೊಂದು ಉತ್ತಮ ರೀತಿಯ ತಂಡ ಕೋಡಿ ಕ್ರಿಕೆಟರ್ಸ್ ಅಜಮಾಡಿ ಕೋಡಿ. ಸುಶಾಂತ್ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಗಾಳಿಯ ಒಂದು ಲಾಭ ಬಹುಶಃ ಈ ಪಂದ್ಯಾಟದ ಈ ಓವರ್ ವೆರಿ ಇಂಪಾರ್ಟೆಂಟ್ ಓವರ್. ತಳ ಮೊತ್ತ 19.2 25 ಓಟಗಳ ಅವಶ್ಯಕತೆ. ಹೊಸ ಬೌಲರ್ನ ಸೇರ್ಪಡೆ ಸುಶಾಂತಿ ಬಾರಿ ಮಾರುತಿಯ ಪರವಾಗಿ. ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಉತ್ತಮ ರೀತಿಯಲ್ಲಿ ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಮೊದಲ ಪ್ರಯತ್ನದಲ್ಲೇ ಹೊನಲು ಬೆಳಕಿನ ಅಡಿಯಲ್ಲಿ ಪಂದ್ಯಕೂಟವನ್ನು ಸಂಘಟಿಸಂತ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮೊಗವೀರ ಯುವ ಕೂಟ. ಈ ಪಂದ್ಯ 25 ಓಟಗಳು ಜಯಕ್ಕಾಗಿ ದಾಖಲಾಗಬೇಕು. ಲಾಸ್ಟ್ 12 ಡೆಲಿವರೀಸ್ ಆರ್ remaining now. ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ ಸುಶಾಂತ್ ಎಸ್ಆರ್ಕೆ ಭಾಗದಲ್ಲಿ 12-25 ಸುಶಾಂತ್ ಸಚಿನ್. ಏತನ್ಮದ ವೈಟ್ ಬಾಲ್ ಔಟ್ಸೈಡ್ ದಿ ಆಫ್ ಸ್ಟಂಪ್. ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 20 ಓಟಗಳು, 24ರ ಅವಶ್ಯಕತೆ. 12 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ ಸುಶಾಂತ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಓಟಗಳು ಬರ್ತಾ ಇಲ್ಲ. 11-24 ಬೌಂಡರಿ ಸಿಕ್ಸರ್ಗಳು ದಾಖಲಾದ್ರೆ ಮಾತ್ರ ರೇಂಜರ್ಸ್ಗೆ ಅವಕಾಶ, ಇಲ್ಲದಿದ್ದರೆ ಮಾರುತಿಗೆ ಅವಕಾಶ ಮುಕ್ತವಾಗ್ತದೆ ಕೂಡ. ಚೆಂಡು ಲಾಂಗ್ ಆಫ್ ಆಗದಲ್ಲಿ ಬಾರಿ ತನ್ಮೂಲಕ ಬಹಳಷ್ಟು ಉತ್ತಮ ಒಂದು ಕ್ಯಾಚ್ ಅನ್ನ ವಿರಾಜ್ ಪಡ್ಕೊಂಡ್ರು. ಸಚಿನ್ ಬ್ಯಾಕ್ ಟು ಪವಿಲಿಯನ್. ಪ್ರಗತಿಯ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಈ ಬಾರಿ ನೆಲಕ್ಕೆ ಉರುಳ್ತಾ ಇದೆ ಕೂಡ. 20-3 ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಕೊನೆಯ 10 ಚೆಂಡುಗಳು ಬಾಕಿ ಇದೆ. ಲೆಫ್ಟಿ ಸಂಜಯನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಮಾರುತಿಯ ಈ ಹಂತದಲ್ಲಿ. ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ 24 ಓಟಗಳ ಅವಶ್ಯಕತೆ. ಅಭಿ ಒಂದೆಡೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಸುಶಾಂತ್ ಮತ್ತೆ ಸ್ಕಾರಿಕ ಭಾಗದಲ್ಲಿ ಮಾರುತಿಯ ಪರವಾಗಿ. 10 balls 24 runs to win. ಬೋಟ್ ಹನ್ಶ್ ಅನ್ನ ಬಳಸ್ತಾ ಇದ್ದಾರೆ. ವಿಕೆಟ್ ಕೀಪರ್ ಹೊರತಾಗಿ ಲೆಗ್ ಸ್ಲಿಪ್ ಅಳವಡಿಕೆ ಮಾಡಲಾಗ್ತಾ ಇದೆ. ಡಿಫೈನ್ ಲೆಗ್
ಗಲಿ ಕವರ್ಸ್ ಆಕ್ಷಾ ಕವರ್ಸ್ ಲಾಂಗ್ ಆಫ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಮಾರುತಿಯ ತಂಡ. ಹಂತದಲ್ಲಿ ಅಭಿದಾಂಡಲ್ಲಿ ಚೆಂಡು ಮಿಡ್ ವಿಕೆಟ್ ಸೀಮರಕ್ಕೆ ಅಂಚಿನಂತ ಸಾಗ್ತಾ ಇದೆ ಬಾರಿ. ಹೈ ಶಾಟ್ ಇವಾಗ ಸುಂದರತೆ ಕ್ಷೇತ್ರ ರಕ್ಷಣೆ ಈ ಹಂತವನ್ನ ಕಂಡುಕೊಳ್ತಾ ಇದೆ. 2 ಓಟಗಳ ಮುಖೇನವಾಗಿ ತಂಡದ ಮೊತ್ತ ಕೂಡ 22 ಓಟಗಳು. 9ಕ್ಕೆ 22 ಓಟಗಳ ಅವಶ್ಯಕತೆ ಕೂಡ. ಅಭಿ ಒಂದಡ ಪ್ರತಿ ಹೋರಾಟವನ್ನು ಮತ್ತೆ ಮುಂದುವರಿಸ್ತಾ ಇದರ ಪ್ರಗತಿ ರಂಜಸ್ಸಿನ ಪರವಾಗಿ. ಮತ್ತೆ ಸುಶಾಂತ್ ಎಸಗಾರಿಕೆಯನ್ನು ಕಂಡುಕೊಂಡ್ರು. ಈ ಬಾರಿ ಮಿಡ್ ವಿಕೆಟ್ ಸೀಮಾರೇಖೆ ಭಾಗದಲ್ಲಿ ತನ್ಮೂಲಕ ಸಿಕ್ಸರ್ ಬಾರಿ ಅಭಿ ದಾಂಡಿನಲ್ಲಿ ಇವಾಗ ಬರಸಿಡಿಲಿನ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ ತಂಡದ ಮೊತ್ತ 28 ಓಟಗಳನ್ನು ತಲುಪ್ತಾ ಇದೆ ಬಾರಿ. 4ನೇ ಓವರ್ ಚಾತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಕೂಡ. 8 ಎಸೆತ 16 ಓಟಗಳ ಅವಶ್ಯಕತೆ ಇನ್ನು ಕೂಡ. ಅಭಿ ಇರುವಷ್ಟು ಕಾಲ ಪ್ರಗತಿಗೆ ಪ್ಲಸ್ ಪಾಯಿಂಟ್. ಮತ್ತೆ ಸುಶಾಂತ್ ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥದ ಎಸೆತ ರನ್ಔಟ್ ಅವಕಾಶಗಳಿತ್ತು. 1 ಹೆಚ್ಚುವರಿಯ ಸೇರ್ಪಡೆ ತಳ ಮೊತ್ತ ಈ ಹಂತದಲ್ಲಿ 29 ಓಟಗಳು. ಬೈ ಮುಖೇನ 1 ಓಟ ಪೂರೈಕೆ ಆಗ್ತಾ ಇದೆ. 29 ಫಾರ್ ಲಾಸ್ ಆಫ್ 3. ಅಂತಿಮ 7 ಚೆಂಡುಗಳಲ್ಲಿ ಇವಾಗ 15 ಓಟಗಳ ಅವಶ್ಯಕತೆ. ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ ಈ ಪಂದ್ಯ. 7 balls 15 runs to win. ಮತ್ತೆ ಸುಶಾಂತ್ ಲೆಫ್ಟಿ ದಾಂಡಿಗ ಸಂಜಯ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ತಳ ಮೊತ್ತ 29ಕ್ಕೆ 3 ಟಾರ್ಗೆಟ್ 44 ಓಟಗಳು. ಮಾರುತಿ ಮತ್ತು ಪ್ರಗತಿ ನಡುವಣ ಬಿಗು ಪೈಪೋಟಿಯ ಪಂದ್ಯ ಇಲ್ಲಿ ಸಾಗಿ ಬರ್ತಾ ಇದೆ. ಎಂಸಿಎಲ್ಗಾಗಿ ಚಿತ್ರಾಪುರ ಮೈದಾನದಲ್ಲಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಸಾಗ್ತಾ ಇದೆ ಕೂಡ. 7:15 ಸುಶಾಂತ ಈ ಹಂತದಲ್ಲಿ ಮತ್ತೊಂದು ಸುಂದರತೆ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ 1 ಪೂರೈಕೆ ಆಗ್ತದೆ. ಬಾರಿ ಆಡ ನೋಡೋಣ ಪ್ರಯತ್ನ ತನ್ಮೂಲಕವಾಗಿ 2 ಓಟಗಳ ಪೂರೈಕೆ ರನ್ಔಟ್ ಆಗ್ತಾ ಇದ್ದಾರೆ. ಬಾರಿ ಸಂಜಯ್ ಬ್ಯಾಕ್ ಟು ಪವಿಲಿಯನ್ 30ಕ್ಕೆ 4. ಕೊನೆ ಹಂತದಲ್ಲಿ ಮತ್ತೆ ಅಭಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬಾರಿ 6 ಎಸೆತ 14 ಅವಶ್ಯಕತೆ. ಆರಕ್ಕೆ 14 ಬಹಳಷ್ಟು ಉತ್ತಮ ರೀತಿ ಒಂದು ಬಿಗು ಹೋರಾಟ. ಪ್ರೇಕ್ಷಕರು ಕೂಡ ಒಂದು ಉತ್ತಮ ರೀತಿಯ ಪಂದ್ಯ ಇಲ್ಲಿ ಲಭಿಸ್ತಾ ಇದೆ ಎಂಸಿಎಲ್ ಪಂದ್ಯಾಟ. ಸುಮಿತ್ ಕೊನೆ ಓವರ್ಗಾಗಿ 6 balls 14 to 1. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ.
ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ರೂಪೇಶ ಅಭಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಎಲ್ಲ ಹೆಚ್ಚಿನ ಸ್ಟ್ರೈಕ್ ಅನ್ನ ಕೂಡ ಅಭಿ ಪಡ್ಕೊಳ್ಳೋ ಅವಕಾಶಗಳು ಕೂಡ ಇದೆ. ಹಿಂದೆ ಬರ ಸಿಡಿಲಿನ ಒಂದು ಸಿಕ್ಸರ್ 4ನೇ ಓವರ್ ಅಲ್ಲಿ ದಾಖಲಿಸಿದ ಆಟಗಾರ. ಇವಾಗ 6ಕ್ಕೆ 14 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಪಂದ್ಯಾಟದ ಮುಂದರಿಕೆ ಮತ್ತೆ ಆಗಬೇಕಾಗ್ತಾ ಇದೆ. 6 balls 14 runs to win. ಸುಮಿತ್ ಅಬೇಗೆಸದ ಚೆಂಡು ನೋಬಲ್ ಪ್ಲಸ್ 6 ಬರೆ 7 ಓಟಗಳ ಸೇರ್ಪಡೆ ತನ್ಮೂಲಕ ಈ ಪಂದ್ಯಾಟದ ಗತಿ ಬದಲಾಗ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಅಭಿ ಇರುವಷ್ಟು ಕಾಲ ಪ್ರಗತಿಗೆ ಪ್ಲಸ್ ಪಾಯಿಂಟ್. ಪಂದ್ಯಾಟದ ಮೈನ್ ಟರ್ನಿಂಗ್ ಪಾರ್ಟಿ ಬರೀ 5ನೇ ಓವರ್ ಮೊದಲ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ನೋಬಲ್ ಪ್ಲಸ್ 6 37 ಓಟಗಳು 7 ಓಟಗಳ ಅವಶ್ಯಕತೆ. 6 ಎಸೆತಗಳು ಮತ್ತೆ ಬಾಕಿ ಉಳ್ಕೊಳ್ತಾ ಇದೆ. ವಸ್ತುಶಃ ಹೋರಾಟದ ರೇಸ್ಗೆ ಬರ್ತಾ ಇದ್ದಾರೆ ಈ ಬಾರಿ. ಅಭಿ ದಾಂಡಿನ ಸೆಕೆಂಡ್ ಸಿಕ್ಸರ್ ಕೂಡ. ಮತ್ತೆ ಸುಮಿತ್ ಎಸ್ಗಾರಿಕೆ ಭಾಗದಲ್ಲಿ ಈ ತನ್ಮದ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ 1 ಓಟ 2 ಓಟಗಳ ಪೂರೈಕೆ ಕೂಡ ಸುಲಭ ಸಾಧ್ಯವಾಗಿ ಈ ಹಂತವನ್ನ ಕಂಡುಕೊಂಡು ತಂಡ ಡಿಸಿಷನ್ ಬರಬೇಕಾಗ್ತಾ ಇದೆ. ಬಹಳಷ್ಟು ಉತ್ತಮದ ಫುಲ್ ಶಾಟ್ ಲಾಂಗ್ ಆನ್ ಭಾಗದಲ್ಲಿ ಆದಷ್ಟು ಓಟಗಳು ಈ ಹಂತದಲ್ಲಿ ದಾಖಲಾಗ್ತಾ ನೋಡಬೇಕಾಗಿದೆ. Yes, it is out. ತನ್ಮೂಲಕವಾಗಿ ಮಾರುತಿಗೆ ಮತ್ತೆ ಯಶಸ್ಸು ಲಭಿಸ್ತಾ ಇದೆ. 38ಕ್ಕೆ 4 ರೂಪೇಶ್ ಬ್ಯಾಕ್ ಟು ಪವಿಲಿಯನ್. ಕೊನೆ ಹಂತದಲ್ಲಿ ಮತ್ತೆ ಪ್ರೇಕ್ಷಕರನ್ನ ಈ ಪಂದ್ಯ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ ಕೂಡ. 5 ಎಸೆತ 6 ಓಟಗಳ ಅವಶ್ಯಕತೆ. ಇನ್ನು ಕೂಡ ಕೊನೆ ಹಂತದ ಆಶಾ ಕಿರಣ ಪ್ರಗತಿಯ ಪರವಾಗಿ ಅಂಗಣ ಒಳಭಾಗದಲ್ಲಿ ಅಭಿ 2 ಬರ ಸಿಡಿಲಿನ ಸಿಕ್ಸರ್ಗಳ ದಾಖಲಿಸುವ ಮುಖೇನವಾಗಿ ಮಾರುತಿ ಜಾಯ್ಗೆ ಅಡ್ಡಗಾಲನ್ನ ಇಡ್ತಾ ಇದ್ದಾನೆ. ಆ ನಿಟ್ಟಲ್ಲಿ ಅಶ್ವಥ್ ಮತ್ತೊಂದು ದಾಂಡಿಗನ ಸೇರ್ಪಡೆ ಕೂಡ. 5ಕ್ಕೆ 6 ಸುಮಿತ್ ಸಾರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. 5 ಚೆಂಡುಗಳನ್ನು ಅದ್ಯಾವ ರೀತಿಯಲ್ಲಿ ಎಸೆತ ನೋಡಬೇಕಾಗಿದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿ ಮಾರುತಿಯ ಪರವಾಗಿ 2 ಲಕ್ಷ ರೂಪಾಯಿಗಳ ಎಂಸಿಎಲ್ ಬಹಳಷ್ಟು ಒಂದು ಕುತೂಹಲಕಾರಿ ಪಂದ್ಯ ಎಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ಸುಮಿತ್ ಮೊಗವೀರ 10 ತಂಡಗಳು ಈ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ ಕೂಡ. ಸುಮಿತ್ ಟು ಅಭಿ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾಗ್ತಾ ಇದೆ. ಕಿರಣ್ ಶಾಟ್ ಪಿಡಿಗಡ ಭಾಗದಾತ. ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಒಡೊಳ್ಳೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 4ಕ್ಕೆ 6 ಡಾಟ್ ಬಾಲ್ಗಳು ಮಾರುತಿಗೆ ಆಶಾದಾಯಕ ಅಂಶವಾಗ್ತಾ ಇದೆ. ಈ ತನ್ಮಧ್ಯೆ ಮತ್ತೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ಅಭಿ. 4ಕ್ಕೆ 6
ಈ ತನ್ಮದೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ಸವರ್ತ ಆಡತ ಲಾಂಗಲ್ ಭಾಗದಲ್ಲಿ ಒಂದಣ ಪೂರೈಕೆ ಎರಡನೇ ಕಾಣುವ ಪ್ರಯತ್ನ ಈ ಬಾರಿ 2 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತಂಡದ ಮೊತ್ತ 40 ಓಟಗಳು, 3 ಎಸೆತಗಳು ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. 4 ಓಟಗಳ ಅವಶ್ಯಕತೆ. 2 ತಂಡಗಳಿಗೂ ಕೂಡ ಪಂದ್ಯಾಟವನ್ನು ಜಯಿಸಲೇಬೇಕಾದಂತ ಅನಿವಾರ್ಯತೆ. M9 ಸ್ಪೋರ್ಟ್ಸ್ ಪ್ರಸಾರವನ್ನು ಮಾಡ್ತಾ ಇದೆ ಕೂಡ. 3-4 ಈ ತನ್ಮದೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು 3ನೇ ಸಿಕ್ಸರ್ ಅನ್ನು ಸ್ಕ್ವೇರ್ ಲಗವಾಗದಲ್ಲಿ ಅಭಿ ದಾಖಲಿಸಿದ್ರು. ಪ್ರಗತಿ ರೇಂಜರ್ಸಿನ ತಂಡ ವಸ್ತುಶಃ ಮುಂದಿನ ಹಂತಕ್ಕೆ ಲಗ್ಗೆಯನ್ನು ಇಡ್ತಾ ಇದೆ. ಬಹಳಷ್ಟು ಪ್ರತಿ ಹೋರಾಟವನ್ನು ಮಾಡಿದಂತ ಮಾರುತಿಯ ತಂಡ ಸುಮಿತ್ ಓವರ್ ನಲ್ಲಿ ಪಂದ್ಯಾಟವನ್ನು ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ವಸ್ತುಶಃ ಹೋರಾಟದ ರೇಸ್ನಿಂದ ಹೊರಕ್ಕೋಗುವ ಅಪಾಯದಲ್ಲಿದೆ ಮಾರುತಿ ಕ್ರಿಕೆಟರ್ಸ್. ಉಳ್ಳಾಲದ ಯುವ ಆಟಗಾರರ ತಂಡ ಸೋಲನ್ನು ಕಂಡುಕೊಳ್ತಾ ಇದೆ. ಅಂಗಳ ಭಾಗದಲ್ಲಿ ಪಂದ್ಯ ಶ್ರೇಷ್ಠ 3 ಸಿಕ್ಸರ್ಗಳ ಸಮೇತ ಪಂದ್ಯಾಟದ ಗತಿ ಬದಲಿಸಿದ ಆಟಗಾರ ಉತ್ತಮ ವ್ಯಕ್ತಿ ಅಭಿಷೇಕ್ ಫ್ರಮ್ ಬೆಂಗ್ರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಕೂಡ ಇವತ್ತು ಪ್ರಶಸ್ತಿಯನ್ನು ಅಂಗಣ ಒಳಭಾಗದಲ್ಲಿ ಬಂದಿನ ಪಂದ್ಯ ವಿದ್ಯಾರ್ಥಿ ಸಂಘ ಒಂದಿಟ ಸೆಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಕೆಸಿಕೆ ಕ್ಷೇತ್ರ ರಕ್ಷಣೆಗೆ ತಕ್ಷಣ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಕೋಡಿ ಕ್ರಿಕೆಟರ್ಸ್ ಕೋಡಿಯ ಜಮಾಡಿ ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆ. ಅನಿಲ್ ಫ್ರಮ್ ಮಂಗಳೂರು ಮುಂದಿನ ಹಂತಕ್ಕಾಗಿ.
What a match in the previous one between Marti Ullal and Pragati Rangers Bengal at the end. Pragati Ranger Bengal winning the game and making themselves through to the next round. So now we have a game between KC Cody Ajamani versus the team Vidyarthi Sangha. The captain of the team Vidyarthi Sangha have won the toss, elected to bat first, and we have the two openers already out in the middle. And let's see who's going to bowl the very first over for KC Cody. And I request the 12th man of both the teams, please do come to the commentary box. I request the two umpires to carry on with the game. We have a couple of games left. And we have a big final coming later this evening. So let's see which two team will qualify to the final of MCL 2022. 10 team have taken part in this tournament, and only the top two team will qualify for the big final. The winner team will be rewarded with 2 lakhs, runners up with 1 lakh, and also there is a special reward for a disciplined team. We have 2 bowling ends. One is the Boat Hunch and the other one is Sunny Galaxy end. So we have the 2 openers of Vidyarthi Sangha, that is Dikshit and Anush. Dikshit will be on the strikers and the tall man of Vidyarthi Sangha, and Anush on the non-strikers and so the left-hand batsman Anush will be on the strikers, and the bowler will be Santu coming right arm around the wicket, starting the proceeding. The first ball played wide toward the gully region for a single to get off the mark. With that, the team of Vidyarthi Sangha opens their account with a single. 1 run added to the individual account of Anush. He gets off the mark. The very first game of the day 2, Vidyarthi Sangha have won their game, and now this is their final game of the league stage. So definitely they will be looking for another win in this tournament to qualify themselves for the next round. So we need to see which will be the 4 team qualifying for the semi-final stage. And this time there is an edge. A valuable attempt done by the wicketkeeper behind the stump. At the end of the ball, just passing from his hand at the ball, racing toward the short third man regions. Both the openers, Dikshit and Anush, gets off the mark with a single each. And the team total weighing up to 2 on the board. Over number 1 in progress. The power play has been introduced. Third time coming from the Boat Hunch side. Right in front, but the inside edge saving the batsman Anush. The straight of the umpire say there is an edge hitting the pad. The bowler thinking that it was right in plumb. What an appeal. At the end, umpire says it's not out. So 3 runs added to the total of the team Vidyarthi Sangha. The previous ball, it was a Yorker length to the ball, slightly pitching in front, but the inside edge saving the batsman. Or else that would be the first wicket for the team KC Cody. This time driven it toward the long off region. Can it be cut down by the long off fielder? At the end, an excellent attempt done, but it is
a bad piece of running, but there is a slightly fumble. There is a chance of run out in the non-strikers and on the strikers side, but at the end, Anush saving his batting crease. The fumble done by the feeder. It was an excellent attempt done by the feeder in the long on region, saving a couple of runs for his side, but at the end, some misfield, costing an extra run. The score slowly chipping up to 6 on the board. Still the over number 1 of the power play in progress. And now there is a change in the field. The feeder coming towards the wider of the long off region. And this time the wicketkeeper missing it. Umpire says it's a wide ball. Another extra adding to the total. The score jumping up to 7 on the board. The two protections kept on the onside region for Anush, the left-hand batsman. One is toward the wider of the squalid region and one towards the long on. Santu struggling on his run-up due to some injury he might have faced in the previous game. But still is giving his best to bowl the very first over for his side. Because each and every win will qualify themselves into semi-final. That's more important because you're playing for a big trophy, that is for the MCL 2022. The winner team will be rewarded 2 lakhs rupees. This time sensible batting, just taking a single. The strikes have been rotating. The batsmen are not going for a big hit wherever they got an opportunity to score runs. They have scored, converted the singles into double. So one ball still left in the over number 1 to be completed in the power play. Once again the changes in the field because the right hand left hand combination is causing some problems for the fielders. They need to set the field in the right direction. They cannot field. So final ball coming over the wicket and the result is another wide. The bowler Santo is struggling but still the power play is still on. Just another single ball. They've got into a good start. After winning the toss, decided to bat first. Anything above 40 to 45 will be a defendable target. But we have seen in the previous game a target of 44 runs have been chased in the last over by the team Pragati Bengare. This time straight to the feeder heavy cover region and the tall man of the team Vidyarthi Sangha, that is Dixit, has to walk back to the pavilion after scoring 4 runs for his side. The last ball costing a wicket. So over number 1 of the power play coming to an end. The score is on 9 for 1.
So change the ball again. We have Chetan has been introduced by the captain of KC Kohli Cricketers. Is an experienced bowler coming from the Cine Galaxy and bowling to the left-hand batsman. Straight to the bowler at the end. Preetham safe in his batting crease. The batsman of Vidyarthi Sangha, they shouldn't take this kind of risky single. The score is already on 10 on the board. This is just a second over in progress. The risky single will cost a big blow for the team. So they need to be very careful by taking those kind of unnecessary done. Look at the way how the field has been set for Preetham. Is quite strong enough towards the onside region. A wide gap, a huge gap has been provided towards the offside region. Now the man is pushing back to the wider of the square region, or we can see whether the fielder will be brought in the 30-yard circle. The bowler says that I need a protection at the boundary rope towards the offside region. Preetham can play a reverse sweep also. This time, an excellent cotton ball. Preetham unable to do anything. Look at the way the bowler Chetan have taken the catch on his own bowling mark because most of the bowlers are quite good enough on their own bowling. And he made it quite easier. Another excellent catch taken in this tournament. The previous best catch was taken by the fielder in the last game. The last evening, an excellent catch was taken in the 5-leg and now in the cover region. So now the team with Vidyarthi Sangha are deep in trouble. They have lost their two most valuable players are back into the pavilion. And now the new batsman Yeshu is walking out in the middle, joining the company of Anush. Was come as an opener, was still there, is playing on 4 for his side. So now there is a change of field. The Chetan setting the field in the right direction. He knows that Yeshu is another experienced player for the team of Vidyarthi Sangha. So can he get another wicket? This time similarly bowled but slightly fumbled by the fielder, but the batsman should be satisfied with the single. Only on the other end, the batsman Anush was not ready to take another run. In the previous ball, it was an excellent cotton ball taken by on his own bowling marker, Chetan. What a big wicket it was. And now once again, the field has been set to the left-hand batsman. Towards the deep mid wicket, long on, long off. So we don't see any protection given towards the wider of the 5-leg region. Can Anush target towards those vacant area to score runs for his side. It's well-built player. Can he clear the boundary ropes? That's a more important point for the team. Vidyarthi Sangha by Kamfari. This time there was a chance, but at the end of the ball kissing the pad, he had an opportunity to hit towards the wider of the 5-leg region. If he had timed it, definitely the ball would have been sailing over the boundary rope for a maximum, but missing it completely. He might be disappointed for not connecting that ball. Those kind of opportunity has to be taken by the batsman because this is just a 5 overs game. Pressure back into the batting end. This time right on the block call to finish the 5th ball of this over. The run rate is exactly 6 runs per over. The team
decided to bat first, so definitely they have a target set in the mind, but not missing the regular balls. In the over number 2, we have seen a lot of dot balls. But at the end, the wicket has been fallen in the same over. So over number 2 coming to an end. The score is on 11 for loss of 2 wicket. The very first wicket was fallen at the score of 9 runs. That was the wicket of Dikshit. And the second wicket was fallen at the score of 11. And that was a cotton ball of an valuable player of the team, Vidyarthi Sangha, that was Pratham. So change the bowling end coming from the board hands. We have the new bowler introduced is Anil, will be bowling the third over for his side. Another experienced all-rounder for the team. Casey Cody, he'll be bowling the third over for his team. An excellent over bowled by Chetan for his side, just conceding 2 runs and picking an important wicket of Pratham. He knows that how important that wicket was. He was delighted, and also the fans of Casey Cody, they also cheering for the bowler for taking that excellent catch. Anil, a slow right arm off break bowler, but this time just trying to bowl a leg spin, and the batsman Yash defending straight back to the bowler. So once again, but a fuller ball, but the result is a 6. The attempt was valuable done by Yashu straight away. That was a loser one bowled by Anil, and the batsman had an ample of time to blow that reverse sweep, and the rest of the part is done by the wind blowing towards the onside region. And also this time playing across the wind. The timing was excellent. The score slowly moving up to 17 for loss of 2. Over number 3 in progress. Pressure back into the bowling end. This time a loser one, but unfortunately there was a slightly misfield by the point fielder, but the resulting just for a single. There is a backup behind the point fielder who was very quick enough running from the short to third man region. The batsman Yeshu could not time it. He had an ample of time to play over the point fielder, resulting just for a single. The fielder might have injured his knee, so I request the physio of the team, the Casey Cody, to enter the field and look into the player. So in the meanwhile, we can have the short break of drinks of 2 to 3 minutes. So I request both the teams to have the 12th man enter the field with the drinks. So coming back after the short break, so I feel that the field is okay out in the middle. So coming back for the remaining 3 balls of this over number 3. This time coming round the wicket, Anil changing his angle, bowling to the left-hand batsman now.
A shorter one, and the result could be another 6 or it could be a catch taken. But at the end, look at the fielder just watching the ball sailing over his head for another 6 toward the same direction. This time coming in the bat of the left-hand batsman Anush was come as an opener. That was another loser one bowled by Anil. With that 6, the total jumping up to 24 for 2. Even though the runs have been conceded in this over in the bowling of Anil, but Anil is an all-rounder. He can be more dangerous when he walks in out in the middle to chase the target, whatever is being set by the bowlers of KC Cody, because they'll be chasing second in the innings. There was an opportunity for the batsman to hit another one. But he missed this time, just a flick towards the onside region. And a single to finish the over number 3. So after the completion of 3 over, the score is on 25 for 2. Another 12 balls. So there's no hesitation for the captain of KC Cody to get their frontline bowler, either Santu or Chetan, to bowl the another over from the Cine Galaxy. And so let's see who's going to bowl the 4th over. And definitely that's none other than Chetan will be bowling this 2nd over of his spell and the 4th over for his side. He has only conceded 2 runs in his first over, picking an important wicket of Preetham. So anything 15 to 20 runs will be a tougher target. On the other end, the team of Vidyarthi Sangha, they do have an excellent bowlers. So it's not so easy for the KC Cody to come out and chase the target, anything which has been said by Vidyarthi Sangha. But still, the game is on for both the teams. A strong feed towards the onside region because the left-hand batsman is on the strikers end. Chetan to Anush. Going for a big hit, and that's a straightforward cast taken by the wicket-keeper behind the stumps. What a wicket, and what a wicket for Chetan, coming at the right time, because Anush was looking dangerous after hitting a 6 in the previous over. This time, getting a top edge straight to the wicket-keeper behind the stumps. That's a wicket, big wicket for the team. KC Cody once again, Chetan striking for his side. So the new batsman Nishit, he'll be on the non-strikers end. Where the catch has been taken. Yeshu was on the strikers end. The batsmen have crossed. But now, as per the new cricketing rules, which is yet to come, if the catch has been taken, if the batsman crosses, the strike will be taken by the new batsman on the strikers end. That's a good cricketing rules. But that will be implemented very soon, and we can see those kind of cricketing rules coming even in the tennis ball in the future. Chetan, 3rd time bowling to the new batsman Nishit, facing for the first time. Starts with a slow ball. The batsman unable to do anything, could not read it. It was the last moment. The bowler changing his line length, bowling an excellent cutter one, the slower delivery, resulting a dot ball. And this time straight to the bowler at the end. They had a chance to throw to the strong strikers and on his own bowling
But at the end, there was no backup, and that's an excellent thinking by the bowler. Or else there could be an extra run if the ball misses the stumps. Just 2 runs conceded in this over. Still 2 left. Just a batsman going for the reverse sweep. There is an appeal, umpire and mode. It was a quicker one ball by Chaitan. You have seen the batsman going for the reverse sweep at the last moment, just bowling and quicker one. The ball kissing the pad, resulting with the dot ball. Still 1 left. This time look at the way how the batsmen have come outside the off stick, behind the stumps and hitting it to the wider of the square region to finish the over number 4. An excellent over coming to an end, and Chetan has finishes his 2 overs of spell of just conceding 5 runs and picking 2 important wickets of Anush and Pritham. So after the completion of 4 overs, the score is on 28 for the loss of 3 wickets. So the final over coming from the Botahan side is Sushant to bowl the last over for his side. He'll be bowling to the batsman Yeshu, who has already hit a 6 in his innings. So can we see some big hits coming in the last over, the crucial one. Going for the reverse sweep, straight away missing it completely, resulting with the dot ball. The start what Sushant wanted in the final over, he have got in the very first ball as a dotted one. The pressure will be on the both the sides because the last over will be the crucial one in the cricketing game. The batsman will look for some quick runs, but the pressure will be on the bowler side. This time once again going for the big hit. There was an appeal, but at the end of the ball slightly getting outside the leg stick. Another extra adding to the total, moving up to 29 for 3. And this time a cast taken toward the long off region. It was not timed quietly in the middle of the bat by Nishit, and the fielder taking that catch quite easily. A straightforward catch to the fielder in the long off region, and Sushant picking the man in his third ball in this over, and the score still on 29 for 4. And this time another wicket. The Yeshu going for a big hit, missing it completely, and the ball has been kissed the off stick, and that's another
wicket fallen for the team with Sangha after winning the toss, decided to bat first. So the 2 back-to-back wickets coming in this over bowled by Shant in his final over. Just a 1 run considered. That doesn't go to his bowling quota because it was in the form of a leg by. He's on a hat-trick. We have seen already 2 bowlers taking a hat-trick wicket. One was picked by Sukesh. But unfortunately, his team is out of the competition. So here's the hat-trick ball. So let's see how the fielders of Casey Cody will try to get that hat-trick wicket for his side. Sushant coming right arm over the wicket to the left-hand batsman. 5 fielders. Look at the way how the field has been set by the captain of Casey Cody. 5 fielders have been pushed to the boundary rope. And the hat-trick ball, the bowler misses it, but that's finally a dot ball. Still, the runs has to come in the bat in this over. Just a 1 run coming in the form of a leg by. An excellent over ball by Sushant. Making 2 wicket in this final over. And the last ball of the first innings coming down the track. There is a man in the long on region, but the ball has cleared the boundary. The 2 fielders have collided among themselves while stopping the ball. At the end, I think both the fielders are safe over there without any injuries because both the fielders were very quick enough to stop that ball at the end. The attempt was done, but at the last moment the ball racing to the boundary rope. So the over number 5 coming to an end, and the score is on 33 on the board, and the target of 34 has been set for the team Casey Cody to come out and qualify themselves to the next round. Let's see whether the target of 34 can be chaseable or can it be restricted by the bowlers of the team Vidyarthi Sangha.
So coming back to the second innings, a target of 34 has been set. And Anil on the strikers end and Sumit on the non-strikers end. The ball has been handed to Pritham. And the first ball, there was a room given by the bowler Pritham. Anil unable to time it. An outside edge just straight to the wicket keeper. Luckily, the ball did not carry to the wicket keeper's hand directly, falling just in front of him. And this time that opportunity was given for Anil to play that shot. He's quite strong enough to play toward the offside region. That's the first boundary coming the bat of Anil over the point region. You cannot stop those kind of balls going to the boundary very quickly. Even the outfall is not quick enough, but the timing and the power behind the shot carrying the ball to the boundary quite easily. So with that, the team, KC Kohli opens your account and Anil gets off the mark. It was a loser one bowled by Pritham. Could not do anything much in the bat. Can he do something for his side in the bowling? A good comeback after conceding a boundary in the previous ball. The score still remains on 4. Still another 30 to get. 27 balls remaining. And this time the result is waiting for the umpire decision, and that's 6 coming from the umpire. What a hit. It was another loser one bowled by Pritham, and the batsman Anil had an ample of time to play towards the final region for another big hit. The pressure back in the bowling end, this time toward the long on region, but there is a fielder kept behind the boundary rope. Just another single run adding to the total. Score was on to 11 for no loss. Chasing a target of 34. Still one ball remaining in the power play to be completed. Sumit facing for the first time in this innings. Giving a full respect to the bowler by loving the ball. Finishes with the dot ball. So over number 1 coming to an end. The score is on 11 for no loss. And still they need another 23 to get in remaining 24 balls. ಚಿಮ್ಮಿಗೆಲು ಗೆದ್ದಂತ ಜಿಪ್ಸಿ ಫ್ರೆಂಡ್ಸ್ ತಂಡ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Thank you, Anil. This match will be playing between Vidya Sangha by Kampadi against KCK Kohli. After completion of over number 1, score is 11 without losing any wicket. Bowler crossing the umpire. This time Anil tried to hit towards the offside region, missed completely. There is a chance of run out to Macefield. 1 plus 1. 2 more run added in the total in the form of it's for the batsman this time score score moves to 13 on the board. Bowler crossing the umpire. Trying to hit reverse sweep, missed completely. A dot ball conceded. Good comeback by the bowler after considering 2 runs in his first delivery. He is bowling to Anil, one of the greatest all-rounder in the tennis ball cricket. Yet again, trying to hit a similar kind of shot. Back-to-back dot ball. Anil is having huge experience playing all over the state matches. This time lofted towards the onside region. 1 run completed. Score moves to 14. Second over in progress.
Puneet, yes, that is a leg buys. First extra on the board. Puneet had to open his account, but run is score moves to 15 on the board. Second over in progress. This time, lofted towards the offside region, no man's region, and this time umpire called it's a no ball, 1+1, and it's a free hit. What an opportunity to the batsman Puneet there to open his account. Can he utilize it? We'll wait and watch. Score moves to 17. A free delivery to Puneet. As I said, he has taken opportunity and scored a boundary. In that boundary, score moves to 21 runs. KCK Cody are eager to complete this match. Over number 2 completed. The score is 21. 18 balls, 13 runs required. That is a easy target, I must say, in this situation because KCK Cody haven't lost a single wicket. And the dangerous batsmen Anil and Puneet are on the field. That is a plus point for KCK. But Baikampardi has to remove these 2 wickets as soon as possible. This time Preetham continuing his second over. Start with the wide. Call is passing offside very far from the wicket. So umpire decides a wide delivery. Second extra of the innings from Baikampardi Vidyarthi Sangha. Once again Preetham crossing the umpire to Anil. Running down the pitch, and what a shot it is. That is strength of Anil. He can easily clear the boundary. Just clear the mid offside fielder and loft it toward the offside region. That's a boundary for Anil. He is playing a magic game here. He is playing individual score of 19 runs for KCK Cody. Preetham to Anil. This time offside was the boundary. Nishit fielded very well there. He saved 2 runs for his side. Well fielded Nishit. Score is 28. Just 6 more runs required. Can Anil finish it with the style? That is pitching. Leg stamp umpire decided it's a wide. One more extra in the form of wide. Wide. Umpire is a wide? Is it wide? Yes, it is. Anil played towards the straight to the fielder. 1 run completed. With that single score moves to 30. Just 4 more runs required. Preetham to Puneet. What a delivery it is. Good line and length bowling by the Preetham there. Puneet is struggling to get his rhythm. What a shot. This time played towards the offside region. Fielder fumbled it. 2 more runs added. 32 runs. Just 2 more runs required for KCK Cody. 2 more runs required for KCK Cody. This time lofted towards the onside region. 1 run completed and settled for a single. A good fielded at the end by the fielder of Baikampardi Vidyarthi Sangha. And match is level here. Score is tied. Just 1 run required. The match is for KCK Cody. 1 run required in front of 18 legal deliveries. Beg your pardon, 12 more runs, 12 in front of 12 legal deliveries. Just 1 run required.
12 ಎಸೆತಗಳ ಮುಂದೆ ಕೇವಲ 1 ಓಟಗಳ ಅವಶ್ಯಕತೆ. ಸ್ಟಿಲ್ ದಿ ಮ್ಯಾನ್ ಇನ್ ಫಾರ್ಮ್ ಅನಿಲ್ is there in the crease. Is a plus point for KCK Godi because he is an all-rounder player. He can ball, he can bat, and he can field as well. What a player he has been. One run required this time, and umpire decides a wide, and match completed. KCK have won this match very comfortably. Congratulations, KCK Cody, and hard luck, Vidyar Sangha by Kampadi. So for the next match, I request Santosh Hiriadka to take the charge of commentary box. Thank you so much. ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ 2 ಓವರ್ಗಳ ಎಸ್ಗಾರಿಕೆಯಲ್ಲಿ ಕೇವಲ 5 ಓಟವನ್ನು ಬಿಟ್ಟುಕೊಟ್ಟು ಪ್ರಮುಖ 3 ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಚೇತನ್. ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮೇನ್ ಸ್ಟೇಜಲ್ಲಿ ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಟೂರ್ನಮೆಂಟ್ನ 18ನೇ ಪಂದ್ಯ ಸಾಗಿ ಬರಬೇಕಾಗಿದೆ. ಫೈನಲ್ ವರೆಗೆ 24 ಪಂದ್ಯಾಟಗಳು ನಡೀಲಿಕ್ಕಿದೆ. ಟೂರ್ನಮೆಂಟ್ನ ಲೀಗ್ ಮಾದರಿ ಪಂದ್ಯದ 18ನೇ ಪಂದ್ಯ ಅಂಬಿಗ ತುಳುನಾಡು ಟೈಗರ್ಸ್ನ ವಿರುದ್ಧವಾಗಿ ಜಿಪ್ಸಿ ಫ್ರಾನ್ಸ್. ಪ್ರಸ್ತುತ ಪಂದ್ಯದ ಟಾಸ್ ಅನ್ನು ಜಯಿಸಿದಂತ
ಜಿಪ್ಸಿ ಫ್ರೆಂಡ್ಸ್ ತಂಡ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಜಿಪ್ಸಿ ಫ್ರೆಂಡ್ಸ್ ಆನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ದ ಫೀಲ್ಡ್ ಫಾಸ್ಟ್. 5 ಓವರ್ನ ಪಂದ್ಯ ಬಹಳಷ್ಟೊಂದು ಯಶಸ್ಸಾಗಿ ಸಾಗ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಬಹಳಷ್ಟೊಂದು ಹಗಲು ರಾತ್ರಿ 2 ಲಕ್ಷ ರೂಪಾಯಿ ನಗದಿನ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾವೆ. ಬಹಳಷ್ಟೊಂದು ಯಶಸ್ಸಿನ ಆಟಗಾರರಲ್ಲಿ ಪಂದ್ಯಕೂಟವನ್ನು ಕಾಣ್ತಾ ಇದ್ದಾರೆ. ಆ ಎರಡೂ ತಂಡದ 12th ಮೆಂಬರ್ಸ್ ಕಡ್ಡಾಯವಾಗಿ ವೀಕ್ಷಕರ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು. ಅಂಬಿಗ ಅಲ್ಲಿ ಮೇನ್ ಸ್ಟೇಜಲ್ಲಿ ಗಮನಿಸಬೇಕು. ಸಂಘಟಕರು ದಯವಿಟ್ಟು ಕಮೆಂಟೇಟರ್ ಬಾಕ್ಸ್ಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಟದ ಘನತೆ ಗೌರವಾನ್ವಿತ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಅಂಗೀಕೃತ ನಿರ್ಣಾಯಕರು ಕೂಡ ಸಚಿನ್ ಹಾಸನ, ಇನ್ನೋರು ಬಹಳಷ್ಟು ಅನುಭವಿ ಅಂಪೈರ್ಸ್ ಸ್ಕ್ವೇರ್ ಲೆಗ್ ನಿರ್ಣಾಯಕರ ಪೀಠದಲ್ಲಿ ದೀಕ್ಷಿತ್ ಮಂಗಳೂರು. ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಬೇಕು ನಿರ್ಣಾಯಕರು. ಅಂಬಿಗ ತುಳುನಾಡಿನ ಮುಖಾಂತರವಾಗಿ ಆರಂಭಿಕ ಆಟಗಾರರಾಗಿ ಶಮೇತ್ ಸ್ಟ್ರೈಕರ್ ಎಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತವರು ಆಟಗಾರ. ನಾನ್ ಸ್ಟ್ರೈಕರ್ ಎಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಸವ್ಯಸಾಚಿ ಆಲ್ರೌಂಡರ್ ಕೂಡ. ಕಳೆದ 1 ವಾರ ಹಿಂಭಾಗದಲ್ಲಿ ಕಡಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ನಡೆದಂಥ ಪಂದ್ಯಾಟದಲ್ಲಿ 1 ಲಕ್ಷ ರೂಪಾಯಿಗಳ ಮೊಗವೀರ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಆಟಗಾರ ಕೂಡ ಹಿತೇಶ್. ಆ ಟೂರ್ನಮೆಂಟ್ನ ಉದ್ದಕ್ಕೂ 144 ಓಟವನ್ನು ದಾಖಲಿಸಿದ್ರು. ಜೊತೆಗಾಗಿ ಎಸಗಾರಿಕೆಯಲ್ಲಿ 8 ವಿಕೆಟ್ಗಳನ್ನು ಕೂಡ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಆಟಗಾರ ಕೂಡ ಹಿತೇಶ್ ನಾನ್ ಸ್ಟ್ರೈಕರ್ ಎಂಡಿಗೆ. ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ಅನುಭವಿ ಆಟಗಾರ, ಅನುಭವಿ ಎಸ್ಗಾರ ಕೂಡ ದಹೇಶ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಶಮೀಸ್ಗೆ ಎಸೆದಿರುವಂತಹ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ನಿಟ್ಟಿನಲ್ಲಿ. ಶಾಮಿತ್ ಬ್ಯಾಕ್ ಟು ಪೆವಿಲಿಯನ್. ಶಾಮಿತ್ ಇನ್ನಿಂಗ್ಸ್ ಅಂತ್ಯ. ಮೊದಲ ಚೆಂಡಿನಲ್ಲಿ ಯಶಸ್ಸನ್ನು ಇವಾಗ ದೇಶ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶೂನ್ಯಕ್ಕೆ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡ್ ಟೈಗರ್ಸ್ನ ಒಂದು ತಂಡ. ಮೊದಲ ಚೆಂಡಿನಲ್ಲೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ನಿರಾಶಾದಾಯಕವಾದೊಂದು ಆರಂಭ ಅಂಬಿಗ ತುಳುನಾಡ್ ಟೈಗರ್ಸ್ನ ಒಂದು ತಂಡ. ಆಕಾಶ್
ಹೊಸ ಆಟಗಾರ ಪರಿಚಯದಲ್ಲಿ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾರೆ. ನಾಟ್ ಸ್ಟ್ರೈಕರ್ ಎಂಡಿಗೆ 5 ಓವರ್ನ ಪಂದ್ಯ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಇತ್ತೀಚಿನ ದಿನದಲ್ಲಿ ಮೊಗವೀರ ಸಮಾಜ ಬಾಂಧವರಿಗಾಗಿ ಬಹಳಷ್ಟೊಂದು ಶ್ರೀಮಂತ ಪಂದ್ಯಕೂಟವನ್ನು ಕರ್ನಾಟಕ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಇವತ್ತಿನ ದಿನ ಮೊಗವೀರ ಯುವ ಕುಟುಂಬ ರಾಷ್ಟ್ರ ನೇತೃತ್ವ ಸಾರಥ್ಯದಲ್ಲಿ ಚಿತ್ರಾಪುರದ ಮೈದಾನದಲ್ಲಿ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ದೇಶ್ ಪವರ್ ಪ್ಲೇನ 2ನೇ ಚೆಂಡಿಗಾಗಿ ಎರಡನೇ ಚೆಂಡು ತೀರಾ ಕೆಳಾಂಚಿನಲ್ಲಿ ಹಾದು ಹೋಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಪವರ್ ಪ್ಲೇ ಜಾರಿಯಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈತನ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಸುಂದರ ತಂದು ಹೊಡೆತ, ಬೌಂಡ್ರಿ. ಮೊದಲ ಬೌಂಡರಿ ಇವಾಗ ಆಕಾಶ್ ದಾಖಲಿಸ್ತಾ ಇದ್ದಾರೆ ಅಂಬಿಗ ತುಳುನಾಡು ಟೈಗರ್ಸ್ನ ಮುಖಾಂತರವಾಗಿ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈತನ ಮಧ್ಯೆ ಚೆಂಡು ದಾಂಡನ್ನು ವಂಚಿಸಿ ನೇರ ಗುಡ್ಡಕ್ಕೆ ಕ್ಲೀನ್ ಬೌಲ್. 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆಕಾಶ್ ಇನ್ನಿಂಗ್ಸ್ ಅಂತ್ಯ. ಹತ್ತು ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಯಶಸ್ವಿಯಾದ ಹಗಲು ರಾತ್ರಿಯ ಒಂದು MCL ಮೊಗವೀರ ಕ್ರಿಕೆಟ್ ಲೀಗನ್ನು ನಡೆಸ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ನಿರ್ಣಾಯಕರು ದೀಕ್ಷಿತ್ ಮಂಗಳೂರು, ಅದೇ ರೀತಿ ಸಚಿನ್ ಹಾಸನ ತೀರ್ಪುಗಾರರ ಪೀಠದಲ್ಲಿ ಇವಾಗ ಈ ಪಂದ್ಯದ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪಂದ್ಯದ ಮುಕ್ತಾಯದ ಬಳಿಕವಾಗಿ 19ನೇ ಪಂದ್ಯಾಟವಾಗಿ ರಾಮಾಂಜನೆ ಗುಡ್ಡೆಕೊಪ್ಪಲದ ವಿರುದ್ಧವಾಗಿ KCK ಯಜಮಾಡಿ ಕೋಡಿ ಒಂದು ತಂಡ ಸಿದ್ಧತೆಯನ್ನು ಮಾಡಿಕೊಂಡಿರುವ ಕರೆಯನ್ನು ಕೂಡ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಸೌರವ್ ಹೊಸ ಆಟಗಾರ ಪರಿಚಯದ ಔಟಿಗಾಗಿ ಬಲವಾದ ಮನವಿ, ನಿರ್ಣಾಯಕರಿಂದ ಯಾವುದೇ ಪುರಸ್ಕಾರವಿಲ್ಲ ನಿಟ್ಟಿನಲ್ಲಿ ಡಾಟ್ ಬಾಲ್ನ ಒಂದು ಸೇರ್ಪಡೆಯಾಗ್ತಾ ಇದೆ. ಕೊನೆ ಒಂದು ಚೆಂಡು ಪವರ್ ಪ್ಲೇ ಮುಕ್ತಾಯಕ್ಕಾಗಿ ದೇಶ್ ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. 5 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 5 ಓಟವನ್ನು ದಾಖಲಿಸಿದ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಗಾಳಿಗೆ ಪೂರಕವಾಗಿ ದಾಂಡನ್ನು ಬೀಸಿದ್ರೆ ಆರಾಮವಾಗಿ ಸಿಕ್ಸರ್ ಬೌಂಡರಿಗಳು ಸರಾಗವಾಗಿ ದಾಖಲಾಗ್ತದೆ. ಅದ್ಯಾವ ರೀತಿ ಆಟವನ್ನು ಆಟಗಾರರು ದಾಖಲಿಸಿರೋದನ್ನ ಕಾದು ನೋಡಬೇಕಾಗಿದೆ. ಈತನ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರು 5 ಫಾರ್ ಲಾಸ್ ಆಫ್ 1 ವಿಕೆಟ್. ಲಾಸ್ ಆಫ್ 2 ವಿಕೆಟ್, ಮೊದಲ 2 ವಿಕೆಟ್ಗಳ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಈ ಅಂಕಣದ ಇತಿಹಾಸದ 3ನೇ ಯಶಸ್ವಿ ಆಗಲು ರಾತ್ರಿಯ ಪಂದ್ಯ. ಈ ಹಿಂದೆ ಮೊಗವೀರ ಯುವ ಸಂಘಟನೆ ಒಂದು ಸಂಸ್ಥೆ 2 ಬಾರಿ ಯಶಸ್ವಿಯಾದ ಪಂದ್ಯಾಟವನ್ನು ನಡೆಸಿದ್ರು. ಇವಾಗ ಮೊಗವೀರ ಯುವ ಕೂಟದ ಒಂದು ಸಂಸ್ಥೆ ಕೂಡ ಬಹಳಷ್ಟೊಂದು ಯಶಸ್ವಿಯಾದ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ರಾಮಾಂಜನೆ ಗುಡ್ಡೆಕೊಪ್ಪಲ ವರ್ಸಸ್ KCK ಯಜಮಾಡಿ ಕೋಡಿ.
ಸಚಿನ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ. ಜಿಪ್ಸಿ ಫ್ರೆಂಡ್ಸ್ನ ಮುಖಾಂತರವಾಗಿ ಎರಡನೇ ಓವರ್ನ ಮೊದಲ ಚೆಂಡನ್ನು ಸಚಿನ್ ದಾಖಲಿಸಬೇಕಾಗಿದೆ. ಎದುರಿಸ್ತಿರೋ ಆಡುವಂಥ ಆಟಗಾರ ಹಿತೇಶ್, ಬಹಳಷ್ಟು ಅನುಭವಿ ಆಲ್ರೌಂಡರ್, ಬಹಳಷ್ಟೊಂದು ಉತ್ತಮ ಎಸೆತ ಬ್ಲಾಕ್ ಕಾಲ್ ಮಾದರಿ ಚೆಂಡು ಯಾರ್ಕಾರ್ಲೆ ಅಂತ ಡೆಲಿವರಿ ಬೈಸ್ ಎನ್ನುವಂಥ ಸೂಚನೆ ಮುಖ್ಯ ನಿರ್ಣಾಯಕರ ಬೆಡದಲ್ಲಿ ಬರ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 6ಕ್ಕೆ ತಲುಪ್ತದೆ ಎರಡನೇ ಓವರ್ನ ಮೊದಲ 1 ಚೆಂಡುಗಳ ಮುಕ್ತಾಯದಲ್ಲಿ. ಮತ್ತೆ ಹಸ್ತಗಾರಿಕೆಯಲ್ಲಿ ಸಚಿನ್ ಸಿನಿ ಗ್ಯಾಲಕ್ಸಿ ಎಂಡ್ ಕಡೆಯಿಂದ ಎರಡನೇ ಓವರ್ನ 2 ಚೆಂಡಿಗಾಗಿ. ಮಧ್ಯೆ ಬೀಸುವಂತಂದು ಪ್ರಯತ್ನ, ಮತ್ತೆ ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂಟಿ ಹೊಡೆದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 8ಕ್ಕೆ ತಲುಪ್ತಾ ಇದೆ, 7ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯ ಕೂಡ ಈ ಹಂತದಲ್ಲಿ ಕಾಣ್ತಾ ಇದೆ. ಹಿತೇಶ್ ಅದೇ ರೀತಿ ಸೌರವ್ ಅದ್ಯಾವ ರೀತಿ ಆಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಂಬಿಗ ತುಳುನಾಡ್ ಟೈಗರ್ಸ್ನ ಮುಖಾಂತರವಾಗಿ ಸಚಿನ್ 3ನೇ ಬಾರಿ ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಹೊಡೆತ ಮಿಡಾನೆ ಭಾಗದ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಸ್ಟ್ರೈಕ್ ರೊಟೇಟ್ ಮಾಡಿ ಆಡ್ತಾ ಇದ್ದಾರೆ. ಸಿಕ್ಸರ್ ಬೌಂಡರಿಗಳಿಗೆ ಮನ ಮಾಡ್ತಾ ಇಲ್ಲ. ಅದ್ಯಾವ ರೀತಿಯ ಲೆಕ್ಕಾಚಾರದ ಆಟವನ್ನು ಆಡ್ತಾ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ಸಚಿನ್ ಮತ್ತೆ ಹಸ್ತಗಾರಿಕೆಯಲ್ಲಿ ಸಿನಿ ಗ್ಯಾಲಕ್ಸಿ ಎಂಡ್ ಕಡೆಯಿಂದ 4ನೇ ಬಾರಿ ಬೀಸುವಂತ ಒಂದು ಪ್ರಯತ್ನ, ಈ ನಡುವೆ ಕ್ಲೀನ್ ಬೌಲ್ ಮುಖಾಂತರವಾಗಿ 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂಬಿಗ ತುಳುನಾಡ್ ಟೈಗರ್ಸ್ನ ಒಂದು ತಂಡ ನಿರಾಶಾದಾಯಕವಾದ ಒಂದು ಆರಂಭ, ಅದೇ ರೀತಿಯ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಶಮಿತ್ ಔಟ್ ಆಗೋದ್ರ ಮುಖಾಂತರವಾಗಿ ಒಂದು ನಿರಾಶಾದಾಯಕ ಒಂದು ಆರಂಭವನ್ನು ಪಡ್ಕೊಂಡಂತ ಒಂದು ತಂಡ ಕೂಡ ಅಂಬಿಗ ತುಳುನಾಡ್ ಟೈಗರ್ಸ್ನ ಒಂದು ತಂಡ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತದೆ ಅವಿನಾಶ್. ಹೊಸ ಆಟಗಾರ ಪರಿಚಯದ ಅಂಗಡಿದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂಬಿಗ ತುಳುನಾಡ್ ಟೈಗರ್ಸ್ ಮುಖಾಂತರವಾಗಿ. MCL ಮೊಗವೀರ ಕ್ರಿಕೆಟ್ ಲೀಗ್ 2022ರ ಪ್ರತಿಷ್ಠಿತ ಪಂದ್ಯ ಸಾಗಿ ಬರ್ತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿಗಳ ನಗದಿನೊಂದಿಗೆ ಆಕರ್ಷಕವಾದ ಒಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ 2ನೇ ಸ್ಥಾನವನ್ನು ಪಡ್ಕೊಂಡಂಥ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕವಾದ ಒಂದು ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ. ಈ ಪಂದ್ಯಾಟದ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡೆಯಲಿಕ್ಕಿದೆ. ದಿನದ ಈ ಟೂರ್ನಮೆಂಟ್ನ 18ನೇ ಪಂದ್ಯ ಅಂಕಣದೊಳ ಭಾಗದಲ್ಲಿ ಸಾಗ್ತಾ ಇದೆ. 5ನೇ ಚೆಂಡು ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಆಟ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಹೆಚ್ಚು ಕಮ್ಮಿ 5 ಓವರ್ನ ಪಂದ್ಯದಲ್ಲಿ 40ಕ್ಕೂ ಮಿಗಿಲಾದ ಓಟವನ್ನು ದಾಖಲಿಸಿದ್ರೆ ಸ್ವಲ್ಪ ಮಟ್ಟಿನಲ್ಲಿ ಪೈಪೋಟಿದೊಂದು ಪಂದ್ಯಾಟವನ್ನು ಕಾಣಬಹುದು. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕೊನೆ ಚೆಂಡು ಮಧ್ಯೆ ಮತ್ತೆ ಬಹಳಷ್ಟೊಂದು ಉತ್ತಮ ದೇಶದ ಬ್ಲಾಕ್ ಕಾಲ್ ಮಾದರಿ ಚೆಂಡು ಯಾರ್ಕರ್ ಲೆಂತ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಲ್ಲ. 2ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತದೆ. ಈ ಹಂತ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 9ಕ್ಕೆ 3 ಉದ್ಧಾರ ಆಘಾತವನ್ನು ಕಂಡುಕೊಳ್ತದೆ ಅಂಬಿಗ ತುಳುನಾಡ್ ಟೈಗರ್ಸ್ನ ಒಂದು ತಂಡ. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ.
ಹಿತೇಶ್ ಅದೇ ರೀತಿ ಅವಿನಾಶ್ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದುವರೆಗೆ ಕೇವಲ 9 ಓಟವನ್ನು ದಾಖಲಿಸಿದ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಎಸ್ಗಾರಿಕೆಯಲ್ಲಿ 3ನೇ ಓವರ್ನ ಚಾಲ್ತಿಗಾಗಿ ಆಕಾಶ್ ಈ ಹಿಂದೆ ಒಂದು ವರ್ಷದ ಹಿಂಭಾಗದಲ್ಲಿ ಕಳೆದ ವರ್ಷ ಕ್ರೀಡಾ ಋತುವಿನಲ್ಲಿ ಹೆಜಮಾಡಿ ಫ್ರೆಂಡ್ಸ್ ತಂಡ 3 ಲಕ್ಷ ರೂಪಾಯಿಗಳ ಮೊಗವೀರ ಪ್ರೀಮಿಯರ್ ಲೀಗನ್ನು ಹೆಜಮಾಡಿ ಪರಿಸರದಲ್ಲಿ ನಡೆಸಿದರು. ಆ ಟೂರ್ನಮೆಂಟನ್ನು ರಾಮಾಂಜನೇಯ ಗುಡ್ಡೆಕೊಪ್ಪಳದ ತಂಡ ಪ್ರಶಸ್ತಿಯನ್ನು ಜಯಿಸಿಕೊಂಡಿತು. ಸಂದೇಶ್ ಗುಡ್ಡೆಕೊಪ್ಪಳ ಅವರು ಕಟ್ಟಿ ಬೆಳೆಸಿದಂಥ ಒಂದು ತಂಡ ಕೂಡ ರಾಮಾಂಜನೇಯ ಗುಡ್ಡೆಕೊಪ್ಪಳದ ಒಂದು ತಂಡ ಆ ಟೂರ್ನಮೆಂಟನ್ನು ಜಯಿಸಿಕೊಂಡಿತ್ತು. ಆ ಟೂರ್ನಮೆಂಟನ್ನು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿದಂಥ ತಂಡ ರಿಯಲ್ ಫೈಟರ್ಸ್ ಮಲ್ಪೆ ಒಂದು ತಂಡ. ಕಡಲ ತಡಿ ಒಂದು ಶ್ರೇಷ್ಠ ತಂಡ ಕೂಡ ರಿಯಲ್ ಫೈಟರ್ಸ್ ಮಲ್ಪೆ. ಐತನ್ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ರನ್ ಔಟ್ ಆಗುವೆಲ್ಲ ಸಾಧ್ಯತೆಗಳು ಕೂಡ. ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಸುಲಭ ರನ್ಔಟ್ನ ಒಂದು ಅವಕಾಶವಿತ್ತು, ಸ್ವಲ್ಪ ಮಟ್ಟಿನಲ್ಲಿ ಕ್ಲೋಸ್ ಡಿಸಿಷನ್ ಬರ್ತದೆ. ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್. ನಾಟ್ ಔಟ್ ಎಂಬ ಸೂಚನೆ ಈ ಹಂತದಲ್ಲಿ ನೀಡ್ತಾ ಇದ್ರೆ. ಆ ನಿಟ್ಟಿನಲ್ಲಿ 1 ಓವರ್ದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಆಕಾಶ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆಕಾಶ್ ಮಸ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಯಾಚ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಮುಖಾಂತರವಾಗಿ 4ನೇ ಉದ್ದಾರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅವಿನಾಶ್ ಬ್ಯಾಕ್ ಟು ಪೆವಿಲಿಯನ್. ವಿತೇಶ್ ವಿಕೆಟ್ ಆಘಾತವನ್ನು ಕಂಡುಕೊಳ್ತದೆ. 4ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್ನ ತಂಡ. ಬಹುಶಃ ಆರಂಭಿಕ ಹಂತದ ಮೇಲ್ಸರದಿ ಆಟಗಾರರೆಲ್ಲ ಕೈ ಕೊಡ್ತಾ ಇದ್ದಾರೆ. ಬಹಳಷ್ಟು ಕಡಿಮೆ ಮೊತ್ತವನ್ನು ಕೂಡ ಇವಾಗ ದಾಖಲಿಸಾದೆ. ಕೇವಲ 10 ಓಟವನ್ನು ದಾಖಲಿಸಾದೆ. 4 ವಿಕೆಟ್ಗಳ ಆಘಾತ. ಧರ್ಮೇಶ್ ಹೊಸ ಆಟಗಾರ ಪರಿಚಯದ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 3ನೇ ಓವರ್ನ ಚಾಲ್ತಿಯ ಮೊದಲ 2 ಚೆಂಡುಗಳ ಮುಕ್ತಾಯ ಕೊಡೆ ಹಂತವನ್ನು ಕಂಡುಕೊಳ್ತಾ ಇದೆ. ಆಕಾಶ್ ಎಸ್ತಂತ ಚೆಂಡು, ಸುಂದರತೆ ಒಂದು ಹೊಡೆತ, ಎಕ್ಸ್ಟ್ರಾ ಕವರ್ಸ್ ವಿಭಾಗದತ್ತ ಸಾಕ್ತಾ ಇದೆ. 1 ಓವರ್ದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಕೂಡ ಇವಾಗ 11ಕ್ಕೆ 4 ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ನಿಧಾನಗತಿಯೊಂದು ಆರಂಭ, ಅದೇ ರೀತಿಯ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂತ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೇವಲ 11 ಓಟವನ್ನು ದಾಖಲಿಸಾದೆ. 3ನೇ ಓವರ್ನ ಚಾಲ್ತಿಯ 4ನೇ ಚೆಂಡಿಗಾಗಿ ಆಕಾಶ್. ಈತನ ಮಧ್ಯೆ ಬಹಳಷ್ಟು ಒಂದು ಉತ್ತಮ ರೀತಿಯ ಕಟ್ ಶಾಟ್ ಮುಖಾಂತರವಾಗಿ ಎಕ್ಸ್ಟ್ರಾ ಥ್ರೋ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಕೇವಲ 1 ಓವರ್ದ ಪೂರೈಕೆ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ 12ಕ್ಕೆ ತಲುಪ್ತಾ ಇದೆ. ಜಿಪ್ಸಿ ಫ್ರಾನ್ಸ್ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ.
ಈತನ್ ಮಧ್ಯೆ ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ, ಸುಂದರ ತಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ಹಗಲು ರಾತ್ರಿಯ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಮೂರನೇ ಓವರ್ನ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಈತನ್ ಮಧ್ಯೆ ಬೀಸುವಂತ ಪ್ರಯತ್ನ, ಸುಂದರ ತಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನಿಟ್ಟಿನಲ್ಲಿ ಮೊದಲ ಹೊಡೆದ ಪೂರೈಕೆ, ಎರಡನೇ ಓಟ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 16ಕ್ಕೆ 4 ಉದ್ದರ ಅಗತ್ಯವನ್ನು ಕಂಡುಕೊಳ್ತದೆ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಇನ್ನು ಉಳಿದಂತ 12 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ಜಿಪ್ಸಿ ಫ್ರೆಂಡ್ಸ್ ದಾಖಲಿಸ್ತಾ ಇದ್ದಾರೆ. 3 ಓವರ್ನಲ್ಲಿ ಕೇವಲ 16 ಓಟಕ್ಕಾಗಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸಚಿನ್ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 4ನೇ ಓವರ್ನ ಮೊದಲ ಚೆಂಡಿಗಾಗಿ ಧರ್ಮೇಶ್ ಸ್ಟ್ರೈಕರ್ ಎಂಡಿಗೆ, ಅವಿನಾಶ್ ನೋ ಸ್ಟ್ರೈಕರ್ ಎಂಡಿಗೆ ಅಂಬಿಗ ತುಳುನಾಡು ಟೈಗರ್ಸ್ನ ಮುಖಾಂತರವಾಗಿ ಇದುವರೆಗೆ 3 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 16 ಓಟವನ್ನು ದಾಖಲಿಸ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಬೇಕು. ಆ 4ನೇ ಓವರ್ನ ಚಾಲ್ತಿಗಾಗಿ ಸಚಿನ್ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ಲಾಂಗ್ ಆನ್ ವಿಭಾಗದಲ್ಲಿ ದಾಖಲಿಸಿದ ಒಂಟೆರದ ಪೂರೈಕೆ ಮುಖಾಂತರವಾಗಿ 17ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ನಿಧಾನಗತಿಯ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ಅಂಬಿಗ ತುಳುನಾಡು ಟೈಗರ್ಸ್ನ ಒಂದು ತಂಡ. ಹೆಚ್ಚು ಕಡಿಮೆ 5 ಓವರ್ನ ಪಂದ್ಯದಲ್ಲಿ 40ಕ್ಕೂ ಮಿಗಿಲಾದ ಓಟವನ್ನು ದಾಖಲಿಸಿದ್ರು ಕೂಡ ನಿನ್ನೆ ದಿನದಿಂದ ಇವತ್ತಿನವರೆಗೂ ಹೆಚ್ಚಿನ ತಂಡಗಳು ಚೇಸ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ 35ಕ್ಕೂ 40ರ ಮಿಗಿಲಾದ ಓಟವನ್ನು ದಾಖಲಿಸಬೇಕಾಗಿದೆ. ಈತನ ಮಧ್ಯೆ ಬೀಸುವಂತಂದು ಪ್ರಯತ್ನ ಬೈಸ್ ಮುಖಾಂತರ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ
18ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಮೊದಲ 2 ಚೆಂಡುಗಳ ಮುಕ್ತಾಯ ಕೊಡೆ ಹಂತವನ್ನು ಕಾಣ್ತಾ ಇದೆ. 1989 33 ವರ್ಷಗಳ ಹಿಂಭಾಗದಲ್ಲಿ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕೇವಲ 2 ಅನಲ್ ಬೆಳಕಿನ ಟವರ್ಗಳನ್ನು ನಿರ್ಮಿಸುವುದರ ಮುಖಾಂತರವಾಗಿ ಕರ್ನಾಟಕದ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲು ಬೆಳಕಿನ ಟೂರ್ನಮೆಂಟ್ ಅನ್ನು ನಡೆಸಿದಂಥ ಸಂಸ್ಥೆ ಕೂಡ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಆ ಬಳಿಕ 2005 ನೇರ ಪ್ರಸಾರ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೊಂದು ಹೊಸ ಮೈಲಿಗಲ್ಲನ್ನು ಬರೆದಂಥ ಸಂಸ್ಥೆ ಕೂಡ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಇಪ್ಪತ್ತಕ್ಕೆ ತಲುಪ್ತಾ ಇದೆ ಅಂಬಿಗ ತುಳುನ ಟೈಗರ್ಸ್ನ ಮೊತ್ತ. ಮೊದಲ 3 ಚೆಂಡುಗಳ ಮುಕ್ತಾಯ ಕೊಡೆ ಹಂತವನ್ನು ಕಾಣ್ತದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಸಚಿನ್ ಸಿನಿ ಗ್ಯಾಲಕ್ಸಿ ಎಂಡ್ ಕಡೆಯಿಂದ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಲಾಂಗಾನಿ ಭಾಗದತ್ತ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 21ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಮೊದಲ 4 ಚೆಂಡುಗಳ ಮುಕ್ತಾಯ ಕೊಡೆ ಹಂತವನ್ನು ಕಾಣ್ತಾ ಇದೆ. ಕೇವಲ ಮೊದಲ ಓವರ್ನ ಚಾಲ್ತಿಯಲ್ಲಿ 1 ಬೌಂಡರಿ ಇದುವರೆಗೆ ದಾಖಲಾಗಿದೆ. ಆ ಬಳಿಕ ಕೇವಲ ಒಂಟಿ ಓಟ ಅವಳಿ ಓಟಗಳು ಮಾತ್ರ ಬರ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮುಖಾಂತರವಾಗಿ 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅವಿನಾಶ್ ಬ್ಯಾಕ್ ಟು ಪೆವಿಲಿಯನ್. 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅವಿನಾಶ್ ಇವಾಗ ವಾಪಸ್ ಹತ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಅಂಬಿಗ ತುಳುನ ಟೈಗರ್ಸ್ ಮುಖಾಂತರವಾಗಿ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ ನಿಹಾಲ್. ನಾನ್ ಸ್ಟ್ರೈಕರ್ ಎಂಡಿಗೆ ಈತನ ಮಧ್ಯೆ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಆ ನಿಟ್ಟಿನಲ್ಲಿ 4ನೇ ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. 22ಕ್ಕೆ 5 ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನ ಟೈಗರ್ಸ್ನ ಒಂದು ತಂಡ. ಕೊನೆಯ ಓವರ್ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸರಂತ ಕಾದು ನೋಡಬೇಕಾಗಿದೆ. ಇದುವರೆಗೆ ಕೇವಲ 1 ಬೌಂಡರಿಯನ್ನು ಮಾತ್ರ ಪವರ್ ಪ್ಲೇ ಅಲ್ಲಿ ದಾಖಲಿಸಿದ್ರು. ಆ ಬಳಿಕ ಯಾವುದೇ ಸಿಕ್ಸರ್ ಬೌಂಡರಿಗಳು ಇದುವರೆಗೆ ದಾಖಲಾಗ್ತಾ ಇಲ್ಲ. 5 ವಿಕೆಟ್ಗಳ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ ಅಂಬಿಗ ತುಳುನ ಟೈಗರ್ಸ್ನ ಒಂದು ತಂಡ. ಮೊಗವೀರ ಯುವಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದ ಒಂದು ಟೂರ್ನಮೆಂಟ್ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗ್ತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ರೂಪಾಯಿಗಳ ಜೊತೆಗಾಗಿ ಆಕರ್ಷಕವಾದ ಒಂದು ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ 2ನೇ ಸ್ಥಾನವನ್ನು ಪಡ್ಕೊಂಡಂತ ಒಂದು ತಂಡ 1 ಲಕ್ಷ ಜೊತೆಗಾಗಿ ಆಕರ್ಷಕವಾದ ಒಂದು ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ. ಮೊಗವೀರ ಸಮಾಜ ಬಾಂಧವರಿಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಲೀಗ್ ಮಾದರಿಯ ಪಂದ್ಯ ಸಾಗ್ತಾ ಇದೆ. ಉಳ್ಳಾಳದಿಂದ ಹಿಡಿದು ಯಜಮಾಡಿಯ ವ್ಯಾಪ್ತಿಯ ಒಳಭಾಗದ ಆಟಗಾರರನ್ನು ಒಟ್ಟಾಯಿಸಿಕೊಂಡು 10 ತಂಡಗಳ ಲೀಗ್ ಮಾದರಿಯ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಕಿರಾನ್ ಎಸ್ ಗಾರ್ಕ್ ಬಾಗ್ ಬರ್ತಾ ಇದ್ದಾರೆ ಕೊನೆಯವರನ್ನ ಚಾಲ್ತಿಗಾಗಿ.
ಜಿಪ್ಸಿ ಫ್ರೆಂಡ್ಸ್ನ ಇನ್ನಿಂಗ್ಸ್ನ ಕೊನೆ ಓವರ್ನ ಚಾಲ್ತಿಗಾಗಿ ಕಿರಣನ ಪರಿಚಯಿಸ್ತಾ ಇದ್ದಾರೆ. ಧರ್ಮೇಶ್ ಸ್ಟ್ರೈಕರ್ ಎಂಡಿಗೆ ಐತನ್ಮದ ಬೀಸುವಂತ ಒಂದು ಪ್ರಯತ್ನ, ಪರ್ಫೆಕ್ಟ್ ಆದ ಹೊಡೆತವನ್ನು ಕಂಡುಕೊಳ್ತಾ ಇಲ್ಲ, ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. ಕೊನೆ ಓವರ್ನ ಮೊದಲ ಒಂದು ಚೆಂಡುಗಳ ಮುಕ್ತಾಯದಲ್ಲಿ ನಿಹಾಲ್ ಹೊಸ ಆಟಗಾರ ಪರೀಕ್ಷೆಯಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಿರಣ್ ಎಸ್ತಿರ್ತಕ್ಕಂಥ ಚೆಂಡು, ಸುಂದರತೆ ಒಂದು ಹೊಡೆತ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಮೊದಲ ಹೊಡೆದ ಪೂರೈಕೆ, ಎರಡನೇ ಒಟ್ಟಕ್ಕೆ ಕೂಡ ಮನ ಮಾಡಿದ ಅಷ್ಟೊಂದು ಉತ್ತಮ ರೀತಿಯ ಎರಡೋಟದ ಪೂರೈಕೆ ಈ ಹಂತವನ್ನು ಕಾಣ್ತಾ ಇದೆ. 25ಕ್ಕೆ 5 ವಿಕೆಟ್ಗಳು ಕೂಡ ಆಘಾತವನ್ನು ಈ ಹಂತದಲ್ಲಿ ಕಾಣ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಆರಂಭಿಕ ಹಂತದಿಂದಲೂ ಕೂಡ ಜಿಪ್ಸಿ ಫ್ರೆಂಡ್ಸ್ ದಾಖಲಿಸ್ತಾ ಇದ್ದಾರೆ. ಇದುವರೆಗೆ ಕೇವಲ 25 ಓಟವನ್ನು ದಾಖಲಿಸ್ತಾ ಇದೆ. ಇನ್ನಿಂಗ್ಸ್ನಲ್ಲಿ ಕೊನೆಯ 4 ಚೆಂಡುಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಜಿಪ್ಸಿ ಫ್ರೆಂಡ್ಸ್ನ ಮುಖಾಂತರವಾಗಿ ಕಿರಣ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಿಹಾಲ್ಗೆ ಎಸ್ತಿರ್ತಕ್ಕಂಥ ಒಂದು ಚೆಂಡು, ರನ್ ಔಟ್ ಆಗುವ ಸಾಧ್ಯತೆ, ನಿಧಾನಗತಿ ಒಂದು ಕ್ಷೇತ್ರ ರಕ್ಷಣೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 26ಕ್ಕೆ ತಲುಪ್ತಾ ಇದೆ. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕಿರಣ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೋಟ್ ಹನ್ಸೆಂಡ್ ಕಡೆಯಿಂದ ಧರ್ಮೇಶ್ ಸ್ಟ್ರೈಕರ್ ಎಂಡಿಗೆ ತನ್ಮದ ಬೀಸುವಂತ ಒಂದು ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬೌಂಡ್ರಿ, ಸುಂದರತೆ ಒಂದು ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓವರ್ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಅಲ್ಲಿ ಒಂದು ಬೌಂಡರಿ ದಾಖಲಾಗಿತ್ತು. ಇವಾಗ ಕೊನೆ ಓವರ್ನ ಚಾಲ್ತಿಯಲ್ಲಿ ಕೂಡ ಒಂದು ಬೌಂಡರಿಯನ್ನು ಧರ್ಮೇಶ್ ದಾಖಲಿಸ್ತಾ ಇದ್ದಾರೆ. ಈ ಹಿಂದೆ ಆಕಾಶ್ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಕಿರಣ್ 5ನೇ ಬಾರಿ ಧರ್ಮೇಶ್ ಗೆಸ್ತಂತ ಒಂದು ಚೆಂಡು ತೀರಾ ಕೆಳಂಚಿನಲ್ಲಿ ಹಾದು ಹೋಗ್ತದೆ. ಒಟ್ಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಡಾಟ್ ಬಾಲ್ ಒಂದು ಸೇರ್ಪಡೆ. ಕೊನೆ ಚೆಂಡು ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬೋಟ್ ಅನ್ಸೆಂಟ್ ಕಡೆಯಿಂದ ಕಿರಣ್ ಕೊನೆ ಬಾರಿ. ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಅವಳಿ ಕ್ಷೇತ್ರರಕ್ಷಕರ ನಡುವೆ ಕ್ಷೇತ್ರರಕ್ಷಣೆ, ರನ್ ಔಟ್ ಆಗಲ್ಲ ಸಾಧ್ಯತೆಗಳು ಕೂಡ. ನಾಟ್ ಔಟ್ ಎಂಬ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2 ಓಟದ ಪೂರೈಕೆ ಮುಖಾಂತರವಾಗಿ 32 ಓಟವನ್ನು ದಾಖಲಿಸಿದ 5 ವಿಕೆಟ್ಗಳ ಆಘಾತದೊಂದಿಗೆ 33ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಜಿಪ್ಸಿ ಫ್ರೆಂಡ್ಸ್ ತಂಡ. मुझसे ही मुझको जुदा कर दिया, तेरी नजर ने क्या कर दिया, मुझसे ही मुझको जुदा कर दिया। मैं रहता हूँ तेरे पास कहीं, अब मुझको मेरा एहसास नहीं। दिल कहता है कसम से कि थोड़ा थोड़ा प्यार तुमसे, कि थोड़ा इकरार
best place to find a lover, so the bar is where I go. Me and my friends at the table doing shots, drinking faster, and then we talk. ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಸಜ್ಜುಗೊಳಿಸಬೇಕು ಅಂಬಿಗ ತುಳುನಾಡು ಟೈಗರ್ಸ್ನ ತಂಡ. ಅಂಪೈರ್ಸ್ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಅಂಬಿಗ ತುಳುನಾಡು ಟೈಗರ್ಸ್ ಕ್ಯಾಪ್ಟನ್ ಗಮನಿಸಿ ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಸಜ್ಜುಗೊಳಿಸಬೇಕು. ಬಹುಶಃ ಈ ಪಂದ್ಯಾಟದ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 6 ಪಂದ್ಯಾಟಗಳು ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದಾಗಿ ಕೂಡ ಕೇಳಿಕೊಳ್ತಾ ಇದ್ದಾವೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಸಾಂಘಿಕವಾದೊಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022ರ ಬಹಳಷ್ಟೊಂದು ಯಶಸ್ವಿ ಪಂದ್ಯ ಟೂರ್ನಮೆಂಟ್ ಅನ್ನು ಚಿತ್ರಾಪುರದ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ರಾಮಾಂಜನೇಯ ಗುಡ್ಡೆಕೊಪ್ಪಲ ವರ್ಸಸ್ KCK ಅಜಮಾಡಿ ಕೋಡಿ. 2 ಟೀಮ್ ಬೋತ್ ಕ್ಯಾಪ್ಟನ್ ಕ್ವಿಕ್ಲಿ ಟಾಸ್ ಇನ್ ಕಮೆಂಟ್ರಿ ಕೌಂಟರ್. ಮುಂದಿನ ಪಂದ್ಯಾಟ ರಾಮಾಂಜನೇಯ ಗುಡ್ಡೆಕೊಪ್ಪಲದ ವಿರುದ್ಧವಾಗಿ KCK ಅಜಮಾಡಿ ಕೋಡಿ ಒಂದು 2 ತಂಡದ ನಾಯಕರು ಮುಂದಿನ ಪಂದ್ಯಾಟದ ಟಾಸ್ಗಾಗಿ ಶೀಘ್ರ ಬನ್ನಿ ಎಂಬುದಾಗಿ ಕರೆಯನ್ನು ಕೊಡಿ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಬಹಳಷ್ಟು ಯಶಸ್ವಿ ತಂಡಗಳು ಈ ಅಂಕಣದಲ್ಲಿ ಸತತವಾಗಿ 8 ಬಾರಿ ಗ್ರಾಮೀಣ ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟವನ್ನು ಸತತವಾಗಿ 8 ಬಾರಿ ಜಯಿಸಿದಂಥ KCK ಅಜಮಾಡಿ ಕೋಡಿಯ ತಂಡ ಆ ವಿರುದ್ಧವಾಗಿ ಸಂದೇಶ್ ಗುಡ್ಡೆಕೊಪ್ಪಲ ಅವರು ಕಟ್ಟಿ ಬೆಳೆಸಿದಂಥ ಒಂದು ಇತ್ತೀಚಿನ ದಿನದ ಬಹಳಷ್ಟೊಂದು ಯಶಸ್ವಿ ತಂಡ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಈ 2 ತಂಡದ ನಾಯಕರು ಕೂಡ ಮುಂದಿನ ಪಂದ್ಯಾಟದ ಟಾಸ್ಗೆ ಶೀಘ್ರ ಬನ್ನಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ತಂಡ ಜಯಗಳಿಸ್ತದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ಮುಗಿದಿದೆ. KCK ಅಜಮಾಡಿ ಕೋಡಿ ಆದಷ್ಟು ಬೇಗ ತಮ್ಮ ನಿರ್ಣಯ ತಿಳಿಸಬೇಕು. ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರಿ ಎಂಬ ಕರೆಯನ್ನು ಕೊಡಿ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ನಿಶಾಂತ್ ಸ್ಟ್ರೈಕರ್ ಎಂಡಿಗೆ, ಆಕಾಶ್ ಸ್ಟ್ರೈಕರ್ ಎಂಡಿಗೆ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ವಿತೇಶ್ ಎಸ್ಗಾರಿಕೆಯಲ್ಲಿ ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಸ್ಲೋ ಓವರ್ ಡೆಲಿವರಿ. ಕೇವಲ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ನಿಶಾಂತ್ ಖಾತೆ ಆರಂಭ. ಇವಾಗ ಬಹಳಷ್ಟೊಂದು ಉತ್ತಮ ರೀತಿಯ ಸ್ಲೋ ಓವರ್ ಡೆಲಿವರಿ ಎಸೆದ್ರು. ಆ ಮುಖಾಂತರವಾಗಿ ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಜಿಪ್ಸಿ ಫ್ರೆಂಡ್ಸ್ನ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ವಿತೇಶ್ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಸ್ಲೋ ಓವರ್ ಡೆಲಿವರಿ. ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 33ರ ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ ಜಿಪ್ಸಿ ಫ್ರಾನ್ಸ್. ಕಳೆದ 1 ವಾರ ಹಿಂಭಾಗದಲ್ಲಿ ಕಟ್ಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ಮಾರುತಿ ಫ್ರೆಂಡ್ಸ್ ಮಟ್ಟುವಿನ ತಂಡ 1 ಲಕ್ಷ ರೂಪಾಯಿ ನಗದಿನ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಮೊಗವೀರ ಪ್ರೀಮಿಯರ್ ಲೀಗನ್ನು ನಡೆಸಿದ್ರು. ಆ ಪಂದ್ಯ ಟೂರ್ನಮೆಂಟ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಂಥ ಆಟಗಾರ ಕೂಡ ವಿತೇಶ. ಆ ಟೂರ್ನಮೆಂಟ್ನಲ್ಲಿ 144 ಓಟವನ್ನು ದಾಖಲಿಸಿದ್ರು. ಜೊತೆಗಾಗಿ 8 ವಿಕೆಟ್ಸ್ ಅನ್ನು ಕೂಡ ವಿತೇಶ್ ಪಡ್ಕೊಂಡಿದ್ರು. ಇವಾಗ ಎಸ್ಗಾರಿಕೆಯಲ್ಲಿ ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ ಕಾಣ್ತಾ ಇದೆ. ಮತ್ತೆ ಬಯಸುವಂತ ಒಂದು ಪ್ರಯತ್ನ, ಮತ್ತೆ ಒಂಟಿ ಹೊಡೆದ ಪೂರೈಕೆ. ಮೊದಲ 4 ಚೆಂಡುಗಳ ಮುಕ್ತಾಯವನ್ನು ಕೂಡ ಹಂತದಲ್ಲಿ ಕಾಣ್ತಾ ಇದೆ. 4ಕ್ಕೆ 4 ಓಟವನ್ನು ದಾಖಲಿಸಿದ್ರು. 33ರ ಒಂದು ಸುಲಭ ಟಾರ್ಗೆಟ್ ಅದ್ಯಾವ ರೀತಿ ದಾಖಲಿಸಿದ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಕಾಣುವಂತ ಸಾಧ್ಯತೆ ಇದೆ. ವಿತೇಶ್ 5ನೇ ಬಾರಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ. ಓಟ್ಗಳಿಗೆ ಅವಕಾಶಗಳು ಬರ್ತಲ್ಲ. ಡಾಟ್ ಬಾಲ್ನ ಒಂದು ಸೇರ್ಪಡೆ ಆಗ್ತಾ ಇದೆ. ವಿತೇಶ್ ಕೊನೆ ಬಾರಿ ಬೋಟನ್ಸ್ ಕಡೆಯಿಂದ
ಪವರ್ ಪ್ಲೇ ಕೊನೆ ಒಂದು ಚೆಂಡು ದಾಖಲಾಗಬೇಕಾಗಿದೆ. ಮಧ್ಯೆ ಬೀಸುವಂತೊಂದು ಪ್ರಯತ್ನ, ನೋ ಬಾಲ್ ಅನ್ನುವಂಥದ್ದು ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ರೆ ನಿಟ್ಟಿನಲ್ಲಿ ಇವಾಗ ಅವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮತ್ತೆ 6ಕ್ಕೆ ತಲುಪ್ತಾ ಇದೆ. ಕೊನೆ ಚೆಂಡು ಬೋಟ್ ಅನ್ಸ್ ಎಂಡ್ ಕಡೆಯಿಂದ ವಿತೇಶ್ ಕೊನೆ ಬಾರಿ ಮೊದಲ ಕೊನೆ ಚೆಂಡಿಗಾಗಿ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ, ರನ್ನಡುಗೆಲ್ಲ ಸಾಧ್ಯತೆಗಳು ಕುಡಿ ಮುಖಾಂತರವಾಗಿ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ನಿಶಾಂತ್ ಬ್ಯಾಕ್ ಟು ಪೆವಿಲಿಯನ್, ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜಿಪ್ಸಿ ಫ್ರಾನ್ಸ್ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಅಂಬಿಗ ತುಳುನಾಡ್ ಟೈಗರ್ಸ್ ಮಾಡ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 7ಕ್ಕೆ 1 ಉದ್ಧಾರ ಆಘಾತವನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಗಾಗಿ ಎಸ್ಗಾರ್ಕ್ ಭಾಗದಲ್ಲಿ ಧರ್ಮೇಶ್ ಅನ್ನು ಪರಿಚಯಿಸ್ತಾ ಇದ್ದಾರೆ. 33ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಜಿಪ್ಸಿ ಫ್ರೆಂಡ್ಸ್ ತಂಡ. ಮೊದಲ ಓವರ್ನ ಮುಕ್ತಾಯದಲ್ಲಿ 7ಕ್ಕೆ 1 ಉದ್ದಾರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂತಹ 24 ಎಸೆತ ಜಯಕ್ಕಾಗಿ 26 ಓಟವನ್ನು ದಾಖಲಿಸಬೇಕಾಗಿದೆ. ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ, ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ ಜಯಕ್ಕಾಗಿ. ಇನ್ನು ಕೂಡ 25 ಓಟವನ್ನು ದಾಖಲಿಸಬೇಕಾಗಿದೆ. 23 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 25 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ ಜಿಪ್ಸಿ ಫ್ರೆಂಡ್ಸ್ ತಂಡ. ಮೊಗವೀರ ಯುವ ಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದೊಂದು ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟ ಅಂಗಣದೊಳಭಾಗದಲ್ಲಿ ಸಾಗ್ತಾ ಇದೆ. ಅಂಗಣದೊಳಭಾಗದಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ನ ವಿರುದ್ಧವಾಗಿ ಜಿಪ್ಸಿ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಧರ್ಮೇಶ್ 2ನೇ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಡಾಟ್ ಬಾಲ್ ಒಂದು ಸೇರ್ಪಡೆಯಾಗ್ತಾ ಇದೆ. 33ರ ಒಂದು ಸುಲಭ ಟಾರ್ಗೆಟ್. ಧರ್ಮೇಶ್ ಮತ್ತೆ ಎಸ್ಗಾರಿಕೆಯಲ್ಲಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಔಟಿಗಾಗಿ ಬಲವಾದ ಮನವೇ ನಿರ್ಣಾಯಕರಿಂದ ಲೆಗ್ ಬಾಯ್ ಅನ್ನುವಂತ ಒಂದು ಸೂಚನೆ ಬರ್ತದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. 33ರ ಒಂದು ಟಾರ್ಗೆಟ್ ಅನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ 2ನೇ ಓವರ್ನ ಚಾಲ್ತಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ನೆಗೆತವನ್ನು ಕಂಡಂತ ಚೆಂಡಿಗೆ ಕೇವಲ
ಒಂಟಿ ಓವರ್ದ ಒಂದು ಪೂರೈಕೆ ಕೂಡ ಹಂತದಲ್ಲಿ ಆಗ್ತದೆ. ಒಂಟಿ ಓವರ್ದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 23 ಓಟವನ್ನು ದಾಖಲಿಸಬೇಕಾಗಿದೆ ಜಿಪ್ಸಿ ಫ್ರಾನ್ಸ್. ಲಾಸ್ಟು ಕೊನೆ 2 ಚೆಂಡು. ಸಿನಿ ಗ್ಯಾಲಕ್ಸಿ ಕಡೆಯಿಂದ ಧರ್ಮೇಶ್ ಮಧ್ಯಸ್ಥಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯೊಂದು ಕ್ಲೋಸ್ ಕೀಪಿಂಗ್ ಅನ್ನು ಮಾಡ್ತಾ ಇದ್ರು ವಿತೇಶ್. ಮೊಗವೀರ ಸಮಾಜ ಬಾಂಧವರ ಬಹಳಷ್ಟೊಂದು ಯಶಸ್ವಿ ಆಲ್ರೌಂಡರ್ ಕೂಡ ವಿತೇಶ್. ಗೋಟದ ಹಿಂಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಕೀಪಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಓವರ್ನ ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಧರ್ಮೇಶ್ ಕೊನೆಯ ಎಸಕ್ಕಾಗಿ. ಈತನ ಮಧ್ಯೆ ಪೂರ್ಣಾಂಕದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು 1 ಬೌನ್ಸ್ ಮುಖಾಂತರವಾಗಿ ಮಿಡ್ ವಿಕೆಟ್ಸ್ ಭಾಗದಲ್ಲಿ ಕ್ಷೇತ್ರಕ್ಷಣೆಯ ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ 2 ಓವರ್ಗಳ ಮುಕ್ತವನ್ನು ಕಂಡುಕೊಳ್ತಾ ಇದೆ. 11ಕ್ಕೆ 1 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಆ ನಿಟ್ಟಿನಲ್ಲಿ ಇನ್ನುಳಿದಂತಹ 18 ಎಸೆತ ಜಯಕ್ಕಾಗಿ 22 ಓಟವನ್ನು ದಾಖಲಿಸಬೇಕಾಗಿದೆ ಜಿಪ್ಸಿ ಫ್ರಾನ್ಸ್. ಅದ್ಯಾವ ರೀತಿಯ ಆಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದೇ ರೀತಿಯಾದ ಆಟ ಮುಂದುವರೆದ್ರೆ ಕೊನೆ ಹಂತದಲ್ಲಿ ಜಿಪ್ಸಿ ಫ್ರಾನ್ಸ್ ಒತ್ತಡಕ್ಕೀಡಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಆ ನಡುವೆ ಸಿಕ್ಸರ್ ಬೌಂಡರಿಗಳು ಬಂದ್ರೆ ಖಂಡಿತವಾಗಿ ಆರಾಮವಾಗಿ ಜಯಿಸಬಲ್ಲಂತ ಒಂದು ಪಂದ್ಯ ಕೂಡ ಜಿಪ್ಸಿ ಫ್ರಾನ್ಸ್ ತಂಡ ಅದೇನಾಗ್ತಂತ ಕಾದು ನೋಡಬೇಕಾಗಿದೆ. 33ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಎಸ್ಗಾರಿಕೆಯಲ್ಲಿ 3ನೇ ಓವರ್ನ ಚಾಲ್ತಿಗಾಗಿ ಆಕಾಶನ್ನು ಪರಿಚಯಿಸ್ತಾ ಇದ್ದಾರೆ. ಬೋಟ್ ಅನ್ಸೆಂಟ್ ಕಡೆಯಿಂದ ಆಕಾಶ 3ನೇ ಓವರ್ನ ಮೊದಲ ಚೆಂಡಿಗಾಗಿ ಎದುರಿಸ್ತಿರುವ ಆಟಗಾರ ಕೂಡ ಆಕಾಶ್. ಐತನ್ ಮಧ್ಯೆ ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಮೊದಲ ಹೊಡೆದ ಪೂರೈಕೆ ಸ್ವಲ್ಪ ಮಟ್ಟಿನಲ್ಲಿ ಕ್ಷೇತ್ರಕ್ಷಣೆ ವಿಫಲತೆ ಕಂಡುಕೊಳ್ತಾ ಇದ್ದಾರೆ ನಿಟ್ಟಿನಲ್ಲಿ ಅವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ 17 ಎಸೆತ ಜಯಕ್ಕಾಗಿ 20 ಓಟವನ್ನು ದಾಖಲಿಸಬೇಕಾಗಿದೆ ಜಿಪ್ಸಿ ಫ್ರಾನ್ಸ್. ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಪಂದ್ಯ ಟೂರ್ನಮೆಂಟ್ ಅನ್ನು ಮೊಗವೀರ ಯುವಕೂಟದ ಸಂಸ್ಥೆ ನಡೆಸ್ತಾ ಇದ್ದಾರೆ. ಈತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿ ಎಸೆತ ತೀರಾ ಕೆಳಂಚಿನಲ್ಲಿ ಹಾದು ಹೋಗ್ತಾ ಇದೆ. ಡಾಟ್ ಬಾಲ್ ಒಂದು ಸೇರ್ಪಡೆ. ಬಹಳಷ್ಟೊಂದು ಉತ್ತಮ ರೀತಿ ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ ಅಂಬಿಗ ತುಳುನಾಡು. ಈ ಟೂರ್ನಮೆಂಟ್ನ ಉದ್ದಕ್ಕೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿ ಎಸೆತಗಾರಿಕೆ ಅವರ ಜಯದಲ್ಲಿ ಬಹಳಷ್ಟು ಪ್ರಾಮುಖ್ಯದ ಅಂಶ. ಈ ಪಂದ್ಯಾಟದಲ್ಲಿ ಕೂಡ ಅದ್ಯಾವ ರೀತಿ ಎಸೆತವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ ವೈಡ್ ಔಟ್ ಸೈಡ್ ದಿ ಲೆಗ್ ಸ್ಟ್ಯಾಂಪ್ ಮುಖಾಂತರವಾಗಿ 1+1 ಅವಳಿ ಓಡದ ಹೆಚ್ಚುವರಿ ಆಗ್ತದೆ. 15ಕ್ಕೆ ತಲುಪ್ತಾ ಇದೆ.
ಆಕಾಶ್ ಮತ್ತೆ ಎಸ್ಗಾರಿಕೆಯಲ್ಲಿ ಓವರ್ನ 3ನೇ ಚೆಂಡಿಗಾಗಿ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಔಟಿಗಾಗಿ ಬಲವಾದ ಮನವಿಗಳು ಕೂಡ ಬರ್ತಾ ಇದೆ. ನಿರ್ಣಾಯಕರಲ್ಲಿ ಬೈಸ್ ಎಂಬ ಒಂದು ಸೂಚನೆ ಕೂಡ ಹಂತದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹದಿನಾರಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಆಕಾಶ್ ಮತ್ತೆ ಎಸ್ಗಾರಿಕೆಯಲ್ಲಿ ಅಂಬಿಗಾ ತುಳುನಾಡು ಟೈಗರ್ಸ್ ಮುಖಾಂತರವಾಗಿ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ಮೂವತ್ತ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಇದುವರೆಗೆ ಕೇವಲ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಒಂಟೆಯೊಡ್ದ ಪೂರೈಕೆ ಆಗ್ತದೆ. ಒಂಟೆಯೊಡ್ದ ಪೂರೈಕೆ ಮುಖಾಂತರವಾಗಿ 17ಕ್ಕೆ ತಲುಪ್ತಾ ಇದೆ. ನಿಧಾನಗತಿ ಒಂದು ಆರಂಭ, ಅದೇ ರೀತಿಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟಿನ ವಲಯದೊಂದು ಮಾತಿದೆ, ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡ್ತದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಪಂದ್ಯಾಟಗಳು ಕೂಡ ಈ ರೀತಿಯಾಗಿ ಹಾದು ಹೋಗಿದೆ. ಈ ಪಂದ್ಯ ಏನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಆಕಾಶ್ ಮತ್ತೆ ಎಸ್ಗಾರಿಕೆಯಲ್ಲಿ ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ ಮುಖಾಂತರವಾಗಿ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಶಮಿತ್ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಓವರ್ಗಳ ಮುಕ್ತಾಯದಲ್ಲಿ ಕೇವಲ 17 ಓಟವನ್ನು ದಾಖಲಿಸಿ 2 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂತ 12 ಎಸೆತ ಜಯಕ್ಕಾಗಿ 16 ಓಟವನ್ನು ದಾಖಲಿಸಬೇಕಾಗಿದೆ. 12ಕ್ಕೆ 16. ಮೊದಲೇ ಹೇಳಿದಾಗೆ ನಿಧಾನಗತಿಯ ಆರಂಭ, ಕೊನೆ ಹಂತದಲ್ಲಿ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆ 12 ಎಸೆತ ಜಯಕ್ಕಾಗಿ 16 ಓಟವನ್ನು ದಾಖಲಿಸಬೇಕಾಗಿದೆ. 12 ಬಾಲ್ ರಿಮೈನಿಂಗ್, 16 ರನ್ ರಿಕ್ವೈರ್. ವಿತೇಶ್ ಎಸ್ಗಾರಿಕೆ ಭಾಗದಲ್ಲಿ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ನೆಗೆತವನ್ನು ಕಾಣ್ತಾ ಇದೆ. ಉತ್ತಮ ರೀತಿಯೊಂದು ಲೈನ್ ಆರ್ ಲೆಂತ್, ನಿಚ್ಚಳ ನಿಖರತೆಯ ಒಂದು ಎಸೆಗಾರಿಕೆಯನ್ನು ದಾಖಲಿಸಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 11ಕ್ಕೆ 16 ಓಟವನ್ನು ದಾಖಲಿಸಬೇಕಾಗಿದೆ. ಆಕಾಶ್ ಗೆಸ್ತಿರುವಂತ ಚೆಂಡು, ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಸ್ಲೋವರ್ ಡೆಲಿವರಿ, ಬಹಳಷ್ಟೊಂದು ಉತ್ತಮ ರೀತಿಯ ನಿಧಾನಗತಿ ಎಸೆತವನ್ನು ದಾಖಲಿಸಿದ್ರು. ಆಕಾಶ್ ಬೀಸುವಂತ ಒಂದು ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ 2 ಚೆಂಡುಗಳು ಕೂಡ ಡಾಟ್ ಆಗ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಸಿನಿ ಗ್ಯಾಲಕ್ಸಿಯನ್ ಕಡೆಯಿಂದ ಮಧ್ಯೆ ಮತ್ತೊಂದು ಬೀಸುವಂತ ಒಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಆ ನಿಟ್ಟಿನಲ್ಲಿ 9 ಎಸೆತ ಜಯಕ್ಕಾಗಿ 15 ಓಟವನ್ನು ದಾಖಲಿಸಬೇಕಾಗಿದೆ. ಸಚಿನ್ ಹೊಸ ಆಟಗಾರ.
ಈತನ ಮತ್ತೆ ಬೀಸುವಂತ ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ ಸೀಮಾ ರೇಖೆ ಅಂಚಿನಲ್ಲಿ. ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಸಚಿನ್ ಬ್ಯಾಕ್ ಟು ಪೆವಿಲಿಯನ್. ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಇವಾಗ ಮೂರನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ವಿದೇಶ ದಾಖಲಿಸ್ತಾ ಇದ್ದಾರೆ. ಮಿಥುನ್ ಹೊಸ ಆಟಗಾರ ಪರಿಚಯದಲ್ಲಿ 5ನೇ ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಬಹುಶಃ ಈ ಹಿಂದೆ ಸಿಕ್ಸರ್ ಬರ್ತಿದ್ರೆ ಖಂಡಿತವಾಗಿ ಸ್ವಲ್ಪ ಮಟ್ಟಿನಲ್ಲಿ ಪ್ರೆಷರ್ ರಿಲೀಸ್ ಆಗ್ತಾ ಇತ್ತು. ಬಹಳಷ್ಟೊಂದು ಉತ್ತಮ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಕೊನೆ ಒಂದು ಚೆಂಡು 4ನೇ ಓವರ್ನ ಮುಕ್ತಾಯಕ್ಕಾಗಿ 7ಕ್ಕೆ 15. ಈತರ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 19ಕ್ಕೆ ತಲುಪ್ತದೆ. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 19ಕ್ಕೆ 3 ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಆ ನಿಟ್ಟಿನಲ್ಲಿ ಕೊನೆಯ ಓವರ್ ಜಯಕ್ಕಾಗಿ 6 ಎಸೆತ 14 ಓಟವನ್ನು ದಾಖಲಿಸಬೇಕಾಗಿದೆ. 6 ಬಾಲ್ ರಿಮೈನಿಂಗ್, 14 ರನ್ ರಿಕ್ವೈರ್. ಮೊದಲೇ ಹೇಳಿದಾಗೆ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲೇ ಹೇಳಿದಾಗೆ ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡಿದಂತ ಬಹಳಷ್ಟು ನಿದರ್ಶನಗಳು ಕ್ರಿಕೆಟಿನ ವಲಯದಲ್ಲಿ ಹಾದು ಹೋಗಿದೆ. ಪ್ರಸ್ತುತ ಈ ಪಂದ್ಯಾಟ ಕೂಡ ವಾಸ್ತುಶಃ ಅದೇ ರೀತಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಈ ಟೂರ್ನಮೆಂಟ್ನ 19ನೇ ಪಂದ್ಯ ರಾಮಾಂಜನೆ ಗುಡ್ಡೆಕೊಪ್ಪಲದ ವಿರುದ್ಧವಾಗಿ ಕೆಸಿ ಮಾಡಿ ಕೋಡಿ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿರಿ ಎಂಬ ಕರೆಯನ್ನು ಕೊಡಿ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಕೊನೆ 6 ಚೆಂಡು ಜಯಕ್ಕಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ. ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ. ಆ ವಿಚಾರ ತಪ್ಪಿದ್ರೆ ಅಪಜಯ ನಿಶ್ಚಿತ. ಒಂದು ಸಿಕ್ಸರ್ ಒಂದು ಬೌಂಡ್ರಿ ಪಂದ್ಯಾಟದ ಚಿತ್ರಣವನ್ನು ಬದಲಿಸಬಹುದು. ಅದೇನಾಗ್ತಂತ ಕಾದು ನೋಡಬೇಕಾಗಿದೆ. 6 ಎಸೆತ ಜಯಕ್ಕಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ ಜಿಪ್ಸಿ ಫ್ರಾನ್ಸ್. 5 ಓವರ್ಗಳ ಪಂದ್ಯಾಟದಲ್ಲಿ 33ರ ಸುಲಭ ಟಾರ್ಗೆಟ್ ಅನ್ನು ಪಡ್ಕೊಂಡಿತ್ತು. ಇವಾಗ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 19 ಓಟವನ್ನು ದಾಖಲಿಸ್ತಾವೆ. ಅನಿಲ್ ಎಸ್ಗಾರಿಕೆಯಲ್ಲಿ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಪೂರೈಕೆ ಆಕಾಶ್ ಇವಾಗ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 13 ಓಟವನ್ನು ದಾಖಲಿಸಬೇಕಾಗಿದೆ. ಮಿಥುನ್ ಹೊಸ ಆಟಗಾರ ಪರಿಚಯದಲ್ಲಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾದ ಒಂದು ಅನಿವಾರ್ಯತೆ ಕೊನೆ ಹಂತದಲ್ಲಿ. ಆ ವಿಚಾರ ತಪ್ಪಿದ್ರೆ ಅಪಜಯ. ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಅನಿಲ್ ಎಸ್ಗಾರಿಕೆಯಲ್ಲಿ ಬೀಸುವಂತ ಒಂದು ಪ್ರಯತ್ನ, ಆ ನಿಟ್ಟಿನಲ್ಲಿ ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಕೊನೆಯ 4 ಚೆಂಡು ಜಯಕ್ಕಾಗಿ 12 ಓಟವನ್ನು ದಾಖಲಿಸಬೇಕಾಗಿದೆ. 4 ಬಾಲ್ ರಿಮೈನಿಂಗ್, 12 ರನ್ ರಿಕ್ವೈರ್. 4ಕ್ಕೆ 12. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಕಾಣಬಹುದು. ಜಯದ ಅಂಚಿನಲ್ಲಿದ್ದಂಥ ತಂಡ ಸೋಲಿನ ಸರಪಳಿಯನ್ನು ಕಟ್ಟಿಕೊಂಡಂತ ಬಹಳಷ್ಟು ನಿದರ್ಶನಗಳು ಕ್ರಿಕೆಟಿನ ವಲಯದಲ್ಲಿ ಹಾದು ಹೋಗಿದೆ. ಈ ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತದೆ. ಕ್ಯಾಚ್ ಹೋಗಲ್ಲ ಸಾಧ್ಯತೆಗಳು ಕೂಡ. ಅವಳಿ ಹೊಡೆದ ಪೂರೈಕೆ
ವಿತೇಶ್ ಒಂದು ಬಹಳಷ್ಟೊಂದು ಉತ್ತಮ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ಯಾಚ್ ಅವರ ಕೈ ಸೇರ್ತಾ ಇಲ್ಲ. ಅವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಇಪ್ಪತ್ತ 23ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ 3 ಎಸೆತ ಜಯಕ್ಕಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. 3ಕ್ಕೆ 10. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಪಂದ್ಯಾಟದ ಜಯಕ್ಕಾಗಿ ಬರಬೇಕಾಗಿದೆ. ಈತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಬ್ಲಾಕ್ ಕಾಲ್ ಚೆಂಡು ನಡುವೆ ಡೈರೆಕ್ಟ್ ಹಿಟ್ ಮುಖಾಂತರವಾಗಿ 4ನೇ ವಿಕೆಟ್ ಕೂಡ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಆಕಾಶ್ ಬ್ಯಾಕ್ ಟು ಪೆವಿಲಿಯನ್. ಚೆಂಡು 10 ಓಟವನ್ನು ದಾಖಲಿಸಬೇಕಾಗಿದೆ. ಮಿಥುನ್ ಅವರ ಕೈಯಲ್ಲಿ ಉಳಿವಿನ ವಿಚಾರದ ಜಿಪ್ಸಿ ಫ್ರಾನ್ಸ್. ಹೊಸ ಆಟಗಾರ ರೋಷನ್ ನಾನ್ ಸ್ಟ್ರೈಕರ್ ಎಂಡಿಗೆ. ಅನಿಲ್ ಎಸ್ಗಾರಿಕೆಯಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ ಮುಖಾಂತರವಾಗಿ 2 ಎಸೆತ ಜಯಕ್ಕಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. 5ನೇ ಚೆಂಡು ಈತನ್ ಮಧ್ಯೆ ಬೀಸುವಂತಂದು ಪ್ರಯತ್ನ. ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತದೆ. ಮೊದಲ ಹೊಡೆದ ಪೂರೈಕೆ. ಆ ನಿಟ್ಟಿನಲ್ಲಿ ಕೊನೆಯ 1 ಚೆಂಡು ಜಯಕ್ಕಾಗಿ 9 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆಯ ಚೆಂಡಿಗೆ ಸಿಕ್ಸರ್ ಬಂದರೂ ಕೂಡ ಅಂಬಿಗ ತುಳುನಾಡು ಈ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸ್ತಾರೆ. ನಡುವೆ ವೈಡ್ ಬಾಲ್, ನೋ ಬಾಲ್, ಎಕ್ಸ್ಟ್ರಾಸ್ ಓಟಗಳು ಬಂದರೆ ಮಾತ್ರ ಸ್ವಲ್ಪ ಮಟ್ಟಿನಲ್ಲಿ ಅವಕಾಶ ಇದೆ. ಕೊನೆಯ 1 ಚೆಂಡು ನಂಬಲ ಸಾಧ್ಯ ರೀತಿಯಲ್ಲಿ ಜಿಪ್ಸಿ ಫ್ರೆಂಡ್ಸ್ ಈ ಪಂದ್ಯದಲ್ಲಿ ವಾಸ್ತುತ ಸೋಲನ್ನು ಕಾಣುವಂತೆ ಎಲ್ಲ ಲಕ್ಷಣಗಳು ಕೂಡ ಸಾಕ್ತಾ ಇದೆ. 33 ಸುಲಭ ಟಾರ್ಗೆಟ್ ಪಡ್ಕೊಂಡಿತ್ತು. ಇದರ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮುಖಾಂತರವಾಗಿ ಅಂಬಿಗ ತುಳುನಾಡು ಟೈಗರ್ಸ್ನ ತಂಡ ಜಯವನ್ನು ಸಾಧಿಸ್ತಾ ಇದೆ. ಆ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿ ಅಂತ ಕೇಸು ಕೆಜೆ ಮಾಡಿ ಕೋಡಿಯ ತಂಡ ತಮ್ಮ ನಿರ್ಣಯ ತಿಳಿಸಬೇಕು. ಕೇಸಿ ಕೆಜೆ ಮಾಡಿ ಕೋಡಿ ಆನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ದ ಫೀಲ್ಡ್ ಫಾಸ್ಟ್. ಅದೃಷ್ಟದ ನಾಡು ಚಿಮಿಕೆಯಲ್ಲಿ ಮೇಲು ಸಾಧಿಸಿ ಅಂತ ಕೇಸಿ ಕೆಜೆ ಮಾಡಿ ಕೋಡಿಯ ತಂಡ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಈ ಅಂಕಣದಲ್ಲಿ ಸತತವಾಗಿ ಗ್ರಾಮೀಣ ಅಧಿರಿತು ಜಿಲ್ಲಾ ಮಟ್ಟದ ಪಂದ್ಯಾಟವನ್ನು 8 ಬಾರಿ ಸತತವಾಗಿ ಜಯಿಸಿದಂತ ಒಂದು ತಂಡ ಕೂಡ ಕೇಸು ಕೆಜೆ ಮಾಡಿ ಕೋಡಿ. ಆ ವಿರುದ್ಧವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ತಂಡ ಸಂದೇಶ್ ಗುಡ್ಡೆಕೊಪ್ಲ ಅವರ ಒಂದು ಕಟ್ಟಿ ಬೆಳೆಸಿದಂತ ಒಂದು ತಂಡ ಕೂಡ ರಾಮಾಂಜನೆ ಗುಡ್ಡೆಕೊಪ್ಲ ಮುಂದಿನ ಪಂದ್ಯಾಟಕ್ಕಾಗಿ. ಹಲೋ ಮಾಡಬೇಕಾಗಿ ಹಲೋ ಕೇಳಿಕೊಳ್ತಾ ಇದ್ದೇವೆ. ಆರ್ಗನೈಸರ್ಸ್, ಕಮೆಂಟೇಟರ್ ಬಾಕ್ಸ್ ರೈಟ್ ಸೈಡ್ ಅಲ್ಲಿ ಕೋಡಿ ಪ್ಲೇಯರ್ ಸ್ಟ್ಯಾಂಡ್ ಅಲ್ಲಿ ಚೇರ್ಸ್ ಗಳಿಲ್ಲ ಅಂತ ಇಮಿಡಿಯೇಟ್ ಚೇರ್ಸ್ ವ್ಯವಸ್ಥೆ ಮಾಡಬೇಕು. ಕೋಡಿ ಕ್ರಿಕೆಟರ್ಸಿನ ಡಗ್ಔಟ್ ಅಲ್ಲಿ ಚೇರ್ಸ್ ಗಳು ಕಾಣ್ತಾ ಇಲ್ಲ ಅಂತ ತಕ್ಷಣವೇ ನೀವು ಆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮುಗಿದ ಪಂದ್ಯದ ಪಂದ್ಯ ಶ್ರೇಷ್ಠ ಧರ್ಮೇಶ್ ಬ್ರಹ್ಮ
ಅಂಬಿಗ ತುಳುನಾಡು ಟೈಗರ್ಸ್. ಧರ್ಮೇಶ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ಗೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಗುಡ್ಡೆಕೊಪ್ಪಲ ವರ್ಸಸ್ ಕೋಡಿ ನಡುವಣ ಈ ಒಂದು ಪಂದ್ಯಾಟ ಇರ್ತದೆ. ಈ ಒಂದು ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಅಂಬಿಗ ತುಳುನಾಡು ಟೈಗರ್ಸ್ ತಂಡದ ಕಪ್ತಾನ ಧರ್ಮೇಶ್ ಇವರು ಪಡೆದಿರ್ತಾರ. ಈ ಒಂದು ಪ್ರಶಸ್ತಿಯನ್ನ ಅಶೋಕ್ ಪಾಂಗಲ್ ಕೋಡಿಕಲ್ ಇವರು ಆಟಗಾರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವ. ಮಂಡನ್ರ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಗೆಲ್ಲಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಸಿಕೆ ಕೋಡಿ ಈ ಒಂದು ಪಂದ್ಯ ಕೆಲವೊಂದು ಲೆಕ್ಕಾಚಾರಗಳಿದೆ, ಲೆಕ್ಕಾಚಾರ ಮಾಡಿ ಅಂಗಣಕ್ಕಿಳಿಯಿರಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಹಾಗಾಯ್ತು ಹೀಗಾಯ್ತು ಅನ್ನೋ ಸಮಸ್ಯೆಗಿಂತ ಮೊದಲೇ ಲೆಕ್ಕಾಚಾರ ಮಾಡಿ ಅಂಗಣಕ್ಕಿಳಿಬೇಕು ಅನ್ನೋದಾಗಿ ಕೂಡ ಕೇಳ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ ಕೋಡಿ ವರ್ಸಸ್ ರಾಮಾಂಜನ ಗುಡ್ಡೆಕೊಪ್ಪಲ. ಮೊಗವೀರ ಯುವ ಕೂಟದ ಆಕ್ಷ ನಡೀತಾ ಇರುವಂತ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಮೊಗವೀರ ಸಮಾಜ ಬಾಂಧವರ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಲೀಗಿನ ಕೊನೆಯ ಹಂತದಲ್ಲಿ ಇವಾಗ ಟೂರ್ನಮೆಂಟ್ ಬಂದು ನಿಲ್ತಾ ಇದೆ ಕೂಡ. ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ಕೈಯಲ್ಲಿದ್ದ ಅವಕಾಶವನ್ನ ಜಿಪ್ಸಿ ಕೈ ಚೆಲ್ಲಿಕೊಂಡ್ರು. ಆ ನಿಟ್ಟಲ್ಲಿ ಅಂಬಿಗ ಬಹಳಷ್ಟು ಮಂಚೂಡಿಯನ್ನ ಪಡ್ಕೊಳ್ತಾ ಇದೆ ಕೂಡ. ತುಳುನಾಡು ಟೈಗರ್ಸ್ ಕನಿಷ್ಠ ಮೊತ್ತದ ಪಂದ್ಯಾಟವನ್ನ ಕೂಡ ಬಹಳ ಸುಲಭ ಸಾಧ್ಯವಾಗಿ ಜಯಿಸಿದ್ರು ಟೈಗರ್ಸ್. ಈ ಒಂದು ಪಂದ್ಯಕೂಟಕ್ಕೆ ಪ್ರೀತಾ ಮುಳ್ಳಾಲ್ ಇವರು ಆಗಮಿಸ್ತಿರ್ತಾರ. ಇವರನ್ನ ಮೊಗವೀರ ಯುವ ಕೂಟ ಇದರ ವತಿಯಿಂದ ತಮ್ಗೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ನೀವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಪ್ರೀತಾ ಮುಳ್ಳಾಲ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ಅಂಗಣ ಒಳಭಾಗದಲ್ಲಿ ಆದಷ್ಟು ಬೇಗ ಪಂದ್ಯಾಟದ ಆರಂಭವನ್ನು ಕಂಡ್ಕೋಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಇವರಿಗೆ ಶ್ರವಣ್ ಇವರು ಮೊಮೆಂಟೋವನ್ನು ನೀಡಿ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಯಶ್ ಮತ್ತು ಜೀತು ಆರಂಭಿಕ ದಾಂಡಿಗರು ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕೋಡಿಯ ಪರವಾಗಿ ಅನುಭವಿ ಆಟಗಾರ ಸಂತೋಷ್ ಮೊದಲ ಚೆಂಡಿಗಾಗಿ 5 ಓವರ್ಗಳ ಪಂದ್ಯ. ಮೊದಲ ಓವರ್ ಪವರ್ ಪ್ಲೇ ಇರ್ತದೆ. ಸರಿ ಪಂದ್ಯಾಟ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದೇವೆ. ಬೋಟ್ ಹಂಚ ಜಾಹೀರಾತ್ ಫಲಕ ತುದಿಯನ್ನು ಬಳಸ್ತಾ ಇದ್ದಾರೆ. ಬಾರಿ ಸಂತು ಕೆಸಿಕೆ ಪರವಾಗಿ ಕೋಡಿಯ ಪರವಾಗಿ ಮೊದಲ ಎಸೆಬಾರಿ. ಯಶ್ ದಾಂಡಲ್ಲಿ ಬಹಳ ಸುಂದರತೆ ಹೊಡೆತ ಲಾಂಗ್ ಆಫ್ ನಲ್ಲಿ ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿಯನ್ನ ಯಶ್ ದಾಖಲಿಸಿದ್ರು. ರಾಮಾಂಜನೇಯ ಇದುವರೆ 3 ಸತತ ಪಂದ್ಯಾಟಗಳ ಜಯವನ್ನು ದಾಖಲಿಸಂತ ಒಂದು ತಂಡ ನಿರ್ಣಾಯಕ ಕಾಳಗವನ್ನು ಮಾಡ್ತಾ ಇರುವಂತಹ ಕೋಡಿಯ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮೊದಲ ಚೆಂಡಿಗೆ ಬೌಂಡ್ರಿ 4 ಓಟಗಳು. ರಾಮಾಂಜನ 4ಕ್ಕೆ ಲಾಸ್. ಯಶ್ ಖಾತೆ ಆರಂಭ. ಎರಡನೇ ಬಾರಿಗೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಡೀಪ್ ಭಾಗದಲ್ಲಿ ಕ್ಯಾಚ್ ಕಳಿಸಲು ಮುಖ್ಯವಾಗಿ ಯಶ್ ವಿಕೆಟ್ ಪತನ. ರಾಮಾಂಜನೇಯಕ್ಕೆ ಮೊದಲ ಆಘಾತ. 4ಕ್ಕೆ 1. ನಿರ್ಣಾಯಕ ಪಂದ್ಯ ಮೊದಲ ಎಸೆಸ್ ಅನ್ನು ಪಡ್ಕೊಳ್ತಾ ಇದೆ ಕೋಡಿಯ ತಂಡ. ಶೈಲೇಶ ಮತ್ತೋರು ದಾಂಡಿಗರ ಸೇರ್ಪಡೆ. ಅತಿ ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಮಂಗಳೂರಿನ ತಂಡ ಈ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟವನ್ನ 2 ದಿನಗಳ ಕಾಲ 10 ತಂಡಗಳ ನಡುವಣ ಹಣಾಹಣಿಯಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಅದ್ಯಾವ ತಂಡ ಅಂತಿಮ ಹಂತಕ್ಕೆ ಲಗ್ಗೆಯನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಮತ್ತೆ ಸಂತು 4ಕ್ಕೆ 1 ರಾಮಾಂಜನೇಯದ ಮೊತ್ತ. ಶೈಲೇಶ ಪುನೀತ್ ವಿಕೆಟ್ ಕೀಪರ್. ಅನಿಲ್ ಶಾಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ. ಎಸ್ಆರ್ಕ ಭಾಗದಲ್ಲಿ ಮತ್ತೆ ಸಂತು. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೋಟ ಪೂರೈಕೆ ಸುಹಾನ್ ಕರ್ಕೇರ. ಕ್ಷೇತ್ರ ರಕ್ಷಣೆ ಮೊದಲಾಗಿ ಶೈಲು ಖಾತೆ ಕೂಡ ಆರಂಭಗೊಳ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ. 6ಕ್ಕೆ 1 ರಾಮಾಂಜನೇಯದ ಮೊತ್ತ. ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಪ್ರೀಮಿಯರ್ ಲೀಗ್ಗಳು ನಡೀತಾ ಇದ್ದ ಹಾಗೆ ಮೊಗವೀರ ಸಮಾಜ ಬಾಂಧವರ ಪಂದ್ಯಕೂಟ ಇಲ್ಲಿ ಮೊಗವೀರ ಯುವಕೂಟದ ಆಶ್ರಯದಲ್ಲಿ ಸಾಗಿ ಬರ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನ ಮಾಡಿ ಪಂದ್ಯಾಟವನ್ನು ಮುಂದುವರಿಸಬೇಕು ಅನ್ನೋದ ಕೂಡ ಕೇಳ್ತಾ ಇದ್ದೇವೆ. ನಾಲ್ಕನೇ ಬಾರಿಗೆ ಮತ್ತೆ ಸ್ಕಾನಿಕವಾಗಿ ಸಂತು ಕೋಡಿಯ ಪರವಾಗಿ. ಚೆನ್ನೈ ಗ್ಯಾಲಕ್ಸಿ ಮತ್ತೊಂದೆಡೆ ಜಾಹೀರಾತು ಫಲಕ. ಬೌಲಿಂಗ್ ಅಂಡ್ ಕೂಡ ಸಂತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಡ್ಡ ಹೊಡೆತವನ್ನ ಕಾಣುವ ಪ್ರಯತ್ನವನ್ನ ಶೈಲು ಮಾಡಿದ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. 46 ಮೊದಲ ಹೋದರೆ ಆಘಾತವನ್ನ ಕಂಡುಕೊಂಡ್ರು ರಾಮಾಂಜನೇಯ.
ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಧ್ಯೆ ಮತ್ತೊಂದು ಚೋರಿಯ ಸೇರ್ಪಡೆ ಟಾಪ್ ಅಂತ ಒಂದು ಚೆಂಡು ತಳ ಮೊತ್ತ 7 ಓಟಗಳು. ಲಾಕ್ ಸ್ಲಿಪ್ ನತ್ತ ಸಾಗ್ತಾ ಇದೆ ಶೈಲೇಶ್ ಹೊಡೆತ. ತಳ ಮೊತ್ತ ಕೂಡ 7 ಓಟಗಳು. ರಾಮಾಂಜನೆ ಗುಡ್ಡೆ ಕೋಪ್ಲ. ಸಂದೇಶ್ ಅವರು ಕಟ್ಟಿ ಬೆಳೆಸ ತಂಡ. ನಿತೇಶ್ ಅವರು ಮುಂದರಿಸ್ತಾ ಇದ್ದಾರೆ ಕೂಡ. ಲಾಸ್ಟ್ ಒನ್ ಅಂತಿಮ ಸತ. ಕೋಡಿ ಕೂಡ ಜಿಲ್ಲೆಯ ಬಹಳಷ್ಟು ಒಂದು ಹಿರಿಯ ಕ್ರಿಕೆಟ್ ತಂಡ. ಒಂದು ಬಾರಿ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯ ಕೂಟವನ್ನ ಕೂಡ ಅಜಮಾಡಿಯಲ್ಲಿ ನಡೆಸಂತ ತಂಡ ಕೂಡ. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ನಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ರಾಮಾಂಜನೇಯ ಬಿರುಸಿನ ಆಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯದಲ್ಲಿ 11 ಓಟಗಳು. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಾಶ್ ವಿಕೆಟ್ ಅನ್ನು ಕಳ್ಕೊಂಡ್ರು. ಬಹಳಷ್ಟು ಉತ್ತಮ ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇದ್ದಾರೆ ಕೂಡ. ಇತ್ತೀಚೆಗೆ ಕ್ರಿಕೆಟ್ನಲ್ಲೂ ಕೂಡ ಅಮೂಲಾಗ್ರವಾಗಿರುವಂತಹ ಕೆಲವೊಂದು ಹೊಸತನಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಹಂತದಲ್ಲಿ 100 ಓವರ್ಗಳ ಕ್ರಿಕೆಟ್ ಪಂದ್ಯಾಟ ನಡೀತಾ ಇತ್ತು. ಅದಾದ ನಂತರ ಒಂದು ಹಂತದಲ್ಲಿ 60 ಓವರ್ಗಳ ಪಂದ್ಯಗಳು 50ಕ್ಕೆ ಬಂತು 2020 ಅನ್ನುವಂಥ ರೂಪದಲ್ಲಿ. ಆದರೆ ಇತ್ತೀಚೆಗೆ ಕೆಲವು ಕ್ರಿಕೆಟಿನ ಮೇಧಾವಿಗಳು ಕೂಡ 10-10 ಪರಿಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಕಡಿಮೆ ಓವರ್ಗಳ ಪಂದ್ಯಾಟಗಳು, ಕಡಿಮೆ ದಿನಗಳ ಪಂದ್ಯಾಟಗಳು ಕೂಡ ರಾಜ್ಯದಲ್ಲಿ ಇವಾಗ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಕಂಡುಕೊಳ್ಳೋದಕ್ಕೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಚೇತು 2ನೇ ಓವರ್ ಮೊದಲ ಚೆಂಡು. ಮಧ್ಯೆ ಉತ್ತಮ ಹೊಡೆತ ಸ್ಕ್ವೇರ್ ಭಾಗದಲ್ಲಿ 1 ಓಟ 2 ಓಟಗಳ ಪೂರೈಕೆಯೂ ಕೂಡ ಬಹಳಷ್ಟು ಉತ್ತಮ ಒಂದು ಕಾಂಬಿನೇಷನ್ ಅನ್ನು ಹೊಂದಿಕೊಳ್ತಾ ಇದೆ ರಾಮಾಂಜನ ಕ್ರಿಕೆಟರ್ಸ್ ಗುಡ್ಡೆ ಕೊಪ್ಲ. 13 ಫಾರ್ 1. 5 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ನಿರ್ಣಾಯಕ ಕಾಳಗ ಅಳಿವುಳನ ಪ್ರಶ್ನೆಯ ಪಂದ್ಯ, ಮಾಡು ಮಡಿಯ ಪಂದ್ಯಾಟವನ್ನು ಆಡ್ತಾ ಇದೆ ಕೋಡಿ ಕ್ರಿಕೆಟರ್ಸ್. ಅಜಮಾಡಿ ಕೋಡಿಯ ತಂಡ ಕೂಡ. ಮತ್ತೆ ಚೇತು ಅಂದ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ಶೈಲೇಶ್ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 14 ಓಟಗಳು. ಹಿಂದೆ ಕನಿಷ್ಠ ಮೊತ್ತದ ಕಾಳಗ ನಂಬಲ ಸಾಧ್ಯ ರೀತಿಯಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ನ ತಂಡ ಜಯವನ್ನು ದಾಖಲಿಸಿತ್ತು ಕೂಡ. ಈ ಬಾರಿ ಕಾರ್ಡ್ ಬಿಹೈಂಡ್ ಗಾಗಿ ಬಲವಾಗಿರುವಂತಹ ಅಪೀಲ್ ತನ್ಮೂಲಕವಾಗಿ ಔಟ್. ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ. 2ನೇ ಹೋದರಿ ನೆಲಕ್ಕೆ ಉರುಳ್ತಾ ಇದೆ ಬಾರಿ. ಜೀತು ಹೋದರಿಯನ್ನು ಕಳ್ಕೊಳ್ತಾ ಇದ್ದಾರೆ ಗುಡ್ಡೆ ಕೊಪ್ಲ. 2ನೇ ಯಶಸ್ಸನ್ನು ಪಡ್ಕೊಂಡ್ರು ಕೋಡಿ ಕ್ರಿಕೆಟ್ ಸಜ್ಜ ಮಾಡಿ.
ಕ್ಷಮಿಸಿ, ಕೋಡಿಯ ಒಂದು ಬಹಳಷ್ಟು ಉತ್ತಮರಿತ ಕಾಂಬಿನೇಷನ್ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಲೆಕ್ಕಾಚಾರಗಳು ಒಂದಷ್ಟು ವರ್ಕೌಟ್ ಆದ್ರೆ ಮಾತ್ರ ಮುಂದಿನ ಹಂತದ ಹಾದಿಯನ್ನು ಕಂಡುಕೊಳ್ಳೋ ಅವಕಾಶ ಇದೆ. ಕೋಡಿ ರಾಮಾಂಜನ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಿತೇಶ ತಂಡ ನಾಯಕ, ಸಂದೇಶ್ ಅವರ ನಂತರ ರಾಮಾಂಜನೆಯನ್ನ ಮುನ್ನುಗ್ಗಿಸ್ತಾ ಇರುವಂತ ತಂಡ ವ್ಯವಸ್ಥಾಪಕ ಕೂಡ. ಕ್ಷೇತ್ರ ರಕ್ಷಣೆ ಜಮಾವಣೆ ಮತ್ತೆ ಮುಂದುವರಿಕೆ ಆಗಬೇಕಾಗಿದೆ. ಚೇತನ್ ವಿಕೆಟ್ ಪಡ್ಕೊಂಡ ನಂತರ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. M9 ಸ್ಪೋರ್ಟ್ಸ್ ಒಂದು ನೇರ ಪ್ರಸಾರ ಈ ಟೂರ್ನಮೆಂಟ್ ಅನ್ನು ಕಂಡುಕೊಳ್ತಾ ಇದೆ. ವಿಶ್ವದಾದ್ಯಂತ ಪಂದ್ಯಾಟದ ನೇರ ಪ್ರಸಾರ ಕೂಡ ಯೂಟ್ಯೂಬ್ ಅಲ್ಲಿ ಆಗ್ತಾ ಇದೆ. 4ನೇ ಬಾರಿಗೆ ಮತ್ತೆ ಚೇತು. ಪಂದ್ಯಾಟ ಸ್ವಲ್ಪ ಬೇಗ ಮುಂದುವರಿಸಬೇಕು ಕೋಡಿ. ಇನ್ನು ಕೂಡ ಮಹತ್ವದ ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಚೇತು, ನಿತೇಶ್ಗೆ ಸಂದ ಚೆಂಡು, ಸುಂದರತೆ ಹೊಡೆತ, ರನ್ಔಟ್ ಅವಕಾಶಗಳಿತ್ತು. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ, ಕೈ ಜಾರಿದ್ರು ಕೂಡ ಅಂತಿಮ ಹಂತದಲ್ಲಿ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಚೇತು ದಾಖಲಿಸಿದ ಕೋಡಿಯ ಪರವಾಗಿ. ತಂಡದ ಮೊತ್ತ 15 ಓಟಗಳು. ಮೊಗವೀರ ಯುವ ಕೂಟದ ಮೊದಲ ಬಾರಿಯ ಹೊನಬಳಕಿನ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಕೋಡಿ ವರ್ಸಸ್ ರಾಮಾಂಜನೇಯ. ಮತ್ತೆ ವಿಶಿಷ್ಟತೆ ಹೊಡೆತವನ್ನು ಕಾಣುವ ಪ್ರಯತ್ನ. LBW ಅಪೀಲ್ ಕೂಡ ಈತನ್ ಮಧ್ಯೆ ಮಾಡಿದ್ರು. ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಕೂಡ. ಅಂಕಿಅಂಶಗಳ ಪಟ್ಟಿಯಲ್ಲಿ 16 ಓಟಗಳು. ರಾಮಾಂಜನ ಟಾಸ್ ಅನ್ನು ಕಳ್ಕೊಂಡು ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿಕೊಳ್ತಾ ಇದೆ. ಲಾಸ್ಟ್ ಒನ್, ಅಂತಿಮ ಬಾಕಿ ಇದೆ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ನಿತೇಶ್ ಓಟವನ್ನು ದಾಖಲಿಸಲ್ಲ. ಓವರ್ ಮುಕ್ತಾಯ. ಮೊದಲ 2 ಓವರ್ಗಳು 16ಕ್ಕೆ 2. 3 ಓವರ್ಗಳ ಆಟ ಇನ್ನು ಕೂಡ ಮೊದಲ ಹಂತದಲ್ಲಿ ಬಾಕಿ ಇದೆ. ಆದಷ್ಟು ಓಟಗಳನ್ನು ಪೇರಿಸಾರೆ ನೋಡಬೇಕಾಗಿದೆ. ಸಮಾಲೋಚನೆಗಳು ಕೋಡಿ ಆದಷ್ಟು ಬೇಗ ಮುಗಿಸಿಕೊಂಡು ಪಂದ್ಯಾಟ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. 3rd ಓವರ್. ಮತ್ತೊಂದು ಹೆಸರನ್ನ ಪರಿಚಯವನ್ನು ಮಾಡ್ತಾ ಇದೆ ಕೋಡಿ ಕ್ರಿಕೆಟರ್ಸ್. ಸುಶಾಂತ್ ಮೊದಲ ಬಾರಿಗೆ ಮೊಗವೀರ ಯುವ ಕೂಟ ಈ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ. 2022ರ ವರ್ಷಾರಂಭದಲ್ಲಿ ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಕೂಡ ಇಲ್ಲಿ ಸಾಗ್ತಾ ಇದೆ. ಮೊಗವೀರ 10 ತಂಡಗಳು ಚಿತ್ರಾಪುರ ಮೈದಾನದಲ್ಲಿ ಹಡಾಹಡಿಯನ್ನು ಕಂಡುಕೊಳ್ತಾ ಇದೆ. ಸುಶಾಂತ ಪಂದ್ಯಾಟದ 3ನೇ ಓವರ್ಗಾಗಿ ಎಚ್ಚರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಸುಂದರತೆ ಹೊಡೆತ, ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ, ಆಡುವಿಕೆ, ಬೌಂಡ್ರಿ. ಕಳಪೆ ಕ್ಷೇತ್ರ ರಕ್ಷಣೆ ಮತ್ತೆ ಕೋಡಿಯಲ್ಲಿ ಮುಂದುವರಿಕೆ ಆಗ್ತಾ ಇದೆ. ತಡಿಬೇಕಾಗಿರುವಂತ ಬೌಂಡರಿಯನ್ನು ಬಿಟ್ಕೊಟ್ರು. ಶೈಲೇಶ್ ಗರಾಲ್ ಕೋಟೆಗಳ ಸೇರ್ಪಡೆಯೂ ಕೂಡ. ಲಾಂಗ್ ಆಫ್ ಲಾಂಗ್ ಆನ್ ನಡುವಣ ಬೌಂಡ್ರಿ ದಾಖಲಾಗ್ತಾ ಇದೆ. ತಳ ಮೊತ್ತ 20 ಓಟಗಳು ಕೂಡ.
ರಾಮಾಂಜನದ 3ನೇ ಬೌಂಡ್ರಿಲಿ ದಾಖಲಾಗ್ತಾ ಇದೆ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಸುಶಾಂತ್ ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನು ಬಳಸಬರ್ತ ಫುಲ್ ಶಾಟ್ ಡಿಫೆಂಡ್ ಭಾಗದಲ್ಲಿ ಒಂದೊಡ ಪೂರೈಕೆ ಆಗ್ತಾ ಇದೆ. ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕೋಡಿಯ ಪರವಾಗಿ. ತಳ ಮೊತ್ತ 21 ಓಟಗಳು. ಬಹಳಷ್ಟು ಉತ್ತಮವಾದ ಪಾರ್ಟ್ನರ್ಶಿಪ್ ಕೂಡ ಈ ಇಬ್ಬರು ಆಟಗಾರರ ನಡುವೆ ನಡೀತಾ ಇದೆ. 21-2 ಗುಡ್ಡೆ ಕೊಪ್ಲ ರಾಮಾಂಜನೇಯ ಪಂದ್ಯಾಟವನ್ನು ಆಡ್ತಾ ಇದೆ. ಉತ್ತಮ ರೀತಿ ಒಂದು ಹೊಡೆತ ನಿತೇಶ್ ತಾಂಡಲ್ಲಿ ಕವರ್ಸ್ ಭಾಗದಲ್ಲಿ ಓಟ ಬರ್ತಾ ಇದೆ. ತಣ ಮೊತ್ತ 22 22-2. 5 ಓವರ್ಗಳಲ್ಲಿ ಆದಷ್ಟು ಓಟ ಅಂಕಿಅಂಶಗಳ ಪಟ್ಟಿಗೆ ಬರ್ತದೆ ನೋಡಬೇಕಾಗಿದೆ. ಬೋಟ್ ಹಂಚ್ ಅಂಡನ್ನು ಬಳಸ್ತಾ ಇದ್ದಾರೆ ಬಾರಿ ಮತ್ತೆ ಸುಶಾಂತ. ತೀರಾ ಸ್ಲೋವರ್ ಆಗಿ ಬಿದ್ದ ಚೆಂಡು ಮತ್ತೆ ಒಂದು ಓಟದ ಪೂರೈಕೆ. ತಂಡದ ಮೊತ್ತ 23. ಲಾಸ್ಟ್ 2 balls to go. ಸುಂದರತೆ ಹೊಡೆತ ಲೆಕ್ಕಾಚಾರ ಮಾಡಿ ಆಟ ನಡೀತಾ ಇದೆ. ರಾಮಾಂಜನೇಯ ಪ್ರತಿ ಒಂದು ಎಸೆತ ಓಟವನ್ನು ದಾಖಲಿಸಿದ್ರು ಕೂಡ 40ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ತಳ ಮೊತ್ತ 24. ಈ ಹಂತದಲ್ಲಿ ರಾಮಾಂಜನೇಯ 24-2. ಶೈಲು ಮತ್ತೆ ಒಂದು ಓಟವನ್ನು ಪಾಯಿಂಟ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ಸುಶಾಂತ್ ಓವರ್ ಮುಗಿತಾ ಇದ್ದಾಗ 25-2. ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಪಂದ್ಯಾಟಗಳೆಲ್ಲ ಹೊನಲು ಬೆಳಕಿನ ಅಡಿಯಲ್ಲೇ ನಡೀತಾ ಇದೆ. ಮುಂದಕ್ಕೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಚರಿತ್ರೆಯ ಅತಿ ದೊಡ್ಡ ಒಂದು ಕ್ರಿಕೆಟ್ ಪಂದ್ಯಾಟ ಏಪ್ರಿಲ್ 14ರಿಂದ 17 ನೈಸ್ ಕ್ರೀಡಾಂಗಣ ಬೆಂಗಳೂರಿನಲ್ಲಿ 1 ಕೋಟಿ ರೂಪಾಯಿಗಳ ಕರ್ನಾಟಕ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀತದೆ. 12 ತಂಡಗಳು ಲೀಗ್ ಕಮ್ ನಾಕ್ಔಟ್ ರೂಪದಲ್ಲಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಅವಿಘ್ನ ಸರಸಿ ಬೆಂಗಳೂರಿನ ತಂಡ ವಿಜಯಿ ತಂಡಕ್ಕೆ 13 ಲಕ್ಷ ಪ್ಲಸ್ ಟ್ರೋಫಿ. ರನ್ನರ್ಸ್ ಅಪ್ ತಂಡ 7 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ದಿನಾಂಕ ಗಮನಿಸಿ, ಏಪ್ರಿಲ್ 14ರಿಂದ 17 ನೈಸ್ ಕ್ರೀಡಾಂಗಣ ಬೆಂಗಳೂರು ಮಹಾನಗರದಲ್ಲಿ ನಡೀತದೆ. ಈ ತರವಾದ ಮತ್ತೆ ಚೇತು 4ನೇ ಓವರ್ನ ಮೊದಲ ಚೆಂಡಿಗಾಗಿ ಇಲ್ಲೂ ಕೂಡ ಮೊದಲ ಬಾರಿಗೆ ಮೊಗವೀರ ಯುವ ಕೂಟ ಹಗಲು ರಾತ್ರಿಯಲ್ಲೇ ಪಂದ್ಯಾಟವನ್ನು ನಡೆಸ್ತಾ ಇದೆ. ಶೈಲು ದಾಂಡಿನಲ್ಲಿ ಬಹಳ ಹೊಡೆತ ಕ್ರಾಸ್ ಲೈನ್ ಶಾಟ್ ಅನ್ನು ಆಡಿದ್ರು. ಸ್ಕ್ವೇರ್ ಲೆಗ್ ಸೀಮಾ ರೆಕಾರ್ಡ್ ಭಾಗದಲ್ಲಿ 6 ಅಡ್ಡ ಹೊಡೆತ. ಮೊದಲೇ ಹೇಳಿದ ಹಾಗೆ ಟೆನ್ನಿಸ್ ಬಾಲ್ ನಲ್ಲಿ ಇವಾಗ ಕೆಲವೊಂದು ಹೊಸ ಶೈಲಿಗಳು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಶೈಲುವಿನ ಶೈಲಿಯ ಹೊಡೆತ ಮತ್ತೆ 6 ಓಟಗಳ ಸೇರ್ಪಡೆ. 31-2 ರಾಮಾಂಜನೇಯ ಮತ್ತೆ ಚೇತು ಚೆಂಡು ನಗತವನ್ನು ಪಡ್ಕೊಳ್ತಾ ಇದೆ. ರನ್ ಪಡ ಅವಕಾಶಗಳಿತ್ತು. 1 ಓಟದ ಪೂರೈಕೆಯೂ ಕೂಡ 32ಕ್ಕೆ ತಲುಪ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಇವಾಗಲೇ 32 ಓಟಗಳು. ರಾಮಾಂಜನೇಯ 50ರ ಗಡಿಮೆ ಇರುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಕೋಡಿ ಕ್ರಿಕೆಟರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ ಕೂಡ. ಚೇತು ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಕಳೆದ ಕ್ರೀಡಾ ಋತುವಿನಲ್ಲಿ
ಯಜಮಾಡಿಯಲ್ಲಿ ನಡೆದಂತಹ ದಾಖಲೆ ಪಂದ್ಯ 3 ಲಕ್ಷ ರೂಪಾಯಿಗಳ ಮೊಗವೀರ್ಸ್ ಪ್ರೀಮಿಯರ್ ಲೀಗಿನ ಚಾಂಪಿಯನ್ಸ್ಗಳ ತಂಡ ಕೂಡ ರಾಮಾಂಜನೇಯ ಗುಡ್ಡೆ ಕೊಪ್ಲ ಮತ್ತೊಂದು ಮೊಗವೀರ ಪ್ರಶಸ್ತಿಗಾಗಿ ಆಡ್ತಾ ಇದೆ. ಈ ತನಕ ವೈಟ್ ಬಾಲ್. ಈ ಪಂದ್ಯದ ಅಂಪೈರ್ಸ್ಗಳು ಕಾಡು ರಾಘು, ಇನ್ನೊಂದೆಡೆ ಕೃಷ್ಣಪ್ಪ ಹಾಸನ್, ಒಳ್ಳೆ ನರಸೀಪುರ ಹಾಸನ್ ಜಿಲ್ಲೆಗೆ ಬರ್ತದೆ. ಮತ್ತೆ ಚೇತು ಎಸೆದ ಚೆಂಡು ಬಹಳ ಸುತ್ತಮರ್ಥ ವಿಕೆಟ್ ಕೀಪಿಂಗ್ ಕೂಡ. ಪುನೀತ್ ಮತ್ತೋರ ಹಿರಿಯ ಅನುಭವಿ ಆಟಗಾರ. ಈ ತನ್ಮದ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಈ ಓವರ್ ಅಲ್ಲಿ ಇನ್ನೂ 2 ರನ್ಸ್ಗಳು ಮಾತ್ರ ಬಾಕಿ ಇದೆ. ಚೆನ್ನೈ ಗ್ಯಾಲಕ್ಸಿಯ ಬೌಲಿಂಗ್ ಎಂಡನ್ನು ಬಳಸ್ತಾ ಇದ್ದಾರೆ ಚೇತು. 4ನೇ ಓವರ್ ಅಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಲಾಸ್ಟ್ ಮಾಸ್ಟರ್ ರಿಮೈನಿಂಗ್ 2 ರನ್ಸ್ಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಅಂತಿಮ ಹಂತದಲ್ಲಿ ವೈಟ್ ಬಾಲ್. 33ಕ್ಕೆ ತಲುಪ್ತಾ ಇದೆ ಬಹುಶಃ ನಿರ್ಣಾಯಕ ಪಂದ್ಯ. ಈ ಬಾರಿ ಸಂದ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈ 35ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಲಾಸ್ಟ್ ಒನ್. ಕೋಡಿಯ ತಂಡ ಬಹುಶಃ ಮೊದಲ ಹಂತದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದೆ. ಆದ್ರೆ ಕ್ರಿಕೆಟ್ನಂತ ಆಟದಲ್ಲೆಲ್ಲ ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅನ್ನುವಂಥದ್ದೆಲ್ಲ ಕೇವಲ ಶತಮೂರ್ಖತನವನ್ನ ಎತ್ತಿ ತೋರಿಸ್ತದೆ. ಆದ್ರೆ ನಾವಿಲ್ಲಿ ಹೇಳ್ತಾ ಇರುವಂತಹದ್ದು ಮಾತ್ರ ನೇರ ದಿಟ್ಟ ನಿರಂತರ. ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ ಕೋಡಿಯ ತಂಡ. ಅಕ್ಷಾ ಕವರ್ ಸಿಮರಕ್ಕೆ ಅಂಚಿನಲ್ಲಿ ಸಂತು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪುನೀತ್ ವಿಕೆಟ್ ಕೀಪರ್. ಡಿಫೈನ್ ಲಘುಭಾಗದಲ್ಲಿ ಅನಿಲ್ ಬ್ಯಾಂಗ್ರೆ. ಶೈಲು ಓಟವನ್ನು ದಾಖಲಿಸಲ್ಲ. ಓವರ್ ಮುಕ್ತಾಯ. ಮೊದಲ 4 ಓವರ್ಗಳಲ್ಲಿ ತಂಡದ ಮೊತ್ತ 35ಕ್ಕೆ 2. ಮೊದಲ ಹಂತದ ಅಂತಿಮ 1 ಓವರ್ ಬಾಕಿ ಇದೆ. ಇವಾಗ ಅದೆಷ್ಟು ಓಟಗಳನ್ನ ರಾಮಾಂಜನೇಯ ದಾಖಲಿಸ ನೋಡಬೇಕಾಗಿದೆ. ಕೊನೆ ಓವರ್ಗಾಗಿ ಮತ್ತೊಮ್ಮೆ ಸಮಾಲೋಚನೆ ಬಳಿಕ ಅನಿಲ್ ಬೆಂಗ್ರೆಯನ್ನು ಬಳಸ್ತಾ ಇದ್ದಾರೆ. ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಬಹುಶಃ ಅವರು ಈ ಟೂರ್ನಮೆಂಟ್ ಅಲ್ಲಿ ಬಹಳ ಸುತ್ತುವರಿದ ಎಸೆಗಾರಿಕೆಯನ್ನು ಕೂಡ ತೋರ್ಪಡಿಸಿದ್ರು. ಆ ನಿಟ್ಟಲ್ಲಿ ಅಂತಿಮ ಓವರ್ ನಲ್ಲಿ ಈಗ ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ. ಈ ಕ್ರೀಡಾ ಋತುವಿನ ಮತ್ತೊಂದು ದೊಡ್ಡ ಮಟ್ಟದ ಸಮಾಜ ಬಾಂಧವರ ಪಂದ್ಯ. ಏಪ್ರಿಲ್ 1ರಿಂದ 3ರವರೆಗೆ ಗಂಗೊಳ್ಳಿ ಸರಸ್ವತಿ ವಿದ್ಯಾ ಪದವಿಪೂರ್ವ ಕಾಲೇಜಿನಲ್ಲಿ SC/ST ಈ ಪರಿಶಿಷ್ಟ ಜಾತಿ ಪರಿವರ್ಗದವರಿಗಾಗಿ ಜೈ ಭೀಮ್ ಟ್ರೋಫಿ 1 ಲಕ್ಷ ರೂಪಾಯಿಗಳ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ನಡೀತದೆ ಡೇ ಮ್ಯಾಚ್ ರೂಪದಲ್ಲಿ. ಇದನ್ನ ನಡೆಸುವ ತಂಡ ಗಂಗೊಳ್ಳಿಯ ಜಗದೀಶ್ ಸಾರಥ್ಯದಲ್ಲಿ ಟೂರ್ನಮೆಂಟ್ ನಡೀತದೆ. ಅನಿಲ್ ಬ್ಯಾಂಗ್ರೆ ಅಂತಿಮ ಓವರ್ ಮೊದಲ ಚೆಂಡು ತನ್ನುವುದು ವೈಟ್ ಬಾಲ್. ಮತ್ತೆ ಒಂದು ಐಶ್ವರ್ಯ ಸೇರ್ಪಡೆ ಕೂಡ. ತನ್ನ ಮೊತ್ತ 36. ರಾಮಾಂಜನೇಯ ಈ ಹಂತದಲ್ಲಿ ನಿಂತು ದಾಂಡಲ್ ಬಳಸುವಂತ ಒಂದು ರಿವರ್ಸ್ ಶಾಟ್ ಡೀಪ್ ಬ್ಯಾಕ್ ಶಾಟ್ ಕವರ್ಸ್ ಭಾಗದಲ್ಲಿ ಮತ್ತೆ ಚೆಂಡು ಸಿಮರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ರಾಮಾಂಜನೇಯ ಘನತೆ ಗೌರವಾನ್ವಿತ ಮೊತ್ತವನ್ನು ತಲುಪ್ತಾ ಇದೆ. 40 ಓಟಗಳು. ರಿವರ್ಸ್ ಶಾಟ್ ಕ್ರಿಕೆಟ್ನಲ್ಲಿ ಇವಾಗ
ಟೆನ್ನಿಸ್ ಬಾಲ್ ನಲ್ಲೂ ಹೆಚ್ಚಿನ ಕಡೆ ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ ಈ ಒಂದು ಹೊಡೆತ. ಕ್ಷೇತ್ರರಕ್ಷಣೆ ಮತ್ತೆ ಬದಲಾಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಇದ್ದಂತ ಸುಹಾನ್ ಮಿಡ್ ವಿಕೆಟ್ ಅಂತ ಬರ್ತಾ ಇದ್ದಾರೆ. ಲಾಕ್ ಸ್ಲಿಪ್, ಫಾಸ್ಟ್ ಸ್ಲಿಪ್, ಕವರ್ಸ್, ಎಕ್ಸ್ಟ್ರಾ ಕವರ್ಸ್, ಈ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಅಂಗಡ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಇದರ ಮಧ್ಯೆ ಕ್ಯಾಚ್ ಆಗೋ ಅವಕಾಶಗಳು. ಅನಿಲ್ ಬ್ಯಾಂಗ್ರೆ ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರಾಮಾಂಜನೇಯ ನಾಯಕನ ವಿಕೆಟ್. ನಿತೀಶ್ ಶಿಬಾರಿ ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ತಂಡದ ಮೊತ್ತ 40 ಓಟಗಳು. ಮೊಗವೀರ ಯುವಕೂಟ ಮೊದಲ ಪ್ರಯತ್ನದಲ್ಲೇ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ ಕೂಡ. 1989ರಲ್ಲಿ ಮೊತ್ತ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಪಡುಬಿದ್ರೆ ಫ್ರೆಂಡ್ಸ್ ತಂಡ ಹೊನಲು ಬೆಳಕಿನ ಯುಗವನ್ನು ಆರಂಭಿಸಿದಂತ ಮೊದಲ ತಂಡ ಕೂಡ. ಹೊನಲು ಬೆಳಕಿನ ಪಿತಾಮಹ ತಂಡ ಫ್ರೆಂಡ್ಸ್ ಪಡುಬಿದ್ರೆ. ಆ ನಿಟ್ಟಲ್ಲಿ ಮತ್ತೆ ಬ್ಯಾಂಗ್ರೆ ಅನಿಲ್ ಎಸ್ಗಾರಿಕೆ ಭಾಗದಲ್ಲಿ ಎಸ್ಗಾರಿಕೆಯನ್ನು ಕಂಡುಕೊಂಡ್ರು. ಇತರ ಮನಸ್ಸವರ್ಧನ ಡಿಫಾಲ್ ಭಾಗದಲ್ಲಿ ಚೆಂಡು ಸೀಮರ ಕ್ಯಾಚಿನ ದಾಖಲಾಗ್ತಾ ಇದೆ. ಸುಹಾನ್ ಕರ್ಕೇರ ಅಂತಿಮ ಹಂತದಲ್ಲಿ ಬೌಂಡರಿಯನ್ನು ಅಡ್ಡಯಿಸಿದ್ರು. 2 ಓಟಗಳ ಪೂರೈಕೆ ಶೈಲೇಶ್ ದಾಂಡ್ಯದಲ್ಲಿ ಬರ್ತಾ ಇದೆ. ರಾಮಾಂಜನೆ ಮೊತ್ತ 42 ಓಟಗಳು. ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನಿಂಗ್. ಮತ್ತೆ ಅನಿಲ್ ಎಸೆದ ಚೆಂಡು ಕ್ಯಾಚ್ ಆಗುವಂತ ಒಂದು ಅವಕಾಶವಿದೆ. ಸುಹಾನ್ ಕರ್ಕೇರ ಸ್ಕ್ವೇರ್ ಲೆಗ್ ಅಲ್ಲಿ ಬಹಳಷ್ಟು ಉತ್ತಮ ಕ್ಯಾಚ್ ಪಡ್ಕೊಂಡ್ರು. ಶೈಲು ಆಟ ಮುಕ್ತಾಯ. ರಾಮಾಂಜನೇಯ 42ಕ್ಕೆ 4. ಲೀಗಿನ ಕೊನೆಯ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಈ 2 ತಂಡಗಳು ಕೂಡ. ಆ ನಿಟ್ಟಲ್ಲಿ ಧೀರು ಮತ್ತೋರ್ವ ಯುವ ಆಟಗಾರ ಮೊಗವೀರ ಸಮಾಜ ಬಾಂಧವರ ಅತಿ ದೊಡ್ಡ ಮಟ್ಟದ ಈ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಅಂತಿಮ ದಿನ ಕಾಲಿಡ್ತಾ ಇದೆ. 10 ತಂಡಗಳ ಕದನ ರಣಕಾಳಗ. ಅದ್ಯಾರು ಚಾಂಪಿಯನ್ಗಳಾಗ್ತಾರೆ ನೋಡಬೇಕಾಗಿದೆ. ಮತ್ತೆ ಅನಿಲ್ ಈ ಬಾರಿ ಸಂದ ಚೆಂಡು ಔಸ್ವಿಂಗ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಲಾಸ್ಟ್ 1 ತಳವತ್ತ 42 ಓಟಗಳು. ಈ ಬಾರಿ ಕೂಡ ಅನಿಲ್ ಸಂದ ಚೆಂಡು ಓವರ್ ಮುಕ್ತಾಯ. 42ಕ್ಕೆ 4. ಕೋಡಿ ಬಹುಶಃ ಅಂತಿಮ ಸುತ್ತಿನ ಲೆಕ್ಕಾಚಾರ ಮಾಡಬೇಕಾದ್ರೆ ಒಂದಷ್ಟು ಬಿರುಸಿನ ಆಟವನ್ನ ಈ ಪಂದ್ಯಾಟದಲ್ಲಿ ಆಡಲೇಬೇಕಾಗಿದೆ. ಇಲ್ಲದಿದ್ದರೆ ಬಹುಶಃ ಟೂರ್ನಮೆಂಟ್ ಇಂದ ಹೊರಕ್ಕೆ ಹೋಗುವಂತ ಅಪಾಯ ಕೂಡ ಇದೆ. ಆಲ್ರೆಡಿ ರಾಮಾಂಜನೇಯ ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಥಿತಿಯನ್ನು ಹೊಂದಿಕೊಳ್ತಾ ಇದೆ. 30 ಎಸೆತ, ಟಾರ್ಗೆಟ್ 43. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಅನಿಲ್ ಮಂಗಳೂರು.
Mouse on. So coming back to the second innings, the target of 43 has been set for the team KC Cody. It's a do-or-die game for the team KC Cody. They need to win this game to qualify to the next round. So let's see how the two openers, Puneet and Anil. So Anil on the strikers and Puneet on the non-strikers, and these are the most the talented two openers of the team KC Cody. A lot of demands on these two players if they need to qualify themselves to the next round. And the ball is under the hands of Yash. Will be starting the proceeding coming from the boat hunter. Yeah, it's a first ball. And Anil playing wider toward the coverage, and the ball racing to the boundary. Can it be the first boundary of the innings? But at the end, it was being cut down by the fielder. Excellent fielding, but in the end, 3 runs have been conceded. With that, KC Cody opens their account with 3 runs to their team total, and Anil gets off the mark. The room given to play over the cover region. The outfield is not so quick, or else the ball will have been raised to the boundary rope. And the second ball, the last moment, the ball uneven bounce. The batsman too early to play that shot towards the wider of the point region. There is a huge gap between the cover and the short third man. That's a open gap for the Punit. And this time wider over the point field. The ball racing toward the boundary rope. This time just another 2 runs. Both the batsmen are on fire for their side. Punit playing on 2 and Anil on fire. Pressure back into the bowling end. Yash, an experienced bowler, has been hammered by both the batsmen of the team KC Cody. They are playing for the victory to qualify themselves into the next round. This time there is an appeal, and umpire raises his finger, and that's the first wicket and the important wicket of Bonnet. Going across, missing the ball hitting the pad right in front. No hesitation for the umpire to raise his finger. That's a big blow for the team KC Cody. The informed batsman Bonnet walking back to the pavilion just for scoring 2 runs for his side. And the score of 5, the first wicket has been fallen.
So the new batsman walking on the middle is Santu, right in the block call. Sam going for a big hit. Definitely on the other end, Anil will not look for a single because the ball was straight to the hands of the fielder. What a way to come back after conceding some quick runs in the first two deliveries in the opening of the over. And after that, the bowler, yes, has come back very strongly, bowling a decent line length at the end of picking an important wicket of Punit. Over number one coming to an end, power play coming to an end. The score is on 5 for 1. So change the bowling end coming from the City Galaxy end is Nitesh bowling the second over for his side, bowling to Anil. Now the pressure is under the mounting of Casey Cody, under the hands of Anil. He needs to be there till the end if they want to get a victory for their side and qualify themselves into the next round. A 43 run is the target, which is not a big target at this ground. Just the batsman needs to play a sensible cricket. The loser ball can be hammered out of the park. They need to just try to rotate their strikes. Going for the huge hit, missing the ball. Dot balls will get a pressure back into the batting, and the pressure will be built to the entire team of Casey Cody. On the other side, the team Raman Jaya have already through to the next round. Definitely they will look for another victory in this competition. So far they have played 3 games. They have won all the 3 matches. They have a complete package in their team. A couple of all-rounders, excellent bowlers, fielders, batsmen. On the other end, Casey Cody, even they do have the experienced players, but this is a pressure game for them. The senior most player for the team, Anil, has played plenty of tournament under his belt, and he knows how important this game is. Once again, another dot ball. So far, an excellent over ball by Nitesh, just conceding 1 run in the form of wide, and the score is on 6 for the loss of 1 wicket. The strong feed kept towards the onside region. The wind is blowing across the onside region. Best fielders of the team. Ramanjia, they have kept it on the boundary rope for the protection of Anil. This time play to the wider of the mid-wicket region. Luckily the ball did not carry. Couple of bounces to the fielder. At the end, the 2 runs have been taken quite easily. The fielder was too slow to collect the ball and to release it to the bowling end. Meanwhile, the batsmen have crossed. Definitely on the other end, the pressure will be on Santu. With that injury, still is playing his part for his side. That's called as a sportsman spirit. He knows that this is a do or die game for their team. Another wide.
Bowler Nitesh, he has bowled an excellent line of length, but at the end, he's bowled a couple of extras. 2 wides have already been bowled in this over, and 2 runs conceded in a form of a hit towards the deep mid-wicket region. Team KC Cody, they doesn't mind how the scores are coming in the form of extras. That will be bonus runs given to the team by the bowler. They need to stop those kind of extra deliveries so that the pressure can be built against the team who is batting out in the middle. This time a fuller ball, and it's been hammered right in the middle of the bat. Look at the way how he has taken that ball outside the off stick and hammered it toward the square region for the first 6 of the innings for the KC Cody. And Anil the man, if he sticks till the end, definitely there will be a victory for the team KC Cody. It's not so easy to play that shot. The way how he has taken the ball outside the off stick, swept it toward the square leg region for a maximum 6. Now pressure back into the bowling end for Nitesh. This time going for the same hit, but this time an outside edge. But the plus point for the team, KC Cody, that he'll be on the striking end for the next over. He needs to take most of the strikes for his side. He can be the one-man hero for his team. 16 on the board for the loss of 1 wicket. 18 ball, 27. The equation is just they need to score 9 runs in each and every over. So that could not be a tough one for the KC Cody. If they hit a 6, they need to keep trying to rotate the strikes. Even those runs like converting the singles and the double will be the bonus for the team. Getting an extra, that will be another extra bonus for the team. Boundaries and sixes will be more helpful. Anil, so far he has played a sensible game for the first 2 overs. He knows that 18 ball 27 run is gettable for the team KC Cody. So change the ball again coming from the boat. Hans is none other than Bharat will be bowling the 3rd over. Can he strike for his side? Because this is an important wicket. If they pick the wicket of Anil, the game is on for Ramajayad. So let's see how the bowler Bharat coming right arm round the wicket, bowling to Anil. So Bharat to Anil. And straight away no hesitation for the umpire to call it as a wide. Another extras coming. These are the free runs been given by the bowler for the team batting second. That is KCK Cody. This time there is a simple chance. That's a big fish for the team. Ramanja. And the wicket of Anil is a turning point, and the team dugout of KCK Cody are stunned by looking out their main batsman coming back to the pavilion. Anil departing at the wrong time for the team. And now we have another experienced player, Chetan, walking out in the middle, and he is another experienced player. What an excellent bowler is for the team, KCK Cody. And this is another batsman needs to play is knock, the best knock
for the day for his team. So can we see that coming in the bat of Chaitan and Santu? Both the openers of KCK Kodi are back in the pavilion, and now they have the two fresh batsmen. After conceding a void in the very first ball, the second ball, the simple cotton ball on his own bowling mark, but taking a wicket of Anil. And this time another wicket. A loser one by the batsman Chaitan, going for a defensive shot, missing it completely, and the bails have been coming out. And that's two back-to-back wickets, and the team KCK Kodi are in deep in trouble right now. Experienced players are back into the dugout, and now we have another new player, Shreyas, walking out to the middle, joining the company of Santu. So left-hand batsman Shreyas, he is on the striker's end, and Bharat, can he get some extra feed inside the 30-odd circle so that he can get a pressure to the batsman, because this is an hat-trick ball. Still the equation is too high, he needs to do something different. There is an appeal, umpire and more. The ball might be slightly outside the leg stake. No hesitation for the umpire to call it as a leg bye. So one more extra added to the total. Bharat conceding two extras in this over. When the third over started, the equation was 18 ball 27 to get, and now the equation is 15 ball 25 to get. Each and every dot ball, each and every wickets. Getting a pressure back into the KCK Kodi on the other end. Definitely the team looking for a victory, and that would be the first team. Ramanjaya have already won all their 3 games. If they win this game, they'll be the first team to win all the 4 games in the league stage and qualifying themselves in the top of their points table. On the other end, we have Ambiga Tulunad. Have already played 3 games. They have won all the 3 games, and now they are in the top of the points table. And this time the batsman Santu coming down the track, and there is no hesitation for the umpire to call it as an out. He was 2 down the track, and the decision is the umpire is the batsman 2 down the track, and no hesitation for the umpire to call it as out, and the batsman Santu has to walk back to the pavilion in the form of run out. Another wicket fallen in this over. 3 wickets have been fallen in this over. Off of the side of KCK Kodi on the dugout. Still 25 needed of 14 ball. $13 25 needed. Deepak, the new batsman. Shreyas on the non-strikers end. What a way to finish in over number 3, a dot ball ending in a result. So after the completion of 3 over, the score is on 18 for the loss of 4 wicket. KCK Kodi are deep in trouble. In 12 ball, they need 25 runs. A couple of sixes can only do a victory for the team KCK Kodi to qualify themselves into next round. So can we have some magic out in the middle so that the KCK Kodi can qualify themselves? But at the other end, the bowlers are bowling an excellent
line to length, and once again Yeshu coming back to bowl the final over of his spell at the fourth over for his side. He just conceded 5 on the opening over, picking an important wicket of Puneet right in front, like before. I request the captain of team Marthi Ullal and the captain of team Ambika Tulunad Tigers, please come to the stage for the toss for the last game of the league tournament of this Mogaveera Yuva Kota TK. That's none other than MCL 2022. With the best compliments from all the sponsors, and also we have the co-sponsors, none other than JSW. We would like to thank on behalf of all the members of the Mogaveera Yuva Kota. Just a single taken to the short tournament region. Singles will not work for the team KCK Kodi. In each and every over they need at least 1 6 and a boundary. 24 to get off 11 ball. Deepak on the striker's end, going for a big hit, missing it completely. Another dot ball. We have seen plenty of dot balls in this innings for the team KCK Kodi. We have not seen even a single big hit apart from one big six coming in the bunch of Anil, and after that none of the batsmen are able to time the ball right in the middle of the bat. The bowlers are bowling on the good length area. Bowling some quicker one, bowling some slower one, confusing the batsman. The batsman too early to play some shots. At the end, missing it. This time, that's called as a bullet delivery bowled by the bowler. Yes, the perfect yorker. The batsman misses, but the ball doesn't misses the stump. It could be more than 120. Speed bowled by Yeshu, and it's not so easy to bowl with the tennis ball with such a great speed, but Yeshu made it look quite easier. Score is on 20 on the board, still 23 to get. That was a bang on target. The batsman, the left-hand batsman Shreyas, could not do anything apart from walking back to the pavilion. So half of the side is back in the pavilion. Sumit, the new batsman. Wide ball straight away. The umpire raises his hand. The score is on 21 for 5. And this time there is a man in the square leg region, but just a one. Straight to the fielder, one bounce. And the batsman Sumit gets off the mark with a single. Seven balls, 22 to get. Sorry, 22 to get. This time there is a fielder, and that's a straight simple catch taken by the fielder in the deep mid-wicket region. And yes, finishing is 2 overs of spell. With that, the batsman Deepak has to walk back to the pavilion after scoring just a single for his side. And the team KCK Kodi losing their 6th wicket at the score of 22. 6 ball, 21 needed. So the next match will be played between team Maruti Ullal versus the team Ambika Tulunad Tigers. I request both the captains please report to the stage for the toss. That will be the last game of this
league stage, and then we will have the 4 top team who has qualified for this big event of MCL 2022. So as soon as this match gets over, we will have a result of the 4 top team out of 10 who have qualified for the next round. So the last over has been bowled by Silesh coming from the boat Hansro. He'll be bowling the last over for his side. 6 balls, 21. Sushant is on the striker's end. Sumit on the non-striker's end. 4 big hit will do for KCK Kohli to qualify to the next round. Or else that will be an open chance for the team Maruti Yajamani to qualify. Only the team who is bowling currently, Ramanjaya, they have already qualified for the next round. Currently they are in the top of the points table. This victory will also qualify themselves for the first team to win all the 4 games. This time they played toward the short third man region. The fielders a little bit lazy to collect that ball, but still on the other end, the players of Ramanjaya, they know that they have already have won this game 90%. I can say 99%. I request the captain of team, Maruti Ullal, please to come to the stage for the toss. The captain of Ambika Tuluna Tigers captain is waiting for the toss for the next match. This time another dot ball. Sushant going for the big hit, missing it completely. The score still remains on 24. And this time driven it to the long on region. Another catch taken, excellent catch taken by the feeder, and that's it. That's all over for the team. KCK Kohli. Sushant going for the big hit, missing it completely. So now the door is open for the team Maruti Yajamani, who have qualified themselves into the next round. So the next match will be played between the team Maruti Ullal and Ambika Tuluna Tigers. The captain of Ambika have won the toss and they have elected to bat or ball. We need to wait and watch. An excellent fielding by the feeder of the team Ramanjaya. They have a fine fielders kept to the boundary rope. But what a backup by the feeder coming, running wider from the square leg region. There was slightly fumbled by the fielder in the deep mid-wicket region, at least saving a couple of runs. So here's the final ball of the game. Going for a big hip, will missing it complete. That's it. That's a victory for the team Ramanjaya Gudegopala, and they have won all the 4 games in this tournament. And the next match will be played between team Maruti Ullal versus the team Ambika Tuluna. On the other end, Ambika Tuluna Tigers have played 3 games. And they have already won all their 3 games, and they are the top team in their pool. So we have 4 teams in the points table who have qualified from the team A. We have the team Ambika. So the man of the match of the previous game is none other than Silesh. So I request Mr. Silesh to come to the stage and collect his man of the match reward for an outstanding performance. So from the B pool, we have team Ambika Tuluna Tigers on the top of the points table, followed by the team Pragati Rangers Bangera. Pragati Bangera is the second team who have qualified from the team B pool.
And from the pool A, we have Ramanjaya Gudagopala and the team Maruti Yajamani. Those are the two teams who have qualified from the pool A. And from the pool B, we have Ambiga Tulina Tigers and Pragati Rangers Bengare. So these are the four teams who have qualified for the next round. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನ ಅಂಬಿಗ ತುಳುನಾಡು ತಂಡ ಜಯಿಸ್ತಾ ಇದೆ. ಆದಷ್ಟು ಬೇಗ ತಮ್ಮ ನಿರ್ಧಾರವನ್ನು ತಿಳಿಸಬೇಕು. ತುಳುನಾಡ ಮಣ್ಣಿಡ ಇನೆಮಲ್ಲ ಪರ್ಬಹೆ ಮೊಗವೀರ ಪ್ರೀಮಿಯರ್ ಲೀಗ್ ಒಂದೇ ಇಲಿಕೋಲು ನಡಕೋನ ಸ್ಟೈಲ್ ತೋಲೆಯೇ ತುಳುನಾಡ ಅಂಬಿಗ ಟೈಗರ್ಸ್ ನಮ್ಮನೆ ಬಲೆ ಮಾತ ತೋಲಿ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಶೈಲೇಶ್ ಮುಕ್ಕ ಇವರ ಪಾಲಾಗ್ತಾ ಇದೆ. ದಯವಿಟ್ಟು ಸಂದೀಪ್ ಪುತ್ರ ನುಲ್ಲಾಲ ಬೋಟ್ ಮಾರುತಿ ಇದರ ಮಾಲಕರಾದಂತ ಸಂದೀಪ್ ಪುತ್ರ ನುಲ್ಲಾಲ್ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಪ್ರಶಸ್ತಿಯನ್ನ ಶೈಲೇಶ್ ಮುಕ್ಕ ಇವರಿಗೆ ಹಸ್ತಾಂತರಿಸಬೇಕು. ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಭಿನಂದನೆಗಳು ಶೈಲೇಶ್ ಮುಕ್ಕ ಅವರೇ. ಅದೇ ರೀತಿಯಾಗಿ ಧನ್ಯವಾದಗಳು ಸುಧೀರ್ ಪುತ್ರ ಉಲ್ಲಾಲ್ ರವರೇ. ತುಳುನಾಡ ಮಣ್ಣಿಡ ಇನೆಮಲ್ಲ ಪರ್ಬಹೆ ಮೊಗವೀರ ಪ್ರೀಮಿಯರ್ ಲೀಗ್ ಒಂದೇ ಇಲಿಕೋಲು ನಡಕೋನ ಸ್ಟೈಲ್ ತೋಲೆಯೇ ತುಳುನಾಡ ಅಂಬಿಗ ಟೈಗರ್ಸ್ ನಮ್ಮನೆ ಬಲೆ ಮಾತ ತೋಲಿ ಸಿಕ್ಸರ್ದ ಓಕಲಿ ಟೈಗರ್ಸ್. I request the fielders of the team Ambiga Tulina Tigers, please enter the field immediately. It's a 4 overs ಅದೇ game, ರೀತಿಯಾಗಿ 4 ballers, just one over will be a power play. 4 bowlers have been introduced. ಇದರ ಮಾಲಕರಾದಂತ ಕಿರಣ್ ಪುತ್ರನ್ ಉಲ್ಲಾಲ್ ದಯವಿಟ್ಟು ಮುಖ್ಯ ವೇದಿಕೆಗೆ ಬನ್ನಿ ಎಂಬ ಕರೆಯನ್ನು ನೀಡ್ತಾ ಇದ್ದೇವೆ. ತಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಕಿರಣ್ ಪುತ್ರನ್ ಉಲ್ಲಾಲ್ ಇವರು ವೇದಿಕೆಗೆ ಬರಬೇಕು. ತಮ್ಮನ್ನ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. The captain of the team, Ambika Tulina Tigers, have won the toss, decided to feed first. So I request the two openers of Maruti Ullal, please to enter the ground immediately, because this is the last game of the league match. And the next we will have the big one, that is the qualifying matches. The first match after this will be played between the team Tulunad Tigers versus Ramanjaya. That will be the big one. The winner will qualify directly to the final, and the loser will have another chance to qualify themselves into the final. And next we have the eliminator round between the team Maruti Yajamani versus the team Pragati Rangers Bengare. So they will be battling against themselves in the second game. And the third game will be the losers of the team of Ramanjaya ಈ ಒಂದು versus ಪಂದ್ಯಾಕೂಟಕ್ಕೆ ನಮಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದಂತ ಬೋಟ್ ಜಲಮಾರ್ತಿದರ ಮಾಲಕರಾದ ಸಂದೀಪ್ ಪುತ್ರನ್ ಉಲ್ಲಾಲ್ ಇವರನ್ನ ಕಿಶೋರ್ ಪುತ್ರನ್ ಕೋಡಿಕಲ್ ಇವರು ಶಾಲು ಹೊದಿಸುವ ಮುಖ್ಯವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು. So I request the two openers to please do enter the field immediately. ಮಾಲಕರಾದಂತ ಕಿರಣ್ ಪುತ್ರ ಉಲ್ಲಾಲ್ ಇವರನ್ನ ದಯೇಶ್ ಸಾಲಿಯನ್ ಇವರು ಸ್ಮರಣೆಗೆ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ
ಆತ್ಮೀಯವಾಗಿ ಸ್ವಾಗತಿಸಬೇಕು ಎನ್ನುವ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. So we have the two openers of Marti Ullal is Praneeth and Nishit are the two openers for the team Marti Ullal. And the opening bowler is none other than the captain of the team. On behalf of the Luna Tigers is none other than Vetais. He'll be starting the proceeding, and the batsman Nishit on the striker's end. Here's the first ball. And he gets off the mark towards the wide of the mid-on region. As the batsman of the team Marti Ullal Nishit gets off the mark with a single, and the team opens their account. It's just 4 overs. The first 6 balls will be a power play. And Praneeth playing wider to the cover region. And he gets off the mark. So both the batsmen are off the mark with a single each for their side. So as soon as this game gets over, next match will be the bigger one. Now, once again, the team on behalf of Lunar will be battling the next game. This time there is an appeal at the end. The batsman not offering any shot, but luckily the ball raising over his tie pad. And the fair call coming by the umpire says it's a not out. A dot ball finally resulting in this opening over. So as soon as this game gets over, we have the next match. That's a bigger one. Ramanjaya Gundegopala versus the team Ambika Tulana Tiger. This time coming down the track, the ball was slightly towards the outside region. A bar signal given by the umpire. The wicketkeeper missing it completely. The ball pitching slightly wider to the leg staker. Luckily, the ball did not kiss the leg staker. Another extra adding to the total of the team Marti Ullal. The score moves on to 3 on the board. At this time, there is a feed underneath and a simple catch taken in the cover point, and that's another wicket fallen, and this time the wicket of Praneeth. He has to walk back to the pavilion, not scoring much runs for his side. So the new batsman on the batting end is Viraj. The tall man of the team, Marti Ullal, the experienced player coming from Alter from Marti Ullal, facing the bowling of Vetais. The two genuine all-rounder battling among themselves in this, the last game of the league stage. So Viraj straight away getting off the mark with a single that's called as a confidence hit, coming right in the middle of the bat. So over number 1 coming to an end. The score is on 4 for 1. So now the field can be spread. So let's see where the fielders are being kept to the batsman who will be on the strikers end. That is the dangerous batsman, none other than Viraj.
So change the bowling and the bowler has been introduced by the skipper of Hombigal to the North Tigers is none other than Akash, another experienced bowler coming from the edge of the 30-yard circle, bowling the second over for his side. Just a four-fielder needs to be inside the 30-yard circle, as we have seen one in the wider of the gully region. Short fine leg to the wider of the cover and to the short mid-wicket. This time a loser one, back foot punch toward the deep mid-wicket region, straight to the fielder at the end, resulting another 2 runs adding to the individual account of Viraj. It was just a back foot punch, like how we give a tight slap. It was something like that. We can see a hit coming in the bat of Viraj. He could have hammered it wider towards the fine leg region. That's the vacant area. That's a gap. He needs to look into it. But this time played wider to the cover region. An excellent pick up by the fielder at the end. Just a single taken. The first 2 balls of the outcast. 3 runs have been taken. And the score is on 7. This time batsman going for the reverse sweep, missing it completely. A dot ball resulted at the end. Neshet has come as an opener. He needs to just take a single, give a strike back to the experienced player on the other end of Viraj, because this is just a last game for the team Maruti Ullal. They will definitely look for a victory, because they have played 3 games so far and they have won just one game. They had a couple of chances to be qualified themselves into the next round, but some, I can say it's a bad luck for the team Maruti Ullal, who could not make themselves qualified for the next round. So there is a second chance, if not this time, but definitely next year. So once again, another shot one ball by the bowler, and the batsman Nishat missing it completely. So 2 back-to-back dot balls coming in the bowling of Akash. This time played wider to the deep fine leg region. The ball racing to the boundary rope, and that's a well-wanted boundary coming at the right time for the team Maruti Ullal at the last ball of the over number 2. So after the completion of 2 overs, the score is on 11 for 1. That's 1-1-1 after the completion of 2 overs. And the run rate is about 5.5 runs per over. Another legal 12 more balls remaining. So change the bowling end coming from the Sunny Galaxy, and we have Dharmesh to bowl the 3rd over for his side. Normally people call him as Dharma. So let's see how Dharma will be starting the proceeding of the 3rd over for his side. First ball to Viraj. A slightly fumble in the mid-off region, but still the batsman not crossing for a single, because it was a back foot punch straight to the fielder in the mid-off region. It was hit very hard by Viraj. Strikes the ball quite nicely. Look at the way how he's standing out in the middle. There's some directions given by the wicket keeper Vitesh. And this time played towards the cover region. 1 bounce straight to the fielder. An excellent pickup and throw by the fielder. Just a single adding to the total of Maruti Ullal. Akash, the fielder, kept in the boundary in the cover region.
Singles will not work for the team of Maruti Ullal. They need to hit some sixes or a boundary because this is their last game of the tournament. Right in the block all, well played towards the long off region. Another single adding to the total of Maruti Ullal. ಎಲೆಕ್ಟ್ರಿಷಿಯನ್ ದಯವಿಟ್ಟು ಮುಖ್ಯ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. And this time played towards the long off region. There was an excellent attempt wide by the fielder, but at the end the ball racing to the boundary rope. Firmly hit towards the long off region over the baller's head. It was well stopped at the end. It's a hard luck for the fielder, but the ball has raced the boundary rope quite quickly. It was firmly hit. And that's the second boundary coming for the innings of the team Maruti Ullal, this time coming from the bat of Vedraj. This time going for a big hit straight to the field in the short final region. Another single adding to the total is 18 on the board. Still one left. A quick single taken. There is a chance for another run, but luckily the ball hitting the bat of the non-strikers batsman. So over number 3 coming to an end. The score is on 19 for 1. So final 6 ball, and we can see the final 6 ball. Well, they will definitely will be bowled either by Anil of the team Ambika Tulanat, or can it be some other bowler introduced by the captain? So let's see who's going to bowl the last over. So the last over will be bowled by Anil, the Malinga of the team Ambika Tulana, to bowl the last over. So here he comes right arm over the wicket coming from the Port Hunts and bowling the first ball. And this time going for the reverse sweep, finally connecting right in the middle of the bat. One bounce over to the boundary rope. That's the third boundary coming for the innings of team Maruti Ullal, the batsman. Nishit, who has come as an opener, and that's a second boundary coming in the bat of Nishit. Straight away going for the reverse sweep. A huge gap towards the offside region. The field is inside the 30-yard circle, and the intention was right to play that reverse sweep. If you're connected right in the middle of the bat, the ball will race to the boundary rope. Even the outfield is not quick enough, but the power behind the shot have raised the ball to the boundary rope. A good comeback by the bowler Anil after a boundary has been hit. Balls a decent line to length. There is some advice given by the wicket keeper to bowl on the good length delivery. Just try to change your line to length. That's what he has done in the very second ball. This time another looser one, but this time the result is far better than the previous one. And that's another 6 coming in the bat of Nishit. Let's come as an opener. And that was another loser one bowled by Anil. We have not seen him bowling these kind of loser one.
That was a loser one ball by Anil. Some advice given by the senior players of the team. Ambika Tulunad. Anil, in the last 3 games, he has bowled an excellent line length. He has defended a total, but this time it's a hard luck for the bowler. Has bowled 4 balls. He has conceded 10 runs. Still 2 to go in the over to be completed. This time straight away going for the reverse sweep, missing it. Raj is still on the non-strikers and could not get even a single ball to be faced in the final over, and also in this tournament of MCL 2022. Mogaveera Yuva Kota presenting MCL 2022. The last ball of the innings of the Marti Ullal. The result is a wide. Luckily, the batsman crossing for a single. That's 1+1. And now the final ball will be faced by none other than Viraj of Marti Ullal. So he gets a chance to play the last ball of this season for his side. And the last ball, can it be a catch taken in the bounded up? And that's a catch taken. And he finishes his innings. The shorter one innings coming to an end. Faced just a 4 ball. After the completion of 4 overs, the Marti Ullal managed to score 31 runs in the allotted 4 overs, giving a target of 32 to be chased for the team Ambika Tulunad. So let's see how the team Ambika Tulunad will come out and chase the target of 32, and that will be the last game of the league match. And as soon as that match gets over, we will have around 10 minutes of break, because next match will be once again played by the team Ambika Tulunad. So that will be a back-to-back game for them. So as soon as this game gets over, we will have a short break of 10 minutes. ಅಲ್ಲಿ ಲಾಂಗ್ ಆಫ್ ನಲ್ಲಿರುವಂತಹ ಕ್ರೀಡಾ ಪ್ರೇಕ್ಷಕರು ದಯವಿಟ್ಟು ಅಡ್ವರ್ಟೈಸ್ ಬೋರ್ಡಿಂಗ್ ನ ಹಿಂಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಅಡ್ವರ್ಟೈಸಿಂಗ್ ಬೋರ್ಡ್ ನ ಹಿಂಬದಿಗೆ ಹೋಗಿ ಕುತ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. चल ಅಲ್ಲಿ ಲಾಂಗ್ ಆಫ್ ನಲ್ಲಿರುವಂತ ಮೊಗವೀರ ಕೂಟದ ಸದಸ್ಯರು ದಯವಿಟ್ಟು ಅಲ್ಲಿ ಅಡ್ವರ್ಟೈಸ್ ಬೋರ್ಡಿಂಗ್ ನ ಮುಂದೆ ಕುಳಿತಿರುವಂತ 4 ಮಂದಿಯನ್ನ ದಯವಿಟ್ಟು ಹಿಂಬದಿಗೆ ಕಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. So coming back to the second innings, a target of 32 is to be chased in 24 ball. Viraj will be starting the proceeding for his end, coming from the City Galaxy, and will be ದಯವಿಟ್ಟು starting ಅಲ್ಲಿ ಅಡ್ವರ್ಟೈಸಿಂಗ್ ಬೋರ್ಡ್ ನ ಹಿಂಬದಿಗೆ ಕುತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. So Vitesh on the strikers and facing for the first time. Straight away going for the reverse sweep. And the bowler following him and bowling out on the right area, not bowling wider outside the off stick.
Definitely, I can say that's a confident way of playing that shot. And the very first ball without any hesitation. Look at the way how he is jumping out in the middle in the pitch. And now the umpire said it's a wide. And this time the result is wider toward the deep final region. That's a big six coming in the bat of Vitesh to get off the mark. That's a loser one bowled by Viraj. After bowling a dot ball in the very first ball, the next ball is a wide and then a six followed. What a way to get off the mark by Vitesh. Can he finish this game quite quickly, because they have to play another game as soon as this game gets over. That will be the important one. And this time there is a field underneath, but the result is another six. Two back-to-back sixes coming in the bat. Even the fielder was kept on the deep toward the square region, but he is only a spectator to watch that ball sailing over his head. So two sixes coming in. The last two balls bowled by Viraj. This time, no hesitation for the umpire to call it as a no ball. Viraj losing his rhythm over the bowling, a fuller one. Another extra adding to the total. Score is on 14. Just three balls have been bowled in this over. A power play has been introduced, and here is a free hit ball. And the free hit ball has been hammered to another six. That's the first batsman to score three back-to-back sixes. But unfortunately, the ball is falling short of the boundary. And that's a boundary signal coming from the umpire. At one stage, we thought that the ball has cleared the boundary, but the ball falling right in front of the boundary line towards the boundary rope. An expensive over so far bowled by Viraj. This time outside the leg stick, another wide. This time well bowled at the end, straight to the field in mid-on region. Another third ball. That's an excellent comeback after bowling two sixes and a boundary. Viraj has launched his liner length. The game is already all over for the team Mount the Ullal. They could have played for the pride for their side. This time another short ball, and the result is another six. This time I can say that has gone far better than the previous one. So after the completion of first over of the power play, 25 runs coming, and that's the most expensive run given by any bowler in the very first over in this tournament. And that also coming from the most talented player, none other than Viraj of Marthiullah. And the score is on 25 for no loss. Vitesh, the man, hitting three big sixes and a boundary in the bowling of Viraj. And now the equation is just another 7 to get 18 balls to go. So Prajwal coming right arm round the wicket. And this time played over the mid-off fielder, and he gets up the marker with the boundary toward the long off region. And now the score is on 29 for Nolo, just another 3 to get.
Another single taken towards the outside region. With that single, the score is on 30 on the board. Just another 2 to get. Can we see a big hit coming in the bat of Vitesh? Can he finishes with the style for his side? Already he is the hero for his team in this game with the help of 3 sixes at the boundary. And going for the reverse sweep and finishing it in the great style. One bounce over to the boundary, but at the end it has been cut down by the fielder. And that's it. That's a victory for the team. Ambika Tuluna Tigers, and they have the top of the points table in the team Pool B. So they will be playing the next game. That's an important game. Ambika Tuluna Tigers versus Ramajaya Guddegopla will be the match as soon as after a 10 minutes break. The winner of that match will qualify directly to the final of this MCL 2020, and as soon as that match gets over, we will have another match. That's the Eliminator round. The team Maruti Ajamani versus the team Pragati Rangers Bengaluru. So these are the 4 teams who have qualified for the MCL 2022 for the top 4 in the team. Out of 10 teams, these are the 4 teams who have qualified. So we have a 10 minutes break. And after that, I request both the captains, please do come to the stage for the toss. In the meanwhile, the man of the match of this game goes to none other than Vitesh of Ambika Tulunadu. So he is the man of the match of the last game of this league matches. So once again, I would like to heartily thankful for the sponsor for this tournament. That is none other than JSW, and we have plenty of other sponsors for this tournament. So as soon as after the 10 or 15 minutes break, we will have the first match of the qualifying round. That's none other than between the team Tulunadu Ambika Tuluna Tigers versus Ramanjaya Guddegopala, and they are the 2 teams that will be battling first. Winner will qualify directly to the final. Losers will have another chance. ಈ ಒಂದು ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಅಂಬಿಕಾ ತುಳುನಾಡು ಟೈಗರ್ಸ್ ತಂಡದ ವಿತೇಶ್ ಪಡಿತಾರೆ. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಕಿರಣ್ ಪುತ್ರನ್ ಉಳ್ಳಾಲ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಜಲಮಾರುತಿ ಬೋಟ್ ಇದರ ಮಾಲಕರಾದಂತಹ ಕಿರಣ್ ಪುತ್ರನ್ ಉಳ್ಳಾಲ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ವಿತೇಶ್ ಇವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಕಿರಣ್ ಪುತ್ರನ್ ಹಾಗೇನೆ ವಿತೇಶ್ ಇವರಿಗೆ. അതിരോനെ കണ്ണഞ്ചിക്കാൻ തോറും മച്ചാനേ നെഞ്ചോരം ചോറുണ്ട് ചുട്ടോറും ശീലുണ്ട് കണ്ണാളം കൂടുമ്പം കൊണ്ടാടട്ടെ കൊണ്ടാട്ടച്ചേരാക്കാൻ നല്ലാട്ടക്കാരുണ്ട് കരനീളെ പന്തൽ കെട്ടി തപ്പും മുട്ടിക്കന്റെ കുട്ടി കാത്തിരിക്കും നേരം വന്നെ ചില്ലം ജില്ലാല കണ്ണിൻ ഉള്ളും കൊണ്ടൻ ഉള്ളിൽ കുത്തും പെണ്ണേ ഒരു കൊത്ത സ്വപ്നം തന്നോരോമൽ മുട്ടാനേ ഞാൻ കണ്ട് അച്ഛൻ പൊട്ടി നിന്നെ കെട്ടാൻ നിൽപ്പാനേ പടിയോരം വെള്ളിപ്പല്ല കെട്ടിയിരുന്നാനേ വീട്ടാരും കൂട്ടുണ്ട് നാട്ടാരും കൂടെയുണ്ട് ആശിച്ചവരെല്ലാരും കൂടിയിട്ടുണ്ട് ആശത്തും കൊട്ടാനും വിട്ടാരം മുട്ടിയിലേ ചിങ്കാരപ്പട്ടും ചുറ്റിച്ചേരി ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರು ಆಗಿರುವಂಥ ಯುವ ಮುಖಂಡರು ಯಶ್ಪಾಲ್ ಸುವರ್ಣ ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರೋಪ ಕಾರ್ಯಕ್ರಮ 8 ಗಂಟೆಗೆ ಆರಂಭ ಆಗ್ತದೆ. ಸಮಾರೋಪ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ರಣಜಿ ತಂಡದ ಯುವ ಆಟಗಾರ ನಿಹಾಲ್
ಉಳ್ಳಾಲ್ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ರಾಷ್ಟ್ರಪತಿಯವರ ವಿಶೇಷ ಗೌರವ ಪದಕವನ್ನು ಪಡೆದಂಥ ವಿಜಯ್ ಕಾಂಚನ್ ಪೊಲೀಸ್ ಅಧಿಕಾರಿಗಳು ಅವರನ್ನು ಕೂಡ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಲಾಲಾಜಿ ಆರ್ ಮೆಂಡನ್ ರವರು, ಟೂರ್ನಮೆಂಟಿನ ಪ್ರಮುಖ ಪೋಷಕರು, ಉದ್ಯಮಿಗಳು ಆಗಿರುವಂಥ ಸಂತೋಷ್ ಸುವರ್ಣ ಕೋಡಿಕಲ್, ಕುಮಾರಿ ಸುಮಿತ್ರಾ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 10ರ ಕಾರ್ಪೊರೇಟರ್ ಕೂಡ, ಕುಮಾರಿ ನಾಯನಕೋಟ್ಯನ್ ರವರು ಮಂಗಳೂರು ಮಹಾನಗರ ಪಾಲಿಕೆಯ 7ನೇ ವಾರ್ಡಿನ ಕಾರ್ಪೊರೇಟರ್ ನಾಯನಕೋಟ್ಯನ್ ಅವರು, ಗೌತಮ್ ಕೋಡಿಕಲ್ ಅಧ್ಯಕ್ಷರು, 7 ಪಟ್ನ ಮೊಗವೀರ ಸಂಯುಕ್ತ ಸಭಾ ಉರ್ವ ಮಂಗಳೂರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾಜಿ ಚೇರ್ಮನ್ ಕೆಎಫ್ಡಿಸಿಯ ಹಿರಿಯರು ಆಗಿರುವಂಥ ರಾಮಚಂದ್ರ ಬೈಕಂಪಾಡಿ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರುವಂಥ ಗಣೇಶ್ ಹೊಸಬೆಟ್ಟು, ಸುರತ್ಕಲ್ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾಗಿರುವಂಥ ಚಂದ್ರಪ್ಪ ಕೆ ಅವರು, ಮೊಗವೀರ ಯುವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಆಗಿರುವಂಥ ಜಗದೀಶ್ ಬಂಗೇಡ ಬೋಳೂರು, ರಣದೀಪ್ ಕಾಂಚನ್ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಮಾಧ್ಯಮ ಪ್ರಮುಖರು, ಉದ್ಯಮಿಗಳು ಆಗಿರುವಂಥ ರಮಾನಾಥ್ ಶೆಟ್ಟಿ ಅವರು, ಗಿರೀಶ್ ಶಿಡ್ಯ ಬೈರನ್ ಅವರು, ಚಿತ್ರಾಪುರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂಥ ಕೇಶವ್ ಸಾಲಿಯನ್ ಬೈಕಂಪಾಡಿ ಅವರು, ಎನ್ಆರ್ ಪುರುಷೋತ್ತಮ ಬೈಕಂಪಾಡಿ ಉದ್ಯಮಿಗಳು, ಅಶ್ವಥ್ ಕಾಂಚನ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ ನಾಡದೋಣಿ ಮೀನುಗಾರರ ಸಂಘ, ಸುಧೀರ ಮೀನು ಉಳ್ಳಾದವರು, ಸಲಹೆಗಾರರು ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಜಿಲ್ಲೆ, ಅಶ್ವಿನ್ ಕೋಟ್ಯಾನ್ ಉಳ್ಳ್ಯಾಲ ಮತ್ಸ್ಯೋದ್ಯಮಿಗಳು, ಮಧುಕರ್ ಕಾಂಚನ್ ತಣ್ಣೀರುಬಾವಿ NMPTಯ ಉದ್ಯೋಗಿಗಳು ಕೂಡ, ಇವರೆಲ್ಲರೂ ಕೂಡ 8 ಗಂಟೆಗೆ ಸರಿಯಾಗಿ ಆರಂಭವಾಗುವಂಥ ಮೊಗವೀರ ಯುವಕೂಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ಸಮಾರೋಪ ಕಾರ್ಯಕ್ರಮದ ವೇದಿಕೆಯನ್ನು ಕಂಡುಕೊಳ್ತಾರೆ. ಆದ್ದರಿಂದ ತಾವುಗಳೆಲ್ಲರೂ ಕೂಡ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು 2 ದಿನಗಳ ಕಾಲದ ಈ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅನ್ನೋದಾಗಿ ನಿಮ್ಮ ಹತ್ರ ಮೊಗವೀರ ಯುವಕೂಟದ ಪರವಾಗಿ ನಿಮ್ಮನ್ನು ಕೇಳಿಕೊಂಡು ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಮಂಗಳೂರಿನ ಪರವಾಗಿ. ಒಂದು 2 ವೀಲರ್ನ ಕೀ ಸಿಕ್ಕಿದೆ. ಇದರ ಮಾಲೀಕರು ಆದಷ್ಟು ಬೇಗ ಮುಖ್ಯ ವೇದಿಕೆ ಹತ್ತ ಬಂದು ಈ ಕೀಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹೋಂಡಾ ಆಕ್ಟಿವಾ ಈ ಒಂದು ಗಾಡಿಯ ಕೀ ಸಿಕ್ಕಿದೆ. ಇದರ ಮಾಲೀಕರು ವೇದಿಕೆ ಹತ್ತ ಬಂದು ಈ ಕೀಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹಾಗೇನೆ ಈ ಒಂದು ಪಂದ್ಯಾಕೂಟಕ್ಕೆ ಶ್ರೀನಿವಾಸ್ ಪುತ್ರನ್ ಕೂಳೂರು ಮಾಜಿ ಅಧ್ಯಕ್ಷರು, ಕೂಳೂರು ಮೊಗವೀರ ಮಹಾಸಭಾ ಇದರ ಮಾಜಿ ಅಧ್ಯಕ್ಷರು ಆದಷ್ಟು ಬೇಗ ವೇದಿಕೆಗೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಶ್ರೀನಿವಾಸ್ ಪುತ್ರನ್ ಕೂಳೂರು ಕೊನೆಯ ಪಂದ್ಯಾಟವನ್ನು ಆಡಿ ಮುಗಿಸಿದ್ರು. ದಯಶಾಲ್ಯನ್ ಅವರು ಅಧಿಕೃತವಾಗಿ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಘೋಷಿಸ್ತಾ ಇದ್ದಾರೆ. ಶ್ರೀನಿವಾಸ್ ಪುತ್ರನ್ ಕೂಳೂರು ಇವರಿಗೆ ಮೊಗವೀರ ಯುವಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. I don't care, 'cause I've never been so high. Follow me to the dark, let me take you past our satellite. You can see the world you brought.
you do. La la, love me like you do. Love me like you do. La la, love me like you do. Touch me like you do. Touch. Karbar chorundu kiset kasundu. Ninamette marlate potundu. Bank donte cash undu. You're my jaan, tu hi hai mera dil ruba. You're my jaan, tu mera mehbooba. You're my jaan, nikka dil lavadava. You're my jaan. ಮೊದಲ ಕ್ವಾಲಿಫೈಯರ್ ಪಂದ್ಯಾಟದ ಟಾಸ್ಗೆ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. 6 ಓವರ್ಗಳ ಪಂದ್ಯ. ಎ ಮತ್ತು ಬಿ ಬಣದಲ್ಲಿ ಅಗ್ರಸ್ಥಾನವನ್ನು ಕಂಡಂತ 2 ತಂಡಗಳು ರಾಮಾಂಜನೇಯ ಗುಡ್ಡೆಕೊಪ್ಲ ಮತ್ತು ಅಂಬಿಗಾ ತುಳುನಾಡು ಟೈಗರ್ಸ್. ಕ್ವಾಲಿಫೈಯರ್ ನಂಬರ್ 1 ಇಲ್ಲಿ ಜಯಿಸುವ ತಂಡ ನೇರವಾಗಿ ಫೈನಲ್ ಟಿಕೆಟ್ ಪಡ್ಕೊಳ್ತಾರೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ಇರ್ತದೆ ಕೂಡ. ರಾಮಾಂಜನೇಯ ಗುಡ್ಡೆಕೊಪ್ಲ ಅಂಡ್ ಅಂಬಿಗಾ ತುಳುನಾಡು ಟೈಗರ್ಸ್ ನಾಯಕರು ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಕ್ವಾಲಿಫೈಯರ್ ಪಂದ್ಯ. ಈ ಒಂದು ಪಂದ್ಯಕೂಟ ಸರಿಯಾಗಿ 5:30 ಹೊತ್ತಿಗೆ ಈ ಒಂದು ಮೈದಾನದಲ್ಲಿ ಪ್ರಥಮ ಕ್ವಾಲಿಫೈಯರ್ ಪಂದ್ಯಕೂಟ ಸಾಗ್ತದೆ. ಆ ನಿಟ್ಟಿನಲ್ಲಿ 2 ತಂಡದ ಕಪ್ತಾನರು ಮುಖ್ಯ ವೇದಿಕೆ ಬರಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಅಂಬಿಕಾ ತುಳುನಾಡು ಟೈಗರ್ಸ್ ಹಾಗೇನೆ ರಾಮಾಂಜನೇಯ ಗುಡ್ಡೆಕೊಪ್ಲ ತಂಡದ ಕಪ್ತಾನರು ವೇದಿಕೆ ಹತ್ರ ಬರಬೇಕು. 6 ಓವರ್ಗಳ ಪಂದ್ಯಾಟ ಇರ್ತದೆ. 4 ಬೌಲರ್ಸ್ಗಳು. ಮೊದಲ 2 ಓವರ್ಗಳು ಪವರ್ ಪ್ಲೇಗೆ ಬಳಕೆ ಆಗ್ತದೆ. ಗಮನದಲ್ಲಿ ಇಟ್ಕೊಳ್ಳಿ, ಮುಂದಿನ 4 ಪಂದ್ಯಾಟಗಳು ಕೂಡ 6 ಓವರ್ಸ್ 6 ಓವರ್ಗಳು. ಗಮನಿಸಿ, ರಾಮಾಂಜನೇಯ ಅಂಡ್ ಅಂಬಿಗಾ ತುಳುನಾಡು ಟೈಗರ್ಸ್ ಕ್ಯಾಪ್ಟನ್ ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. 5:30 ಗಂಟೆಗೆ ಸರಿಯಾಗಿ ಶಾರ್ಪ್ ಆಗಿ ಮೊದಲ ಕ್ವಾಲಿಫೈಯರ್ ಪಂದ್ಯಾಟ ಆರಂಭ ಆಗ್ತದೆ. ಟಾಸ್ ನಂತರ 5 ನಿಮಿಷಗಳ ಕಾಲದ ವಿರಾಮ ಇರ್ತದೆ. ಅದಾದ ನಂತರ ಪಂದ್ಯಾಟ ಆರಂಭವನ್ನ ಕಂಡುಕೊಳ್ತದೆ ಕೂಡ. ಪ್ರಥಮ ಕ್ವಾಲಿಫೈಯರ್ ಪಂದ್ಯದ ಟಾಸ್ ಅನ್ನ ಧರ್ಮೇಶ್ ಗೆಲ್ತಾ ಇದ್ದಾರೆ. ಅಂಬಿಗಾ ತುಳುನಾಡು ಟೈಗರ್ಸ್ ಈ ಒಂದು ಪಂದ್ಯಕೂಟದ ನಾಣ್ಯ ಚಿಮ್ಮಿಗೆಯನ್ನು ಗೆದ್ಕೊಂಡು ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪ್ರಥಮ ಕ್ವಾಲಿಫೈಯರ್ನ ಟಾಸ್ ಈಗಾಗಲೇ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ನಡೆದಿದೆ. ಈ ಒಂದು ಟಾಸ್ ಅನ್ನ ಅಂಬಿಗಾ ತುಳುನಾಡು ಟೈಗರ್ಸ್ ತಂಡದ ಕಪ್ತಾನ ಧರ್ಮೇಶ್ ಜಯಿಸ್ತಾ ಇದ್ದಾರೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಿ.
जे मैनू यार ना मिले ते मर जावा ಸಿಂಗಲ್ ಕೈ. ಶ್ರೀಕಾಂತ जे मैनू यार ना मिले ते मर जावा जे मैनू प्यार ना मिले ते मर जावा जे मैनू यार ना मिले ते मर जावा जे मैनू प्यार ना मिले ಅಲ್ಲಿ ಪ್ಲೇಯರ್ಸ್ಗಾಗಿಟ್ಟಂತ ಪ್ಲೇಯರ್ಸ್ ಡಗೌಟ್ ನಿಂದ ದಯವಿಟ್ಟು ವೀಕ್ಷಕರು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬೌಂಡ್ರಿ ಲೈನ್ ನ ಹೊರಗಡೆ ಇದ್ದಂತಹ ಪ್ಲೇಯರ್ಸ್ ಡಗೌಟ್ ಅನ್ನ ದಯವಿಟ್ಟು ತೆರವುಗೊಳಿಸಿ ಎಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಡಗೌಟ್ ಅನ್ನ ಪ್ಲೇಯರ್ಸ್ ನವರಿಗೆ ಬಿಟ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಮೊಗವೀರ ಯುವಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಂತ ಸಂತೋಷ್ ಸುವರ್ಣ ಕೋಡಿಕಲ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಪ್ಲೇಯರ್ಸ್ ಡಗೌಟ್ ಅನ್ನ ತೆರವುಗೊಳಿಸಿ ನಿಮ್ಗಾಗಿ ಇಟ್ಟಂತ ಆಸನದಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ.
ಅಂಗಡ ಒಳಭಾಗ ಕ್ಷೇತ್ರ ರಕ್ಷಣೆ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. 6 ಓವರ್ಸ್. ಅಂಬಿಗ ತುಳುನಾಡು ಟೈಗರ್ಸಿನ ತಂಡ ಮೊದಲ ಹಂತದಲ್ಲಿ ಟಾಸ್ ಸೇವನ ದಾಖಲಿಸ್ತಾ ಇದೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಕ್ಔಟ್ ಸ್ಟೇಜ್ ಪಂದ್ಯಾಟ ಇದಾಗಿರ್ತದೆ. ಇಲ್ಲಿ ಈಗ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ವಿತೇಶ. ವಿತೇಶ್ ಡಿಸಿಷನ್ ಎಸ್ ಬೌಲಿಂಗ್ ಅನ್ನ ಆಯ್ದುಕೊಳ್ತಾ ಇದ್ದಾರೆ. ಬ್ಯಾನರ್ಸ್ಗಳ ಹಲೋ ಅಲ್ಲಿ ಶ್ರೀಕಾಂತ್ ತಣ್ಣೀರ್ಬಾವಿ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಕಾಂತ್ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Hit this one, Miles. Great shot. Oh, it's a biggie. Straight over the top. The little man has hit the big one. ಮೊಗವೀರ ಯುವ ಕೂಟ ಕಡಲ ಬೀರೆರೆ ಆಟ ಚಿತ್ರಾಪುರದ ಸತ್ಯ ಕಂಡುಡು ಪುರ್ಲ ಚೆಂಡು ಗೊಬ್ಬು ನಾಟ. ಮೊಗವೀರ ಯುವ ಕೂಟ ಕಡಲ ಬೀರೆರೆ ಆಟ ಚಿತ್ರಾಪುರದ ಸತ್ಯ ಕಂಡುಡು ಪುರ್ಲ ಚೆಂಡು ಗೊಬ್ಬು ನಾಟ. 4 ಹಾಕ್ವಾನ 10 ಸಿಕ್ಸರ್ ಹಾಕ್ವಾನ ಪುಟ್ಟ. Hit this one, Miles. Great shot. ಕ್ಯಾಚ್ ಬತ್ವಾನ ಹಲ್ಲೋ ತಬಾನ ಪುಟ್ಟ. ರಾತ್ರೆದ ಬಯಲುದುಲೈ ಏರಿ ಬಲ್ಪು ದೀಪದಡಿಟ್ಟು ಪಟ್ಟ ಇದ ಜೋಕುಲ್ಲೆನ ಮೂಕೆದ ಕೂಟದಾಟ. ರಾತ್ರೆದ ಬಯಲುದುಲೈ ಏರಿ ಬಲ್ಪು ದೀಪದಡಿಟ್ಟು ಪಟ್ಟ ಇದ ಜೋಕುಲ್ಲೆನ ಮೂಕೆದ ಕೂಟದಾಟ. ಬ್ಯಾಟಿಂಗ್ ಮಲ್ಪೋನ ಬೌಲಿಂಗ್ ಮಲ್ಪೋನ ಪುಟ್ಟ. Hit this one, Miles. Great shot. ಬೌನ್ಸರ್ ಪಾಡ್ವಾನ ಗೂಗಿ ಪಾಡ್ವಾನ ಪುಟ್ಟ. ಅಂಗಡ ಒಳಭಾಗದಲ್ಲಿ ಮೊದಲ ಕ್ವಾಲಿಫೈರ್ ಪಂದ್ಯಾಟವನ್ನು ಕಾಣ್ತಾ ಇದೆ. ರಾಮಾಂಜನ ಗುಡ್ಡೆಕೊಪ್ಲ ಮತ್ತು ತುಳುನಾಡು ಅಂಬಿಗ ಟೈಗರ್ಸ್ ತಂಡಗಳು 8 ಗಂಟೆಗೆ ಸರಿಯಾಗಿ ಇದರ ಈ ಟೂರ್ನಮೆಂಟಿನ ಸಮಾರೋಪ ಕಾರ್ಯಕ್ರಮ. ಯಶ್ಪಾಲ್ ಸುವರ್ಣ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷರು ಅವರ ಘನ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಮಂದಿ ಅತಿಥಿಗಳೆಲ್ಲ ಸಮಾರೋಪದ ಕಾರ್ಯಕ್ರಮದ ವೇದಿಕೆಯನ್ನು ಕಂಡುಕೊಳ್ತಾರೆ. ರಾಜ್ಯ ರಣಜಿ ತಂಡದ ಆಟಗಾರ KPL MPLಗಳನ್ನೆಲ್ಲ ಆಡಿದಂಥ ಯುವ ಆಟಗಾರ ಉಳ್ಳಾಲ ಮಾರುತಿ ಕ್ರಿಕೆಟ್ ತಂಡದ ಯುವ ಆಟಗಾರರ ಕೂಡ
ನಿಹಾಲ್ ಉಳ್ಳಾಲ್ ಅವರನ್ನು ಅಭಿನಂದಿಸುವ ಸನ್ಮಾನಿಸುವ ಕಾರ್ಯಕ್ರಮ ಇರ್ತದೆ. ರಾಷ್ಟ್ರಪತಿ ಅವರ ವಿಶೇಷ ಗೌರವ ಪೊಲೀಸ್ ಪದಕವನ್ನು ಪಡ್ಕೊಂಡ ವಿಜಯ್ ಕಾಂಚನ್ ಅವರನ್ನ ಕೂಡ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಇರ್ತದೆ. ಈ ರೀತಿಯಾಗಿ 8 ಗಂಟೆಗೆ ಟೂರ್ನಮೆಂಟಿನ ವರ್ಣರಂಜಿತ ಸಮಾರೋಪ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವ ಕೂಟದ ಪರವಾಗಿ ವಿತೇಶ್ ಬಾರಿ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ, ಲೇಟ್ ಕಟ್ಟಿ ಬಾರಿ ಗಾಲಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಡುವಿಕೆ ಒಂದೆಡೆ ಎರಡನೇ ವಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಮೊದಲ ಕ್ವಾಲಿಫೈಯರ್ ನ ಮೊದಲ ಚೆಂಡಿನಲ್ಲಿ ಇವಾಗ ಯಾಶ್ 2 ಓಟವನ್ನು ದಾಖಲಿಸಿದ್ರು. 10 ತಂಡಗಳ ಪೈಕಿ ಕೇವಲ 4 ತಂಡಗಳು ಮಾತ್ರ ಉಳ್ಕೊಳ್ತಾ ಇದೆ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಚೆನ್ನೈ ಗ್ಯಾಲಕ್ಸಿ ಅಂಡನ್ನು ಬಳಸ್ತಾ ಇದ್ದಾರೆ ಬಾರಿ ವಿದೇಶ. ಬಹಳಷ್ಟು ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಈ ತನ್ಮಧ್ಯೆ ಯಾರ್ಕರ್ ಡೆಲಿವರಿ ಯಾಶು ಅಂತಿಮ ಹಂತದಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಒತ್ತು ಕೊಡ್ತಾ ಇದ್ದಾನೆ. ರಾಮಾಂಜನೇಯದ ನಂಬುಗೆಯ ಆಲ್ರೌಂಡರ್ ಕೂಡ. ಮತ್ತೆ ವಿತೇಶ್ 3ನೇ ಬಾರಿಗೆ ಎಸರುವಂತಹ ಚೆಂಡು. ಈ ತನ್ಮಧ್ಯೆ ವೈಟ್ ಬಾಲ್ ಔಟ್ಸೈಡ್ ದಿ ಆಫ್ ಸ್ಟಾಂಪ್. 1 ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಕೂಡ 3 ಓಟಗಳನ್ನು ತಲುಪ್ತಾ ಇದೆ. ಮತ್ತೆ ವಿತೇಶ್ ಸುಂದರತೆ ಹೊಡೆತ ಈ ಬಾರಿ ಕೂಡ ಪಾಯಿಂಟ್ ಮತ್ತು ಗಲ್ಲಿ ವಿಭಾಗದ ನಡುವಣ 1 ಓಟದ ಪೂರೈಕೆ. 6 ಓವರ್ಗಳ ಪಂದ್ಯ. ಈ ಪರಿಸ್ಥಿತಿಯಲ್ಲಿ ಬಹುಶಃ 45ರಿಂದ 50 ಓಟ ಬಂದರೂ ಕೂಡ ಮೊದಲ ಕ್ವಾಲಿಫೈರ್ಗೆ ಘನತೆ ಗೌರವಾನ್ವಿತ ಮೊತ್ತ ಕೂಡ. ಆ ಮೊತ್ತವನ್ನು ತಲುಪ್ತಾರೋ ನೋಡಬೇಕಾಗಿದೆ. ರಾಮಾಂಜನೇಯ ಗುಡ್ಡೆ ಕೊಪ್ಲ ಮತ್ತೆ ವಿತೇಶಿ ಬಾರಿ ಸಂದ ಚೆಂಡು ಬಾಲ್ ಸಮರ್ಥ ಹೊಡೆತ ಡೀಪ್ ಕವರ್ಸ್ ಭಾಗದಲ್ಲಿ 1 ಓಟ 2 ಓಟಗಳ ಪೂರೈಕೆಯೂ ಕೂಡ ಸುಂದರತೆ ಒಂದು ಗ್ಯಾಪ್ ಶಾಟ್ ಈ ಬಾರಿ ದಾಖಲಾಗ್ತಾ ಇದೆ. ಅಕ್ಷ ಕವರ್ಸ್ ಭಾಗದಲ್ಲಿ ಜೀತು 2 ಓಟದ ಪೂರೈಕೆಯನ್ನು ಮಾಡಿಕೊಂಡು ತನ್ನ ಮೊತ್ತ ಕೂಡ 6 ಓಟಗಳು. ಚೆನ್ನೈ ಗ್ಯಾಲಕ್ಸಿ ಅಂಡನ್ನು ಮತ್ತೆ ಬಳಸ್ತಾ ಇದ್ದಾನೆ ವಿತೇಶ. ಜೀತುಗೆ ಸಂದ ಚೆಂಡು ಒಂದಷ್ಟು ಶಾರ್ಟ್ ರೈಸಿಂಗ್ ಡೆಲಿವರಿ ಸಡನ್ಲಿ ನೆಗತ್ವವನ್ನು ಪಡ್ಕೊಂಡ ಈ ಒಂದು ಎಸೆತ ವಿತೇಶ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. 10 ತಂಡಗಳ ಸ್ಪರ್ಧಾ ಕಣದಲ್ಲಿ ಇವಾಗ ಕೇವಲ 4 ತಂಡಗಳು ಮಾತ್ರ ಚಿತ್ರಾಪುರ ಮೈದಾನವನ್ನು ಕಂಡುಕೊಳ್ತಾ ಇದೆ. ಮತ್ತೆ ವಿತೇಶ್ ಜೀತುಗೆ ಸಂದ ಚೆಂಡು ಸುಂದರತೆ ಹೊಡೆತ ಲಾಂಗ್ ಆಫ್ ಲಾಂಗ್ ನಡುವಣ 1 ಓಟದ ಪೂರೈಕೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರಾಮಾಂಜನೇಯ ಅಂಡ್ ಆಫ್ ವೆರಿ ಫಸ್ಟ್ ಓವರ್ ಸ್ಕೋರ್ 7 ಫಾರ್ ವಿದೌಟ್ ಲಾಸ್. ಬಹಳಷ್ಟು ಉತ್ತಮ ಆರಂಭವನ್ನು ಪಡ್ಕೊಂಡ್ರು. ಮೊದಲ ಓವರ್ನಲ್ಲಿ 7 ಓಟಗಳು ರಾಮಾಂಜನೇಯಕ್ಕೆ ದಾಖಲಾಗ್ತಾ ಇದೆ ಕೂಡ. ಕಳೆದ ಕ್ರೀಡಾ ಋತುವಿನಲ್ಲೂ ಸೇಜ ಮಾಡಿ 3 ಲಕ್ಷ ರೂಪಾಯಿಗಳ ಮೊಗವೀರ ಪಂದ್ಯಾಟದ ಚಾಂಪಿಯನ್ಸ್ಗಳ ತಂಡ ಕೂಡ ರಾಮಾಂಜನೇಯ ಮತ್ತೊಂದು ಮೊಗವೀರ ಪ್ರಶಸ್ತಿಗಾಗಿ ತನ್ನ ತವರಿನಲ್ಲೇ ಹೋರಾಟವನ್ನು ಮಾಡ್ತಾ ಇದೆ. ಚಿತ್ರಾಪುರ ಮೈದಾನದಲ್ಲಿ ಮೊದಲ ಕ್ವಾಲಿಫೈರ್ನಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಕೂಡ. ಸೆಕೆಂಡ್ ಓವರ್ ಧರ್ಮೇಶ ಬೋಟ್ ಹನ್ಶೆಂಡ್ ಅನ್ನು ಬಳಸ್ತಾ ಇದ್ದಾರೆ ಈ ಬಾರಿ. 2ನೇ ಓವರ್ ವಿತೇಶ ವಿಕೆಟ್ ಕೀಪರ್. ಮೊದಲ ಚೆಂಡಿಗಾಗಿ ಧರ್ಮೇಶ್, ಜೀತು ಸ್ಟ್ರೈಕರ್ ಅಲ್ಲಿ ಮತ್ತೊಂದೆಡೆ ಯಾಶ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಆರಂಭಿಕ ದಾಂಡಿಗರು MCL ಮೊದಲ ಕ್ವಾಲಿಫೈರ್ಗಾಗಿ. ಧರ್ಮೇಶ ಈ ಬಾರಿ ಹೆಸರುವಂತ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ ಬಾರಿ
ಅಕ್ಷಯ ಕವರ್ಸ್ ಮೇಲ್ಭಾಗದಲ್ಲಿ ಸುಂದರತೆ ಹೊಡೆತ, ಮತ್ತೆ 2 ಓಟಗಳ ಸೇರ್ಪಡೆ. ರಾಮಾಂಜನೇಯ ಗುಡ್ಡೆ ಕೊಪ್ಲ ಕೌಂಟ್ ಅನ್ನು ಕಂಡುಕೊಳ್ತಾ ಇದೆ. ಸಂದೇಶ್ ಅವರು ಕಟ್ಟಿ ಬೆಳೆಸಿದಂತ ಒಂದು ತಂಡ. ನಿತೇಶ್ ಅವರು ಇವಾಗ ಮುಂದರಿಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಒಂದಷ್ಟು ಜನಪ್ರಿಯತೆ ಮಂಚೂಣಿಯನ್ನು ಕಂಡ ಈ ತಂಡ ಆ ನಿಟ್ಟಲ್ಲಿ ಮತ್ತೆ ಉತ್ತಮ ರೀತಿಯ ಆಟವನ್ನು ಇಲ್ಲಿ ಆಡ್ತಾ ಇದೆ. ರಾಮಾಂಜನ ಕ್ರಿಕೆಟರ್ಸ್ ಗುಡ್ಡೆ ಕೊಪ್ಲ 9 for without loss. ಈ ತನ್ಮಧ್ಯೆ ಮತ್ತೊಂದು ಉತ್ತಮ ಹೊಡೆತ, ಕವರ್ಸ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 10 ಓಟಗಳು. ಅಂಬಿಗ ತುಳುನಾಡು ಟೈಗರ್ಸ್ ಕುಮಾರ್ ಮಂಡನ್ ಮಾಲೀಕತ್ವದ ತಂಡ 2016ರ ಮೊಗವೀರ ಯುವ ವೇದಿಕೆ ಪಂದ್ಯಾಟದ ಚಾಂಪಿಯನ್ಗಳ ತಂಡ ಕೂಡ ಇದೇ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಅಂಬಿಗ ಟೈಗರ್ಸ್ಗಳ ತಂಡ ಇಲ್ಲೀಗ ಮತ್ತೆ ಪಂದ್ಯವನ್ನು ಆಡ್ತಾ ಇದೆ. ಧರ್ಮೇಶ್ 2ನೇ ಚೆಂಡಿಗಾಗಿ, ಕ್ಷಮಿಸಿ 3ನೇ ಚೆಂಡಿಗಾಗಿ. ಯಶ್ ಗೆಸಂದ ಚೆಂಡು, ಸುಂದರತೆ ಹೊಡೆತ, ಒಂದಳ ಸೇರ್ಪಡೆ, ಮಿಡಾನು ಭಾಗವನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಈ ಹಂತದಲ್ಲಿ 11 ಓಟಗಳು. ಯಜಮಾಡಿ ಪಂದ್ಯಾಟದಲ್ಲಿ ಬೈಕನ್ನು ಕೂಡ ಪಡ್ಕೊಂಡ ಸರಣಿ ಶ್ರೇಷ್ಠ ಆಟಗಾರ ಯಶ್ ನಾನ್ ಸ್ಟ್ರೈಕರ್ ಅಲ್ಲಿ. ಮತ್ತೆ ಧರ್ಮೇಶ ಈ ಬಾರಿ ಸಂದ ಚೆಂಡು, ಇತನ್ಮದ ವೈಟ್ ಬಾಲ್. 8 ಗಂಟೆಗೆ ಸರಿಯಾಗಿ ವರ್ಣರಂಜಿತ ಸಮಾರೋಪ ಸಮಾರಂಭ. ಕರ್ನಾಟಕ ರಾಜ್ಯದ ರಣಜಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ, ಎಂಪಿಎಲ್ ಕೆಪಿಎಲ್ ಆಡಿದಂತ ಯುವ ಆಟಗಾರ ಮಾರುತಿಯ ಹೊಸ ಶೋಧ ಕೂಡ ನಿಹಾಲ್ ಉಳ್ಳಾಲ್ಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇರ್ತದೆ. ರಾಷ್ಟ್ರಪತಿಗಳ ವಿಶೇಷ ಒಂದು ಪೊಲೀಸ್ ಗೌರವವನ್ನು ಪಡ್ಕೊಂಡ ವಿಜಯ್ ಕಾಂಚನ್ ಕೂಡ ಮುಖ್ಯ ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೆ ಕೂಡ ಬಹಳಷ್ಟು ಗೌರವ ಪೂರ್ಣ ಸನ್ಮಾನ ಕಾರ್ಯಕ್ರಮ. ಯಶ್ ಪಾಸ್ವಾಡ್ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ 8 ಗಂಟೆಗೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿ ನಡೀತದೆ. ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಮೊಗವೀರ ಯುವ ಕೂಟದ ಪರವಾಗಿ. ಈ ತನ್ಮಧ್ಯೆ 13ಕ್ಕೆ ಲಾಸ್. ಧರ್ಮೇಶ್ ಸಂದ ಚೆಂಡು ಮಿಡ್ ಆಫ್ ಆಗದತ್ತ ಸಾಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ. IPL ಫಾರ್ಮ್ಯಾಟ್ ಅಲ್ಲಿ ಮುಂದಿನ ಪಂದ್ಯಗಳು ನಡೀತದೆ. ಈ ಪಂದ್ಯ ಗೆದ್ದ ತಂಡ ನೇರವಾಗಿ MCL ಫೈನಲ್ ಪ್ರವೇಶವನ್ನು ಮಾಡ್ತಾರೆ. ಲಾಸ್ಟ್ ಒನ್. ಮತ್ತೆ ಧರ್ಮೇಶ್ ಸ್ಕಾರಿಕೆ ಭಾಗದಲ್ಲಿ ಅಂಬಿಗ ತುಳುನಾಡು ಟೈಗರ್ಸಿನ ಪರವಾಗಿ ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾಯಿಸ್ತಾ ಇದ್ದಾರೆ. ಬಾರಿ ವಿತೇಶ್ ಅಂಬಿಗದ ಪರವಾಗಿ ಸುಂದರತೆ ಹೊಡೆತ, ಲಾಂಗ್ ಆಫ್ ನಲ್ಲಿ ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ನಮ್ಮೊಂದಿಗೆ ಜಿತೇಶ್ ಪುತ್ರನ್ ಹಾಗೆ ರೂಪೇಶ್ ಸುವರ್ಣ ಇದ್ದಾರೆ, ರೋಷನ್ ಸುವರ್ಣ ಇದ್ದಾರೆ. ಇವರು ವೇದಿಕೆಗೆ ಬರ್ಬೇಕಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವ. ಜಿತೇಶ್ ಹಾಗೇನೆ ರೋಷನ್ ತಣ್ಣೀರ್ಬಾವಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾವ. ಅಂಗಡ ಒಳಭಾಗದಲ್ಲಿ ಪಂದ್ಯಾಟದ ಮುಂದರಿಕೆ ಕೂಡ ಆಗ್ತಾ ಇದೆ. ಅಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಇಸ್ ಆನ್ 17 ಫಾರ್ ವಿದೌಟ್ ಲಾಸ್. ಬಹಳಷ್ಟು ಮಂದಿ ದಾನಿಗಳ ಒಂದು ನೆರವಿನೊಂದಿಗೆ ಈ ಟೂರ್ನಮೆಂಟ್ ಸಾಗಿ ಬರ್ತಾ ಇದೆ. 2 ಬೌಲಿಂಗ್ ಎಂಡ್ಗಳು ಪ್ರಮುಖವಾಗಿ ಬೋಟ್ ಹಂಚ್ ಮತ್ತು ಇನ್ನಷ್ಟೇ 17ನೇ ತಾರೀಕು ಆರಂಭವನ್ನು ಕಂಡುಕೊಳ್ಳುವಂತ ಮಲ್ಟಿಪ್ಲೆಕ್ಸ್ ಸೆನಿ ಗ್ಯಾಲಕ್ಸಿಯ ಬೌಲಿಂಗ್ ಎಂಡ್ ಮತ್ತೊಂದೆಡೆ ಇರ್ತದೆ. ಅಧಿಕೃತವಾಗಿ 2 ದಿನಗಳಿಂದಲೂ ಕೂಡ ನಮ್ಮ ಟೂರ್ನಮೆಂಟಿನ ಬೌಲಿಂಗ್ ಎಂಡ್ ಆಗಿದ್ದು ಕಂಗೊಳಿಸ್ತಾ ಇದೆ. ಇನ್ನೊಂದೆಡೆ ಸಂತೋಷ್ ಕೋಡಿಕಲ್ ಈ ಟೂರ್ನಮೆಂಟಿನ ನಮ್ಮ ಪ್ರಮುಖ ಇನ್ನೋರ್ವ ದಾನಿಗಳು ಕೂಡ. ಅದಲ್ಲದೆ ಬಾಕಿ ನಮ್ಮ ಜೊತೆ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ.
ಮೊಗವೀರ ಯುವ ಕೂಟದ ಪರವಾಗಿ. ಮೂರನೇ ಓವರ್ ಚೆನ್ನೈ ಗ್ಯಾಲಾಕ್ಸಿ ಅಂಡನ್ನು ಬಳಸ್ತಾ ಇದ್ದಾರೆ ಯತೀಶ್ ಶೈಬಾರಿ. ಆ ವಿದೇಶ ಥರ್ಡ್ ಓವರ್. ಮೊದಲ ಕ್ವಾಲಿಫೈಯರ್ 17 ಫಾರ್ ನಾಲಾಸ್. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಬಾರಿ ಮಿಡ್ ಆಫ್ ಆಗದತ್ತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟೂರ್ನಮೆಂಟಿನ ವಿಜಯಿ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಮತ್ತೆ ವಿತೇಶ್ ಶಾರ್ಟ್ ಆಗಿ ಬಿದ್ದ ಚೆಂಡು. ಮತ್ತೊಂದು ಸುಂದರತೆ ಹೊಡೆತ ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ 2 ಓಟಗಳ ಒಂದು ಪೂರೈಕೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಜೀತು ಓಟವನ್ನು ಕಂಡುಕೊಂಡ್ರು. 19 ಫಾರ್ ನಾಲಾಸ್. ರಾಮಾಂಜನೇಯ ಗುಡ್ಡೆ ಕೊಪ್ಲ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಸಿನಿ ಗ್ಯಾಲಾಕ್ಸಿ ಅಂಡನ್ನು ಬಳಸ್ತಾ ಇದ್ದಾನೆ ವಿತೇಶ. ಈ ಬಾರಿ ಸಂದ ಚೆಂಡು ಯಾರ್ಕರ್ ಡೆಲಿವರಿ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಳ ಮೊತ್ತ 19 ಓಟಗಳನ್ನು ತಲುಪ್ತಾ ಇದೆ ರಾಮಾಂಜನೇಯ. ವಿತೇಶ್ ಸಂದ ಚೆಂಡು ಸುಂದರತೆ ಹೊಡೆತ ದೀಪಾಕ್ಷ ಕವರ್ಸಲು ಒಂದೋಟ ಪೂರೈಕೆ ಆಗ್ತಾ ಇದೆ. ರಾಮಾಂಜನೇಯ ಮೊತ್ತ 20 ಓಟಗಳನ್ನು ತಲುಪ್ತಾ ಇದೆ. ಚೆನ್ನೈ ಗ್ಯಾಲಾಕ್ಸಿಯ ಕೊನೆಯಿಂದ ಮತ್ತೆ ವಿತೇಶ್. ಯಶ್ಗೆ ಸಂದ ಚೆಂಡು. ಈ ಬಾರಿ ಅನಗತ್ಯ ಓಟದ ತರಾತುರಿಯನ್ನು ಕಂಡುಕೊಂಡ್ರು. ವೈಟ್ ಬಾಲ್. ಮತ್ತೆ 2 ಓಟಗಳ ಪೂರೈಕೆಯು ಕೂಡ 1+1. ತಂಡದ ಮೊತ್ತ 22. ಮೂರನೆಯ ಓವರ್ ಚಾತಿಯಲ್ಲಿ ಪಂದ್ಯಾಟ ನಡೀತಾ ಇದೆ. 5ನೇ ಚೆಂಡಿಗಾಗಿ ಮತ್ತೆ ವಿತೇಶ್. ಜೀತುಗೆ ಸಂದ ಚೆಂಡು. ಕ್ಯಾಚ್ ಆಗುವಂತ ಒಂದು ಅವಕಾಶಗಳಿತ್ತು. ಸುಲಭದ ಕ್ಯಾಚ್ ಅನ್ನು ಲೆಗ್ ಸ್ಲಿಪ್ ನಲ್ಲಿ ಕೈ ಚೆಲ್ಲಿದ್ರು. ಜೀತು ಜೀವದಾನವನ್ನು ಪಡ್ಕೊಳ್ತಾ ಇದ್ದಾನೆ. ತಂಡದ ಮೊತ್ತ ಕೂಡ ರಾಮಾಂಜನೇಯದ ಮೊತ್ತ 23 ಓಟಗಳು. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 23 ಫಾರ್ ವಿದೌಟ್ ಲಾಸ್. ಮೊದಲ ಕ್ವಾಲಿಫೈರ್ ಪಂದ್ಯ ಎಂಸಿಎಲ್ ಗಾಗಿ ಸಾಗ್ತಾ ಇದೆ. ಹಗಲು ರಾತ್ರಿಯ ಎಂಸಿಎಲ್ ಸಾಗಿ ಬರ್ತಾ ಇದೆ ಕೂಡ. ಈ ಬಾರಿ ಕೂಡ ಯಶ್ ದಾಂಡಿನಲ್ಲಿ ಮತ್ತೊಂದು ಸುಂದರತೆ ಹೊಡೆತ. ಅಕ್ಷ ಕವರ್ ಸತ್ತ ಚೆಂಡು ದಾಖಲಾಗ್ತಾ ಇದೆ. ತಳ ಮೊತ್ತ 3 ಓವರ್ಗಳ ಮುಕ್ತಾಯ 24ಕ್ಕೆ ನೋ ಲಾಸ್. ಮೊದಲ ಅರ್ಧದಲ್ಲೇ ಬಹಳಷ್ಟು ಉತ್ತಮ ಆರಂಭವನ್ನು ರಾಮಾಂಜನೇಯ ಪಡ್ಕೊಳ್ತಾ ಇದೆ. 2 ನಿಮಿಷಗಳ ಕಾಲದ ಒಂದು ಬಿಡುವು ಈ ಹಂತದಲ್ಲಿ ಇರ್ತದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಮೊಗವೀರ ಯುವ ಕೂಟ ಬಹಳಷ್ಟು ವ್ಯವಸ್ಥಿತವಾಗಿ ಬಹಳಷ್ಟು ಮಂದಿ ದಾನಿಗಳ ಸಪೋರ್ಟ್ ಅನ್ನು ಪಡ್ಕೊಂಡು ವೈಭವಪೇತವಾಗಿ ನಡೆಸ್ತಾ ಇದ್ದಾರೆ ಕೂಡ. ಬೋಟ್ ಹಂಚ್ ಒಂದೆಡೆ. ಇನ್ನಷ್ಟೇ 17ನೇ ತಾರೀಕು ಸುರತ್ಕಲ್ನಲ್ಲಿ ಅಧಿಕೃತವಾಗಿ ಆರಂಭವನ್ನು ಕಂಡುಕೊಳ್ಬೇಕಾಗಿರುವಂತಹ ಮಲ್ಟಿಪ್ಲೆಕ್ಸ್ ಚೆನ್ನೈ ಗ್ಯಾಲಾಕ್ಸಿ ನಮ್ಮ ಟೂರ್ನಮೆಂಟಿನ ಮತ್ತೊಂದು ಪ್ರಮುಖ ಪ್ರಾಯೋಜಕರು ಕೂಡ. ಜೊತೆಗೆ ಸಂತೋಷ್ ಸುವರ್ಣ ಕೋಡಿಕಲ್ ಈ ಟೂರ್ನಮೆಂಟಿನ ಮತ್ತೋರ್ವ ನಮ್ಮ ಪ್ರಮುಖ ಬೆನ್ನೆಲುಬು ಕೂಡ. ಅಲ್ಲದೆ ಇನ್ನಿತರ ರೀತಿಯಲ್ಲಿ ಬಹಳಷ್ಟು ಮಂದಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ರೀತಿಯ ಟೂರ್ನಮೆಂಟ್ ಸಂಘಟಿಸುವಂತಹ ಸಂದರ್ಭ ನಮ್ಮ ಜೊತೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಮೊಗವೀರ ಯುವ ಕೂಟ ಮಂಗಳೂರಿನ ಪರವಾಗಿ ಮತ್ತೆ ಪಂದ್ಯಾಟದ ಮುಂದುವರಿಕೆ ಕೂಡ ಆಗ್ತಾ ಇದೆ.
ಬಹಳಷ್ಟು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ವ್ಯವಸ್ಥಿತವಾಗಿ ನಡೀತಾ ಇದೆ ಕೂಡ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಎಸ್ಗಾರಿಕೆಯನ್ನು ಕಂಡುಕೊಂಡ್ರು. ಆಕಾಶ್ ಈತನ ಮಧ್ಯಸ್ಥದ ಚೆಂಡು ವೈಟ್ ಬಾಲ್. ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 25 ಓಟಗಳು. ಮೊಗವೀರ ಸಮಾಜ ಬಾಂಧವರ ಬಹುಶಃ ಮೊಗವೀರ ಆಟಗಾರರಿಗೆ ಒಂದು ತಂಡವನ್ನು ಕಟ್ಟುವಂತ ಒಂದು ಕೂಡ ಅವಕಾಶ ಈ ಮೂಲಕವಾಗಿ ಲಭಿಸ್ತಾ ಇದೆ. ಇತ್ತೀಚೆಗೆ ಬಹುಶಃ ಕೆಲವೊಂದು ಪ್ರಮುಖ ತಂಡಗಳಲ್ಲಿ ಮೊಗವೀರ ಆಟಗಾರರು ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮುಂದಕ್ಕೆ ಬಹುಶಃ ಮೊಗವೀರ ತಂಡವನ್ನು ಕಟ್ಟೋದಕ್ಕಾಗಿ ಕೂಡ ಇಲ್ಲಿ ಆಯ್ದ ಆಟಗಾರರನ್ನ ಸೆಲೆಕ್ಟ್ ಮಾಡುವಂತ ಅವಕಾಶಗಳು ಕೂಡ ಇದೆ. ಈ ಹಿಂದೆ ಸಂತೋಷ್ ಸುವರ್ಣ ಕೋಡಿಕಲ್ ಅವರ ನೇತೃತ್ವದಲ್ಲಿ ಮೊಗವೀರ್ ಸಿಲವನ್ ಬಹಳಷ್ಟು ರಾಜ್ಯ ಮಟ್ಟ ಪಂದ್ಯಾಟಗಳನ್ನು ಕೂಡ ಆಡಿತ್ತು. ಇವಾಗ ಮತ್ತೆ ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟಿನ ಬೆನ್ನೆಲುಬಾಗಿ ಕೂಡ ಸಂತೋಷ್ ಸುವರ್ಣ ಅವರೇ ನಮ್ಮ ಜೊತೆಗಿದ್ದಾರೆ. ನಮ್ಮ 11 ಜೊತೆಗೆ ಸಿನಿ ಗ್ಯಾಲಕ್ಸಿಯ ಒಂದು ಪ್ರಮುಖ ಪ್ರಾಯೋಜಕತ್ವ, ಅದರ ಮಾಲೀಕರು ಕೂಡ ಸಂತೋಷ್ ಸುವರ್ಣ ಅವರು ಇವಾಗಲೇ ಪಂದ್ಯಾಟದ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಬೋಟ್ ಹಂಚ್ ಕೂಡ ನಮ್ಮ ಟೂರ್ನಮೆಂಟಿನ ಮತ್ತೊಂದು ಪ್ರಮುಖ ಪ್ರಾಯೋಜಕ ಸಂಸ್ಥೆ ಕೂಡ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಒಂದೆಡೆ ಸೇರ್ಪಡೆ. ಎರಡನೇ ಓಟಗಳ ಪ್ರಯತ್ನ. ಈ ಬಾರಿ 2 ಓಟಗಳ ಪೂರೈಕೆಯೂ ಕೂಡ. ಅಂಬಿಗ ತುಳುನಾಡು ಟೈಗರ್ಸಿನ ಕ್ಷೇತ್ರ ರಕ್ಷಣೆ ಒಂದಷ್ಟು ಗಾಲಿಬಿಲಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 29ಕ್ಕೆ ನೋ ಲಾಸ್. 6 ಓವರ್ಗಳ ಪಂದ್ಯ ಇದಾಗಿರ್ತದೆ. MCL ಫಸ್ಟ್ ಕ್ವಾರ್ಟರ್ ಕ್ವಾಲಿಫೈಯರ್. 4ನೇ ಬಾರಿ ಹೆಸರಿಂದ ಚೆಂಡು ಫೈನಲ್ ಭಾಗದಲ್ಲಿ ಮತ್ತೊಂದು ಸುಲಭ ಕ್ಯಾಚ್ ಈ ಬಾರಿ ಕೈ ಚೆಲ್ಲಿದ್ರು. ಯಶ್ ಜೀವದಾನವನ್ನ ಪಡ್ಕೊಳ್ತಾ ಇದ್ದಾನೆ. 30 ಓಟಗಳು. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಲಾಸ್ಟ್ ಅದೃಷ್ಟ ಮತ್ತೆ ಕೈ ಕೊಡ್ತಾ ಇದೆ. ಅಂಬಿಗ ಕ್ಷೇತ್ರ ರಕ್ಷಣೆ ಪದೇ ಪದೇ ಎಡವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಔಟ್ ಸೈಡ್ ದಿ ಆಫ್ ಸ್ಟಾಂಪ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 31. MCL 2022 ಮೊದಲ ಆವೃತ್ತಿ ನಡೀತಾ ಇದೆ. 2022ರ ಕ್ರೀಡಾ ಋತುವಿನ ಒಂದು ವರ್ಷಾರಂಭದಲ್ಲಿ ಟೂರ್ನಮೆಂಟ್ ಸಾಗಿ ಬರ್ತಾ ಇದೆ ಕೂಡ. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಕವರ್ ಭಾಗದಲ್ಲಿ ಜೀತು ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 32 ಓಟಗಳು. ಲಾಸ್ಟ್ ಒನ್. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಆಕಾಶ್. ಯಶ್ಗೆ ಸಂದ ಚೆಂಡು ತನ್ನ ಮೂಲಕವಾಗಿ ಮತ್ತೆ ರನ್ಔಟಿಗೊಂದು ಅಪೀಲ್ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ಕಾದು ನೋಡಬೇಕಾಗ್ತಾ ಇದೆ. ಹೋಗಿ ಬರ್ಬೋದು. ನಾಟ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಬರ್ತಾ ಇದೆ ಈ ಹಂತದಲ್ಲಿ. ಒಂದೋಟದ ಪೂರೈಕೆಯೂ ಕೂಡ. ತಂಡದ ಮೊತ್ತ 32 ಓಟಗಳು. ಮೂವತ್ತ 3 ಓಟಗಳು.
ಈ ಹಂತದಲ್ಲಿ ಮುಕ್ತಾಯದ 4 ಓವರ್ಗಳು 33ಕ್ಕೆ ನೋ ಲಾಸ್. ಧರ್ಮೇಶ ಮತ್ತೆ ಸ್ಕಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ 5ನೇ ಓವರ್ಗಾಗಿ. ಮೊದಲ ಕ್ವಾಲಿಫೈರ್ ಪಂದ್ಯಾಟವನ್ನು ಆಡ್ತಾ ಇದೆ ಅಂಬಿಗಾ ವರ್ಸಸ್ ರಾಮಾಂಜನ ಕ್ರಿಕೆಟರ್ಸ್ ಗುಡ್ಡೆ ಕೋಪ್ಲ. ಇದಾದ ನಂತರ ಮಾರುತಿ ಕ್ರೀಡಾ ಸಜ್ಜ ಮಾಡಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ವಿರುದ್ಧ ಮತ್ತೊಂದು ಬಿಗು ಹೋರಾಟದ ಪಂದ್ಯಾಟ ಇರ್ತದೆ ಕೂಡ. ಚೆನ್ನೈ ಗ್ಯಾಲಕ್ಸಿ ನಮ್ಮೈಲಾನ್ ಮತ್ತು ಈ ಒಂದು ತುದಿಯನ್ನು ಬಳಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಇನ್ ಸ್ವಿಂಗಿಂಗ್ ಡೆಲಿವರಿ ಬಹಳ ತಿರುವನ್ನ ಪಡ್ಕೊಂಡ ಚೆಂಡು. ಮಾರ್ಚ್ ತಿಂಗಳ 17ನೆಯ ತಾರೀಕು ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಆರಂಭವನ್ನು ಕಂಡುಕೊಳ್ತದೆ. ಚೆನ್ನೈ ಗ್ಯಾಲಕ್ಸಿಯ ರೂಪದಲ್ಲಿ ಅತ್ಯುತ್ತಮ ಚಲನಚಿತ್ರಗಳ ಪ್ರದರ್ಶನ ಕೂಡ ಇಲ್ಲಿ ಆಗ್ತದೆ. 17ನೆಯ ತಾರೀಕು ಅಧಿಕೃತವಾಗಿ ಅದರ ಆರಂಭ ಕೂಡ. ಈ ಬಾರಿಯ ಸಂದ ಚೆಂಡು ಮತ್ತೊಂದು ಬಹಳ ಸಮರ್ಥ್ಯ ಎಸೆತ. ಧರ್ಮೇಶ್ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 34ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. $150ಕ್ಕೂ ಮಿಕ್ಕಿದ ಮೊಗವೀರ ಆಟಗಾರರು ಉಳ್ಳಾಲದಿಂದ ಹಿಡಿದು ಹೆಜಮಾಡಿಯವರೆಗೆ ವಾಸ್ತವ್ಯದಲ್ಲಿರುವಂತಹ ಮೊಗವೀರ ಆಟಗಾರರಿಗೆ ಅತಿ ದೊಡ್ಡ ಒಂದು ವೇದಿಕೆಯನ್ನು ರೂಪಿಸಿಕೊಡ್ಲಾಗ್ತಾ ಇದೆ. ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ MCL ಮುಖೇನವಾಗಿ ಈತನ ಮಧ್ಯೆ ಮತ್ತೆ ಧರ್ಮೇಶ್ ಕೂಡ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳ ಸಮರ್ಥಗೊಂಡಲ್ವರೇ ರನ್ಔಟ್ ಅವಕಾಶ ಇತ್ತು. ವಿದೇಶ ಕೂಡ ಅವಕಾಶವನ್ನು ಕೈ ಚೆಲ್ಲಿದ್ರು. ಬಾಯಿ ಮೂಲಕ ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಅದೃಷ್ಟ ಸತತವಾಗಿ ರಾಮಾಂಜನೇಯದ ಕೈ ಹಿಡಿತಾ ಇದೆ. ದುರದೃಷ್ಟ ಸತತವಾಗಿ ಅಂಬಿಗದ ಕೈ ಹಿಡಿತಾ ಇದೆ ಕೂಡ. ಸುವರ್ಣ ಅವಕಾಶಗಳಿತ್ತು. 2ರಿಂದ 3 ಅವಕಾಶವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಈ ಹಂತದಲ್ಲಿ ಅಂಬಿಗಾ ತುಳುನಾಡು ಟೈಗರ್ಸ್. ಈ ಹಂತದಲ್ಲಿ ಯಶು ದಾಂಡಿನಲ್ಲಿ ನೆಟ್ಟ ನೇರ ಸಿಕ್ಸರ್ ಬಾರಿ ನಮ್ಮಲಾನ್ ಮತ್ತು ಚೆನ್ನೈ ಗ್ಯಾಲಕ್ಸಿಯ ಕಡೆ ಬರ್ತಾ ಇದೆ. ಬಿರುಸಿನ ಸಿಕ್ಸರ್ ಕೂಡ. 6 ಆಟಗಳ ಸೇರ್ಪಡೆ ಯಶ್ ದಾಂಡಿನಲ್ಲಿ. ತಂಡದ ಮೊತ್ತ 41 ಓಟಗಳು. ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಬಾರಿ ಇಬ್ಬರು ಆರಂಭಿಕರು ಕೂಡ. ಈತನ ಮಧ್ಯೆ ಮತ್ತೆ ಧರ್ಮೇಶ ಚೆನ್ನೈ ಗ್ಯಾಲಕ್ಸಿ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಈತನ ಮಧ್ಯೆ ಡಾಟ್ ಬಾಲ್ ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ. ಯಶ್ ಬಾರಿ ಓಟವನ್ನು ಕಂಡುಕೊಳ್ತಾ ಇಲ್ಲ. ಸಮುದ್ರಕ್ಕೆ ತೀರಾ ಸಮೀಪವಾಗಿರುವಂತಹ ಚಿತ್ರಾಪುರ ಮೈದಾನ ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ಕಂಡುಕೊಳ್ತಾ ಇದೆ. MCL ಮುಖೇನವಾಗಿ ಕೂಡ. ಧರ್ಮೇಶ್ ಬಾರಿ ಎಸೆದ ಚೆಂಡು. ಯಶು ಹೊಡೆತ ಲಾಂಗ್ ಆನ್ ನಲ್ಲಿ. ಆಕಾಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತ ರಾಮಾಂಜನ ಗುಡ್ಡೆ ಕೋಪ್ಲ. ಯಶ್ ಬ್ಯಾಕ್ ಟು ಪವಿಲಿಯನ್. ಅಂಗಡ ಒಳಭಾಗದಲ್ಲಿ ಮೊದಲ ಕ್ವಾಲಿಫೈರ್ ನ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ್ರು ಯಶ್ ಬಾರಿ. 20 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಇವಾಗ ತಂಡ ನಾಯಕ ನಿತೀಶ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಸ್ವತಃ ತಂಡ ವ್ಯವಸ್ಥಾಪಕ ಕೂಡ.
ಲಾಸ್ಟ್ ಓವರ್. ಅನಿಲ್ ಎಸ್ಗಾರಿಕೆ ಭಾಗದಲ್ಲಿ ಅಂಬಿಗ ತುಳುನಾಡು ಟೈಗರ್ಸಿನ ಮತ್ತೋರ್ವ ಹಾಫಾರ್ಮ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಬೌಲರ್ ಕೂಡ. ಶ್ರೀಲಂಕಾದ ಲಗೋರಿ ಬೌಲರ್ ಲಸಿತ್ ಮಾಲಿಂಗನ ಶೈಲಿಯನ್ನು ಒಂದಷ್ಟು ಹೋಲುವ ಆಟಗಾರರ ಕೂಡ. ಬೋಟ್ ಹನ್ಚಂಡ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೊಂದೆಡೆ ಸಿಕ್ಯಾಲಾಕ್ಸಿ ನಮ್ಮ 11 ಈ ಒಂದು ಜಾಹೀರಾತು ಫಲಕ ಇರ್ತದೆ. ಇತರ ಮಧ್ಯೆ ಕ್ಯಾಚ್ ಆಗುವ ಅವಕಾಶಗಳಿತ್ತು. ವಿತೇಶ ಮತ್ತೆ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಒಂದೆಡೆ ಚೊರಿಯ ಸೇರ್ದ ಜೀತು ಓಟವನ್ನು ಕಂಡುಕೊಂಡ್ರು. 42ಕ್ಕೆ ತಲುಪ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ರಾಮಾಂಜನ ಗುಡ್ಡೆ ಕೋಪ್ಲ 42 ಫಾರ್ 1. ಅನಲು ಬೆಳಕಿನ ಅಡಿಯಲ್ಲಿ ಅತಿ ವೈಭವೋಪೇತ ಪಂದ್ಯಕೂಟ. ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ನಡೀತಾ ಇದೆ ಕೂಡ. ಮತ್ತೆ ಅನಿಲ್ ನಿತೀಶ್ಗೆ ಸಂದ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್. ನಾಲ್ಕು ಎಸ್ಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 4 ಬಾಲ್ಸ್ ಆರ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸ್ ಕಂಡುಕೊಳ್ತಾ ಇದೆ ಈ ಹಂತದಲ್ಲಿ. ಪೀಲಿ ಬಾರಿ ನಿತೇಶ್ ತನ್ ಮೂಲಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡ್ರು. ರಾಮಾಂಜನೇಯ 42ಕ್ಕೆ 3, ಕ್ಷಮಿಸಿ 42ಕ್ಕೆ 2. ಎಲೆಕ್ಟ್ರಿಷಿಯನ್ ಲೈಟ್ಸ್ ಫಸ್ಟ್ ಸೆಷನ್ ಮುಗಿದ ಕೂಡಲೇ ಆನ್ ಮಾಡಬೇಕು. ಅಂದರೆ ಈ ಒಂದು 3 ಎಸೆತಗಳು ಈ ಓವರ್ನಲ್ಲಿ ಬಾಕಿ ಇದೆ. ಅದು ಮುಗಿದ ತಕ್ಷಣವೇ ಚೇಸಿಂಗ್ ಆರಂಭ ಆಗೋದಕ್ಕಿಂತ ಮೊದಲು ಎಲ್ಲ 6 ಟವರ್ಸ್ಗಳ ಲೈಟ್ಸ್ ಆನ್ ಮಾಡಬೇಕು. ಶೈಲು 3 ಚೆಂಡುಗಳು ಬಾಕಿ ಇದೆ. ತಂಡ ಮತ್ತೋರ ಪ್ರಮುಖ ಆಟಗಾರ ಕೂಡ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಎಂಸಿಎಲ್ನ ಆಕರ್ಷಕ ಪ್ರಶಸ್ತಿ ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ. ರನ್ನರ್ಸ್ ಅಪ್ ಟ್ರೋಫಿ ಸಮೇತವಾಗಿ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆಯನ್ನು ಮಾಡಿಕೊಂಡ್ರು. ಅಂಗಡ ಒಳಭಾಗದಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ ಮತ್ತೆ ಅನಿಲನ ಪರಿಚಯಿಸ್ತಾ ಇದೆ 4ನೇ ಚೆಂಡಿಗಾಗಿ. ಶೈಲುಗೆ ಸಂದ ಚೆಂಡು ಲಾಂಗ್ ಆಫ್ ನಲ್ಲಿ ಮತ್ತೊಂದು ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ರಾಮಾಂಜನೇಯ 3ನೇ ಹೋದರಿ ಆಘಾತ 42ಕ್ಕೆ 3. ಮೊದಲ ಕ್ವಾಲಿಫೈಯರ್ ಸಾಗ್ತಾ ಇದೆ ಕೂಡ. M9 ಸ್ಪೋರ್ಟ್ಸಿನ ಮುಖಾಂತರ ಟೂರ್ನಮೆಂಟಿನ ನೇರ ಪ್ರಸಾರ ನಡೀತಾ ಇದೆ. ಚಿತ್ರಾಪುರದಲ್ಲಿ ಮೊಗವೀರ ಪಂದ್ಯಾಟ ನಡೆದರೂ ಕೂಡ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ಪಂದ್ಯಾಟ ನೋಡುವಂತಹ ಸುಲಭ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಹೊಸ ದಾಂಡಿಗನ ಒಂದು ಸೇರ್ಪಡೆ ಧೀರಜ್. ಅನಿಲ್ ಮತ್ತೆ ಸ್ಗಾರಿಕೆ ಭಾಗದಲ್ಲಿ ಚೆಂಡಿಗಾಗಿ ಪ್ರಕಾಶ್ ಪುತ್ರನ್ ಕೋಡಿಕಲ್ ಇದ್ದಾರ. ಕೋಡಿಕಲ್ ಮೊಗವೀರ ಮಹಾಸಭಾದ ಉಪಾಧ್ಯಕ್ಷರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವ. ಹಾಗೇನೆ ಯೂತ್ ಕ್ಲಬ್ ಕೋಡಿಕಲ್ ಇದ್ರ ಅಧ್ಯಕ್ಷರು ಪ್ರಕಾಶ್ ಪುತ್ರನ್ ಕೋಡಿಕಲ್ ಇವರಿಗೆ ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಅಂಪೈರ್ ಕೃಷ್ಣ ಸ್ವಾಗತಿಸ್ತಾ ಇದ್ದಾವೆ. ರನ್ ಇಲ್ಲ ಅಲ್ಲ ಯಾವುದು? ಎಸ್, ರನ್ ಔಟ್. ಮೊದಲ ಓಟವನ್ನು ಕ್ಲಿಯರ್ ಮಾಡಲಿಲ್ಲ ಅನ್ನುವಂತ ಸೂಚನೆ ಬಂದಿರೋದ್ರಿಂದ
ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಬರ್ತಾ ಇಲ್ಲ. 4ನೇ ವಿಕೆಟ್ ಪತನ. 42ಕ್ಕೆ 4. ರಾಮಾಂಜನೇಯ ಧೀರು ಔಟ್ ಆದ್ರು. ಹೊಸ ದಾಂಡಿಗ ಅಂತಿಮ ಒಂದು ಎಸೆತ ಮೊದಲ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 42ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ರಾಮಾಂಜನೇಯ ಅಂತಿಮ ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿ ಫ್ಲಿಕ್ ಮಾಡಿದಂತ ಹೊಡೆತ ಒಂದೆಡೆ ಪೂರೈಕೆ ತನ್ನ ಮೂಲಕವಾಗಿ ಮತ್ತೊಂದು ಹೋದರಿ ಆಗತ್ತ ಧೀರು ತನ್ನ ಮೂಲಕ ಜೀತು ರನ್ ಔಟ್ ಆಗಿ ವಾಪಸ್ ಆದ್ರು. 43ರ ಮೊತ್ತದಲ್ಲಿ 5 ಹೋದರಿಗಳನ್ನು ಕಳ್ಕೊಂಡ್ರು. ಜಯಕ್ಕಾಗಿ 44 ಓಟಗಳ ಅವಶ್ಯಕತೆ. ಫೈನಲ್ ಪ್ರವೇಶಕ್ಕಾಗಿ ಅಂಗಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್. ಮುಂದಿನ ಪಂದ್ಯಾಟದ ಟಾಸ್ ಅನ್ನ ಮುಖ್ಯ ವೇದಿಕೆ ನಡೆಸಿಕೊಡ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮಾರುತಿ ಕ್ರೀಡಾ ಸಜ್ಜಮಾಡಿ ಮತ್ತು ಪ್ರಗತಿ ರೇಂಜರ್ಸ್ ಬೆಂಗರೆ ತಂಡಗಳ ನಾಯಕರು ಮುಖ್ಯ ವೇದಿಕೆ ಕಡೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಮುಖ್ಯ ವೇದಿಕೆಯಲ್ಲಿ ರೋಷನ್ ಸುವರ್ಣ ತಣ್ಣೀರ್ಬಾವಿ, ಹಾಗೇನೆ ಜಿತೇಶ್ ಪುತ್ರನ್ ತಣ್ಣೀರ್ಬಾವಿ, ಹಾಗೇನೆ ಪ್ರಕಾಶ್ ಪುತ್ರನ್ ಕೋಡಿಕಲ್ ಇದ್ದಾರೆ. ಇವರಿಗೆ ಮೊಗವೀರ ಯುವಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇವರಿಗೆ ಶರತ್ ತಣ್ಣೀರ್ಬಾವಿ ಇವರು ಶಾಲ್ ಹಾಗೇನೆ ಸಂತೋಷ್ ಇವರು ಶಾಲ್ ಹಾಗೇನೆ ಮೊಮೆಂಟನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹಾಗೇನೆ ನಮ್ಮೊಂದಿಗೆ ಶ್ರೀನಿವಾಸ್ ಪುತ್ರನಿದ್ದಾರೆ, ಕೂಳೂರು ಮೊಗವೀರ ಮಹಾಸಭಾ ಇದರ ಮಾಜಿ ಅಧ್ಯಕ್ಷರು. ಇವರಿಗೂ ಕೂಡ ಶಾಲ್ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಈ ಒಂದು ಮೈದಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದ್ದು ಈ ಒಂದು ಜಾಗದ ಸ್ಥಳಾವಕಾಶವನ್ನು ನಮ್ಮ ಈ ಟೂರ್ನಮೆಂಟ್ಗೆ ಅಲ್ಲದೆ ಈ ಹಿಂದೆ ನಡೆದಂತ ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟ್ಗೂ ಕೂಡ ಅವಕಾಶ ಮಾಡಿಕೊಟ್ಟ ಸ್ಥಳದ ದಾನಿಗಳಿಗೆ ನಮ್ಮ ವಿಶೇಷ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮೊಗವೀರ ಯುವಕೂಟ ಪರವಾಗಿ ಮೊದಲ ಚೆಂಡು ತನ್ಮೂಲಕವಾಗಿ ಬಿರುಸಿನ ಸಿಕ್ಸರ್ ಅಂಬಿಕಾ ತುಳುನಾಡು ಟೈಗರ್
ಜಿಲ್ಲೆ ಪರವಾಗಿ ಮೊದಲ ಚೆಂಡಿಗೆ ಈ ಒಂದು ಸಿಕ್ಸರ್ ಬಾರಿ ಶಮಿತ್ ದಾಖಲಿಸಿದ್ರು. 44ರ ಟಾರ್ಗೆಟ್ ಅನ್ನು ಕಂಡುಕೊಳ್ಬೇಕಾದಂತ ತಂಡ ಫೈನಲ್ ಪ್ರವೇಶಕ್ಕಾಗಿ. ಮುಂದಿನ ಪಂದ್ಯಕೂಟ ಪ್ರಗತಿ ರೇಂಜರ್ಸ್ ಬೆಂಗ್ರೆ ವಿರುದ್ಧವಾಗಿ ಮಾರುತಿ ಹೆಜ್ಮಾಡಿ 2 ತಂಡ ಕಪ್ತಾನರು ಮುಖ್ಯ ವೇದಿಕೆ ಹತ್ತ ನಾನು ಚಿಮ್ಮಿಗಾಗಿ ಬರ್ಬೇಕಂತ ಕೇಳಿಕೊಳ್ತಾ ಇದ್ದಾವ. ಮಾರುತಿ ಹೆಜ್ಮಾಡಿ ತಂಡದ ಕಪ್ತಾನ ಆದಷ್ಟು ಬೇಗ ಮುಖ್ಯ ವೇದಿಕೆ ಹತ್ರ ಬನ್ನಿ. ನಿಮ್ಗಾಗಿ ಪ್ರಗತಿ ರೇಂಜರ್ಸ್ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ಸೊನ್ನೆ ಗ್ಯಾಲಾಕ್ಸಿ ಅಂಡನ್ನು ಬಳಸ ನಮ್ಮ ಇಲ್ಲವ ನೀವೊಂದು ಜಾಹೀರಾತು ಫಲಕ ಈ ಒಂದು ತುದಿಯನ್ನು ಬಳಸ್ತಾ ಇದ್ದಾರೆ. ಸಂತೋಷ್ ಸುವರ್ಣ ಅವರ ಮಾಲೀಕತ್ವದ ಕೋಡಿಕಲ್ನ ಸೆನಿ ಗ್ಯಾಲಾಕ್ಸಿ 17ನೇ ತಾರೀಕು ಮಾರ್ಚ್ ಸೂರತ್ ಕಲ್ನಲ್ಲಿ ಅಧಿಕೃತ ಈ ಒಂದು ಮಲ್ಟಿಪ್ಲೆಕ್ಸ್ ಆರಂಭ ಆಗ್ತದೆ. ಅದು ಈ ಟೂರ್ನಮೆಂಟಿನ ನಮ್ಮ ಪ್ರಮುಖ ಪ್ರಾಯೋಜಕರು ಕೂಡ. ಇನ್ನೊಂದೆಡೆ ಬೋಟ್ ಹಂಶ್ ಇರ್ತದೆ, ಪಂದ್ಯಾಟ ಮತ್ತೆ ಮುಂದರಿಕೆಯೂ ಕೂಡ. ಈ ಬಾರಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೊಂದು ಬಳಸವರ್ತ ಹೊಡೆತ ಲಾಂಗ್ ಆನುವಾಗದಂತ ಚೆಂಡು ಸಾಗ್ತದೆ. ಯಾಶ್ ಓಟಗಳ ಅವಕಾಶವನ್ನು ಮಾಡಿಕೊಟ್ರು, ಮತ್ತೆ 2 ಓಟಗಳ ಪೂರೈಕೆಯನ್ನು ಕಂಡುಕೊಂಡ್ರು. ಹಾಗೇನೆ ನಮ್ಮೊಂದಿಗೆ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಇದ್ದಾರೆ. ಇವರನ್ನ ಮೊಗವೀರ ಯುವಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ನಿಮ್ಮನ್ನ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಈ ತನ್ಮದ ಬಳಸುವಂತೆ ಹೊಡೆತ ತನ್ಮೂಲಕವಾಗಿ ಇವಾಗಲೇ ಅಂಕಿಅಂಶಗಳ ಪಟ್ಟಿಯಲ್ಲಿ 12ಕ್ಕೆ ನೋ ಲಾಸ್. ಅಂಬಿಗ ತುಳುನಾಡು ಟೈಗರ್ಸ್ ಕೊನೆ ಒಂದು ಬಾಕಿ ಇದೆ. ಯಾಶಿಮಾರಿ ಮತ್ತೊಂದು ಸ್ಲೋವರ್ ಡೆಲಿವರಿ ಕ್ಯಾಚ್ ಆಗೋ ಅವಕಾಶಗಳಿದೆ. ಮಾರಿ ಲಾಂಗ್ ಆನ್ ಭಾಗದಲ್ಲಿ ಸುಂದರತೆ ಕ್ಯಾಚ್ ತನ್ಮೂಲಕವಾಗಿ ಶಮಿತ್ ಔಟ್. 12ಕ್ಕೆ 1 ಈ ಬಾರಿ ಮೊದಲ ಹೋದರಿಯನ್ನು ಕಳ್ಕೊಳ್ತಾ ಇದೆ ಅಂಬಿಗ ಟೈಗರ್ಸ್. 30 ಎಸೆತ, ಇನ್ನು ಕೂಡ 31 ಓಟಗಳ ಅವಶ್ಯಕತೆ. ಮೊದಲ ಕ್ವಾಲಿಫೈಯರ್ ಜಯಕ್ಕಾಗಿ ಎಂಸಿಎಲ್ ಫೈನಲ್ ಪ್ರವೇಶಕ್ಕಾಗಿ ಕೂಡ ಅಲ್ಲಿ 2 ತಂಡದ ಕಪ್ತಾನರು ಬಂದಿದ್ದಾರೆ. ದಯವಿಟ್ಟು ಟಾಸ್ ಪ್ರಕ್ರಿಯೆಯನ್ನ ಮಾಡಿ ಎಂಬುದಾಗಿ ಸಂಘಟನೆ ಹತ್ರ ವಿನಂತಿಸ್ತಾ ಇದ್ದಾರೆ. ಈಗಾಗಲೇ ನಡೆದಂತ ಎಲಿಮಿನೇಟರ್ ನ ಟಾಸ್ ಪ್ರಕ್ರಿಯೆ ನಡೆದಿದೆ. ಈ ಒಂದು ನಾಣ್ಯ ಚಿಮ್ಮಿಗೆಯನ್ನು ಮಾರುತಿ ಹೆಜಮಾಡಿ ತಂಡ ಜಯಗಳಿಸ್ತದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 30 ಎಸೆತ, 31 ಓಟಗಳ ಅವಶ್ಯಕತೆ. ನಿತೇಶ ರಾಮಾಂಜನೇಯ ಪರವಾಗಿ ಮೊದಲ ಹಂತದಲ್ಲೇ ಸಮಿತ್ ಮರ ಸಿಡಿಲಿನ ಒಂದು ಆರಂಭವನ್ನ ಅಂಬಿಗಾಗಿ ನೀಡಿದ್ರು. ಹೊಸ ದಾಂಡಿಗ ಆಕಾಶ್ ಕೂಡ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ರಾಮಚಂದ್ರ ಬೈಕಂಪಾಡಿ ಇವರನ್ನು ಕೂಡ ಈ ಒಂದು ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ರಾಮಚಂದ್ರ ಬೈಕಂಪಾಡಿ ಹಿರಿಯ ಬಿಜೆಪಿ ಮುಖಂಡರು ಕೂಡ ಹೌದು. ಇವರನ್ನು ಕೂಡ ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. 30ಕ್ಕೆ 30 2 ಓಟಗಳ ಅವಶ್ಯಕತೆ. ಬೋಟ್ ಅಂಚಿನ ಕಡೆಯಿಂದ ನಿತೇಶ್ ಐಬಾರಿ ಮೊದಲ ಚೆಂಡು ಆಕಾಶ್ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಬಿಗು ಹೋರಾಟದ ನಿರೀಕ್ಷೆ ಪಂದ್ಯ ಚಿತ್ರಾಪುರ ಮೈದಾನದಲ್ಲಿ ನಡೀತಾ ಇದೆ ಕೂಡ. ಮೈದಾನಗಳೇ ಬಹುಶಃ ಕಡಿಮೆ ಆಗ್ತಾ ಇರುವಂತಹ ದಿನಗಳಲ್ಲಿ ಈ ಕ್ರೀಡಾಂಗಣ ಬಹಳಷ್ಟು ಪಂದ್ಯಕೂಟಗಳನ್ನು ಬಹಳಷ್ಟು ವರ್ಷಗಳಿಂದ ಕಾಣ್ತಾ ಇದೆ.
ಇದರ ಸಳದಾನಿಗಳಿಗೆ ನಮ್ಮ ವಿಶೇಷ ಕೃತಜ್ಞತೆ ಕೂಡ. ಈ ತನ್ಮಧ್ಯೆ ಮತ್ತೆ ನಿತೇಶ್ ಸ್ಯಾರಿಕೆ ಭಾಗದಲ್ಲಿ ಆಕಾಶ್ಗೆ ಸದ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಬಳಸಬಾರದು. ಕ್ಷೇತ್ರ ರಕ್ಷಣೆ ಬಾರಿ ಒಂದೋಟ ಕ್ಷೇತ್ರ ರಕ್ಷಣೆ ಮೊದಲಾಗಿ ದಾಖಲಾಗ್ತಾ ಇದೆ. ತಳ ಮೊತ್ತ 13 ಓಟಗಳು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ MCL ಸೀಸನ್ 1 ಸಮಾರೋಪದ ವೇದಿಕೆಯಲ್ಲಿ ಕರ್ನಾಟಕದ ಭರವಸೆ ಮತ್ತೋರ್ವ ಯುವ ರಣಜಿ ಆಟಗಾರ ನಿಹಾಲ್ ಉಳ್ಳಾಳ್ ಅವರನ್ನು ಅಭಿನಂದಿಸುವ ಸನ್ಮಾನಿಸುವ ಕಾರ್ಯಕ್ರಮ ಇರ್ತದೆ. ರಾಷ್ಟ್ರಪತಿ ಅವರ ವಿಶೇಷ ಗೌರವದ ಒಂದು ಪೊಲೀಸ್ ಪದಕವನ್ನು ಪಡೆದಂತ ವಿಜಯ್ ಕಾಂಚನ್ ರವರನ್ನ ಕೂಡ ಸನ್ಮಾನಿಸುವಂತ ಕಾರ್ಯಕ್ರಮ ಇರ್ತದೆ. ಈ ಮಧ್ಯೆ ಮತ್ತೆ ನಿತೇಶ್ ಎಸಂದ ಚೆಂಡು ಅಂತಿಮ ಹಂತದಲ್ಲಿ ನೋ ಬಾಲಿನ ಒಂದು ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ. ತಳ ಮೊತ್ತ 14 ಓಟಗಳು. ಫ್ರೀ ಹಿಟ್ ಅವಕಾಶ ವಿದೇಶ ಅದ್ಯಾವ ರೀತಿ ಹೊಡೆತವನ್ನು ದಾಖಲಿಸ್ತಾನೆ ನೋಡಬೇಕಾಗಿದೆ. ನಿತೇಶ್ ಈ ಬಾರಿ ಎಸೆದ ಚೆಂಡು ಬಹಳ ಸಮರ್ಥ ಹೊಡೆತ ಒಂದಡ. ಈ ಬಾರಿ ಲಾಂಗ್ ಆನ್ ಅಂತ ಸಾಗ್ತಾ ಇದ್ದ ಚೆಂಡು ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ. ಅಂಬಿಗ ತುಳುನಾಡು ಟೈಗರ್ಸ್ 16 ಓಟಗಳನ್ನು ದಾಖಲಿಸ್ತಾ ಇದೆ. ಮೊದಲ ಹೋದರಿ ಆಘಾತದ ನಂತರ ಇನ್ನು ಕೂಡ 28 ಓಟಗಳ ಅವಶ್ಯಕತೆ. ಪಂದ್ಯಾಟದ ಜಯಕ್ಕಾಗಿ ಬೋಟ್ ಹನ್ಶೆಂಡ್ ಅನ್ನು ಬಳಸ್ತಾ ಇದ್ದಾರೆ. ಬಾರಿ ವಿತೇಶ್ಗೆ ಸಂದ ಚೆಂಡು ಔಟ್ರೇಜ್ ಆಗಿ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಲಾಗ್ ಸ್ಲಿಪ್ ನತ್ತ ಚೆಂಡು ಸಾಗ್ತಾ ಇದೆ. ತಳ ಮೊತ್ತ ಕೂಡ 17 ಫಾರ್ ಲಾಸ್ ಆಫ್ 6 ಓವರ್ಗಳ ಕ್ವಾಲಿಫೈರ್ ಪಂದ್ಯ. ಮೊಗವೀರ ಸಮಾಜದ ಉಳ್ಳಾಲದಿಂದ ಹಿಡಿದು ಅಜಮಾಡಿಯವರೆಗಿನ ವಾಸ್ತವ್ಯದಲ್ಲಿರುವಂತಹ ಆಟಗಾರರಿಗೆ ಮಾತ್ರ 10 ತಂಡಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ MCLಗಾಗಿ. ಈ ಹಂತದಲ್ಲಿ ಯಾರ್ಕರ್ ರನ್ ಡೆಲಿವರಿ ಸುಂದರತೆ ಎಸೆತ ಒಂದೋಟ ಆಕಾಶ್ ಪೂರೈಕೆಯನ್ನು ಲಾಂಗ್ ಆಫ್ ನಲ್ಲಿ ಮಾಡಿದ್ರು. ತಂಡದ ಮೊತ್ತ ಕೂಡ 18 ಓಟಗಳು. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 44ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಪಂದ್ಯಾಟ ಜಯಕ್ಕಾಗಿ ರಾಮಾಂಜನೇಯ ಗುಡ್ಡೆ ಕೊಪ್ಲ. ಲಾಸ್ಟ್ ಒನ್. ವಿತೇಶ್ಗೆ ಸಂದ ಚೆಂಡು ಯಾರ್ಕರ್ ರನ್ ಡೆಲಿವರಿ ಲಾಂಗ್ ಆಫ್ ಲಾಂಗ್ ನಡುವಣ ಒಂದೋಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಓವರ್ ಮುಕ್ತಾಯ 19ಕ್ಕೆ 1. 24 ಎಸೆತ 25 ಓಟಗಳ ಅವಶ್ಯಕತೆ. ಪ್ರತಿ ಒಂದು ಎಸೆತ ಓಟ ಬಂದರೂ ಕೂಡ ನಿಸ್ಸಂಶಯವಾಗಿ ಅಂಬಿಗ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಇಲ್ಲಿ ಸೋತ ತಂಡ ಮತ್ತೊಂದು ಅವಕಾಶವನ್ನು ಕಂಡುಕೊಳ್ತದೆ. ಎಲಿಮಿನೇಟರ್ ಪಂದ್ಯಾಟದ ವಿಜಯಿ ತಂಡವನ್ನ ಸೆಕೆಂಡ್ ಕ್ವಾಲಿಫೈರ್ ನಲ್ಲಿ ಎದುರಿಸಬೇಕಾಗ್ತದೆ ಕೂಡ. IPL ಫಾರ್ಮ್ಯಾಟ್ ರೀತಿಯಲ್ಲಿ ಲೀಗ್ ಮುಗಿದ ನಂತರ ಪಂದ್ಯಾಟಗಳ ಮುಂದುವರಿಕೆ ಆಗ್ತಾ ಇದೆ. ಚೆನ್ನೈ ಗ್ಯಾಲಕ್ಸಿಯ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. 3ನೇ ಓವರ್ ಮೊದಲ ಚೆಂಡಿಗಾಗಿ ಮತ್ತೆ ಯಶು 10 ತಂಡಗಳ 150 ಆಟಗಾರರು ಈ ಒಂದು ಸ್ಪರ್ಧಾ ಕಣವನ್ನು ಕಂಡಿದ್ದಾರೆ. ಇವತ್ತು ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವ ಕೂಟ ಈ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ.
ಚಿತ್ರಾಪುರ ಮೈದಾನದ ಒಳಭಾಗದಲ್ಲಿ. ಈ ತನ್ಮಧ್ಯೆ ಯಾಶ್ 3ನೇ ಓವರ್ ಮೊದಲ ಚೆಂಡಿಗಾಗಿ ಚೆನ್ನೈ ಗ್ಯಾಲಕ್ಸಿ ಬೌಲಿಂಗ್ ಅಡ್ಡರ ಬಳಸ್ತಾ ಇದ್ದಾರೆ ನಮ್ಮ 11. ಸಂತೋಷ್ ಸುವರ್ಣ ಕೋಡಿಕಲ್ ಅವರ ಪ್ರಾಯೋಜಕತ್ವದ ಒಂದು ಬೌಲಿಂಗ್ ಅಡ್ ಕೂಡ ಇದಾಗಿರ್ತದೆ. ಟೂರ್ನಮೆಂಟಿನ ಪ್ರಮುಖ ನಮ್ಮ ಪ್ರಾಯೋಜಕರು ಕೂಡ. ಹಿಂದೆ ಮೊಗವೀರ್ ಸಿಲವನ್ ತಂಡವನ್ನ ಮುನ್ನಡೆಸುವಂತ ವ್ಯಕ್ತಿ ಸಂತೋಷ್ ಸುವರ್ಣ ಕೋಡಿಕಲ್. ಅದಾದ ನಂತರ ಕರ್ನಾಟಕ ಪ್ರೀಮಿಯರ್ ಲೀಗ್ ನಲ್ಲಿ ಬ್ಯಾಂಗ್ಳೂರು ಯುನೈಟೆಡಿನ ಪಾಲುದಾರರು ಕೂಡ ಆಗಿದ್ರು. ಇವಾಗ ನಮ್ಮ ಜೊತೆ ಟೂರ್ನಮೆಂಟಿನ ಪ್ರಮುಖ ದಾನಿಗಳು ಕೂಡ. ಲಕ್ಷಕವಾಗಿ ಬಿದ್ದ ಚೆಂಡು ಗ್ಲಾನ್ಸ್ ಅನ್ನ ಈ ಬಾರಿ ಮತ್ತೆ ವಿಶೇಷ ಮಾಡ್ತಾ ಇದ್ದಾನೆ. 1 ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ತಳ ಮೊತ್ತ 20 ಓಟಗಳು, 23 ಎಸೆತ, 24 ಅವಶ್ಯಕತೆ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನ್ ಕವರ್ಸ್, ಆಕ್ಷಾ ಕವರ್ಸ್, ಶಾರ್ಟ್ ಮಿಡ್ ವಿಕೆಟ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್, ಡಿಫೈನ್ ಲಾಗ್, ಈ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ರಾಮಾಂಜನ ಗುಡ್ಡೆ ಕೊಪ್ಪಳ. ಲಾಂಗ್ ಆಫ್ ಕೂಡ ಅಳವಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ತನ್ಮಧ್ಯೆ ಯಾರ್ಕರ್ ರನ್ ಡೆಲಿವರಿ, ಬಹಳ ಸ್ಪ್ಯಾಕ್ಟ್ ಕ್ಯಾಚ್ ಮಾಡ್ಕೊಳ್ಳೋ ಅವಕಾಶಗಳಿತ್ತು. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಯಾಶ್ ಮಾಡ್ತಾ ಇದ್ದಾನೆ. 1 ಓಟ ಆಕಾಶ್ಗೆ ಸೇರ್ಪಡೆ. ಅಂಬಿಗ ಮೊತ್ತ 21ಕ್ಕೆ 1, 23 ಅವಶ್ಯಕತೆ. ಮತ್ತೆ ಯಾಶ್ ಬಾರಿ ಹೆಸರುವಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಕೂಪ್ ಶಾಟ್. ಲಾಂಗ್ ಲೆಗ್ ಭಾಗದಲ್ಲಿ ವಿತೇಶ ಮತ್ತೆರಡು ಓಟವನ್ನು ಪೂರೈಸ್ತಾ ಇದ್ದಾನೆ. ಮಂಗಳೂರು ಜಿಲ್ಲೆ ಬಹುಶಃ ಮೊಗವೀರ ಆಟಗಾರರ ಪೈಕಿ ಒಂದಷ್ಟು ಮಂಚೂಣಿಯಲ್ಲಿರುವಂತಹ ಹೆಸರು ಕೂಡ. ಜಿಲ್ಲೆಯ ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ಇತ್ತೀಚೆಗೆ ಆಡ್ತಾ ಇರುವಂತಹ ಆಟಗಾರ ಕೂಡ ವಿತೇಶ್. ಇಲ್ಲಿ ಅಂಬಿಗದ ಆಧಾರ ಸ್ತಂಭ. ತಳ ಮೊತ್ತ 23, 21 ಓಟಗಳ ಅವಶ್ಯಕತೆ. ಮತ್ತೆ ಯಾಶ್ ಈ ಬಾರಿ ಹೆಸರದ ಚೆಂಡು ರಿವರ್ಸ್ ಶಾಟ್. ಈ ಬಾರಿ ಕವರ್ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ರಾಮಾಂಜನೇಯದ ಕೈಯಿಂದ ಪಂದ್ಯ ಬಹುಶಃ ಅಂಬಿಗದತ್ತವಾಲುವ ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ. ಈ ಒಂದು ರಿವರ್ಸ್ ಬೌಂಡರಿಯ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್. ವಿತೇಶ ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇದ್ದಾನೆ ಕೂಡ. ಈ ಬಾರಿ ಸುಂದರತೆ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭ ಕ್ಯಾಚ್ ಕಾಯಿಸಲು ಮುಖ್ಯವಾಗಿ ವಿತೇಶನ ಆಟ ಮುಕ್ತಾಯ. ಪಂದ್ಯಾಟಕ್ಕೆ ಮಹತ್ವದ ಒಂದು ಬ್ರೇಕ್ ಥ್ರೂ. ಯಾಶ್ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಹತ್ತೊಂಬತ್ತು ಎಸೆತ 17 ಓಟಗಳ ಅವಶ್ಯಕತೆ. ರಿವರ್ಸ್ ಬೌಂಡರಿ ದಾಖಸ ಮರು ಚೆಂಡಿನಲ್ಲಿ ವಿತೇಶ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ನೀಡಿ ವಾಪಸ್ ಆದ್ರು. ಇವಾಗ ಇನ್ನೂ ಕೂಡ ಪಂದ್ಯಾಟ 50-50 ಸ್ಥಿತಿಯನ್ನ ಇಲ್ಲಿ ಕಂಡುಕೊಳ್ತಾ ಇದೆ. ಫಸ್ಟ್ ಕ್ವಾಲಿಫೈಯರ್ 19ಕ್ಕೆ 17 ಓಟಗಳ ಅವಶ್ಯಕತೆ ಇದೆ. MCL ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮೊದಲ ಪಂದ್ಯ ಮಾರುತಿ ಹೆಜಮಾಡಿಯ ತಂಡ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ಮತ್ತೊಂದು ಬಾಲಿಷ್ಠ ತಂಡವನ್ನು ಎದುರಿಸದೆ ಕೂಡ. ಅಂಗಡ ಒಳಭಾಗದಲ್ಲಿ ಅಂಬಿಗದ ನಾಯಕ ಸಾರಥಿ ಧರ್ಮೇಶ
ಚಿತ್ರಾಪುರ ಮೈದಾನ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಸೆನೆಗ್ಯಾಲಾಕ್ಸಿ ಬೌಲಿಂಗ್ ಅಡ್ಡನಲ್ಲಿ ಮಧ್ಯಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು ಯಾಸ್ ಶಿಬಾರಿ. ಆಕಾಶ್ ಸ್ಟ್ರೈಕರ್ ಅಲ್ಲಿ, ಶೈಲು ವಿಕೆಟ್ ಕೀಪರ್, ಗಗನ್ ದೀಪಕ್ ಕವಾಸಲ್ಲಿ. ಈ ಬಾರಿ ಯಾರ್ಕರ್ ಡೆಲಿವರಿ ಬಹಳ ಸಮರ್ಥ ಹೊಡೆತ, ಒಂದೊಟ್ಟ ಲಾಂಗಾಲು ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 28ಕ್ಕೆ 2, 18 ಎಸೆತ, 16 ಓಟಗಳ ಅವಶ್ಯಕತೆ. ಲೆಕ್ಕಾಚಾರ ಮಾಡಿ ಆಡಿದ್ರ ಅಂಬಿಗ ಕೂಡ 2016ರ ನಂತರ ಮತ್ತೊಮ್ಮೆ ಮೊಗವೀರ ಪ್ರಶಸ್ತಿಗಾಗಿ ಮೈದಾನದಲ್ಲಿ ಫೈನಲ್ ಪ್ರವೇಶಿಸುವಂತ ಅವಕಾಶಗಳು ಕೂಡ ಇದೆ. ಲೆಕ್ಕಾಚಾರ ತಪ್ಪಿದ್ರೆ ರಾಮಾಂಜನೇಯ ಪರಿಸರದ ತಂಡ ಕೂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವ ಅವಕಾಶಗಳು ಕೂಡ ಇದೆ. ಅದೃಷ್ಟದ ಆಟದಲ್ಲಿ ಜಯ ಅಪಜಯ, ಇಲ್ಲಿ ಅದ್ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಹೊಸ ಸ್ಥಾನ ಪರಿಚಯವನ್ನು ಮಾಡ್ತಾ ಇದೆ ರಾಮಾಂಜನೇಯ. ಭರತ್ 4ನೇ ಓವರ್ ಮೊದಲ ಚೆಂಡಿಗಾಗಿ ಬೋಟ್ ಅನ್ಶಂಡ್ ಅನ್ನು ಬಳಸ್ತಾ ಇದ್ದಾರೆ. MCL ಸೀಸನ್ 1 ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಕೂಡ ಆಕಾಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 18 ಎಸೆತ, 16 ಓಟಗಳ ಅವಶ್ಯಕತೆ. ಭರತ್ ಈ ಬಾರಿ ಸಂದ ಚೆಂಡು, ರೈಸಿಂಗ್ ಡೆಲಿವರಿ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಯಾವುದೇ ಹಂತದಲ್ಲಿ ಎಲ್ಲಿ ಏನು ಕೂಡ ಘಟಿಸುವಂತ ಒಂದು ಅನಿಶ್ಚಿತತೆಯ ಕ್ರೀಡೆ ಅದು ಕ್ರಿಕೆಟ್. ಆ ನಿಟ್ಟಲ್ಲಿ ಈ ಪಂದ್ಯ ಅದ್ಯಾವ ರೀತಿ ಅಂತ್ಯವನ್ನು ಕಾಣ್ತದೆ ನೋಡಬೇಕಾಗಿದೆ. ಮತ್ತೆ ಭರತ್ 2ನೇ ಬಾರಿಗೆ ಸರದ ಚೆಂಡು ಬಹಳ ಸಮರ್ಥ್ಯ ಎಸೆತ, 1 ಟ್ಯಾಕ್ಸ್ ಕವರ್ಸ್ ಅಲ್ಲಿ ಪೂರೈಕೆ ಆಗ್ತಾ ಇದೆ. ತಳಮೊತ್ತ ಕೂಡ 29 ಓಟಗಳು, 16 ಎಸೆತ, 15 ಓಟಗಳ ಅವಶ್ಯಕತೆ. ಮತ್ತೆ ಭರತ್ 3ನೇ ಬಾರಿಗೆ ಸಿರುವಂತಹ ಚೆಂಡು ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ನಿತೇಶ ಕ್ಷೇತ್ರರಕ್ಷಕ ಲಾಂಗ್ ಆಫ್ ಭಾಗದಲ್ಲಿ 1 ಓಟ ಪೂರೈಕೆಯೂ ಕೂಡ. ಧರ್ಮನ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 30 ಓಟಗಳು, 15ಕ್ಕೆ 14. ಪ್ರೇಕ್ಷಕರನ್ನ ಈ ಪಂದ್ಯ ಒಂದಷ್ಟು ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ ಕೂಡ. MCL ಫಸ್ಟ್ ಕ್ವಾಲಿಫೈಯರ್. ಭಾರತ್ ಚೆಂಡು, ಇನ್ ಸ್ವಿಂಗಿಂಗ್ ಡೆಲಿವರಿ, 14ಕ್ಕೆ 14. ಈ ಟೂರ್ನಮೆಂಟಿನ ಮತ್ತೊಂದು ಬಿಗು ಹೋರಾಟ MCLಗಾಗಿ ನಡೀತಾ ಇದೆ. ಬೋಟ್ ಅಂಚಿನ ತುದಿಯನ್ನು ಬಳಸ್ತಾ ಇದ್ದಾನೆ ಭಾರತ್. ಈ ತನ್ಮಧ್ಯೆ ಲಾಫ್ಟೆಡ್ ಶಾಟ್, ಬಹಳ ಸಮರ್ಥ ಹೊಡೆತ, 1 ಪೂರೈಕೆ, ರನ್ಔಟ್ ಅವಕಾಶಗಳಿತ್ತು. ಈ ತನ್ಮಧ್ಯೆ ಕ್ಷೇತ್ರ ರಕ್ಷಣೆ ಆಡವಿಕೆಯಲ್ಲಿ ಸ್ವತಃ ನಾಯಕ ನಿತೇಶ್ ಆಡವಿಕೆಯನ್ನು ಕಂಡ್ರು. 2 ಓಟಗಳ ಪೂರೈಕೆ, 32. ತಂಡ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆಕಾಶ್ 2 ಓಟವನ್ನು ದಾಖಲಿಸಿದ್ರು. 13ಕ್ಕೆ 12 ಓಟಗಳು ಇನ್ನೂ ಕೂಡ ದಾಖಲಾತಿಯನ್ನು ಕಂಡುಕೊಳ್ಬೇಕಾಗಿದೆ. 4ನೇ ಓವರ್ನ ಕೊನೆ 1 ಎಸ ಭರತ್ ಇಲ್ಲಿ ಎಸಬೇಕಾಗ್ತಾ ಇದೆ. ಟೂರ್ನಮೆಂಟ್ ಜಯಿಸುವ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಆಕರ್ಷಕ MCL ಟ್ರೋಫಿ ಸಮೇತವಾಗಿ. ಮತ್ತೆ ಭರತ್ ಎಸ್ಗಾರಿಕ ಭಾಗವನ್ನು ಕಂಡುಕೊಂಡ್ರು. ಹನ್ಸ್ ತುದಿಯನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಕವರ್ಸ್ ಭಾಗದಲ್ಲಿ ಗಗನ್ ಬಹಳಷ್ಟು
ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಎಂಸಿಎಲ್ ಫಸ್ಟ್ ಕ್ವಾರ್ಟರ್ ಫೈನಲ್, ಬಹುಶಃ ಇದು ಫಸ್ಟ್ ಕ್ವಾಲಿಫೈರ್ ಪಂದ್ಯಾಟ ಕೂಡ. ಮೊಗವೀರ ಯುವ ಕೂಟ ಕಡಲ ಬೀರೆ ಆಟ ಚಿತ್ರಪುರದ ಎರಡೂ ತಂಡಗಳ ನಾಯಕರ ಗಮನಕ್ಕೆ, ಇನ್ನು ನೀರು ಹಿಡ್ಕೊಂಡು ಗ್ರೌಂಡಿಗೆ ಬರುವುದಕ್ಕಿಲ್ಲ. ಬೇಕಾದಷ್ಟು ನೀರು ಕುಡಿದ್ರು ಆಟಗಾರರು. ಇನ್ನು ಗ್ರೌಂಡಿಗೆ ಹೋಗಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಎರಡೂ ತಂಡಗಳ ನಾಯಕರು ವ್ಯವಸ್ಥಾಪಕರ ಗಮನಕ್ಕೆ. ಇವಾಗ ನಮ್ಮ ಕ್ರಿಕೆಟಿಗರು ಏನಂತ ಹೇಳಿದ್ರೆ ನೀರು ಕುಡಿಯೋದನ್ನು ಜಾಸ್ತಿ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಅತಿ ಯಶಸ್ವಿ ಪಂದ್ಯಕೂಟದ ಕೆಲವೊಂದು ಕ್ಷಣಗಳಲ್ಲಿ ಕೆಲವೊಂದು ಕಡ್ಡಾಯ ನಿಯಮಗಳನ್ನು ಅಳವಡಿಕೆ ಇತ್ತೀಚೆಗೆ ಮಾಡಿಕೊಳ್ಳಲಾಗ್ತಾ ಇದೆ. ಬೌಲರ್ ನಿತೇಶ 12 ಎಸೆತ, 12 ಓಟಗಳ ಅವಶ್ಯಕತೆ. ನಮ್ಮೊಂದಿಗೆ ಕೃಷ್ಣ ಶೆಟ್ಟಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹೋಟೆಲ್ ಶ್ರೀದ್ವಾರ ಇದರ ಮಾಲೀಕರು ಕೃಷ್ಣ ಶೆಟ್ಟಿ ಇವರನ್ನ ಮೊಗವೀರ ಯುವಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸೆನೆ ಗ್ಯಾಲಾಕ್ಸಿನ ಮೈಲವಾನ್ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ರಾಮಾಂಜನೇಯದ ನಾಯಕ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ರಾಮಾಂಜನೇಯ 2 ಅತಿ ದೊಡ್ಡ ಪ್ರಶಸ್ತಿಗಳನ್ನು ಪಡ್ಕೊಂಡಿತ್ತು. ಮೈಸೂರಿನ ಅಂಬೇಡ್ಕರ್ ಟ್ರೋಫಿ 2 ಲಕ್ಷ ರೂಪಾಯಿಗಳ ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟ ಹಾಗೂ ಅಜಮಾಡಿ 3 ಲಕ್ಷ ರೂಪಾಯಿಗಳ ಮೊಗವೀರ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಮತ್ತೊಂದು ಮೊಗವೀರ ಪ್ರಶಸ್ತಿಗಾಗಿ ಇಲ್ಲಿ ಆಡ್ತಾ ಇದೆ ಕೂಡ. ನಿತೇಶ್ ಬಾರಿ ಮೊದಲ ಚೆಂಡು ಬಾಲ್ ಸಮರ್ಥ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. LBW ಅಪೀಲನ್ನು ಕೂಡ ಮಾಡಿದ್ರು, ಓಟಗಳಿಗೆ ಅವಕಾಶವನ್ನು ನಿತೇಶ್ ಮಾಡಿಕೊಡ್ತಾ ಇಲ್ಲ. 11 balls 12 runs to win. 11ಕ್ಕೆ 12. ಒಂದೆಡೆ ಧರ್ಮೇಶ, ಮತ್ತೊಂದೆಡೆ ಅವಿನಾಶ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಾಮಾಂಜನ ಪರವಾಗಿ ಮತ್ತೆ ನಿತೇಶ್ ಬಾರಿ ಚೆನ್ನೈ ಗ್ಯಾಲಾಕ್ಸಿ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಬಹಳ ಶುದ್ಧವರ್ತ ಹೊಡೆತ, ಮಿಡ್ ವಿಕೆಟ್ ನಲ್ಲಿ ಬಾರಿ ಕ್ಯಾಚ್ ಆಗೋ ಅವಕಾಶಗಳಿತ್ತು. ಅಂತಿಮ ಹಂತದಲ್ಲಿ ಅವಿನಾಶ್ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಒಂದು ಸೇರ್ಪಡೆ ಕೂಡ ಅಂಕಿ ಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮೊಗವೀರ ಯುವ ಕೂಟ ಕಡಲ ಬೀರೆ ಆಟ ಚಿತ್ರಪುರದ ಸತ್ಯ ಕಂಡುಡು ಪುರ್ಲ ಚೆಂಡು ಗೊಬ್ಬು ನಾಟ. ಮೊಗವೀರ ಪಂದ್ಯಾಟದ ಗತಿ ಬದಲಾಗ್ತಾ ಇದೆ. ಮೊದಲ ಪ್ರಯತ್ನದಲ್ಲೇ ಫೈನಲ್ ಲತ ಮುನ್ನುಗ್ಗುವ ದಾಂಗುಡಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಅಂಬಿಗ. ಅವಿನಾಶ್ ಸಿಕ್ಸರ್ ಪಂದ್ಯಾಟ ಗತಿ ಬದಲಿಸ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಬಹಳ ಸಮರ್ಥದ ಎಸೆತ. ತಂಡದ ಮೊತ್ತ 38 ಓಟಗಳು, 6 ಅವಶ್ಯಕತೆ, 9 ರನ್ಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. 9 balls are remaining, 6 runs to win. 2 ಲಕ್ಷ ರೂಪಾಯಿಗಳ ಎಂಸಿಎಲ್ ಮೊದಲ ಕ್ವಾಲಿಫೈರ್ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ. ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಮತ್ತೆ ನಿತೀಶ್ ಬಾರಿ ಯಸಂದ ಚೆಂಡು ಬಹಳ ಸಮರ್ಥ ಹೊಡೆತ, ಮಿಡ್ವಿಡ್ ಭಾಗದಲ್ಲಿ ದೊಡ್ಡ ಚೋರಿಯ ಸೇರ್ಪಡೆ ಬಳಸುವುದು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಗಗನ್ ಮಾಡಿದ್ರು. ತಣ ಮೊತ್ತಕ್ಕೆ ಕೂಡ ಒಂದೊಡೆ ಚೋರಿಯ ಸೇರ್ಪಡೆ. 39 39 for 3. 5 ಓಟಗಳ ಅವಶ್ಯಕತೆ ಪಂದ್ಯಾಟದ ಜಯಕ್ಕಾಗಿ. ಲಾಸ್ಟು 8ಕ್ಕೆ 5. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆ ಅಂತ ರಾಮಾಂಜನ ಗುಡ್ಡೆ ಕೋಪ್ಲ ಮತ್ತೆ ನೀತು
ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥನೆ ರನ್ಔಟ್ ಅವಕಾಶವಿತ್ತು. ಈ ಬಾರಿ ಮೂಲಕ ಔಟ್ ಅನ್ನುವಂತ ಸೂಚನೆ. ಅವಿನಾಶ್ ರನ್ಔಟ್ ಆದ್ರು. ಸ್ವತಃ ಈ ಬಾರಿ ನಾಯಕ ನಿತೇಶ್ ಈ ಒಂದು ರನ್ಔಟ್ ಅನ್ನು ದಾಖಲಿಸಿದ್ರು ಕೂಡ ಮತ್ತೆ ಆಘಾತ. ಅಂಬಿಗ ಅವಿನಾಶ್ ಬ್ಯಾಕ್ ಟು ಪವಿಲಿಯನ್. ನಮ್ಮೊಂದಿಗೆ ಕೃಷ್ಣ ಶೆಟ್ಟಿ ಇದ್ದಾರೆ, ಹೋಟೆಲ್ ಶ್ರೀ ದ್ವಾರ ಇದರ ಮಾಲೀಕರು. ಇವರಿಗೆ ದಯೇಶ್ ಸಾಲ್ಯನ್ ಇವರು ಶಾಲ್ ಅನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Oh, he's hit this one, Miles. Great shot. Oh, it's a biggie. Straight over the top. The little man has hit the big one. ಮೊಗವೀರ ಯುವ ಕೂಟ ಕಡಲ ಬೀರೆ ಆಟ ಚಿತ್ರಾಪುರದ ಸತ್ಯ ಕಂಡುಡು ಪುರ್ಲ ಚೆಂಡು ಗೊಬ್ಬು ನಾಟ. ಮೊಗವೀರ ಯುವ ಕೂಟ ಕಡಲ ಬೀರೆ ಆಟ ಚಿತ್ರಾಪುರದ ಸತ್ಯ ಕಂಡುಡು ಪುರ್ಲ ಚೆಂಡು ಗೊಬ್ಬು ನಾಟ. 4 ಹಾಕ್ವಾನ 6 ಹಾಕ್ವಾನ ಅಂಗಡ ಒಳಭಾಗದಲ್ಲಿ ನಿಹಾಲ್ ಸೇರ್ಪಡೆ. 7 balls 5 runs to 1. ಅವಿನಾಶ್ ಸಿಕ್ಸರ್ ದಾಖಲಿಸಿದ ನಂತರ ರನ್ಔಟ್ ಆಗಿ ವಾಪಸ್ ಆದ್ರು. ಅಂಬಿಗದ 4ನೇ ಪತನ. ಇದಾದ ನಂತರ ಮಾರುತಿ ವರ್ಸಸ್ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಎಲಿಮಿನೇಟರ್ ಪಂದ್ಯಾಟ ಇರ್ತದೆ MCLಗಾಗಿ. ಮತ್ತೆ ನೀತು ಈ ತನ್ನದ ಬಹಳ ಸಮರ್ಥ ಹೊಡೆತ. ಫೈಲ್ ಲಗವಾಗದತ್ತ ಸಾಗ್ತಾ ಇದೆ. ಒಂದೆರಡು ಚೋರಿಯ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಓವರ್ ಮುಕ್ತಾಯ. 40ಕ್ಕೆ 4. ಅಂತಿಮ 6 ಎಸೆತ. 4 ಓಟಗಳ ಅವಶ್ಯಕತೆ. ಮೊದಲ ಪ್ರಯತ್ನದಲ್ಲಿ ಅದ್ಯಾವ ತಂಡ ಫೈನಲ್ ಪ್ರವೇಶವನ್ನ ಮಾಡ್ತಾರೆ ನೋಡ್ಬೇಕಾಗಿದೆ. ಫಸ್ಟ್ ಕ್ವಾಲಿಫೈಯರ್. ಆರು ಎಸೆತಗಳಲ್ಲಿ 4 ಓಟಗಳ ಅವಶ್ಯಕತೆ. ಅಂತಿಮ ಓವರ್ಗಾಗಿ ಶೈಲೇಶ. 2 ಬಲಿಷ್ಠ ತಂಡಗಳ ಹಣಾಹಣಿ. ಎ ಬಣದ ಅಗ್ರಸ್ಥಾನಿ ತಂಡ ಬಿ ಬಣದ ಅಗ್ರಸ್ಥಾನಿ ತಂಡದ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ. ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಶೈಲುವನ್ನು ಬಳಸ್ತಾ ಇದೆ. ಒಂದು ವೇಳೆ ಸೂಪರ್ ಓವರ್ ನಿಯಮ ಅಳವಡಿಕೆ ಆಗ್ತದೆ, ಗಮನದಲ್ಲಿಟ್ಕೊಳ್ಳಿ. ನಿಹಾಲ್ 6. ನಿಹಾಲ್ ಸಿಕ್ಸರ್ ದಾಖಲಿಸಿ ಸಚಿನ್ ಸುವರ್ಣ 500 ರೂಪಾಯಿಗಳ ಒಂದು ಕೊಡುಗೆಯನ್ನು ಘೋಷಣೆ ಮಾಡಿದ್ದಾರೆ. ಅಗತ್ಯದ ಓಟಗಳು 4. ಇಲ್ಲಿ ಸಿಕ್ಸರ್ ಬಾರಿಸಿದ್ರೆ ಮಾತ್ರ. ಯಾವುದೇ ತಂಡ ಫೈನಲ್ ಎಂಟ್ರಿ ಆದ್ರೂ ಕೂಡ ಗ್ರೌಂಡಿಗೆ ಓಡಾಟ ಮಾಡಬಾರ್ದು. ಮೊದಲ ಚೆಂಡು. ರನ್ಔಟ್ ಅವಕಾಶ ತನ್ಮೂಲಕ ಮತ್ತೆ ಕೈ ಚೆಲ್ದಾನೆ ವಿಕೆಟ್ ಕೀಪರ್ ಯಾಶಿಮಾರಿ. ತಂಡದ ನಮ್ಮುಗೆ ಆಟಗಾರ ಕೊನೆ ಹಂತದಲ್ಲಿ ಅದರಸ ಕೈ ಕೊಡ್ತಾ ಇದೆ. 1 ಓಟ ಪೂರೈಕೆ. ಅಂಬಿಗದ ಮೊತ್ತ 41 ಓಟಗಳು, 5 ಎಸೆತ, 3 ಓಟಗಳ ಅವಶ್ಯಕತೆ ಜಯಕ್ಕಾಗಿ.
ಬಹಳಷ್ಟು ದೊಡ್ಡ ಮಟ್ಟದ ಒಂದು ಮೊಗವೀರ ಕ್ರಿಕೆಟ್ ಪಂದ್ಯಕೂಟ, ಬಹಳಷ್ಟು ವ್ಯವಸ್ಥಿತವಾಗಿ ಸಾಗಿ ಬರ್ತಾ ಇದೆ ಕೂಡ. ಮತ್ತೆ ಶೈಲು ಈ ಬಾರಿಯ ಸಂದ ಚೆಂಡು, ಒಂದೋಟ ಪೂರೈಕೆ, ಎರಡನೇ ಪ್ರಯತ್ನ ತಾನ್ಮೂಲಕವಾಗಿ ಮತ್ತೊಂದು ಹೋದರಿ ಆಗತ್ತ. ನಿಹಾಲ್ ರನ್ ಔಟ್ ಈ ಬಾರಿ. ನಲವತ್ತ 2-5, 4 ಎಸೆತ, 2 ಓಟಗಳ ಅವಶ್ಯಕತೆ. ಮೊಗವೀರ ಸಮಾಜದ ಹಿರಿಯ ಅನುಭವಿ ಆಟಗಾರ ದಯಸಾಲ್ಯನ್ ವಿದಾಯ ಘೋಷಿಸಿದ್ರು ಕ್ರಿಕೆಟಿಗೆ. ಟೆನಿಸ್ ಬಾಲ್ ಕ್ರಿಕೆಟಿನ ಸರಳ ಸಜ್ಜನಿಕೆ ಆಟಗಾರ. ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. ಶೈಲು ಈ ತನ್ಮದ ಸಂದ ಚೆಂಡು ಮಾಡಿಸಬಾರ್ದು, ಹೊಡೆತ ಒಂದೊಡ್ಡ ಶಾಟ್ ಮಿಡ್ಗಳ ಭಾಗದಲ್ಲಿ ಎರಡನೇ ಒಡೆಗಳ ಪ್ರಯತ್ನ ತನ್ಮೂಲಕವಾಗಿ. ಅಣ್ಣ ಗ್ರೌಂಡಿ ಬರಬೇಡಿ ವಿತೇಶ ಇಂದ ಕೊಡು ತನ್ಮೂಲಕ ರಾಮಾಂಜನ ಅವನ ಸೋರಿಸಲು ಮುಖ್ಯವಾಗಿ ಕುಮಾರ್ ಮೆಂಡನ್ ಈ ಕಡೆ ಹಾರಿದ್ರು. ಅಂಬಿಗ ತುಳುನಾಡು ಟೈಗರ್ಸಿನ ತಂಡ 2016 ನಂತರ ಮತ್ತೊಂದು ಬಾರಿ ಚಿತ್ರಾಪುರ ಮೈದಾನದಲ್ಲಿ ಮೊಗವೀರ ಪ್ರಶಸ್ತಿಗೆ ಲಕ್ಕೆಯನ್ನ ಇಡ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್, ಆದ್ರೆ ರಾಮಾಂಜನೇಯಕ್ಕೆ ಇನ್ನೊಂದು ಅವಕಾಶ ಇದೆ. ಆ ನಿಟ್ಟಲ್ಲಿ ಪಂದ್ಯಾಟ ಇವಾಗಲೇ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ ಕೂಡ. ಹಲೋ, ಅಂಗಣ ಒಳಭಾಗದಲ್ಲಿ ಮೊಗವೀರ ಯುವ ಕೂಟದ ಫಸ್ಟ್ ಕ್ವಾಲಿಫೈರ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಮೊದಲ ಹಂತದಲ್ಲಿ ಬಹಳ ಶುದ್ಧವರಿತ ಒಂದು ಬೌಲಿಂಗ್ ಅನ್ನ ಅಂಬಿಗದ ಪರವಾಗಿ ತೋರ್ಪಡಿಸಿದ ಯುವ ಆಟಗಾರ ಅನಿಲ್ ಫ್ರಮ್ ಅಂಬಿಗ ತುಳುನಾಡು. ಅನಿಲ್ ಅವರಿಗೆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಇಂಥ ವೀಕ್ಷಕರಲ್ಲಿ ಮತ್ತೆ ಬದಲಾವಣೆ. ಅನಿಲ್ ಫ್ರಮ್ ಮಂಗಳೂರು ಮುಂದಿನ ಹಂತಕ್ಕಾಗಿ. ಮೆಂಡನ್ರ
ಪ್ರಗತಿ ರೇಂಜರ್ಸ್ ಬೆಂಗ್ರೆ ಅವರು ಈ ಕಡೆ ಡಗೌಟಿ ಬರಬೇಕು. ಸಂಘಟಕರ ತೀರ್ಮಾನದ ಪ್ರಕಾರ ಡಗೌಟ್ ಅನ್ನ ಪ್ಲೇಯರ್ಸ್ಗಳಿಗೆ ಅಧಿಕೃತ ಗೌರವ ಅನ್ನುವಂಥ ರೂಪದಲ್ಲಿ ಕೊಟ್ಟಿರೋದ್ರಿಂದ ದಯವಿಟ್ಟು ಡಗೌಟ್ಸ್ ಅನ್ನ ಯೂಸ್ ಮಾಡ್ಕೋಬೇಕು ಅನ್ನೋದಾಗಿ ಸಂಘಟಕರು ಕೇಳ್ತಾ ಇದ್ದಾರೆ. ನಮ್ಮೊಂದಿಗೆ ನವೀನ್ ಕರ್ಕೇರ ಭಗವಂತ ಮತ್ಸ್ಯೋದ್ಯಮಿದ್ದಾರೆ. ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಂಪೈರ್ಸ್ ಪಂದ್ಯಾಟ ನಿಲ್ಲಿಸಬೇಕಂತ ಸಂಘಟಕರ ಇವರು ಸಮಾರಂಭದ ಮುಖ್ಯ ಅತಿಥಿಯಾಗಿದ್ರು. ಇವರಿಗೆ ನಮ್ಮ ತಂಡದ ವತಿಯಿಂದ ಹೃದಯದ ಧನ್ಯವಾದ ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಪೈರ್ಸ್ ದಯವಿಟ್ಟು ಪಂದ್ಯಾಟ ಮುಂದುವರಿಸಬೇಡಿ ಅನ್ನೋದಾಗಿ ಸಂಘಟಕರು ಹೇಳ್ತಾ ಇದ್ದಾರೆ. ಪ್ಲೇಯರ್ಸ್ ಡಗೌಟ್ ಅನ್ನ ಬಳಸ್ಕೊಳ್ಬೇಕು ಅನ್ನೋದಾಗಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ತಂಡಕ್ಕೆ ಸಂಘಟಕರು ಹೇಳ್ತಾ ಇರೋದ್ರಿಂದ ಅದೇ ರೀತಿ ಆ ಡಗೌಟ್ಸ್ ಅಲ್ಲಿ ಕೂತವರು ಅಲ್ಲಿಂದ ಹೇಳ್ಬೇಕು ಅನ್ನೋದಾಗಿ ಸಂಘಟಕರು ಹೇಳ್ತಾ ಇದ್ದಾರೆ. ಸಂಘಟಕರು ಆ ಕಡೆ ಬರ್ತಾ ಇರೋದ್ರಿಂದ ಡಗೌಟ್ಸ್ ಓನ್ಲಿ ಫಾರ್ ಪ್ಲೇಯರ್ಸ್ ಮಾತ್ರ ಇರ್ತದೆ. ಆದ್ದರಿಂದ ದಯವಿಟ್ಟು ಡಗೌಟ್ಸ್ ಗಳಲ್ಲೇ ಇರಬೇಕು.
Hello. So coming back to the second qualifying match between the team Maruti. So coming back to the second qualifying match between the team Pragati Rangers and the team Maruti Yajamani, the captain of the team Maruti. So Yashwet, fourth time in this over, bowling to Suchi. Going for a big hit, straight to the mid of region, to the mid-on region for a single, and he gets over the mark. So both the openers of Pragati Bengare are off the mark. Ashwain playing on one after facing two ball, and Suchi on the non-strikers and playing on one. And this time going for a big hit, missing it completely. This is the second qualifying match played between Pragati Bengare versus Maruti Chamadi. The winner will battle against in the eliminator round against Ramanjaya. That will be a do or die game. The winner will qualify directly to the big final. And there is an appeal behind this time, and that's a great sportsman spirit coming from the batsman Ashwin. Not waiting for the umpire decision, and straight away walking back to the pavilion. That's a big wicket for the team. Pragati Bengare coming in the very first over. Ashwin walking back to the pavilion after scoring just a 1 run for his team. And Ashwet picking the man in the very last ball of the first over of the power play. So after the completion of first over, score is on
2 for 1. The new batsman walking out in the middle is another experienced player for the team. Prakriti is none other than Rupesh. In the league game, he had backed the man of the match in one of the match for his side. When the team was deep in trouble, he had walked in the middle and played an excellent knock for his side, scoring somewhere around 13 to 14 runs, which was scored under his belt. So this is an important game. The winner will play the eliminator game the next match. The loser will be out of this tournament. So change the bowling and coming from the board, Hans and is none other than Sukait will be bowling the second over. And this time driven to the mid-on region, looking for the second run. But there was no chance for the batsman. If Suchi would have taken that run, he would have been walking back to the pavilion. We know that Rupesh is quite good in front. Is an excellent run in between the wicket. The score jumping on to 3 on the board. This is the second over of the power play. So already there is an announcement coming from the organizer. If Suket picks a wicket, he will be rewarded with 500 rupees. This time there was a chance, but ball falling short. There was a chance for another run, but on the other end, Such is not an excellent runner in between the wicket. And Rupesh gets off the mark. He had ample of time to play wider towards the 5-leg region, but looking at to play wider to the square-leg region for just a single added to his total. And he gets off the mark, and the team total jumping up to 4. Over number 2 in progress. So once again, Suket, third time in this over. And this time there is a chance of fielder underneath, and that would be a big wicket. And that's the wicket of Suchi coming at the wrong time. Look at the way how the crowd is encouraging for the wicket, which has been picked by Suket, and definitely the 500 rupees is under his belt for the wicket which he has taken. So both the openers of the team Pragati Bengal are back into the pavilion, and the new batsman Abhi will be on the non-strikers, and this time played wide into the cover region, straight to the fielder. At the end, Rupesh is back safe in his batting crease. Just another single. Adding to his individual total, is playing on 2, and the team total slowly moving up to 5 on the board for the loss of 2 wickets. After putting it to bat by the captain of Maruti Ajamani, the bowlers have given an excellent start in the first 2 overs of the power play. Still 2 left in this over to be completed, and we have a new man, Abhi, facing for the first time. And straight to the cover region, there is a chance of an out. But at the end, the batsman Rupesh is well inside his batting crease. He's very quick enough
And Abhi gets off the mark in the very first ball. And this time, there is a chance of a run out. This is a bad piece of batting performance going on in between the two players. Rupesh taking that unnecessary run. The ball was firmly hit to the bowler and straight away is looking for a single. On the other end, Abhi was not ready for a single and he has to sacrifice for his team. That's a big wicket. The man who had brought his team for the qualifying round in the previous game, hitting 3 big sixes, but this time they cannot do anything for his team. Definitely that will hurt, getting run out at the wrong time. So now the team Pragati Bengal are in deep in trouble at the score of 6. They have lost their top 3 batsmen, are back into the pavilion. So after the completion of 2 overs of the power play, the score is on 6 for 3. The run rate is exactly 3 runs per over. And now once again the bowler Yashwait coming back to bowl the second over of his spell, coming from the Sunny Galaxy, and will be bowling to Rupesh. The man has an ability to change the game for his side. He needs to be till the end. Both these two batsmen, Rupesh and Manish, they need to carry on their innings for their side. Anything about 35 runs will be a tougher target to be chased under the lights. We have seen the team struggling to score ball-to-ball run the last evening. But now these are the qualifying games. The pressure will be definitely on the batting team coming out to play the target which has been set by the opposite team. The fielder needs to be on the right direction. So Yashwet, first time. Look at the way how Rupesh is playing his cricketing shot. Just a glance towards the mid-wicket region for a single. In the previous over of the last ball, an unnecessary run out, costing a big trouble. Whatever is gone now. Rupesh needs to just keep his mind cool, carry on his innings for his side, be there till the end. This time Manish checking his shot, but at the end of the ball going towards the mid-on region, and he gets off the mark on the very first ball. Even he has an ability to clear the boundary rope, so he is strong towards his bat with the wider of the square leg and the fine leg region. That's his favourite zone. So definitely he'll be targeting. A single time taken in the each and every ball which has been bowled in this over by Yashwet. The captain on the other end of Maruti Ejimadi, doesn't matter unless the bowler doesn't bowl a looser one or some extra gifted run for the opposite side. This time Mani is going for a big hit. The ball kissing the pad. There is a chance of run out, but the batsman safe in his batting crease. And now the ball raising towards a long off region. But at the other end, the batsman Rupesh was too deep on the batting crease on the other end. Or else definitely there was another extra run could have been taken in a form of an overthrow.
So 4 balls, 4 runs have been conceded. Score is on 10 for 3. And this time there was a chance, but the ball fielder was slightly wider toward the mid-on region. The ball passing over his head for another single. So 5 runs conceded in this over, 1 in a form of a leg by, and the 4 run coming in the bat. The score is on 11 for 3. Over number 3 in progress. This time just checking shot towards the gully region for a single to keep a strike. So over number 3 coming to an end. The score is on 12. And now the run rate is being chipped a little bit higher for the team Pragati Bengal. In the previous over, the run rate was at around 3 runs per over. And now the run rate is jumping to 4 runs. So off of the stage of the first inning, that is the 3 overs have been bowled. The score is on 12 for 3. And both the team can take a small drinks break. So after the drinks break, the ball has been handed over to Prashant. Will be bowling the 4th over for his side in the first over of his spell. He'll be bowling to Manish. So far, just runs have been scored in the form of singles and doubles for the team Pragati Bengal, because they have lost their 3 top batsmen back into the pavilion. Another 18 ball, even if they manage to score around 20 to 25 runs, the target can be defendable by the bowlers of the team Pragati Bengal. A sensible batting play toward the cover region. They need to look into the gaps. They need to just watch where the fielders have been kept. If there is any room given by the bowler, Rupesh can play wider towards the off striker. And now there is a change in field. The fine leg fielder is inside the 30-yard circle to the short fine leg region now. Can he target wider to the fine leg region or to the deeper mid-wicket region? That's the 2 big gaps on the onside. This time far upside the off stick. White signal given by the umpire. 1 more extra adding to the total. Another single to the onside, this time toward the mid-on region. 2 balls have been bowled by Prashant, 3 runs have been conceded. The last 8 balls, the team Pragati Bengal have managed to score 9 runs for their team. The partnership is building between these 2 batsmen. This time finally a relief for the bowler Prashant, a dot ball. But still already 3 runs have been conceded in this over. Still 3 to go. They're going exactly ball to ball. And this time there is an edge and batsman Manish walking back to the pavilion. Finally the breakthrough, the partnership has been broken by Prashant for his side. The partnership was building between Manish and Rupesh at the end. Manish walking back to the pavilion, trying to play towards the offside region between the point and the third man region, but at the end the bat kissing the edge of
And straight a simple catch behind the stumps. And now we have the skipper of the team, Pragati Bengare, walking out in the middle. That is none other than Sanju. He's a calm player, a left-hand batsman. He should have taken the responsible of coming upper in the batting order when the team is in deep in trouble. The captain should have promoted himself in the top to play the captain's knock for his side when the team is in deep in trouble. So Sanju just watching the fielder where the fielder have been set for him. On the other end, Prashant well tried to bowl wider outside the off stick. Still 2 left in this over. This time, a fair decision coming from the umpire. No ball, and the ball has been hammered towards the final region. That's a benefit right now for the batsman Rupesh on the strikers end because it's a free hit ball coming. He can only get out in a form of a run out. Apart from that, he can either come down the track. So can we see a big hit coming in the bat of Rupesh? Score is on 17 with the help of that no ball and a single taken by Sanju towards the final leg to get off the mark. Still another 2 more balls remaining in this over number 4 to be completed. And the free hit ball was not utilized by the batsman Rupesh. Getting an outside edge straight to the wicket keeper, but at the end resulting as a dot ball. Even the catch wasn't taken, is still there out in the middle because of the free hit ball. The batsman can only be declared in the form of a run out. So final ball of the over number 4. Just a flick glance toward the onside region to the square leg umpire for a single to keep a strike. So over number 4 coming to an end. The score is on 18 on the board for the loss of 4 wicket. One 8 after the completion of 4 overs, 18 on the board. I request the batsman Suchi to please walk out from the ground because the drinks can be only taken once. That's only after the completion of 3 overs. So after the completion of 4 overs, the score is on 18. The 6 runs have been conceded in the last over and a wicket has been fallen off Manish. Caught behind the stump. And now the change the bowling end coming from the Cine Galaxy end, and it's none other than Vaishak. So Vaishak bowling the first over of his spell and the 5th over for his side. 18 on the board. The run rate is slightly better for the team of Pragati Bengare. In the last over, they were around 4 runs per over and now jumping up to 4.25. At this time looking for a single, and there is an appeal, but unfortunately batsman Rupesh has to walk back to the pavilion without watching the ball. At the end, the ball has been just wide to the wicket keeper, and he was 2 down the track. At the end, he has to walk back to the pavilion in a form of a run out. Another wicket fallen. Rupesh was playing a sensible knock. In each and every ball, he was converting the singles for his side, but this time the ball kissing the pad without watching the ball. At the last moment, walking 2 down the track, thinking that the ball would have missed the wicket keeper. But on the other end, Sanju was not ready to take that single.
And the new batsman Vishal gets off the mark. An excellent straight drive towards the long on region. And he's playing for the first time, coming out to the middle to bat. In the last 4 games, we have only seen him taking some excellent catches in the boundary rope. He's an excellent player for the team Pragati Bengare this time. Getting a chance to come in the qualifying game. When it's deep in trouble. The score is just on 19 on the board. Now there is a changes in the field because the left-hand batsman, the captain of the team Pragati Bengare, is on the striker's end. This time Sanju coming down the track. There is a field underneath and that's another wicket. The captain departing. He didn't have any other way because the runs are not pouring for the side. Coming 2 down the track. Could not do anything much for his side. Not timing the ball properly. He knew himself that as soon as the shot has been hit, he knew that he would be walking back to the pavilion after scoring just a single run for his side. Score still remains on 19 on the board, and we have the new batsman Sukesh on the non-strikers end. And this time that's an excellent keeping by the wicket keeper. The batsman 2 down the track. That's a quick stumping coming by the bowling of Suke Waisak. Nihit, the wicket keeper behind the stumps, taking the bails in the very quick fashion. The batsman could not do anything, even he could not get his foot behind the batting crease. Another wicket fallen. The wickets are falling for the team in a regular interval. The score still remains on 19 on the board. 3 wickets have been fallen in this over for the team Pragati Bengare, and they have lost 7 wickets at the score of just 19. Still 7 more balls remaining for the first innings to be completed of the second qualifying match. A single taken towards the wider of the final region. With a single, the batsman getting off the mark and the score jumping up to 20 on the board. Now let's see the final ball of Waisak and what he can do for his side. He's already picked 3 wickets in this over. 1 in a form of run out, it doesn't matter. But the wickets are falling for the team Pragati Bengare. This time an outside edge and the ball racing towards the third man region.
And that's a welcome six coming in the bat of Sukesh. Look at the way how he has timed it. That's the first six coming in the innings of the team. Pragati Bengare. So once again, Sukesh, second time bowling to Sukesh. He's a hard hitter of the tennis ball. Look at the way how he has played that. The fielder was kept in the long off region, but he was just watching the ball. Might be the vision of the light was not able to view him properly, where the ball has been travelling over his head for a maximum six. Third time in this over. This time once again going for the big hit. Suzuki, it's a fourth time. Slow on ball, but played to the wide of the deep mid wicket. Can the batsman cross for the second run? But on the other end, Sukesh was not ready to take that risky single. But he could have taken that because he already had hammered a six toward the long off region. Just a single taken on the offside region. And the last ball coming. Here comes Sukesh to ball the last ball to Sukesh. And this time a ball straight to the wicketkeeper, missing it at the end. The umpire said that's a run out. The batsman was 2 down the track. So with that, the innings of Pragati Bengare coming to an end. They have scored 28 runs in allotted 6 overs and so 29 has been the score scored by the team of Pragati Bengare, and a target of 30 has to be chased.
ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಮಾರುತಿ ಕ್ರಿಕೆಟರ್ಸಿನ ಹೊಸ ಭರವಸೆ ಆಟಗಾರರಾಗಿ ಕರ್ನಾಟಕ ರಾಜ್ಯದ ರಣಜಿ ತಂಡವನ್ನು ಪ್ರತಿನಿಧಿಸಿದಂಥ ಹುಡುಗರಾಗಿ KPL MPL ನಂಥ ಪ್ರತಿಷ್ಠಿತ ಪಂದ್ಯಾಟಗಳಲ್ಲಿ ಆಡಿದಂಥ ಯುವ ಆಟಗಾರ ಇವಾಗಲೇ ನಮ್ಮ ಜೊತೆ ಇವತ್ತು ಸನ್ಮಾನವನ್ನು ಪಡ್ಕೊಳ್ಳುವಂಥ ನಮ್ಮೆಲ್ಲರ ನೆಚ್ಚಿನ ನಿಹಾಲ್ ಉಳ್ಳಾಲ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಕರ್ನಾಟಕ ರಾಜ್ಯದ ರಣಜಿ ತಂಡದಲ್ಲೂ ಕೂಡ ಸ್ಥಾನವನ್ನು ಕಾಯ್ದಿರಿಸಿಕೊಂಡ ಆಟಗಾರರಾಗಿ ಮೈಸೂರು ವಾರಿಯರ್ಸ್ ಮತ್ತು ಮ್ಯಾಂಗ್ಳೂರು ಯುನೈಟೆಡ್ನ ಪರವಾಗಿ ಆಡಿದಂಥ ಆಟಗಾರ. ಇತ್ತೀಚೆಗೆ ರಾಜ್ಯದ T20 ತಂಡದಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಂಥ ನಿಹಾಲ್ ಉಳ್ಳಾಲ್ ಅವರು ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲದ ಪ್ರತಿಭಾವಂತ ಆಟಗಾರರ ಕೂಡ ಸನ್ಮಾನ ಕಾರ್ಯಕ್ರಮ ಇವತ್ತವರಿಗೆ ನಾವು ಈ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜೊತೆ ಅವರು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡಿದ್ದು ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತ ಕೂಡ. So we have Nahit on the strikers and Tilak on the non-strikers, and the ball is under the hand of Abi starting the proceeding. First ball right up over the wicket, right in the block call, straight to the fielder. There is a chance for an out if he does a direct hit. He cannot take a single when the ball is firmly hit towards the one of the most talented fielder in the cricketing game from the Mangalore zone. That is none other than Ashwin Thaman, the man who was a player for the Young Friends Urva. It's very risky to take a single. He is an excellent fielder. Unluckily, the ball not kissing the stumps on the non-strikers end. The batsman gets off the mark in the very first ball. The target of 30 has been set in allotted 36 balls. At this time, there is an appeal, but the ball kissing the pad. At the end of the ball, firmly driven towards the short third man region. The wicketkeeper missing it completely. He was just busy in appealing for the leg before. The batsman of Maruti Hegemony, they need to just score singles in each and every ball because the target is only just 30 of 36 balls when had come out in the middle. Now the equation is 28 to get 34 balls remaining. This time there is an appeal, but umpire says that's a third. So let's wait for the third umpire decision. At one stage, the batsman looked quite comfortable inside the batting crease, but let's say the decision coming from the third umpire, whether it's an outer or not outer. But the batsman looks confident to be on the other end that is made with a batting crease, and the score will definitely raise to 3 on the board. But let's wait and watch for the decision coming from the third umpire. And the signal coming from the third umpire as a not out. Another single adding to the total, and the score jumping up to 3 on the board. 3 balls have been bowled already in this over by Abi. And this time a result coming in the bat of Tilak. What a glance towards the square region for a big 6. We have seen a 6 coming in the first innings, coming in the bat of Sukesh toward the long off region. And this time there is a fielder kept behind the boundary up in the square region. But the fielder was just watching the ball sailing over his head. What a glance hit. Just a flick towards his pad. And this time once again a fuller ball, and the result could be another. So 2 back-to-back 6s coming in the same direction. Even the fielder jumping
to stop that ball, but he could not do anything. Manish, the fielder over there in the squalid region. Abhi bowling some loser deliveries after bowling some excellent spell in the last couple of games in this tournament, but in this qualifying match has been hammered 2 back-to-back sixers. And finishes with the dot ball. Normally we see the captain taking a charge in the power play in the very first over, but this time Abhi taking a responsibility to bowl the first over from the Cine Galaxy end, and he finishes his first over conceding 15 run in the power play. And now the equation is just another 15 to get off 30 ball. So winner of this match will be battling into the eliminator round. That will be played as soon as this match gets over. And then we have a big final. So now seeing the bowling and the captain taking a charge to bowling the second over for his side. Sanju the man coming left arm over the wicket, bowling to the batsman. A sensible batting and a single taken, giving a strike back to Tilak, the man who has already hit 2 sixes in the previous over. This is the power play. It's been introduced. Still 5 more ball left. Only the 2 fielder are being kept outside the 30-yard circle. So Sanju bowling to Tilak. A dot ball. And this time going for the reverse sweep, but the batsman 2 down the track, but at the other end, the bowler needs to appeal for this kind of delivery that he has been bowled. An excellent over so far bowled by the captain. Just a single conceded in the very first ball, and after that 2 back-to-back dot balls. Another dot ball, so 3 back-to-back dot balls coming in the belt of Sanju. He could have started the proceeding for his side from the same direction from the boat hunter. And this time, finally, there is a chance for an out, but the ball was slightly wider to the bowler. Suchi, the man, was standing right in close in the short mid-wicket region. Finally, relief for Tilak after facing 3 back-to-back dot ball. Finally, a single coming in the 5th ball in this over. Just a 1 to go. Just a 2 runs been conceded. The score jumping up to 17 on the board. And definitely the batsman will cross for another extra run played wide to the deep mid-wicket region. Both the batsmen, the 2 openers of Maruti.
So after the completion of the 2 overs of the power play, the score is on 19 for no loss, and now the ball has been handed over to Suchin. Will be bowling the third over for his side, and Tilak the man on the strikers end. It was a loser when bowled, but the batsman Tilak could not timing properly, but at the end just a single taken towards the wider of the square region for a single. And the score slowly moving up to 20 for no loss, just another 10 more runs needed. Can they finish the game in this over? As soon as this game gets over, once again the team Maruti Ajmadi will be battling in the eliminator round against Ramanjaya. That will be the do or die game for both the team. The winner will qualify for the big final. Only we have one team in the final. This time straight to the ball. The respect given by the batsman. It was firmly bowled, firmly played, straight to the bowler. Such is an excellent fielder on his own bowling mark. We have seen a couple of catches taken by the bowler on his own bowling mark, especially the catch taken by Chaitan in the one of the game on his own bowling marker. Just another 7 more runs needed. This time wider towards the mid-off region. Another single in each and every ball. The batsmen are crossing for a single. That's what the player of the team, Maruti Ajmadi, who started the they were the first team to play this tournament in the very first game. And that winning confident, getting their team to the qualifying round, and now qualifying themselves into the eliminator round. That's almost 99%. The team Maruti Ajmadi is through to the eliminator round. That is nothing but like a semi-final game. Winners will qualify to the final. Losers will be out of this tournament. Sanju coming back to bowl the fourth over and the second over of his spell. He'll be bowling to Tilak. And Neat playing towards the offside region for a single. And Sanju getting all his feeder inside the 20-yard circle because they know that the game is almost over for the team of Pragati Rangers Bengaluru. But they have played an excellent knock toward this tournament. And this time played wide to the coverage, and Abi missing it completely, and the ball racing toward the boundary door, but at the end it has been cut down. There was a chance, but missing it completely, could not judge the catch under the lights. It's not so easy to judge those kind of catches. So with that 2 runs, the score is on 28, just the 2 to get. Going for the reverse sweep. There is a chance of a run out if the ball would have hit the stumps. And the batsman Tilak would have been walking back to the pavilion. Still 3 left. And this time played toward the square region. An attempt done by Rupesh. At the end, the batsman crossing for just for a single. With that, the score is level for the team of Maruti Ajmadi, and they will be qualifying for the eliminator round to play the next game. And with that, that's the victory for the team Maruti Ajmadi, and it's a well batting performance coming by the 2 batsmen, especially Tilak, and
stand is given by Neetu on the other end. So definitely there is no hesitation for the man of the match reward for this second qualifying game is none other than Tilak of the Maruti Ajamari. So I request Mr. Tilak to collect his man of the match reward from the stage. On the other end, I would like to congratulate the team of Pragati Bengare. It's a hard luck, but there is a chance in the next year to come back strongly to be the champions of MCL 2022. So now we have changed the commentator for the next match. That will be the Eliminator round. So I would like to ask Mr. Santosh Iriadka to take the proceeding for the next game. ಮಾರುತಿ ಯಜಮಾನಿ ತಂಡದ ತಿಲಕ್ ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಅಲ್ಲಿ ಸಂಘಟಕರು ಗಮನಿಸಬೇಕು, ಪಿಚ್ನಲ್ಲಿ ಲೈನ್ ಹಾಕುವುದರ ಮುಖಾಂತರವಾಗಿ ಪ್ರಾಮುಖ್ಯದ ಪಂದ್ಯದಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಲೈನ್ ಮಾರ್ಕಿಂಗ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆದಷ್ಟು ಬೇಗ ಆ ಮಾರ್ಕಿಂಗ್ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಬ್ಯಾನರ್ಸ್ಗಳ ಒಳಭಾಗ ಇರೋರು ದಯವಿಟ್ಟು ನೀವು ಅಲ್ಲಿಂದ ತೆರಳಬೇಕು ಅನ್ನೋದಾಗಿ ಕೇಳಿಕೊಳ್ತೇವೆ. ಬ್ಯಾನರ್ಸ್ಗಳ ಹೊರಭಾಗದಿಂದ ಪಂದ್ಯಾಟ ನೋಡಿ ಸಹಕರಿಸಿ ಅನ್ನುವಂಥದ್ದು ಕೂಡ ನಮ್ಮದೊಂದು ವಿನಂತಿಯಾಗಿರ್ತದೆ ಮೊಗವೀರ ಯುವ ಕೂಟದ ಪರವಾಗಿ. ನಮ್ಮ ಸಮಾರೋಪ ಸಮಾರಂಭದ ಇನ್ನೋರ್ವ ಅತಿಥಿಗಳು ಆಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ ನಾಡದೋಣಿ ಮೀನುಗಾರರ ಸಂಘದ ಪ್ರಸ್ತುತ ಅಧ್ಯಕ್ಷರು ಆಗಿರುವಂಥ ಅಶ್ವಥ್ ಕಾಂಚನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ. ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೂಡ ಅಶ್ವಥ್ ಕಾಂಚನ್ ಅವರನ್ನ ಮೊಗವೀರ ಯುವ ವೇದಿಕೆ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. LVR ಫಿಶ್ ಮರ್ಚೆಂಟ್ ಆಗಿರುವಂತ ಕೌಶಿಕ್ ಅವರು ಕೂಡ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. LVR ಫಿಶ್ ಮರ್ಚೆಂಟ್ ಆಗಿರುವಂತ ಕೌಶಿಕ್ ಅವರು ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ. ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೂಡ ನಿಮ್ಮನ್ನ ಮೊಗವೀರ ಯುವ ವೇದಿಕೆ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 7ರ ಕಾರ್ಪೊರೇಟರ್ ಆಗಿರುವಂತ ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ 7ರ ಕಾರ್ಪೊರೇಟರ್ ಆಗಿರುವಂತ ಕುಮಾರಿ ನಯನಾ ಕೋಟೆನವರು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೋಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮೊತ್ತ ಮೊದಲ ಬಾರಿಗೆ ಮೊಗವೀರ ಯುವ ಕೂಟ
ಪ್ರಥಮ ಪ್ರಯತ್ನದಲ್ಲಿ ಹೊನರ್ ಬೆಳಕಿನ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ನಡೆಸ್ತಾ ಇದೆ. ಮೊಗವೀರರ 10 ತಂಡಗಳು 2 ದಿನಗಳ ಕಾಲ ಈ ಒಂದು ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನೊಬ್ಬರು ದಕ್ಷಿಣ ಮಾರುತಿ ಉಳ್ಳಾಲದ ಹಿರಿಯ ಅನುಭವಿ ಆಟಗಾರರಾಗಿರುವಂತಹ ಅನಿಲ್ ಚರಣ್ ಮುಖ್ಯ ವೇದಿಕೆ ಬಂದು ನಮ್ಮ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೊಗವೀರ ಯುವ ಕೂಟದ ಒಂದು ನೆನಪಿನ ಕಾಣಿಕೆ ಇರ್ತದೆ. 90ರ ಆದಿಭಾಗದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ಮಾರುತಿ ಕ್ರಿಕೆಟರ್ಸಿನ ಹಿರಿಯ ಅನುಭವಿ ಆಟಗಾರರು ಕೂಡ ಅನಿಲ್ ಚರಣ್ ವೇದಿಕೆ ಬಂದು ರಾಜೇಶ್ ಅವರು ನೆನಪಿನ ಕಾಣಿಕೆಯನ್ನ ಅವರಿಗೆ ನೀಡಿ ಜೊತೆಗೆ ಶಾಲನ್ನು ತೊಡಿಸಿ ನಮ್ಮದೊಂದು ಗೌರವವನ್ನು ನೀಡಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಒಂದು ಕಾಲದ ಮಂಗಳೂರು ಜಿಲ್ಲೆ ಅಗ್ರಮಾನ್ಯ ತಂಡವಾಗಿ ಆಡಿದಂಥ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲದ ಆಗಿನ ಕಾಲಘಟ್ಟದ ಅತ್ಯುತ್ತಮ ಆಟಗಾರ ಕೂಡ ಅನಿಲ್ ಚರಣ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯ ಸ್ವಾಗತ ಕೂಡ. ಅದೇ ರೀತಿ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ಮತ್ತೋರು ಹಿರಿಯ ಅನುಭವಿ ಆಟಗಾರರು ಪ್ರಕಾಶ್ ಬೆಂಗ್ರೆ ಅವರು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮ ಹತ್ರ ಮೊಗವೀರ ಯುವ ಕೂಟದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಆಟವನ್ನು ಆಡುವುದರ ಮುಖೇನವಾಗಿ ಇವಾಗ ರೇಂಜರ್ಸ್ ಈ ಒಂದು ಪ್ರಗತಿ ರೇಂಜರ್ಸಿನ ಹಿರಿಯರಾಗಿ ಕೂಡ ತಡ ಜೊತೆ ಇರುವಂಥ ಪ್ರಕಾಶ್ ಸಾಲಿಯಾನ್ ಬೇಂಗ್ರೆ ಅವರು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಅಣ್ಣ ದಯವಿಟ್ಟು ಪಂದ್ಯಾಟಕ್ಕೆ ಯಾವುದೇ ಬ್ರೇಕ್ ಇರಲ್ಲ. ಆದಷ್ಟು ಬೇಗ ಪಂದ್ಯಾಟದ ಆರಂಭವನ್ನು ಮಾಡ್ಕೋಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಏನು ಕಾರ್ಯಕ್ರಮಗಳು ನಡೀತಾ ಇದ್ರು ಕೂಡ ಫೈನಲ್ ವರೆಗೆ ಪಂದ್ಯಾಟ ನಡೀತದೆ. ಫೈನಲ್ ಎಂಟ್ರಿ ಆದ ನಂತರ 2 ತಂಡಗಳ ಆಟಗಾರರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇರ್ತದೆ. ಅದು ಮಾತ್ರ ಬ್ರೇಕ್ ಆಗಿರ್ತದೆ. ಅದಕ್ಕಿಂತ ಮೊದಲು ಯಾವುದೇ ರೀತಿಯಾಗಿರುವಂತಹ ಬ್ರೇಕ್ ಈ ಟೂರ್ನಮೆಂಟ್ಗೆ ಇರಲ್ಲ. ಪಂದ್ಯಾಟವನ್ನು ಬೇಗ ಆರಂಭಿಸಿಕೊಡ್ಬೇಕು ಅನ್ನೋದಾಗಿ ಕೂಡ ಕೇಳಿಕೊಳ್ತೇವೆ. ಮಾರುತಿ ಕ್ರಿಕೆಟ್ ಸಜ್ಜು ಮಾಡಿ ಒಂದು ಟಾಸ್ ನಿಮ್ಮ ಡಿಸಿಷನ್ ಬರಬೇಕು. ಪ್ರಕಾಶ್ ಬೆಂಗ್ರೆ ಅವರು ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಾಧ್ಯಮ ಪ್ರಮುಖರು ಸಮಾಜದ ನಮ್ಮ ರಣದೀಪ್ ಕಾಂಚನ್ ಅವರು ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕುಮಾರಿ ನಾಯನಾ ಕೋಟೆನವರು ಕೂಡ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಮೊಗವೀರ ಯುವ ಕೂಟದ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಕುಮಾರಿ ನಾಯನಾ ಕೋಟೆನವರು ಕೂಡ ವೇದಿಕೆ ಬರಬೇಕು. ಪ್ರಕಾಶ್ ಬೆಂಗ್ರೆ ಅವರು ಕೂಡ ನಮ್ಮ ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗರೆ ಬಹುಶಃ ಈಗಿನ ಪ್ರಮುಖ ನೇತಾರರಾಗಿ ಹಿರಿಯರು ಕೂಡ ಬಹಳಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಆಟವನ್ನು ಆಡಿದವರು ನಮ್ಮ ಜೊತೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಕಾಶ್ ಬೆಂಗ್ರೆ ಅವರಿಗೆ ನಿಹಾಲ್ ಉಳ್ಳಾಲ್ ಕರ್ನಾಟಕದ ಭರವಸೆ ಹುಡುಗ KL ರಾಹುಲ್ ನಂತರ ಬಹುಶಃ ನಮಗೆ ಮಂಗಳೂರಿನ ಸಿಕ್ಕಿರುವಂಥ ಅತ್ಯುತ್ತಮ ಲೆದರ್ ಬಾಲ್ ಕ್ರಿಕೆಟ್ ಆಟಗಾರ ನಿಹಾಲ್ ಉಳ್ಳಾಲ್ ರವರ ಮುಖಾಂತರವಾಗಿ ಪ್ರಕಾಶ್ ಬೆಂಗ್ರೆ ಅವರಿಗೆ ಆತ್ಮೀಯ ಸ್ವಾಗತ ಮೊಗವೀರ ಯುವ ಕೂಟದ ಪರವಾಗಿ. ಧನ್ಯವಾದಗಳು. ಪ್ರಕಾಶನ ಕೂತ್ಕೋಬೇಕು. ವಿನಯ್ ಉದ್ದರ್ ಅವರೇ, ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆಯವರ ಆಶ್ರಯ ನೇತೃತ್ವ ಸಾರಥ್ಯದೊಂದು ಹಗಲು ರಾತ್ರಿಯ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಭಾಗದ ಇನ್ನೊಂದು ಜನಪ್ರಿಯ ಸಂಸ್ಥೆ ಗುರುತಿಸಲ್ಪಟ್ಟ ನವಜ್ಯೋತಿ ಈ ಒಂದು ಸಂಸ್ಥೆಯ ಹಿರಿಯ ಆಟಗಾರರು ಇವತ್ತಿನ ಯುವ ಕ್ರಿಕೆಟಿಗರಿಗೆ ಮಾರ್ಗದರ್ಶಕರು ಆಗಿರುವಂಥ ಧನ್ಪಾಲ್ ಪುತ್ರನ್ರವರು ದಯವಿಟ್ಟು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನವಜ್ಯೋತಿ ಧನ್ಪಾಲ್ ಪುತ್ರನ್
ದಯವಿಟ್ಟು ಮುಖ್ಯ ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊಗವೀರ ಯುವ ಕೂಟ ಮಂಗಳೂರಿನ ಪರವಾಗಿ ರಾಮಾಂಜನೇಯ ಗುಡ್ಡೆಕೊಪ್ಪಲ ತಂಡದ 12th ಮೆಂಬರ್ ಕಡ್ಡಾಯವಾಗಿ ವೀಕ್ಷಕರ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು. ದಯವಿಟ್ಟು ಗಮನಿಸಬೇಕು. ರಾಮಾಂಜನೇಯ ಕ್ಯಾಪ್ಟನ್ 12th ಮೆಂಬರ್ ಅನ್ನು ಕಡ್ಡಾಯವಾಗಿ ವೀಕ್ಷಕರನ್ನು ಕೊಟ್ಟು ಕಳಿಸ್ಕೊಡಿ. ಪ್ರಾಮುಖ್ಯದ ಪಂದ್ಯಾಟವಾದ್ದರಿಂದ ಇಲ್ಲಿ ಸ್ಕೋರ್ನಲ್ಲಿ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ. ದಯವಿಟ್ಟು 12ನೇ ಆಟಗಾರರನ್ನು ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕು. ಈ ಟೂರ್ನಮೆಂಟ್ನ ಮೊದಲ ತಂಡವಾಗಿ ಅಂಬಿಕಾ ತುಳುನಾಡು ಟೈಗರ್ಸ್ನ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದೆ. ಎರಡನೇ ತಂಡವಾಗಿ ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸೆಮಿಫೈನಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಆಟಗಾರರು ನಾರ್ತ್ ಸ್ಟಾರ್ ಕ್ರಿಕೆಟರ್ಸ್ ತಂಡದ ಜ್ಞಾನೇಂದ್ರ ಬೆಂಗ್ರವರು ಮುಖ್ಯ ವೇದಿಕೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮಾಜಿ ಆಟಗಾರರು ಜ್ಞಾನೇಂದ್ರ ಬೆಂಗ್ರವರು ನಮ್ಮದೊಂದು ಗೌರವವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನ ಕೇಳಿಕೊಳ್ತೇವೆ. ಮೊಗವೀರ ಯುವ ಕೂಟದ ಪರವಾಗಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಬಹಳಷ್ಟೊಂದು ಚುರುಕಿನ ಓಟವನ್ನು ದಾಖಲಿಸಿದ್ರು. ಯಶು ಖಾತೆ ಆರಂಭ. ರಾಮಾಂಜನೇಯ ಗುಡ್ಡೆಕೊಪ್ಪಲದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಯಶಸ್ಸಿನ ಒಂದು ತಂಡ ಕೂಡ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಬಹಳಷ್ಟೊಂದು ಹೆಸರು ಸಂಪಾದಿಸಿದಂಥ ಒಂದು ಶ್ರೇಷ್ಠ ತಂಡ. ಸಂದೇಶ್ ಗುಡ್ಡೆಕೊಪ್ಪಲ ಅವರು ಕಟ್ಟಿ ಬೆಳೆಸಿದಂಥ ಒಂದು ತಂಡ. ಇವಾಗ ನಿತೇಶ್ ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟೊಂದು ಅಗ್ರ ಪ್ರಶಸ್ತಿಯನ್ನು ಜಯಿಸಿದಂಥ ಒಂದು ತಂಡ ಕೂಡ. ಅಶ್ವೇತ್ ಎರಡನೇ ಚೆಂಡು ಮತ್ತೆ ಒಂಟಿ ಓಟಕ್ಕಾಗಿ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಅದೆಷ್ಟು ಓಟವನ್ನು ದಾಖಲಿಸಿರಂತ ಕಾದು ನೋಡಬೇಕಾಗಿದೆ. 2019ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಮಟ್ಟದ 2 ಲಕ್ಷ ರೂಪಾಯಿನ ಪಂದ್ಯಾಟವನ್ನು ಜಯಿಸಿದಂಥ ಒಂದು ತಂಡ ಕೂಡ. ಆ ಬಳಿಕ 1 ವರ್ಷ ಹಿಂಭಾಗದಲ್ಲಿ ಹೆಜ್ಜೆ ಮಾಡಿ ಪರಿಸರದಲ್ಲಿ ನಡೆದಂಥ ಮೊಗವೀರ ಪ್ರೀಮಿಯರ್ ಲೀಗ್ನಲ್ಲಿ ಕೂಡ ಅಗ್ರ ಪ್ರಶಸ್ತಿಯನ್ನು ಜಯಿಸಿದಂಥ ಒಂದು ತಂಡ ಕೂಡ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಇವಾಗ 2 ಓಟವನ್ನು ಪೂರೈಸಿದ್ರು. ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ. ಅಶ್ವೇತ್ ಬೋಟನ್ ಸೆಂಟ್ ಕಡೆಯಿಂದ 4ನೇ ಚೆಂಡು ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿ ಹೊಡೆತರ ನಡುಗಲ ಸಾಧ್ಯತೆ ಕೂಡ. ಕ್ಷೇತ್ರಕ್ಷ ನಡವಳಿಕೆಯನ್ನು ಮಾಡಿಕೊಂಡ್ರ ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ. 6 ಓವರ್ನ ಪಂದ್ಯದಲ್ಲಿ 35-40ಕ್ಕೂ ಮಿಗಿಲಾಗಿ ಓಟವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಮೊತ್ತವಾಗಿ ದಾಖಲಾಗ್ತದೆ. ಈತನ ಮಧ್ಯೆ ಮತ್ತೆ ಒಂದು ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಬಹಳಷ್ಟೊಂದು ಅದೃಷ್ಟದ ಒಂದು ನೇರ ಗುರಿ ಆಗುವಂತೆಲ್ಲ ಸಾಧ್ಯತೆ. ಈತನ ಮಧ್ಯೆ ರನ್ಔಟ್. ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೀತು ಬ್ಯಾಕ್ ಟು ಪೆವಿಲಿಯನ್. ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಕೊನೆ ಚೆಂಡು ಹೊಸ ಆಟಗಾರ ಸೈಲೇಶ್ ಅವನ ಪರಿಚಯ ಮಾಡಿಕೊಡ್ತಾ ಇದ್ದಾವೆ. ಐತನ್ ಮಧ್ಯೆ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯದಲ್ಲಿ 6ಕ್ಕೆ ಪ್ರಮುಖ ಒಂದು ದಾರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಸೆಮಿಫೈನಲ್ ಅದ್ಯಾವ ತಂಡ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲ ತಂಡವಾಗಿ ಅಂಬಿಕಾ ತುಳುನಾಡು ಟೈಗರ್ಸ್ನ ತಂಡ ಯಶಸ್ಸಿನ ಆಟದೊಂದಿಗೆ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದೆ.
ಜ್ಞಾನೇಂದ್ರ ವೆಂಗರೆ ಅವರು ಮತ್ತೋರ್ವ ಹಿರಿಯ ಆಟಗಾರರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಈ ಪರಿಸರದ ಮತ್ತೋರ್ವ ಹಿರಿಯ ಆಟಗಾರರಾಗಿರುವಂತಹ ಜ್ಞಾನೇಂದ್ರ ಬೆಂಗ್ರೆ ಅವರು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮ ಹತ್ರ ಈ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟದ ಸಂದರ್ಭ ಮೊಗವೀರ ಯುವ ಕೂಟದ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತೇವೆ. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣವೇ ಸಮಾರೋಪದ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ವೇದಿಕೆಯಲ್ಲಿ ಇಬ್ಬರು ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಕ್ರೀಡಾಂಗಣ ಫೈನಲ್ ಪ್ರವೇಶವನ್ನು ಮಾಡಿದಂಥ ಎರಡೂ ತಂಡಗಳನ್ನು ಕೂಡ ಅಭಿನಂದಿಸುವಂಥ ಕಾರ್ಯಕ್ರಮ ಇರ್ತದೆ. ಅದಾದ ಬಳಿಕ ಫೈನಲ್ ಆರಂಭ ಆಗ್ತದೆ. ಈ ತನ್ಮಧ್ಯೆ ಎರಡನೇ ಓವರ್ನ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಯಶು ಬಹಳಷ್ಟು ಉತ್ತಮ ರೀತಿಯವರು ಆಲ್ರೌಂಡರ್. ಒಂದು ವರ್ಷದ ಹಿಂಭಾಗದಲ್ಲಿ ಹೆಜಮಾಡಿಯಲ್ಲಿ ನಡೆದಂತ ಮೊಗವೀರ 3 ಲಕ್ಷ ರೂಪಾಯಿಗಳ ಪಂದ್ಯದಲ್ಲಿ ಈ ಪರಿಸರದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ, ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ವೀರಕೇಸರಿ ಮಂಗಳೂರು ತಂಡದ ಮಾಜಿ ನಾಯಕ, ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಕೂಡ ವಿಶ್ವನಾಥ್ ಅವರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. 80-90ರ ಆದಿಭಾಗದಲ್ಲಿ ಇಡೀ ಬಹುಶಃ ಮಂಗಳೂರಿನಲ್ಲಿ ಬೆಂಗಳೂರಿನ ತಂಡಗಳೇ ಅತ್ಯಂತ ಹೆಚ್ಚು ಪೈಪೋಟಿಯನ್ನು ಕೊಟ್ಟಂತ ಒಂದು ತಂಡ ವೀರಕೇಸರಿ ತಡಂಬೈಲ್ ಸುರತ್ಕಲ್. ಆ ತಂಡದ ಮಾಜಿ ನಾಯಕ ಕೂಡ ವಿಶ್ವನಾಥ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಮೂರನೇ ಚೆಂಡು ಔಟಿಗಾಗಿ ಬಲವಾದ ಮನವಿಗಳು. ಈ ನಡುವೆ ಯಶು ಇನ್ನಿಂಗ್ಸ್ ಅಂತ್ಯ. ಯಶು ಬ್ಯಾಕ್ ಟು ಪೆವಿಲಿಯನ್. ನಿರಾಶಾದಾಯಕ ಅದೊಂದು ಆರಂಭವನ್ನು ಪಡ್ಕೊಳ್ತಾ ಇದೆ ರಾಮಾಂಜನೆ ಗುಡ್ಡೆಕೊಪ್ಲ. ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯದಲ್ಲಿ ಅಗ್ರಸರದಿ ಆಟಗಾರರು ಕೈಕೊಡ್ತಾ ಇದ್ದಾರೆ. ಎರಡನೇ ಓವರ್ ಕೂಡ ಪವರ್ ಪ್ಲೇ ಜಾರಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಇವಾಗ ಎರಡನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೆ ಗುಡ್ಡೆಕೊಪ್ಲದ ಒಂದು ತಂಡ. ನಿತೇಶ್ ಹೊಸ ಆಟಗಾರ ಪರೀಕ್ಷೆಯಲ್ಲಿ ಅಂಗಡಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ನಾಯಕ ಕೂಡ ಅದ್ಯಾವ ರೀತಿ ತಂಡವನ್ನು ಆಧರಿಸ್ತಾರಂತ ಕಾದು ನೋಡಬೇಕಾಗಿದೆ. ಯಾವುದೇ ಹಂತದಲ್ಲಿ ಕೂಡ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ನಿಸ್ಸೀಮ ಹೊಡೆತದ ಡೇಂಜರ್ ಬ್ಯಾಟ್ಸ್ಮನ್ ಕೂಡ 6 ಓವರ್ನ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಘನತೆ ಗೌರವಾನ್ವಿತ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ ಸಚಿನ್ ಹಾಸನ, ಸ್ಕ್ವೇರ್ ಲ್ಯಾಗ್ ನಿರ್ಣಾಯಕರ ಪೀಠದಲ್ಲಿ ದೀಕ್ಷಿತ್ ಮಂಗಳೂರು. ಸುಕೀತ್ ಎಸ್ ಗಾರ್ಕಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಮಧ್ಯೆ ಔಟಿಗಾಗಿ ಮನವಿಗಳು ಬರ್ತಾ ಇದೆ. ರನ್ ಔಟ್ ಆಗುವ ಸಾಧ್ಯತೆ ಬಹಳಷ್ಟೊಂದು ಚುರುಕಿನ ಒಟ್ಟ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿನಲ್ಲಿ ಬಹಳಷ್ಟೊಂದು ನಿಧಾನಗತಿಯೊಂದು ಆರಂಭ, ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಶೈಲೇಶ್ ಅದೇ ರೀತಿ ನಿತೇಶ್ ಅವರ ಜೊತೆ ಆಟ ಬರಬೇಕಾಗಿದೆ. ಎರಡನೇ ಓವರ್ನ ಮೊದಲ 4 ಚೆಂಡುಗಳ ಮುಕ್ತಾಯ ಕೊಡೆ ಹಂತವನ್ನು ಕಾಣ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಸಂಸ್ಥೆ ಬಹಳಷ್ಟೊಂದು ಹಗಲು ರಾತ್ರಿಯ ಒಂದು ಮೊಗವೀರ ಪ್ರೀಮಿಯರ್ ಲೀಗ್ ಅನ್ನು ಕೂಡ ನಡೆಸ್ತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದೊಂದು ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಎರಡನೇ ಓವರ್ನ ಕೊನೆಯ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಪವರ್ ಪ್ಲೇ ಕೊನೆಯ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಶೈಲೇಶ್ ಸ್ಟ್ರೈಕರ್ ಅಂಡಿಗೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಯುವ ವೇದಿಕೆ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತ ಜಗದೀಶ್ ಬಂಗೇರ ಬೋಳೂರು ಮುಖ್ಯ ವೇದಿಕೆ ಬರಬೇಕನ್ನೋ ತಮಗೆ ಆತ್ಮೀಯ ಸ್ವಾಗತ ಮೊಗವೀರ ಯುವ ಕೂಟದ ಪರವಾಗಿ.
ಜಗದೀಶ್ ಬಂಗೇರ ಬೋಳೂರು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟಕ್ಕಾಗಿ. ಬಹಳಷ್ಟೊಂದು ಉತ್ತಮ ರೀತಿಯ ಓವರ್ ಅನ್ನು ಸುಕೀತ್ ದಾಖಲಿಸಿದ್ರು. ಈ ಓವರ್ ನಲ್ಲಿ ಕೇವಲ ಬೈಸ್ ಮುಖಾಂತರ 20 ಅವಕಾಶವನ್ನು ಕೂಡ ಮಾಡಿಕೊಟ್ರು. 2 ವಿಕೆಟ್ಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ಸಿನ ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ 2 ಓವರ್ಗಳ ಮುಕ್ತದಲ್ಲಿ ಕೇವಲ 7ಕ್ಕೆ ಪ್ರಮುಖ 2 ಉದ್ದರಾಘಾತವನ್ನು ಕಂಡುಕೊಳ್ತಾ ಇದೆ. ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ ಕಡಿಮೆ ಸಮಯದಲ್ಲಿ ಬಹಳಷ್ಟೊಂದು ಹೆಸರು ಮಾಡಿದಂಥ ಒಂದು ತಂಡ ಕೂಡ. ಯಶ್ವೇತ್ ಯಸ್ಗಾರ್ಕೆ ಭಾಗ ಬರ್ತಾ ಇದ್ದಾರೆ. ಬೋಟ್ ಅನ್ಸೆಂಟ್ ಕಡೆಯಿಂದ ಐತನ್ಮದ ಬೀಸುವಂತ ಒಂದು ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿ ಹೊಡೆದ ಪೂರೈಕೆಯನ್ನು ನಿತೇಶ್ ಇವಾಗ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಉತ್ತಮ ರೀತಿಯಾಗಿರ್ತಕ್ಕಂಥ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ಚಿತ್ರಾಪುರದ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ಪ್ರಾಮುಖ್ಯದ 2 ಪಂದ್ಯಾಟಗಳು ಕೂಡ ಮುಕ್ತಾಯಕ್ಕಾಗಿ ಕಂಡುಕೊಳ್ಬೇಕಾಗಿದೆ. ಸೆಮಿಫೈನಲ್ ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಫೈನಲ್ ಕೂಡ ಸಾಗಲಿಕ್ಕಿದೆ. ನಿನ್ನೆ ದಿನ ಆರಂಭವನ್ನು ಕಂಡಂತೆ ಈ ಒಂದು ಪಂದ್ಯ ಇವತ್ತಿನ ದಿನ ಫೈನಲ್ನ ಬಳಿಕವಾಗಿ ಯಶಸ್ವಿ ಮುಕ್ತಾಯವನ್ನು ಕೂಡ ಕಂಡುಕೊಳ್ತದೆ. ಈ ಹಿಂದೆ ಈ ಅಂಕಣದಲ್ಲಿ ಮೊಗವೀರ ಯುವ ಸಂಘಟನೆ ಸಂಸ್ಥೆ 2 ಬಾರಿ ಅದ್ದೂರಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸಿದ್ರು. ಇವಾಗ ಮೊಗವೀರ ಯುವ ಕೂಟದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟವನ್ನು ಇವಾಗ ನಡೆಸ್ತಾ ಇದ್ದಾರೆ. ಮತ್ತೋರ್ವ ಹಿರಿಯ ಅನುಭವಿ ಆಟಗಾರರು ವೀರಕೇಸರಿ ತಡಂಬೈಲ್ ಸೂರತ್ ಕಲ್ಲಿನ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಆ ತಂಡವನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ದಂಥ ಆಟಗಾರರು ವಿಶ್ವನಾಥ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಯಶ್ವೇತ್ ಧನ್ಪಾಲ್ ಪುತ್ರನ್ರವರು ನವಜ್ಯೋತಿಯ ಹಿರಿಯ ಆಟಗಾರರು, ಅವರು ಕೂಡ ನಮ್ಮದೊಂದು ಗೌರವವನ್ನು ಪಡ್ಕೋಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಗೌರವ ನಮ್ಮ ಮೊಗವೀರ ಯುವ ಕೂಟದ ಪರವಾಗಿ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. 80-90ರ ನಮ್ಮ ವೇದಿಕೆಯಲ್ಲಿರುವಂಥ ರಣದೀಪ್ ಕಾಂಚನ್ ಅವರು ಈ ಒಂದು ಗೌರವವನ್ನು ಅವರಿಗೆ ಸಮರ್ಪಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವನಾಥ್ ಅವರು 80-90ರ ಆದಿಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಜಿಲ್ಲೆಯಿಂದ ಬೆಂಗಳೂರಿನ ತಂಡಗಳೇ ಬಹಳಷ್ಟು ಪೈಪೋಟಿಯನ್ನು ನೀಡಿದ ತಂಡ. ವೀರಕೇಸರಿಯ ಮಾಜಿ ನಾಯಕ ವಿಶ್ವನಾಥ್ ಅವರಿಗೆ ನಮ್ಮ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ರಣದೀಪ್ ಕಾಂಚನ್ ಅವರ ಮುಖ್ಯವಾಗಿ ನವಜ್ಯೋತಿಯ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರರಾಗಿರುವಂಥ ಧನ್ಪಾಲ್ ಪುತ್ರನವರಿಗೆ ಕೂಡ ರಣದೀಪ್ ಕಾಂಚನ್ ಅವರ ಈ ಒಂದು ಗೌರವವನ್ನು ನೀಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ರಣದೀಪ್ ಕಾಂಚನ್ ಅವರು ನವಜ್ಯೋತಿಯ ಹಿರಿಯ ಅನುಭವಿ ಆಟಗಾರರು, ಈ ಭಾಗದ ಮಾರ್ಗದರ್ಶಿ ಸಂಸ್ಥೆಯಾಗಿ ಗುರುತಿಸಿರುವಂಥ ನವಜ್ಯೋತಿಯ ಧನ್ಪಾಲ್ ಪುತ್ರರವರಿಗೆ ಕೂಡ ಮೊಗವೀರ MCL ಈ ಒಂದು ಪಂದ್ಯಾಟದಲ್ಲಿ ಗೌರವಾರ್ಪಣೆ ಅಭಿನಂದನೆಯನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಮೂರನೇ ಓವರ್ನ ಚಾಲ್ತಿಯ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ 11ಕ್ಕೆ ಪ್ರಮುಖ 2 ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ ಸೆಮಿಫೈನಲ್. ಈತನ್ಮದ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದ ಚೆಂಡು ಸಾಕ್ತದೆ. ಒಂಟೆಡ್ದ ಪೂರೈಕೆ ಮುಖಾಂತರವಾಗಿ ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮೊಗವೀರ ಯುವ ಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದೊಂದು ಯಶಸ್ವಿ ಪಂದ್ಯಕೂಟ ನಡೀತಾ ಇದೆ.
ಮೂರನೇ ಓವರ್ನ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಯಶ್ವಿತ್ ಮಾರುತಿ ಯಜಮಾಡಿಯ ಮುಖಾಂತರವಾಗಿ. ಈ ನಡುವೆ ಡಾಟ್ ಬಾಲ್ 3 ಓವರ್ಗಳ ಮುಕ್ತಾಯವನ್ನು ಕೂಡ ಕಂಡುಕೊಳ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 12-2 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಮೊಗವೀರ ಸಮಾಜ ಬಾಂಧವ್ಯರಿಗಾಗಿ ಯಶಸ್ವಿಯಾದ ರಾಜ್ಯ ಮಟ್ಟದ ಪಂದ್ಯಾಟವನ್ನೆಲ್ಲ ನಡೆಸ್ತಾ ಇದ್ದಾರೆ. ಮೊಗವೀರ ಪ್ರೀಮಿಯರ್ ಲೀಗ್ಗಳೇ ಅತಿ ಹೆಚ್ಚಿನ ಒಂದು ಮಂಚೂಣಿಯನ್ನು ಕೂಡ ಇತ್ತೀಚಿನ ದಿನದಲ್ಲಿ ಕೂಡ ಪಡ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣವೇ ಎಂಸಿ ಅಲ್ಲಿನ ವರ್ಣರಂಜಿತ ಸಮಾರೋಪ ಸಮಾರಂಭ. ಬಹಳಷ್ಟು ಮಂದಿ ಅತಿಥಿ ವರೇಣ್ಯರು ಈವಾಗಲೇ ಈ ಒಂದು ಮುಖ್ಯ ವೇದಿಕೆಯನ್ನು ಕಂಡಿದ್ದು ಇಬ್ಬರು ಸಾಧಕರನ್ನ ಸನ್ಮಾನಿಸುವಂತ ಒಂದು ಸ್ಮರಣೀಯ ಕ್ಷಣಕ್ಕೂ ಕೂಡ ಈ ಒಂದು ವೇದಿಕೆ ಸಾಕ್ಷಿ ಆಗ್ತದೆ. ಅದಾದ ಬಳಿಕ ಫೈನಲ್ ಪ್ರವೇಶ ಮಾಡಿದ ಎರಡೂ ತಂಡಗಳಿಗೂ ಕೂಡ ನಮ್ಮ ಅತಿಥಿಗಳ ಮುಖಾಂತರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ಮಧುಕರ್ ಕಾಂಚನ್ ತಣ್ಣೀರು ಬಾವಿ NMPT ಅವರು ಮುಖ್ಯ ವೇದಿಕೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ತಮಗೆ ಆತ್ಮೀಯ ಸ್ವಾಗತ. ಮಧುಕರ್ ಕಾಂಚನ್ ತಣ್ಣೀರು ಬಾವಿ NMPT ಮಂಗಳೂರು ನಮ್ಮ ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮ ಹತ್ರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೊಗವೀರ ಯುವ ಕೂಟದ ಪರವಾಗಿ. ನಿತೇಶ್ ಸೈಕರಂಡಿಗೆ ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 12 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. ಸಿನಿ ಗ್ಯಾಲಕ್ಸಿ ಎಂಡ್ ಕಡೆಯಿಂದ ಎಸ್ ಗಾರ್ಕಿ ಭಾಗದಲ್ಲಿ ಸುಕೀತ್ 4ನೇ ಓವರ್ನ ಮೊದಲ ಚೆಂಡಿಗಾಗಿ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಕಪ್ತಾನ ಇವಾಗ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸತೀಶ್ ಪುತ್ರನ್ ತಣ್ಣೀರು ಬಾವಿ ಅವರು ವೇದಿಕೆ ಬರಬೇಕು. ಮೊಗವೀರ ಯುವ ಕೂಟದ ನಮ್ಮದೊಂದು ಗೌರವವನ್ನು ಪಡ್ಕೋಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಪುತ್ರನ್ ತಣ್ಣೀರು ಬಾವಿ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೂಡ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಪುತ್ರನ್ ಸುಕೀತ್ ಇವಾಗ ಮತ್ತೊಂದು ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ತಂಡದ 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಗೂಟದ ಹಿಂಭಾಗದಲ್ಲಿ ಮೊಗವೀರ ಸಮಾಜ ಬಾಂಧವರು ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ ಆಟಗಾರ ಕೂಡ ನೀತು. ಈವಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಳುನಾಡಿನಲ್ಲಿ ಮಣ್ಣಿನ ಕ್ರೀಡೆ ಅನ್ನುವಂಥದ್ದು ಬಂದಾಗ ನಮಗೆ ಸಡನ್ಲಿ ನೆನಪಾಗುವಂಥದ್ದು ಕುಸ್ತಿ. ಬಹುಶಃ ಇವಾಗ ಕ್ರಿಕೆಟ್ ಬಂದಿರ್ಬೋದು ಅಥವಾ ಇನ್ನೊಂದು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಕ್ರೀಡೆಗಳು ಬಂದಿರ್ಬೋದು. ಆದರೆ ಆ ಒಂದು ಮಣ್ಣಿನ ಸ್ಪರ್ಧೆ ಆಗಿರುವಂಥ ಕುಸ್ತಿಯಲ್ಲಿ ಬಹಳಷ್ಟು ಬಹುಮಾನಗಳನ್ನು ಪಡ್ಕೊಳ್ಳುವುದರ ಮುಖೇನವಾಗಿ ಅದೇ ಕುಸ್ತಿಯ ಗರಡಿಯಲ್ಲಿ ಇವತ್ತು ಕುಸ್ತಿಪಟುಗಳನ್ನು ರೂಪಿಸಿದಂಥ ರೂವಾರಿಯಾಗಿ ನಮ್ಮ ಜೊತೆ ಇವಾಗ ಪಂದ್ಯಾಟದ ವೀಕ್ಷಣೆಯಲ್ಲಿರುವವರು ತುಳುನಾಡ ಕೇಸರಿ ಅಂತ ಗೌರವವನ್ನು ಕೂಡ ಪಡ್ಕೊಂಡ ಸುಕ್ಪಾಲ್ ಸಾಲ್ಯಾನ್ ಹೊಸಬೆಟ್ಟು ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ದಯವಿಟ್ಟು ನಮ್ಮದೊಂದು ಗೌರವ ಅವರಿಗೆ ಇರ್ತದೆ. ಯಾಕಂದರೆ ಕುಸ್ತಿಯ ಕ್ಷೇತ್ರದಲ್ಲೂ ಕೂಡ ತುಳುನಾಡಿನವರು ಎತ್ತಿದ ಕೈ ಸುಕ್ಪಾಲ್ ರವರಿಗೆ ನಮ್ಮದೊಂದು ಅಭಿಮಾನದ ಅಭಿನಂದನೆಯನ್ನು ಇವಾಗ ಮಾಡಲಿಕ್ಕಿದ್ದೇವೆ. ಅದನ್ನು ನಮ್ಮ ಸದಸ್ಯರುಗಳು ಅವರು ಲುಂಗಿಯಲ್ಲಿ ಬಂದಿರೋದ್ರಿಂದ, ಯಾಕಂತ ಹೇಳಿದರೆ ಕೆಲವರು ಸರಳ ಸಜ್ಜನಿಕೆ ವ್ಯಕ್ತಿಗಳಿರ್ತಾರೆ, ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರು ಅಭಿನಂದಿಸಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ತುಳುನಾಡಿನ ಮಣ್ಣಿನ ಕ್ರೀಡೆಯಲ್ಲಿ ಒಂದು ಕುಸ್ತಿಯಲ್ಲಿ ನಮ್ಮ ಟೂರ್ನಮೆಂಟ್ ಪ್ರಮುಖ ರೂವಾರಿಗಳು ಸಂತೋಷ್ ಸುವರ್ಣ ಕೋಡಿಕಲ್ ರವರು ಈ ಒಂದು ಗೌರವವನ್ನು ಸಮರ್ಪಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯ ಕುಸ್ತಿಪಟುಗಳನ್ನು ರೂಪಿಸಿದ ರೂವಾರಿ ಕೂಡ ಸುಕ್ಮಾಲ್ ರವರಿಗೆ ಟೂರ್ನಮೆಂಟಿನ ಪ್ರಮುಖ ರೂವಾರಿಯಾಗಿರುವಂತಹ ಸಂತೋಷ್ ಸುವರ್ಣ ಕೋಡಿಕಲ್ ಅಭಿಮಾನದ ಅಭಿನಂದನೆಯನ್ನು ಸಮರ್ಪಿಸಿದ್ದಾರೆ. ಅವರ ಸಾಧನೆಗೆ ನಮ್ಮದೊಂದು ಗೌರವ ಕೂಡ. ಪಂದ್ಯಾಟ ಮುಂದುವರಿಸಿ. 4ನೇ ಓವರ್ನ ಚಾಲ್ತಿಯ ಮೊದಲ 4 ಚೆಂಡುಗಳ ಮುಕ್ತಾಯವನ್ನು ಕೂಡ ಈ ಹಂತದಲ್ಲಿ ಕಾಣ್ತಾ ಇದೆ. ಕೇವಲ 15ಕ್ಕೆ 3 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ.
ಮಧ್ಯೆ ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಒಂದು ಸೇರ್ಪಡೆ. ಸುಕೇತ್ ಬಹಳಷ್ಟೊಂದು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಈ ಹಿಂದೆ ಯಶ್ವಿತ್ ಕೂಡ ಬಹಳಷ್ಟೊಂದು ಉತ್ತಮ ಹಸ್ತಗಾರಿಕೆಯನ್ನು ದಾಖಲಿಸಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ 15 ಫಾರ್ ಲಾಸ್ ಆಫ್ 3 ವಿಕೆಟ್. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 15ಕ್ಕೆ 3 ವಿಕೆಟ್ಗಳ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂತ ಒಂದು ಪ್ರಯತ್ನವನ್ನಷ್ಟೇ ಮಾಡ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಓಟಗಳು ಬರ್ತಾ ಇಲ್ಲ ರಾಮಾಂಜನೇಯ ಗುಡ್ಡೆಕೊಪ್ಪಲದ ತಂಡ. ಇನ್ನಿಂಗ್ಸ್ನಲ್ಲಿ ಇನ್ನೂ ಕೂಡ 12 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ MCL ಮೊಗವೀರ ಕ್ರಿಕೆಟ್ ಲೀಗ್ ಅನ್ನು ನಡೆಸ್ತಾ ಇದ್ದಾರೆ. ಪ್ರಾಮುಖ್ಯದ ಪಂದ್ಯ ಅಂಗಣದೊಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಈ ಪಂದ್ಯಾಟದಲ್ಲಿ ಜಯಿಸಿದಂಥ ತಂಡ 2ನೇ ತಂಡವಾಗಿ ಈ ಟೂರ್ನಮೆಂಟ್ನ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಮೊದಲ ತಂಡವಾಗಿ ಅಂಬಿಕಾ ತುಳುನಾಡು ಟೈಗರ್ಸ್ನ ತಂಡ ಯಶಸ್ವಿಯಾಗಿ ಫೈನಲ್ ಎಂಟ್ರಿಯನ್ನು ಮೊದಲ ತಂಡವಾಗಿ ಪಡ್ಕೊಂಡಿದೆ. ಅದ್ಯಾವ ತಂಡ ಈ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿಯನ್ನು ಜಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪ್ರಶಾಂತ್ 5ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡಿಗಾಗಿ ಅಭಿ ಸ್ಟ್ರೈಕರ್ ಎಂಡಿಗೆ, ಶೈಲೇಶ್ ನೋ ಸ್ಟ್ರೈಕರ್ ಎಂಡಿಗೆ. ಬೋಟನ್ಸ್ ಎಂಡ್ ಕಡೆಯಿಂದ ಪ್ರಶಾಂತ್ 5ನೇ ಓವರ್ನ ಮೊದಲ ಚೆಂಡನ್ನು ಎಸೆಯಬೇಕಾಗಿದೆ. ಇದುವರೆಗೆ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 15 ಓಟವನ್ನು ಮಾತ್ರ ದಾಖಲಿಸಿದ ಪ್ರಮುಖ 3 ವಿಕೆಟ್ಗಳು ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಓಟವನ್ನು ದಾಖಲಿಸಿದ ನಿಟ್ಟಿನಲ್ಲಿ 16ಕ್ಕೆ ತಲುಪ್ತಾ ಇದೆ 5ನೇ ಓವರ್ನ ಮೊದಲ ಚೆಂಡಿನ ಮುಕ್ತಾಯದಲ್ಲಿ. 1989 ಕರ್ನಾಟಕ ಟೆನ್ನಿಸ್ ಬಾಲ್ ಯುಗದಲ್ಲಿ ಸುವರ್ಣ ಯುಗದ ಆರಂಭವಾಗಿತ್ತು. ಕೇವಲ 2 ಹೊನಲ್ ಬೆಳಕಿನ ಟವರ್ಗಳನ್ನು ನಿರ್ಮಿಸುವ ಮುಖಾಂತರವಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲ್ ಬೆಳಕಿನ ರಾಜ್ಯ ಮಟ್ಟದ ಪಂದ್ಯಾಟವನ್ನು ನಡೆಸಿದಂಥ ಸಂಸ್ಥೆ ಕೂಡ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಆ ಬಳಿಕ ದಾವಣಗೆರೆ 11ನೇ ತಂಡ ಸತತವಾಗಿ 14 ಬಾರಿ ಹೊನಲ್ ಬೆಳಕಿನ ಟೂರ್ನಮೆಂಟ್ ಅನ್ನು ನಡೆಸುವುದರ ಮುಖಾಂತರವಾಗಿ ಮತ್ತೊಂದು ಇತಿಹಾಸವನ್ನು ಬರೆದಂಥ ಒಂದು ಸಂಸ್ಥೆ ಕೂಡ. ಇವಾಗ ಅತಿ ಹೆಚ್ಚಿನ ಪಂದ್ಯಾಟಗಳು ಹೊನಲ್ ಬೆಳಕಿನ ಪಂದ್ಯಾಟವನ್ನು ಮಂಚೂಣಿಯಲ್ಲಿ ಪಡ್ಕೊಳ್ತಾ ಇದೆ. ಬೈಸ್ ಮುಖಾಂತರವಾಗಿ ಹೊಂಟಿದ ಪೂರೈಕೆ ತಂಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯೊಂದು ಆರಂಭ, ಅದೇ ರೀತಿಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಒಂದು ತಂಡ. ಇದುವರೆಗೆ ಕೂಡ 6 ಬೌಂಡ್ರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಪ್ರಶಾಂತ್ 3ನೇ ಬಾರಿ ಅಬಿ ಬೀಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು, ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ, ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ, ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ 5ನೇ ಓವರ್ನ ಚಾಲ್ತಿಯಲ್ಲಿ ಕೂಡ ಕಂಡುಕೊಳ್ತಾ ಇದೆ. 5ನೇ ಓವರ್ನ ಮುಕ್ತಾಯಕ್ಕಾಗಿ ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕೇವಲ 17 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಐತನ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯಾಟದಲ್ಲಿ ರಾಮಾಂಜನೇಯ ಗುಡ್ಡೆಕೊಪ್ಪಲದ ಅಗ್ರಸರದಿ ಆಟಗಾರರೆಲ್ಲ ಕೈ ಕೊಡ್ತಾ ಇದ್ದಾರೆ. ಇದುವರೆಗೆ ಯಾವುದೇ 6 ಬೌಂಡರಿಗಳು ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆಯನ್ನು
ಮಾರುತಿ ಯಜಮಾಡಿಯ ತಂಡ ದಾಖಲಿಸ್ತದೆ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗುವಂತೆಲ್ಲ ಸಾಧ್ಯತೆ ಕೂಡ. 4ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಬಿ ಬ್ಯಾಕ್ ಟು ಪೆವಿಲಿಯನ್. ಅಬಿ ಇನ್ನಿಂಗ್ಸ್ ಅಂತ್ಯ. 4ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಮಾಂಜನೇಯ ಗುಡ್ಡೆ ಕೊಪ್ಪಳದ ಒಂದು ತಂಡ. ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಈ ಭಾಗದ ಇನ್ನೋರ್ವ ಜನಪ್ರಿಯ ಕ್ರಿಕೆಟ್ ಆಟಗಾರರು, ಮಂಗಳೂರಿನ ವೀರಕೇಸರಿ ತಂಡದ ಒಂದು ವಿದ್ಯಾರ್ಥಿ ಸಂಘ ತಂಡದ ಬೈಕಂಪಾಡಿಯ ಸ್ಟ್ರೋಕ್ ಮೇಕಿಂಗ್ ಪ್ಲೇಯರ್ ಕೂಡ ಕಿಶೋರ್ ಅವರು ಸಾಲ್ಯಾನ್ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಕಿಶೋರ್ ಸಾಲ್ಯಾನ್ ಅವರು ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಳಿ ಅನ್ನೋದಾಗಿ ನಿಮಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಸಂಘ ಬೈಕಂಪಾಡಿಯ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದಂಥ ಅವರು ಕ್ರಿಕೆಟಿನ ದೊಡ್ಡ ಪೋಷಕರು ಕೂಡ ಕ್ರಿಕೆಟನ್ನು ಬಹಳಷ್ಟು ಪ್ರೀತಿಸ್ತಾರೆ. ಅವರಿಗೆ ನಮ್ಮದೊಂದು ಗೌರವ. ಮೊಗವೀರ ಯುವ ಕೂಟದ ಪರವಾಗಿ ಶಾಲನ್ನು ತೊಡಿಸಿ ಗೌರವದ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. MCL 2022 ಪರವಾಗಿ ಪ್ರಶಾಂತ್ ಕೊನೆ ಬಾರಿ ಮಾರುತಿ ಯಜಮಾಡಿ ಕೋಡಿಕಲ್ ಅವರು ಈ ಒಂದು ಗೌರವವನ್ನು ಕಿಶೋರ್ ಅವರೇ ನೀಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕಿಶೋರ್ ಸಾಲ್ಯಾನ್ ಫ್ರಮ್ ಮಂಗಳೂರು. ಎಸ್, ಥ್ಯಾಂಕ್ ಯು. 5 ಓವರ್ಗಳ ಮುಕ್ತಾಯದಲ್ಲಿ 18ಕ್ಕೆ 4 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಒಂದು ತಂಡ. ಕಡಿಮೆ ಅವಧಿಯಲ್ಲಿ ಬಹಳಷ್ಟೊಂದು ಹೆಸರು ಸಂಪಾದಿಸಿದ ಒಂದು ತಂಡ ಕೂಡ. ಸಂದೇಶ್ ಗುಡ್ಡೆ ಕೊಪ್ಪಳ ಅವರು ಕಟ್ಟಿ ಬೆಳೆಸಿದಂಥ ಒಂದು ತಂಡ. ಇವಾಗ ನಿತೇಶ್ ಮುಂದುವರಿಸ್ತಾ ಇದ್ದಾರೆ. ಇದುವರೆಗೆ 2 ಬಾರಿ ಅಗ್ರ ಪ್ರಶಸ್ತಿಯನ್ನು ಜಯಿಸಿದಂಥ ಒಂದು ತಂಡ ಕೂಡ ರಾಮಾಂಜನೆ ಗುಡ್ಡೆ ಕೊಪ್ಪಳ. ಇವಾಗ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 18 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಇನ್ನುಳಿದಂಥ 6 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ವೈಶಾಖ್ ಕೊನೆ ಓವರ್ನ ಚಾಲ್ತಿಗಾಗಿ ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಈ ಪಂದ್ಯಾಟ ಮುಗಿದ ತಕ್ಷಣವೇ MCL 2022 ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ವರ್ಣರಂಜಿತ ಸಮಾರೋಪ ಸಮಾರಂಭ. ಇವಾಗಲೇ ಬಹಳಷ್ಟು ಅತಿಥಿ ವರೇಣ್ಯರು ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಈ ಪಂದ್ಯಾಟ ಮುಗಿದ ತಕ್ಷಣವೇ ಸಮಾರೋಪ ಸಮಾರಂಭ ಇರ್ತದೆ ಕೂಡ. ವೈಶಾಖ್ ಕೊನೆ ಓವರ್ನ ಚಾಲ್ತಿಯ ಮೊದಲ ಚೆಂಡನ್ನು ದಾಖಲಿಸಬೇಕಾಗಿದೆ. ಶೈಲೇಶ್ ಸ್ಟ್ರೈಕರ್ ಎಂಡಿಗೆ, ಧೀರಾಜ್ ನಾನ್ ಸ್ಟ್ರೈಕರ್ ಎಂಡಿಗೆ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಮುಖಾಂತರವಾಗಿ ಎಸ್ಗಾರಿಕೆಯಲ್ಲಿ ವೈಶಾಖ್ ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಕೊನೆ ಓವರ್ನ ಮೊದಲ ಚೆಂಡನ್ನು ದಾಖಲಿಸಬೇಕಾಗಿದೆ. ಗೋಟದ ಹಿಂಭಾಗದಲ್ಲಿ ಬಹಳಷ್ಟು ಅನುಭವಿ ಯುವ ಆಟಗಾರ ನೀತು. ಈ ಟೂರ್ನಮೆಂಟ್ನಲ್ಲಿ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಲ್ರೌಂಡರ್ಸ್ ಆಟವನ್ನು ಆಡಿದಂಥವ್ರು ಆಟಗಾರ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯಾಟ ಸಾಗ್ತಾ ಇದೆ. ಕೊನೆ ಓವರ್ನ ಮೊದಲ ಚೆಂಡಿಗಾಗಿ ವೈಶಾಖ್ ಈತನ್ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂತ ಒಂದು ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ದಾಖಲಾಗ್ತಾ ಇಲ್ಲ. ಎಸೆತಗಳ ಮುಂದೆ ವಿಕೆಟ್ಗಳು ಅದೇ ರೀತಿ ಡಾಟ್ ಬಾಲ್ಗಳು ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಮುಕ್ತಾಯ. ಐತನ್ಮದ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಮೊದಲ ಹೊಡೆದ ಪೂರೈಕೆ, ರನ್ ಹೊಡೆಯಲು ಸಾಧ್ಯತೆಗಳು ಕೂಡ ಈ ನಡುವೆ ರನ್ ಔಟ್. 5ನೇ ಉದ್ದರಿ ಕೂಡ ಅಗತ್ಯವನ್ನು ಕಂಡುಕೊಳ್ತಾ ಇದೆ. ನಿರಾಶಾದಾಯಕವಾದ ಒಂದು ಆಟವನ್ನು ಆಡ್ತಾ ಇದೆ ರಾಮಾಂಜನೇಯ ಗುಡ್ಡೆ ಕೊಪ್ಪಳದ ಒಂದು ತಂಡ. ಚಿರಾಗ್ ಹೊಸ ಆಟಗಾರ ಪರೀಕ್ಷೆಯಲ್ಲಿ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದುವರೆಗೆ ಕೇವಲ 19 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ.
ಇನ್ನಿಂಗ್ಸ್ನ ಕೊನೆ ಓವರ್ನ ಚಾಲ್ತಿಯ ಮೊದಲ 2 ಚೆಂಡುಗಳ ಮುಕ್ತಾಯ ಕೊಡಿ ಹಂತವನ್ನು ಕಾಣ್ತಾ ಇದೆ. ಮೊಗವೀರ ಯುವಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ವೈಶಾಖ್ ಮತ್ತೆ ಎಸ್ಗಾರ್ಕಲ್ಲಿ ಇದು ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ರೇಖೆಂಚಿನಲ್ಲಿ ಷಡ್ಕ ಕೊನೆ ಹಂತದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸ್ಕ್ವೇರ್ ಲೆಗ್ ಸೈಡ್ ಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ಅನ್ನು ಇವಾಗ ಚಿರಾಗ್ ತಾನೆದುರಿಸಿದಂತ ಮೊದಲ ಚೆಂಡಿಗೆ ಸುಂದರತೆ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಮಾಂಜನೆ ಗುಡ್ಡೆಕೊಪ್ಪಲದ ಮೊದಲ ಸಿಕ್ಸರ್ ಕೂಡ ಮಧ್ಯೆ ವೈಡ್ ಅನ್ನುವಂತ ಒಂದು ಸೂಚನೆ, ವೈಡ್ ಔಟ್ ಸೈಡ್ ಆಫ್ ಸ್ಟಾಂಪ್ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ತಂಡದ ಮೊತ್ತ ಕೂಡ 26ಕ್ಕೆ ತಲುಪ್ತದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ರಾಮಾಂಜನೆ ಗುಡ್ಡೆಕೊಪ್ಪಲದ ಒಂದು ತಂಡ. ವೈಶಾಖ್ 4ನೇ ಬಾರಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಮತ್ತೆ ಡಾಟ್ ಬಾಲ್ ಒಂದು ಸೇರ್ಪಡೆ, ಸ್ವಲ್ಪ ಮಟ್ಟಿನಲ್ಲಿ ಒಂದು ಸಿಕ್ಸರ್ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ರಾಮಾಂಜನೆ ಗುಡ್ಡೆಕೊಪ್ಪಲದ ಒಂದು ತಂಡ. ಇನ್ನು ಕೂಡ 2 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಇನ್ನೋರ್ವ ಅತಿಥಿಗಳು ಮಧುಕರ್ ಕಾಂಚನ್ ತಣ್ಣೀರುಬಾವಿ ಅವರು ಕೂಡ NMPT ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ನಡುವೆ ಮತ್ತೆ ವೈಡ್ ಬಾಲ್ 27 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ವೈಶಾಖ್ 5ನೇ ಚೆಂಡಿಗಾಗಿ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸಿಬಾರೇಖೆ ಅಂಚಿನಲ್ಲಿ ಲಾಂಗ್ ಆನ್ ನಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ರ ಮುಖಾಂತರವಾಗಿ 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಸುಹಾನ್ ಹೊಸ ಆಟಗಾರ ಪರಿಚಯ ಸ್ಟ್ರೈಕರ್ ಅಂಡಿಗೆ ಇನ್ನಿಂಗ್ಸ್ ಕೊನೆ ಒಂದು ಚೆಂಡು. ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಹಂತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 29 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 31 ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಮಾರುತಿ ಯಜಮಾಡಿಯ ಒಂದು ತಂಡ.
36 ಚೆಂಡು, 30ರ ಸುಲಭ ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ ಮಾರುತಿ ಯಜಮಾಡಿಯ ಒಂದು ತಂಡ. ಫೈನಲ್ ಟಿಕೆಟ್ಗಾಗಿ ಅದ್ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಸಜ್ಜುಗೊಳಿಸಬೇಕು. ರಾಮಾಂಜನೇಯ ಗುಡ್ಡೆಕೊಪ್ಪಳ ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಜಮಾವಣೆಯನ್ನು ಮಾಡಿಕೊಳ್ಬೇಕು. ಸೆಮಿಫೈನಲ್ ಪ್ರಾಮುಖ್ಯದ ಪಂದ್ಯಾಟದಲ್ಲಿ ಕೇವಲ 6 ಓವರ್ಗಳ ಮುಕ್ತಾಯದಲ್ಲಿ 29 ಓಟವನ್ನು ದಾಖಲಿಸಿದೆ ರಾಮಾಂಜನೇಯ ಗುಡ್ಡೆಕೊಪ್ಪಳದ ತಂಡ. 31 ಸುಲಭ ಟಾರ್ಗೆಟ್ ಅನ್ನು ಫೈನಲ್ ಟಿಕೆಟ್ಗಾಗಿ ಮಾರುತಿ ಯಜಮಾಡಿಯ ತಂಡ ದಾಖಲಿಸಬೇಕಾಗಿದೆ. ಮೊಗವೀರ ಯುವಕೂಟ ಇವರ ನೇತೃತ್ವ ಸಾರಥ್ಯದಲ್ಲಿ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಟವನ್ನು ಚಿತ್ರಾಪುರದ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟೊಂದು ಮೊಗವೀರ ಪ್ರೀಮಿಯರ್ ಲೀಗ್ಗಳು ಕರ್ನಾಟಕ ರಾಜ್ಯದಂತ ಬಹಳಷ್ಟೊಂದು ಮಂಚೂಣಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಒಂದು ವಾರ ಹಿಂಭಾಗದಲ್ಲಿ ಮಾರುತಿ ಮಟ್ಟುವಿನ ತಂಡ ಕಡಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ಕೂಡ 1 ಲಕ್ಷ ರೂಪಾಯಿ ನಗದಿನ ಬಹಳಷ್ಟೊಂದು ಉತ್ತಮ ರೀತಿಯ ಮೊಗವೀರ ಪ್ರೀಮಿಯರ್ ಲೀಗನ್ನು ನಡೆಸಿದ್ರು. ಆ ಟೂರ್ನಮೆಂಟ್ನಲ್ಲಿ ಟೀಮ್ ಯುನೈಟೆಡ್ ಮಲ್ಪೆಯ ತಂಡ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ಸಾಯಿ ಸ್ಟ್ರೈಕರ್ಸ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ಇವತ್ತಿನ ದಿನ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಯಶಸ್ಸನ್ನು ಮೊಗವೀರ ಪ್ರೀಮಿಯರ್ ಲೀಗ್ಗಳು ಪಡ್ಕೊಳ್ತಾ ಇದೆ. ಯಶು ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಬಹಳಷ್ಟು ಓರ್ವ ಜನಪ್ರಿಯ ಆಲ್ರೌಂಡರ್ ನೀತು ಸ್ಟ್ರೈಕರ್ ಎಂಡಿಗೆ ತಿಲಾಕ್ ನಾನ್ ಸ್ಟ್ರೈಕರ್. ಮೊದಲ ಚೆಂಡಿಗೆ ನೀತು ಒಂಟಿ ಓಟವನ್ನು ದಾಖಲಿಸಿದ್ರು. ನೀತು ಖಾತೆ ಆರಂಭ, ಮಾರುತಿ ಯಜಮಾಡಿಯ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 30ರ ಒಂದು ಸುಲಭ ಟಾರ್ಗೆಟ್ ಅದ್ಯಾವ ರೀತಿ ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲೊಂದು ಪ್ರಕಟಣೆ ಕೇವಲ ತಿಲಕ್ ಅವರಿಗೆ ಮಾತ್ರ ಇರ್ತದೆ. ನೀವು ದಾಖಲಿಸುವ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇದನ್ನು ಕೊಡ್ತಾ ಇರೋರು ಕಿಶೋರ್ ಕುಮಾರ್ ಮುಂಬೈ. ಎರಡನೇ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಿಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ 2 ಸಿಕ್ಸರ್ ದಾಖಲಿಸಿದಂತ ಅನುಭವಿ ಆಟಗಾರ ಕೂಡ ತಿಲಕ್ ಆ ಪಂದ್ಯಾಟದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಐತನ್ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ ಮಿಡ್ ಆಫ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ನೀತು ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊಗವೀರ ಸಮಾಜ ಬಾಂಧವರ ಬಹಳಷ್ಟು ಉತ್ತಮ ರೀತಿಯ ಯುವ ಆಲ್ರೌಂಡರ್ಸ್ ಆಟಗಾರ ಕೂಡ ನೀತು. ಈತನ್ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಂದಾಣಿಕೆ ಹೊಡೆತ ಕೂಡ ಒಂಟಿ ಹೊಡೆದ ಪೂರೈಕೆ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತದೆ. ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ 36 ಎಸೆತ, 30ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. ಐದನೇ ಚೆಂಡು ವೈಡ್ ಔಟ್ ಸೈಡ್ ಆಫ್ ಸ್ಟ್ಯಾಂಪ್ ವೈಡ್ ಅನ್ನುವಂಥ ಒಂದು ಸೂಚನೆ ನಿರ್ಣಾಯಕರ ಬಿಡದಲ್ಲ ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರ ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಯಶು ಮತ್ತೆ 5ನೇ ಬಾರಿ ತಿಲಕ್ ಎಸಿರುವಂತ ಚೆಂಡು ಬೀಸುವಂತ ಪ್ರಯತ್ನವನ್ನು ತಿಲಕ್ ಮಾಡಿದ್ರು. ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಯಶು ಕೊನೆ ಚೆಂಡಿಗಾಗಿ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆಂಚಿನಲ್ಲೇ ಶರ್ಕ ಸಿಕ್ಸರ್. ಈ ಬಾರಿ ಪವರ್ ಪ್ಲೇಯ ಮೊದಲ ಓವರ್ನ ಪವರ್ ಪ್ಲೇಯ ಕೊನೆಯ ಚೆಂಡಿಗೆ ಸುಂದರತೆ ಒಂದು ಲಾಂಗ್ ಆಫ್ ಸಿಕ್ಸರ್ ಅನ್ನು ಇವಾಗ ತಿಲಕ್ ದಾಖಲಿಸ್ತಾ ಇದ್ದಾರೆ. ಬಹುಶಃ ಪ್ರಾಮುಖ್ಯದ ಪಂದ್ಯಾಟದಲ್ಲಿ ತಿಲಕ್ ಅವರ ಆಟ ಕೈ ಹಿಡಿತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 10 ಓಟವನ್ನು ದಾಖಲಿಸ್ತಾ ಇದೆ. ರಮಾನಾಥ ಶೆಟ್ಟಿ ನಮ್ಮ ಸಮಾರೋಪ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಮಾನಾಥ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವ ಕೂಟದ ಪರವಾಗಿ MCL ವೇದಿಕೆಗೆ ತಮಗೆ ಆತ್ಮೀಯ ಸ್ವಾಗತ ರಮಾನಾಥ್ ಶೆಟ್ಟಿ ಅವರಿಗೆ. ತಿಲಕ್ ಅವರ ಪ್ರತಿ ಸಿಕ್ಸರ್ 1,000 ರೂಪಾಯಿಗಳ ಕೊಡುಗೆ ಇರ್ತದೆ. ರೋಷನ್ ಶೆಟ್ಟಿ ಮುಖ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ತಿಲಕ ಆದಷ್ಟು ಸಿಕ್ಸರ್ ದಾಖಲಿಸ ನೋಡಬೇಕಾಗಿದೆ.
ಇನ್ನುಳಿದಂತ 30 ಎಸೆದ ಜಯಕ್ಕಾಗಿ ಕೇವಲ 20 ಓಟವನ್ನು ದಾಖಲಿಸಬೇಕಾಗಿದೆ. ಲೆಕ್ಕಾಚಾರದ ಆಟ, ಸ್ಟ್ರೈಕ್ ರೊಟೇಟ್ ಮಾಡಿ ಆಡಬೇಕಾಗಿದೆ. ಕ್ಯಾಲ್ಕುಲೇಟೆಡ್ ಮೈಂಡ್ ಆಟವನ್ನು ಆಡಬೇಕಾಗಿದೆ. ಬಹುಶಃ ಅದ್ಯಾವ ರೀತಿ ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಕಾಣುವಂಥ ಎಲ್ಲ ಸಾಧ್ಯತೆಗಳಿದೆ. ತಂಡದ ನಾಯಕ ನಿತೇಶ್ ಇವಾಗ ಎಸ್ಗಾರಿಕೆಯಲ್ಲಿ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಆಫ್ಸೈಡ್ ಅಕ್ಷ ಕವರ್ಸಿ ಭಾಗದಲ್ಲಿ ಅವಳಿ ಒಟ್ಟದ ಪೂರೈಕೆ ಆಗ್ತದೆ. 3ನೇ ಒಟ್ಟಕ್ಕಾಗಿ ಕೂಡ ಮನ ಮಾಡ್ತಾರೆ ಆಡುಗಳ ಸಾಧ್ಯತೆ. ನಡುವೆ ವಿಕೆಟ್ ಸಾಗಾಟ. ತಿಲಕ್ ಬ್ಯಾಕ್ ಟು ಪೆವಿಲಿಯನ್. ಅನವಶ್ಯಕ 3ನೇ ಒಟ್ಟಕ್ಕಾಗಿ ಮನ ಮಾಡಿದ್ರು. ಆ ನಿಟ್ಟಿನಲ್ಲಿ ತಿಲಕ್ ಅವರ ವಿಕೆಟ್ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ. ಹನ್ನೆರಡಕ್ಕೆ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಮಾರುತ್ಯಜ್ಯ ಮಾಡಿಯ ಒಂದು ತಂಡ. ಹನ್ನೆರಡಕ್ಕೆ ತಲುಪ್ತಾ ಇದೆ. 30 ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಯಶ್ವೇತ್ ಹೊಸ ಆಟಗಾರ ಪರಿಚಯದಲ್ಲಿ ಮೊದಲ ಸ್ಟ್ರೈಕ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ಎಸೆತ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಮೇಲೆ ಒಂದು ಸೇರ್ಪಡೆ ಆಗ್ತಾ ಇದೆ. 30 ಸುಲಭ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಪವರ್ ಪ್ಲೇ ಅಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಅನ್ನು ತಿಲಕ್ ದಾಖಲಿಸಿದ್ರು. ಉತ್ತಮ ರೀತಿಯೊಂದು ಆರಂಭವನ್ನು ಕೂಡ ಕಂಡುಕೊಳ್ತಾ ಇದೆ ಮಾರುತಿ ಯಜಮಾಡಿಯ ಒಂದು ತಂಡ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. 1 ಹೊಡೆದ ಪೂರೈಕೆ 13ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಕೂಡ ಈ ಹಂತದಲ್ಲಿ ಕಾಣ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ನಿತೇಶ್ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನೀತುಗೆ ಎಸ್ತಿರುವಂತ ಒಂದು ಚೆಂಡು, ಬಹಳಷ್ಟೊಂದು ಉತ್ತಮ ರೀತಿಯ ಆಟ. 1 ಹೊಡೆದ ಪೂರೈಕೆ ಆಗ್ತಾ ಇದೆ. ಇದೇ ರೀತಿಯಾಗಿ ಆಡಿದ್ರು ಕೂಡ ಆರಾಮವಾಗಿ ಒಂದು ಜಯಿಸಬಲ್ಲಂತ ಪಂದ್ಯ. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಕ್ಯಾಲ್ಕುಲೇಟೆಡ್ ಮೈಂಡ್ ಆಟವನ್ನು ಆಡಬೇಕಾಗಿದೆ. ಸ್ಟ್ರೈಕ್ ರೊಟೇಟ್ ಮಾಡಿ ಆಡಿದ್ರು ಕೂಡ ಆರಾಮಾಗಿ ಒಂದು ಜಯಿಸಬಲ್ಲಂತ ಒಂದು ಪಂದ್ಯ ಕೂಡ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಕೊನೆಯ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಿತೇಶ್ ತಂಡದ ನಾಯಕ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಮುಖಾಂತರವಾಗಿ ಬೋಟ್ ಅನ್ಸ್ ಎಂಡ್ ಕಡೆಯಿಂದ ಕೊನೆ ಚೆಂಡಿಗಾಗಿ 2ನೇ ಓವರ್ನ ಮುಕ್ತಾಯಕ್ಕಾಗಿ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. 2ನೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 14ಕ್ಕೆ ಪ್ರಮುಖ ಒಂದು ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ಮಾರುತಿ ಯಜಮಾಡಿಯ ಒಂದು ತಂಡ. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣ ಈ ಟೂರ್ನಮೆಂಟಿನ ಮತ್ತೊಂದು ಪ್ರಮುಖ ಘಟ್ಟದ ಕಾರ್ಯಕ್ರಮ. ನಿನ್ನೆ ದಿನ ಉದ್ಘಾಟನೆ ಕಂಡಿರುವಂತಹ ಕ್ರೀಡಾಕೂಟ, ಅದರ ವರ್ಣರಂಜಿತ ಸಮಾರೋಪ ಸಮಾರಂಭ ಈ ಪಂದ್ಯಾಟ ಮುಗಿದ ತಕ್ಷಣವೇ ಆರಂಭ ಆಗ್ತದೆ. ಮತ್ತೊಮ್ಮೆ ಬಂದಿರುವಂತಹ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ 30 ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 14ಕ್ಕೆ ಒಂದು ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂತ 24 ಎಸೆತ ಜಯಕ್ಕಾಗಿ ಕೇವಲ 16 ಓಟವನ್ನು ದಾಖಲಿಸಬೇಕಾಗಿದೆ. 24ಕ್ಕೆ 16 ಯಶು 3ನೇ ಓವರ್ನ ಚಾಲ್ತಿಗಾಗಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಸಿನಿ ಗ್ಯಾಲಕ್ಸಿ ಅಂಡ್ ಕಡೆಯಿಂದ.
ಒಂದು ವರ್ಷದ ಹಿಂಭಾಗದಲ್ಲಿ ಯಜಮಾಡಿ ಇವರ ಆಶ್ರಯದಲ್ಲಿ ನಡೆದಂಥ ಮೊಗವೀರ ಪ್ರೀಮಿಯರ್ ಲೀಗ್ 3 ಲಕ್ಷ ರೂಪಾಯಿಗಳ ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 2 ವೀಲರ್ ಬೈಕ್ ಪಡ್ಕೊಂಡಂಥವ್ರು ಆಟಗಾರ ಕೂಡ. ಸುಂದರತೆ ಒಂದು ಒಂಟಿ ಓಟವನ್ನು ಇವಾಗ ದಾಖಲಿಸಿದರೆ ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ಉತ್ತಮ ರೀತಿಯ ಆಟವನ್ನು ನೀತು ದಾಖಲಿಸ್ತಾ ಇದ್ದಾರೆ. ಅಶ್ವೇತ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಶು ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 3ನೇ ಓವರ್ನ 2ನೇ ಚೆಂಡಿಗಾಗಿ 30ರ ಒಂದು ಟಾರ್ಗೆಟ್ ಅನ್ನು ಫೈನಲ್ ಟಿಕೆಟ್ಗಾಗಿ ಪಡ್ಕೊಳ್ಬೇಕಾಗಿದೆ ಮಾರುತಿ ಯಜಮಾಡಿಯ ಒಂದು ತಂಡ. ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ ಪಂದ್ಯ ಸಾಗ್ತಾ ಇದೆ. ಐತನ್ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ ಮಿಡ್ ವಿಕೆಟ್ಸ್ ಭಾಗದ ಚೆಂಡು ಸಮಾರೋಪ ಕಾರ್ಯಕ್ರಮದ ಇನ್ನೋರು ಮುಖ್ಯ ಅತಿಥಿಗಳು ಗಿರೀಶ್ ಶಿಡ್ಯ ಬ್ಯಾರಿನ್ ಅವರು ಈ ನಮ್ಮ ಸಂಸ್ಥೆಯೊಂದಿಗೆ ಬೆನ್ನೆಲುಬಾಗಿ ನಮಗೆ ಸತತ ಮಾರ್ಗದರ್ಶಕರಾಗಿ ಕೂಡ ಇರುವಂತ ಗಿರೀಶ್ ಶಿಡ್ಯ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊಗವೀರ ಯುವ ವೇದಿಕೆಯ ಪರವಾಗಿ ಬಹರೈನ್ ಗಿರೀಶ್ ಶಿಡ್ಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ ಯುವ ಕೂಟ ಮೊಗವೀರ ಆಫ್ಸೈಡ್ ರಕ್ಷಕ ವರ್ಷ ಭಾಗದಲ್ಲಿ ನೀತಿ ಇವಾಗ 2 ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ನೀತು ದಾಖಲಿಸ್ತಾ ಇದ್ದಾರೆ ಮಾರುತಿ ಯಜಮಾಡಿಯ ಮುಖಾಂತರವಾಗಿ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಸುಲಭ ಜಯದತ್ತ ಮುನ್ನುಗ್ಗುವಂತ ಒಂದು ಆಟವನ್ನು ದಾಖಲಿಸ್ತಾ ಇದ್ದಾರೆ ಮಾರುತಿ ಯಜಮಾಡಿ ಆಟಗಾರರು. ಈತನ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಹೊಡೆತ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮತ್ತೆ 20ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಕೇವಲ 10 ಓಟ ಜಯಕ್ಕಾಗಿ ಬರಬೇಕಾಗಿದೆ ಫೈನಲ್ ಎಂಟ್ರಿಗಾಗಿ. ಈತನ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ನಡುವೆ ಒಂಟಿ ಹೊಡೆದ ಪೂರೈಕೆ ಕೂಡ ಆಗ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 21ಕ್ಕೆ 1 ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ಮಾರುತಿ ಯಜಮಾಡಿಯ ಒಂದು ತಂಡ. ಆ ನಿಟ್ಟಿನಲ್ಲಿ ಇನ್ನುಳಿದಂತ 18 ಎಸೆತ ಜಯಕ್ಕಾಗಿ ಕೇವಲ 9 ಓಟವನ್ನು ದಾಖಲಿಸಬೇಕಾಗಿದೆ. ಫೈನಲ್ ಟಿಕೆಟ್ ಪಡ್ಕೊಳ್ಬೇಕಾದ್ರೆ 18 ಎಸೆತ ಕೇವಲ 9 ಓಟವನ್ನು ಮಾರುತಿ ಯಜಮಾಡಿಯ ತಂಡ ಪಡ್ಕೊಳ್ಬೇಕಾಗಿದೆ. ಇದುವರೆಗೆ ನೀತು ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. 9 ಓಟವನ್ನು ಇದುವರೆಗೆ ನೀತು ದಾಖಲಿಸ್ತಾ ಇದ್ದಾರ. ಈ ಟೂರ್ನಮೆಂಟ್ನ ಉದ್ದಕ್ಕೂ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದಂಥವ್ರು ಆಟಗಾರ ಕೂಡ. ಲೆಕ್ಕಾಚಾರದ ಆಟ, ಕ್ಯಾಲ್ಕುಲೇಟೆಡ್ ಮೈಂಡ್ ಆಟವನ್ನು ನೀತು ದಾಖಲಿಸ್ತಾ ಇದ್ದಾರೆ. ಕೇವಲ ಸ್ಟ್ರೈಕ್ ರೊಟೇಟ್ ಮಾಡಿ ಆಡಿದ್ರು ಕೂಡ ಆರಾಮವಾಗಿ ಜಯಿಸಬಲ್ಲಂತ ಒಂದು ಪಂದ್ಯ ಕೂಡ. ಈ ನಡುವೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯ ಓಟ ದಾಖಲಾಗ್ತದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 22ಕ್ಕೆ ತಲುಪ್ತದೆ. ಜಯಕ್ಕಾಗಿ ಕೇವಲ 8 ಓಟವನ್ನು ದಾಖಲಿಸಬೇಕಾಗಿದೆ. ಭರತ್ ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಒಂಟಿ ಹೊಡೆದ ಪೂರೈಕೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಮಾರುತಿ ಯಜಮಾಡಿಯ ದಾಂಡಿಗರು ಮಾಡ್ತಾ ಇದ್ದಾರೆ. ನೀತು ಅದೇ ರೀತಿ ಯಶ್ವೇತ್. ಈತನ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಭರತ್ ಗಾರಿಕೆ ಭಾಗದಲ್ಲಿ ರಾಮಾಂಜನೆ ಗುಡ್ಡೆ ಕೊಪ್ಪಳದ ಮುಖಾಂತರವಾಗಿ ಸ್ವಲ್ಪ ಮಟ್ಟಿನಲ್ಲಿ ಏಕಮುಖ ಪಂದ್ಯ ಸಾಗ್ತಾ ಇದೆ.
ಬಹಳಷ್ಟೊಂದು ಕಡಿಮೆ ಮೊತ್ತದ ಪಂದ್ಯಾಟವನ್ನು ರಾಮಾಂಜನೆ ಗುಡ್ಡೆಕೊಪ್ಪಳದ ತಂಡ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಕೇವಲ 30 ಸುಲಭ ಟಾರ್ಗೆಟ್. ಈ ನಡುವೆ ಬೀಸುವಂತ ಒಂದು ಪ್ರಯತ್ನ, ಒಂಟಿಯೋಡದ ಪೂರೈಕೆ ಆಗ್ತದೆ. ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತದೆ. ಕೇವಲ 6 ಓಟದ ಅವಶ್ಯಕತೆ ಜಯಕ್ಕಾಗಿ ಮಾರು ತ್ಯಾಜ್ಯ ಮಾಡಿಯ ಒಂದು ತಂಡಕ್ಕೆ. ಲಾಸ್ಟ್ 2 ಬಾಲ್ 5ನೇ ಚೆಂಡಿಗಾಗಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ರನ್ ಔಟ್ ಆಗುವ ಸಾಧ್ಯತೆ, ನೇರ ಗುರಿ ಆಗ್ತಾ ಇಲ್ಲ. ಒಂಟಿಯೋಡದ ಪೂರೈಕೆ ಆಗ್ತದೆ. 25ಕ್ಕೆ ತಲುಪ್ತದೆ. 4ನೇ ಓವರ್ನ ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ರಾಮಾಂಜನೆ ಗುಡ್ಡೆಕೊಪ್ಪಳದ ಮುಖಾಂತರವಾಗಿ ಭರತ್ ಎಸ್ಗಾರಿಕೆ ಭಾಗದಲ್ಲಿ. ಮಧ್ಯೆ ಔಟಿಗಾಗಿ ಬಲವಾದ ಮನವಿಗಳು. ಥರ್ಡ್ ಅಂಪೈರ್ ಡೆಸಿಷನ್. ತೃತೀಯ ನೇತ್ರಕ್ಕಾಗಿ ನಿರ್ಣಾಯಕರು ಮೊರೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಡಿಸಿಷನ್ ಅನ್ನು ತಿಳಿಸ್ಕೊಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವ. ಈ ಪಂದ್ಯಾಟದ ನೇರ ಪ್ರಸಾರ M9 ಮುಖಾಂತರವಾಗಿ ಯೂಟ್ಯೂಬ್ನಲ್ಲಿ ಲೈವ್ ನಡೀತಾ ಇದೆ. ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟವನ್ನು ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಚಿತ್ರಾಪುರದ ಅಂಗಣದಲ್ಲಿ 2 ಲಕ್ಷ ರೂಪಾಯಿ ನಗದಿನ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್ ಎಂಬ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆ ಮುಖಾಂತರವಾಗಿ 4ನೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತದೆ. 4 ಓವರ್ಗಳ ಮುಕ್ತಾಯದಲ್ಲಿ 25ಕ್ಕೆ ಒಂದು ಉದ್ಧಾರ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 12 ಎಸೆತ ಕೇವಲ 5 ಓಟವನ್ನು ದಾಖಲಿಸಬೇಕಾಗಿದೆ. ಮಾರು ತ್ಯಾಜ್ಯ ಮಾಡಿಯ ಒಂದು ತಂಡ. ಏಕಮುಖ ಪಂದ್ಯ ಸಾಗ್ತಾ ಇದೆ. ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯಾಟದಲ್ಲಿ ಯಾವುದೇ ರೀತಿಯ ಪೈಪೋಟಿಯನ್ನು ನೀಡುವಲ್ಲಿ ಸಂಪೂರ್ಣ ಒಂದು ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ರಾಮಾಂಜನೆ ಗುಡ್ಡೆಕೊಪ್ಪಳದ ಒಂದು ತಂಡ. 12 ಎಸೆತ ಜಯಕ್ಕಾಗಿ ಕೇವಲ 5 ಓಟವನ್ನು ದಾಖಲಿಸಬೇಕಾಗಿದೆ. ಮಾರುತಿ ಅಜಮಾಡಿಯ ಒಂದು ತಂಡ ಈ ಟೂರ್ನಮೆಂಟ್ನ ಮೊದಲ ತಂಡವಾಗಿ ಅಂಬಿಗ ತುಳುನಾಡು ಟೈಗರ್ಸ್ನ ತಂಡ. ಬೈಕಂಪಾಡಿ ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ತಮಗೆ ಆತ್ಮೀಯ ಸ್ವಾಗತ ಕೂಡ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಪರವಾಗಿ ನಡೀತಾ ಇರುವಂಥ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯ ಕೂಡ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಯತೀಶ್ ಬೈಕಂಪಾಡಿ ಅವರು ಈ ನಡುವೆ ಒಂಟಿಯೋಡದ ಪೂರೈಕೆ ಮುಖಾಂತರ 26ಕ್ಕೆ ತಲುಪ್ತದೆ. ಕೇವಲ 4 ಓಟದ ಅವಶ್ಯಕತೆ ಜಯಕ್ಕಾಗಿ. ನಿತೇಶ್ ಎಸ್ಗಾರಿಕೆ ಭಾಗದಲ್ಲಿ ಮಧ್ಯೆ ಬೀಸುವಂತಂದು ಪ್ರಯತ್ನ. ಒಂಟಿಯೋಡದ ಪೂರೈಕೆ, ಅವಳಿ ಓಟದ ಪೂರೈಕೆ ಕೂಡ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 28ಕ್ಕೆ ತಲುಪ್ತದೆ. ಸಮಬಲಕ್ಕಾಗಿ ಒಂದು ನಿಚ್ಚಳ ವಿಜಯಕ್ಕಾಗಿ ಫೈನಲ್ ಟಿಕೆಟ್ಗಾಗಿ 2 ಓಟವನ್ನು ದಾಖಲಿಸಬೇಕಾಗಿದೆ. ಮಾರು ತ್ಯಾಜ್ಯ ಮಾಡಿಯ ಒಂದು ತಂಡ. ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಷಡ್ಕ ಮುಖಾಂತರವಾಗಿ
ಎರಡನೇ ತಂಡವಾಗಿ ಮಾರುತಿ ಯಜಮಾಡಿಯ ತಂಡ ಫೈನಲ್ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾವೆ. ಮೊದಲ ತಂಡವಾಗಿ ಅಂಬಿಕಾ ತುಳುನಾಡು ಟೈಗರ್ಸ್ನ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿತ್ತು. ಇವಾಗ ಮಾರುತಿ ಯಜಮಾಡಿಯ ತಂಡ ಯಶಸ್ಸಿನ ಆಟದೊಂದಿಗೆ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆರಂಭವನ್ನು ಕೂಡ ಕಂಡುಕೊಳ್ತದೆ. ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟ ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಹಗಲು ರಾತ್ರಿ 2 ಲಕ್ಷ ರೂಪಾಯಿ ನಗದಿನ ಪಂದ್ಯಾಟವನ್ನು MCL ಮೊಗವೀರ ಕ್ರಿಕೆಟ್ ಲೀಗ್ 2020 ನಡೆಸ್ತಾ ಇದ್ದಾರೆ. ಹಲೋ, ಅಂಗಣ ಒಳಭಾಗದಲ್ಲಿ ಈಗ ಸೆಕೆಂಡ್ ಕ್ವಾಲಿಫೈರ್ ಪಂದ್ಯಾಟ ಮುಕ್ತಾಯವನ್ನು ಕಂಡಿದ್ದು ಕೆಲವೇ ನಿಮಿಷಗಳಲ್ಲಿ ಇವಾಗ ಈ ನಮ್ಮ MCL 2022 ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟದ ಸಮಾರೋಪದ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಆದ್ದರಿಂದ ದೂರದಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಆದಷ್ಟು ನಮ್ಮ ವೇದಿಕೆಯ ಸಮೀಪ ಬರಬೇಕು ಅನ್ನೋದಾಗಿ ಕೂಡ ಸಂಘಟಕರ ಪರವಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಡಿಕ್ಲೇರ್ ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ, ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಹದಿನಾಲ್ಕು ಚೆಂಡುಗಳಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ 20 ಓಟವನ್ನು ದಾಖಲಿಸಿದಂತ ಆಟಗಾರ ನೀತು ಮುಕ್ತಾಯ ಕಂಡಂತ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವ. ಇತ್ತೀಚಿನ ದಿನದ ಮೊಗವೀರ ಸಮಾಜ ಬಾಂಧವರು ಬಹಳಷ್ಟು ಉತ್ತಮ ರೀತಿಯ ಯು ಆಲ್ರೌಂಡರ್ಸ್ ಆಟಗಾರ ಕೂಡ. ಆದಷ್ಟು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಂಡ ಆಟಗಾರ ನೀತು ಅವ್ರ ವೇದಿಕೆ ಮುಂಭಾಗ ಬರ್ಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೆಕೆಂಡ್ ಕ್ವಾಲಿಫೈರ್ ಇವಾಗ ಮಾರುತಿ ತಂಡದ ಪರವಾಗಿ ಅಜಮಾಡಿಯ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿದಂತಹ ಯುವ ಆಟಗಾರ ಯತೀಶ್ ಬೈಕಂಪಾಡಿ ಅವರು ಮುಖ್ಯವಾಗಿ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ 10 kg ಅಕ್ಕಿಯನ್ನು ನೀಡ್ತಾ ಇದ್ದೇವೆ. ನೀತು ಅವರು ಬರಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನು ಕೇಳಿಕೊಳ್ತೇವೆ. ನಿಹಿತ್ ಅವರು ವೇದಿಕೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ 3 ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಏಕಮಾತ್ರ ಆಟಗಾರ ಬಹುಶಃ ಮೊಗವೀರ ಮುಂದಿನ ತಂಡ ಕಟ್ಟುವಲ್ಲಿ ಬಹುಶಃ ಮಂಚೂಣಿಯ ಹೆಸರಾಗಿ ಕೂಡ ನೀತ್ ಕಂಡುಕೊಳ್ತಾ ಇದ್ದಾನೆ. 3rd ಟೈಮ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. 30 kg ಅಕ್ಕಿಯ ಲಾಭ ಬೇರೆ ಆಯಿತು. ರಾಮಾಂಜನೇಯ ಕ್ರಿಕೆಟರ್ಸ್ ಬೈಕಂಪಾಡಿಯ ಪರವಾಗಿ ಆಡುವಂತಹ ಯುವ ಆಟಗಾರ ಕೂಡ ಅವರು. ಉಜ್ವಲ ಭವಿಷ್ಯವಿದೆ, ಉನ್ನತ ಮಟ್ಟಕ್ಕೆ ಏರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಕೇವಲ 20 ನಿಮಿಷಗಳ ಕಾಲದ ಸಮಾರೋಪ ಕಾರ್ಯಕ್ರಮವನ್ನು ನಾವು ಕ್ಷಿಪ್ರಗತಿಯಲ್ಲಿ ಮುಗಿಸಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆಯ ಮುಂಭಾಗ ಆದಷ್ಟು ನಮ್ಮ ಪ್ರೇಕ್ಷಕರು ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಸಮಾರೋಪದ ವೇದಿಕೆಯಲ್ಲಿ ಬಹಳಷ್ಟು ಅತಿಥಿ ವರೇಣ್ಯರೆಲ್ಲ ಇವಾಗಲೇ ಬಂದು ಸೇರಿಕೊಂಡಿದ್ದು ಸನ್ಮಾನವನ್ನು ಪಡೆಯುವಂತ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನಮ್ಮ ಸಮಾಜದವರು ಆಗಿರುವಂತ ವಿಜಯ್ ಕಾಂಚನ್ ರವರು, ಜೊತೆಗೆ ಬಹುಶಃ ಈ ನಮ್ಮ ಮೊಗವೀರ ಸಮಾಜದಿಂದ ಮುಂದಕ್ಕೆ ಕರ್ನಾಟಕ ರಾಜ್ಯ ರಣಜಿ ತಂಡದಲ್ಲಿ ಪ್ರಸ್ತುತ ಆಡ್ತಾ ಇರುವಂತ ಆಟಗಾರ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬಾಗಿಲು ಕೂಡ ತೆರೆಬಹುದು ಆ ಒಂದು ರೀತಿಯ ಭರವಸೆ ಇರುವಂತಹ ನಿಯಾಲ್ ಉಳ್ಳಾಡ್ರವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬಹಳಷ್ಟು ಮಂದಿ ಅತಿಥಿ ವರೇಣ್ಯರು ಇವಾಗಲೇ ಸೇರಿಕೊಂಡಿದ್ದು ಆದಷ್ಟು ಸಮಾರೋಪ ಕಾರ್ಯಕ್ರಮ ಆರಂಭಿಸುವಂತಹ ನಿಟ್ಟಿನಲ್ಲಿ
ವೇದಿಕೆ ಮುಂಭಾಗಕ್ಕೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಫೈನಲ್ ಪ್ರವೇಶ ಮಾಡಿದ ಎರಡೂ ತಂಡಗಳು ನಿಮಗೆ ಸೂಚನೆ ನೋಡಿ, 20 ನಿಮಿಷಗಳ ಒಳಗೆ ವೇದಿಕೆ ಸಮಾರೋಪ ಕಾರ್ಯಕ್ರಮ ಮುಗಿತದೆ. ನೀವು ಅತ್ತಿಂದಿತ್ತ ಹೋಗೋದಕ್ಕಿಲ್ಲ. ಮಾರುತಿ ಮತ್ತು ಅಂಬಿಗಾ ತಂಡಗಳು 9:05 ಆಗಿದೆ. 9:00ವರೆಗೆ ಫೈನಲ್ ಆರಂಭ. ಮೊದಲ ಸೂಚನೆ ಎರಡೂ ತಂಡಗಳಿಗೂ ಕೂಡ 25 ನಿಮಿಷಗಳ ಕಾಲದ ಒಂದು ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ರೂಪದಲ್ಲಿ ಈ ನಮ್ಮ ವೇದಿಕೆಯಲ್ಲಿ ಈಗ ಆರಂಭ ಆಗ್ತದೆ. ತನ್ಮೂಲಕ ವೇದಿಕೆಯ ಮೇಲ್ಭಾಗದಲ್ಲಿ ಅತಿಥಿ ವರೇಣ್ಯರೆಲ್ಲ ಸೇರಿಕೊಂಡಿದ್ದು ನೇರವಾಗಿ ಸಮಾರೋಪದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪುಷ್ಪರಾಜ್ ಮುಖ. ಅಣ್ಣ ಇಲೆಕ್ಟ್ರಿಷಿಯನ್ ಅವರು ಮುಖ್ಯ ವೇದಿಕೆ ಕಡೆ ಇಮಿಡಿಯೇಟ್ ಬರಬೇಕು. ಇಲೆಕ್ಟ್ರಿಷಿಯನ್ ದಯವಿಟ್ಟು ಮುಖ್ಯ ವೇದಿಕೆ ಕಡೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ. ತಕ್ಷಣ ಬರಬೇಕು ಇಲೆಕ್ಟ್ರಿಷಿಯನ್ ಅವರು. ಅಣ್ಣ ಇಲೆಕ್ಟ್ರಿಷಿಯನ್ ಮುಖ್ಯ ವೇದಿಕೆ ಬರಬೇಕು. ಇಲೆಕ್ಟ್ರಿಷಿಯನ್ ಅವರು ಗಮನಿಸಿ, ಸ್ಟೇಜ್ ಮೈಕ್ ಒಂಚೂರು ಕರೆಕ್ಟ್ ಮಾಡಿ ಹೋಗಬೇಕು. 5 ನಿಮಿಷದ ಒಳಗೆ ನಮ್ಮ ಸಮಾರೋಪ ಕಾರ್ಯಕ್ರಮ ಆರಂಭ ಆಗ್ತಾ ಇರೋದ್ರಿಂದ ನಿಮ್ಮ ಗಮನಕ್ಕೆ ಆದಷ್ಟು ಬೇಗ ಮುಖ್ಯ ವೇದಿಕೆ ಬರಬೇಕು. ಈಗಾಗಲೇ ನಮ್ಮ ಸಮಾರೋಪ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸುವಂತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್ ಪ್ರಸ್ತುತ ಅಧ್ಯಕ್ಷರು, ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಘಟಿಸಿದಂಥ ಸಂಘಟಕರು ಕೂಡ, ಯುವ ಮುಖಂಡರು, ನಮ್ಮೆಲ್ಲರ ನೆಚ್ಚಿನ ಯಶ್ಪಾಲ್ ಸುವರ್ಣ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡದ ಪರವಾಗಿ. ಹಲೋ 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 ಮೈಕ್ ಚೆಕ್, ಹಲೋ ಮೈಕ್ ಚೆಕ್, ಹಲೋ ಮೈಕ್ ಚೆಕ್. ಕಾರ್ಯಕ್ರಮದ ಮುಖ್ಯ ವೇದಿಕೆ ಅಂತ ಆಗಮಿಸ್ತಾ ಇದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಫೆಡರೇಷನ್ ಪ್ರಸ್ತುತ ಅಧ್ಯಕ್ಷರು, ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಘಟಿಸಿದಂತ ಸಂಘಟನಾ ಚತುರರು ಕೂಡ
ಮಾಸ್ ಲೀಡರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಶ್ ಪಾಸ್ವಾಡ್ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಘನಾಧ್ಯಕ್ಷತೆಗಾಗಿ ತಮಗೆ ಆತ್ಮೀಯ ಸ್ವಾಗತ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಇನ್ನು ನೇರ ಸಮಾರೋಪ ಕಾರ್ಯಕ್ರಮದ ಆರಂಭ. ಪುಷ್ಪರಾಜ್ ಮುಖ ಅವರು ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತೇವೆ. ಹರಿ ಓಂ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮೊಗವೀರ ಸಮಾಜ ಬಾಂಧವರ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟದ ಮೊಗವೀರ ಕ್ರಿಕೆಟ್ ಲೀಗ್ 2022ರ ಈ ಒಂದು ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಳಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಎಸ್ ಪಲ್ ಸುವರ್ಣ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜಸಾಲೇನ್ರವರು ರಾಜ್ಯ ಮಟ್ಟ ಕ್ರಿಕೆಟ್ ಆಟಗಾರರು, ಈ ಪಂದ್ಯದ ಸಂಯೋಜಕರಲ್ಲಿ ಕೂಡ ಓರ್ವರು. ಯಶ್ಪಾಲ್ ಸುವರ್ಣ ಅವರನ್ನು ಶಾಲು ತೊಡಿಸಿ ಗೌರವದ ನೆನಪಿನ ಕಾಣಿಕೆ ಮುಖಾಂತರ ಆತ್ಮೀಯ ಸ್ವಾಗತ ಕೂಡ. ಈ ಒಂದು ಸಮಾರಂಭದ ಪ್ರಮುಖ ವೇದಿಕೆಯಲ್ಲಿರುವವರು ಈ ಒಂದು ಕ್ರಿಕೆಟ್ ಪಂದ್ಯಾಟದ ನಮ್ಮೆಲ್ಲರ ಪ್ರಮುಖ ಪ್ರಾಯೋಜಕರು, ನಮ್ಮೆಲ್ಲರ ರೂವಾರಿಯಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಸಂತೋಷ್ ಕುಮಾರ್ ಕೋಡಿಕಲ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಮಾರೋಪ ಸಮಾರಂಭದ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಅಶ್ವಿನ್ ಉಳ್ಳಾಲ್ ದಯವಿಟ್ಟು ವೇದಿಕೆ ಬರಬೇಕು. ಅಶ್ವಿನ್ ಉಳ್ಳಾಲ್ ಅವರು ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ, ಸಂತೋಷ್ ಸುವರ್ಣ ಕೋಡಿಕಲ್ ಅವರಿಗೆ ನಮ್ಮ ಮೊಗವೀರ ಯುವ ಕೂಟದ ಗೌರವ ಸಲಹೆಗಾರರು, ಮಾರುತಿ ಕ್ರಿಕೆಟರ್ಸ್ನ ಒಂದು ಕಾಲದ ಅತ್ಯುತ್ತಮ ಆಟಗಾರರು ಆಗಿರುವಂಥ ಸುಧೀರ್ ಅಣ್ಣನವರು ಈ ಒಂದು ಗೌರವ ಸಲಹೆಗಾರರು ಶಾಲನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಧೀರ್ ಅಣ್ಣನವರು ಕೂಡ ಬಹಳಷ್ಟು ಕ್ರಿಕೆಟ್ ಆಡಿದವರು, ನಮ್ಮ ಈ ಮೊಗವೀರ ಯುವ ಕೂಟದ ಗೌರವ ಸಲಹೆಗಾರರು ಕೂಡ. ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿರುವಂಥ ಇನ್ನೂರಂಥ ಅಧ್ಯಕ್ಷರು ಏಳುಪಟ್ನ ಮೊಗವೀರ ಸಂಯುಕ್ತ ಉರ್ವ ಇದರ ಅಧ್ಯಕ್ಷರಾದಂಥ ಗೌತಮ್ ಕೋಡಿಕಲ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶರತ್ ಬಂಗೇರ ತಣ್ಣೀರು ಬಾವಿ ಮತ್ತೋರ್ವ ರಾಜ್ಯ ಮಟ್ಟದ ಆಟಗಾರರು ಈ ಗೌರವವನ್ನು ಸಮರ್ಪಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಶರತ್ ಬಂಗೇರ್ರ ಮುಖಾಂತರ ಆತ್ಮೀಯ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ಈ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂಥ 7ನೇ ವಾರ್ಡಿನ ಜನಪ್ರತಿಯಾದಂಥ ನಯನ ಆರ್ ಕೋಟ್ಯಾನ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಚೈತ್ರ ರಾಜೇಶ್ ಬೈಕಂಪಾಡಿ ಅವರು, ಶ್ರೀಮತಿ ಚೈತ್ರ ರಾಜೇಶ್ ಬೈಕಂಪಾಡಿ ಅವರು ಈ ಒಂದು ಗೌರವವನ್ನು ಸಮರ್ಪಿಸಿ ಅನ್ನೋದಾಗಿ ನಿಮ್ಮ ಹತ್ರ ಮೊಗವೀರ ಯುವ ಕೂಟದ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ ಕೂಡ. ಕುಮಾರಿ ನಯನ ಕೋಟ್ಯಾನ್ರವರಿಗೆ ಕಾರ್ಯಕ್ರಮದ ಗೌರವ ಶಾಲನ್ನು ತೊಡಿಸ್ತಾ ಇದ್ದೇವೆ. ಗೌರವದ ನೆನಪಿನ ಕಾಣಿಕೆಯನ್ನು ಕೂಡ ಈ ಸಂದರ್ಭ ನೀಡ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಈ ಒಂದು ಪಂದ್ಯಾಕೂಟಕ್ಕೆ ತನ್ನ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಅಶ್ವಥ್ ಕಾಂಚನ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಿರೀಶ್ ಅವರು ಗಿರೀಶ್ ಕರ್ಕೇರ ತಣ್ಣೀರು ಬಾವಿ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕಾ ಪ್ರಕೋಷ್ಠದ ಸಂಚಾಲಕರು ಈ ಒಂದು ಗೌರವವನ್ನು ಸಮರ್ಪಿಸಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಶಾಲನ್ನು ತೊಡಿಸಲಾಗ್ತಾ ಇದೆ. ಗೌರವದ ನೆನಪಿನ ಕಾಣಿಕೆ ಜೊತೆ ಗುಲಾಬಿ ಪುಷ್ಪವನ್ನು ಕೂಡ ಅಭಿಮಾನದಿಂದ ನಿಮಗೆ ನೀಡ್ತಾ ಇದ್ದೇವೆ. ಈ ಒಂದು ಸಮಾರೋಪ ಸಂವಾದ ಇನ್ನೊಬ್ಬ ಮುಖ್ಯ ಅತಿಥಿಯಾದಂಥ ಉದ್ಯಮಿ ಶ್ರೀ NR ಪುರುಷೋತ್ತಮ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ರೀಡಾಕೂಟದ ಸಂಯೋಜಕರಲ್ಲಿ ಓರ್ವರಾಗಿರುವಂಥ ವಸಂತ ತಣ್ಣೀರು ಬಾವಿ ಈ ಒಂದು ಗೌರವವನ್ನು ಸಮರ್ಪಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಟೂರ್ನಮೆಂಟಿನ ಸಂಯೋಜಕರಲ್ಲಿ ಓರ್ವರು ವಸಂತ ತಣ್ಣೀರು ಬಾವಿ.
ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಉದ್ಯಮಿ ರಮನಾಥ್ ಶೆಟ್ಟಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಮನಾಥ್ ಶೆಟ್ಟಿ ಅವರಿಗೆ ಕಿಶೋರ್ ಪುತ್ರನ್ ಕೋಡಿಕಲ್ ರವರು ನಮ್ಮ ಸಂಯೋಜಕರಲ್ಲಿ ಓರ್ವರು. ಕಿಶೋರ್ ಪುತ್ರನ್ ರವರು ರಮನಾಥ್ ಶೆಟ್ಟಿ ಅವರಿಗೆ ಒಂದು ಗೌರವವನ್ನು ಸಮರ್ಪಿಸಬೇಕು ಅನ್ನೋದಾಗಿ ನಿಮ್ಮ ಹತ್ರ ಮೊಗವೀರ ಯುವ ಕೂಟದ ಪರವಾಗಿ ಕೇಳಿಕೊಳ್ತೇವೆ. ಇನ್ನಿರುವ ಮುಖ್ಯ ಅತಿಥಿಯಾದಂಥ ಶ್ರೀ ಮಧುಕರ್ ಕಾಂಚನ್ ಇವರಿಗೂ ಕೂಡ ಮೊಗವೀರ ಯುವ ಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಸಾಲ್ಯಾನ ಕುಳಾಯಿ ಅವರು ಗೌರವವನ್ನು ಸಮರ್ಪಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದ ಮುಖ್ಯ ವೇದಿಕೆ ಬರಬೇಕು. ಟೂರ್ನಮೆಂಟಿನ ಸಂಯೋಜಕರಲ್ಲಿ ಓರ್ವರು ಕೂಡ ಅವರು ದಯಸಾಲ್ಯಾನ್ ಮುಖ್ಯ ವೇದಿಕೆ ಬರಬೇಕು. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತವರು ಅಧ್ಯಕ್ಷರು ಮೊಗವೀರ ಯುವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಬಂಗೇರ ಬೋಳೂರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮನೋಜ್ ಗುಡ್ಡೆಕೊಪ್ಲ ಈ ಒಂದು ಗೌರವವನ್ನ ಸಮರ್ಪಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ ಗುಡ್ಡೆಕೊಪ್ಲ ಮೊಗವೀರ ಯುವ ವೇದಿಕೆ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ಜಗದೀಶ್ ಬಂಗೇರಿಗೆ ಕಾರ್ಯಕ್ರಮದ ಗೌರವ ಮನೋಜ್ ಗುಡ್ಡೆಕೊಪ್ಲ ಅವರ ಮುಖೇನವಾಗಿ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಿಖಿಲ್ ಗುಡ್ಡೆಕೊಪ್ಲ ಅವರು ಅತಿಥಿಯಾದಂತ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಿರುವವರು ವಿಶೇಷ ಸೇವಾ ಪದಕ ವಿಜೇತರಾದಂತ ವಿಜಯ್ ಕಾಂಚನ್ ಬೈಕಂಪಾಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತೇಜ್ಪಾಲ್ ಪುತ್ರನ್ ಪಣಂಬೂರು ನೀವು ಈ ಒಂದು ಗೌರವವನ್ನು ನೀಡಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ತೇಜ್ಪಾಲ್ ಪುತ್ರನ್ ಪಣಂಬೂರು ಮೊಗವೀರ ಯುವ ಕೂಟದ ಇವತ್ತಿನ ವೇದಿಕೆಯಲ್ಲಿ ಸನ್ಮಾನವನ್ನು ಪಡ್ಕೊಳ್ಳುವಂತಹ ವ್ಯಕ್ತಿ ವಿಜಯ್ ಕಾಂಚನ್ ಅವರಿಗೆ ಕಾರ್ಯಕ್ರಮದ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಸಮಾರೋಪ ಸಮಾರಂಭದ ಇನ್ನೋರ್ವ ವಿಶೇಷ ಆಹ್ವಾನಿತರಾದ ರಣಜಿ ಆಟಗಾರರಾದ ಶ್ರೀ ನಿಹಾಲ್ ಉಲ್ಲಾಲ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಿರೀಶ್ ಕರ್ಕೇರ ಬೈಕಂಪಾಡಿ ಅವರು ನಿಹಾಲ್ ಉಲ್ಲಾಲ್ ರವರಿಗೆ ಈ ಒಂದು ಗೌರವವನ್ನು ಸಮರ್ಪಿಸಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರಣಜಿ ತಂಡದ ಪರವಾಗಿ ಆಡುವಂತಹ ಯುವ ಆಟಗಾರ ಇವತ್ತಿನ ವೇದಿಕೆಯಲ್ಲಿ ಸನ್ಮಾನ ಪಡ್ಕೊಳ್ಳುವಂತಹ ಮತ್ತೋರ್ವ ಮೊಗವೀರ ಹುಡುಗ ಕೂಡ. ಇನ್ನೋರ್ವ ಮುಖ್ಯ ಅತಿಥಿಯಾದಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಮಾಧ್ಯಮ ಪ್ರಮುಖರಾದ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ರಣದೀಪ್ ಕಾಂಚನ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಮಿತ್ ಚಿತ್ರಾಪುರ ವೇದಿಕೆ ಬಂದು ಈ ಒಂದು ಗೌರವವನ್ನು ಸಮರ್ಪಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಶಮಿತ್ ಚಿತ್ರಾಪುರ ಈ ಸಮಾರೋಪ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಮಂಗಳೂರಿನ ಮಾಜಿ ಮೇಯರ್ಗಳಾದಂತ ಬಿಜೆಪಿಯ ಹಿರಿಯ ಮುಖಂಡರಾದಂತ ಶ್ರೀ ಗಣೇಶ್ ಹೊಸಬೆಟ್ಟು ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಮೇಯರ್ ಅವರು ಅವರಿಗೆ ದೀಪಕ್ ಬೈಕಂಪಾಡಿ ಅವರು ಗೌರವವನ್ನು ಸಮರ್ಪಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಜಿ ಮೇಯರ್ ಆಗಿರುವಂತಹ ಗಣೇಶ್ ಹೊಸಬೆಟ್ಟು ಈ ಒಂದು ಕಾರ್ಯಕ್ರಮದ ಗೌರವವನ್ನು ಕೂಡ ನಮ್ಮ ಜೊತೆ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಸಮಾಜದ ಹಿರಿಯ ಮುಖಂಡರು ಕೂಡ. ಇನ್ನೋರ್ವ ಮುಖ್ಯ ಅತಿಥಿಯಾದಂತ ಗಿರೀಶ್ ಇಂಡಿಯಾ ಬ್ಯಾರಿ ಇವರಿಗೂ ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿರುವ ಮುಖ್ಯ ಅತಿಥಿಯಾಗಿ ಬಂದದಕ್ಕೆ ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪುನೀತ್ ಪುತ್ರನ್ ಈ ಒಂದು ಗೌರವವನ್ನು ನೀಡಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಗಿರೀಶ್ ಇಂಡಿಯಾ ಅವರಿಗೆ ಪುನೀತ್ ಪುತ್ರನ್ ಗೌರವವನ್ನು ನೀಡಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಯಾದಂತ ರೆಡ್ರಾಕ್ ಸಂಸ್ಥೆಯ ಕಮಿಟಿ ಮೆಂಬರ್ ಆದ ಯತೀಶ್ ಬೈಕಂಪಾಡಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಮಚಂದ್ರ ಪಾಂಗಾಲ್ ಕೋಡಿಕಾಲ್ ಗೌರವವನ್ನು ಸಮರ್ಪಿಸಿ ಯತೀಶ್ ಬೈಕಂಪಾಡಿ ಅವರಿಗೆ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಮಚಂದ್ರ ಪಾಂಗಾಲ್ ಕೋಡಿಕಾಲ್ ರವರು ಹಿರಿಯರು
ಯತೀಶ್ ಮೈಕಪ್ಪಾಡಿ ಅವರು ಗೌರವವನ್ನು ನೀಡ್ತಾ ಇದ್ದಾರೆ. ರಾಮಚಂದ್ರ ಪಾಂಗಾಲ ಕೋಡಿಕಲ್ರವರು. ಇಲ್ಲಿರುವ ಮುಖ್ಯ ಅತಿಥಿಯಾದಂಥ ಮತ್ಸ್ಯೋದ್ಯಮಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ಅಶ್ವಿನ್ ಕೋಟ್ಯನ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಜಿತ್ ಸಾಲ್ಯಾನ್ ಅವರು ಇವಾಗಲೇ ಈ ಟೂರ್ನಮೆಂಟಿನ 2 ಪ್ರಮುಖ ಎಂಡ್ಗಳು ಬೋಟ್ ಅಂಚಿನ ಅಶ್ವಿನ್ ಕೋಟ್ಯಾನ್ ಅವರ ಒಂದು ಬೌಲಿಂಗ್ ಎಂಡ್ ಇರ್ತದೆ. ಸಂಜಿತ್ ಸಾಲ್ಯಾನ್ ಮೈಕಪ್ಪಾಡಿ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ 10 ತಂಡದ ಆಟಗಾರರಿಗೂ ಅಭಿಮಾನಿ ಬಳಗದವರಿಗೂ ಕ್ರೀಡಾ ಪ್ರೇಕ್ಷಕರಿಗೂ ಹಾಗೂ ಮೊಗವೀರ ಸಮುದಾಯದ ಎಲ್ಲ ಬಂಧು ಬರಗದವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತವನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು. ಕಾರ್ಯಕ್ರಮದ ಈ ಹಂತದಲ್ಲಿ ಪ್ರಾಸ್ತಾವಿಕವಾಗಿ 2 ಮಾತುಗಳು. ಮೊಗವೀರ ಯುವಕೂಟ ಇದರ ಮೊದಲ ಹಂತ ಇದು. ಆದರೆ ಇದರ